ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಹದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮದಿಗೆ ಕೈ ಮುಗಿದಂಬುದಾಸನವಾಣಿಯರ ಪಾದಾಂಬುದಕ್ಕೆ ಪೊಡಮಟುಗಮಣಿ ಬೇಲಿ ಕಥಾಮೃತವ ಅಧಿಕರಣಗಳ ಕರೆಯುತ್ತಿದ್ದ ಗುರುಕುಲದಿ ಕಲಿತಲ್ಲ ವಿದ್ಯೆಯ ಕರಳ ರೂಚನು ಗಂಭದಲ್ಲಿ ಅದು ನೀನು, ನಾನು ಅದಲ್ಲ. ಹಾಗೆಂದು ಈ ಪ್ರಪಂಚದಲ್ಲಿ ವಿದ್ಯಾವಿಹೀನ ಪಶುವಿಗೆ ಸಮಾನ ಅಂತ ತಿಳಿದವರು ಹೇಳ್ತಾರೆ. ಅದಕ್ಕಾಗಿ ನನ್ನ ಅಣ್ಣನಾದಂತಹ ದಕ್ಷ ತಾನೊಬ್ಬ ದೊಡ್ಡ ವಿದ್ವಾಂಸನಾಗಬೇಕು, ತಾನೊಬ್ಬ ದೊಡ್ಡ ಪಂಡಿತನಾಗಬೇಕು ಎನ್ನುವ ಕಾರಣಕ್ಕಾಗಿ ನನ್ನನ್ನು ಗುರುಮಠಕ್ಕೆ ಕಳುಹಿಸಿಕೊಟ್ಟ. ಗುರುಮಠಕ್ಕೆ ನಾನು ಬಂದ ಮೇಲೆ ನನ್ನ ಜೊತೆ ನೀವೆಲ್ಲ ಸೇರಿಕೊಂಡಿದ್ದೀರಿ. ಆದ್ರೆ ಬೇಕಾದಷ್ಟು ವಿದ್ಯೆಯನ್ನು ಕಲಿತಿದ್ದೇನೆ. ಎಷ್ಟು ಕಲಿತಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಅದು ಹೇಗೆ ಕಲಿತೀನಿ? ಹೆಚ್ಚು ಹೇಳಬೇಕಾ? ಗುರುವಿನಿಂದಲೂ ತಾನು ಅಧಿಕ ಅಷ್ಟು ಕಲಿತಿದ್ದೇನೆ ಅಂತ ನನಗೆ ಗೊತ್ತುಂಟು. ಯಾವುದು ಕೇಳಿದ್ರು ನೀನು ಪಟ ಪಟ ಹೇಳ್ತೀವಿ, ನಮ್ಗೆಲ್ಲ ಮಂಡೆಗೆ ಹೋಗುದಿಲ್ಲ. ಎಷ್ಟು ವರ್ಷ ಆಯ್ತು ಈ ಗುರುಮಠದಲ್ಲಿ ನೀನಿದ್ದಿ. ಹೌದು, ಬರುವಾಗಲೂ ಹೀಗೆ ಇದ್ದಿ, ಈಗಲೂ ಹೀಗೆ ಇದ್ದಿ. ನಾನು ಒಂದೊಂದು ತರಗತಿಯಲ್ಲಿ ಮೂರು ವರ್ಷ ಅಭ್ಯಾಸ ಮಾಡ್ತಾ ಇದ್ದೀನಿ, ನಾನು ಮಂಡೆಗೆ ಹೋಗುದಿಲ್ಲ. ಅದು ಯಾಕೆ 3 ವರ್ಷ ಹೇಳು? ನೀವೆಲ್ಲ ಒಂದೊಂದು ವರ್ಷದಲ್ಲಿ ಕಲ್ತು ಬೇಗವಾಗಿ ಆಚೆ ತರಗತಿಗೆ ಹೋಗ್ತೀರಿ, ನನಗೆ ಜೀರ್ಣ ಆಗುದೇ ಇಲ್ಲ. ಪೂರ್ಣ ಜೀರ್ಣ ಆದ್ಮೇಲೆ ಆಚೆ ತರಗತಿಗೆ ಹೋಗುವ ಅಂತೇಳಿ ನಾನು ಕಾಯ್ತಾ ಇದ್ದದ್ದು. ಹಾಗಲ್ಲಪ್ಪ, ನೀನು ಹೇಳ್ತಾ ಇದ್ದೀಯಲ್ಲ, ಮನೆಯಿಂದ ನಿನ್ನ ತಂದೆ ತಾಯಿಗಳು ನಿನ್ನನ್ನು ಗುರುಮಠಕ್ಕೆ ಕಳುಹಿಸುವಾಗ ನಿಧಾನವೇ ಪ್ರಧಾನ ಅಂತ ಹೇಳಿದಾರಂತೆ. ಹೌದು, ನಾನು ಬಂದದ್ದೇ ನಿಧಾನ ನಡ್ಕೊಂಡು 1 ವಾರ ಆಗಿತ್ತು ಇಲ್ಲಿ ಬಂದು. ಅದಕ್ಕಾಗಿ ಒಂದು ತರಗತಿಯಲ್ಲಿ 3 ವರ್ಷ, ಯಾಕಂದ್ರೆ ನಿಧಾನ ಪ್ರಧಾನ ಅಲ್ವಾ? ಅಪ್ಪ ಅಮ್ಮ ಹೇಳಿದ್ದಾರೆ, ನೀನ್ ನಮ್ಗೆ ಇಲ್ಲಿ ಉಪದ್ರ ಕೊಡುದು ಬೇಡ, ಹೋಗು ಗುರುಮಠಕ್ಕೆ, ಏನಾದ್ರು ಅಲ್ಲಿ ಉಪದ್ರ ಮಾಡು ಅಂತೇಳಿ. ಹೌದೌದು, ಇಲ್ಲದಿದ್ರೆ ಧರ್ಮಕ್ಕೆ 3 ಹೊತ್ತು ಇಲ್ಲಿ ತಿನ್ಲಿಕ್ಕೆ ಏನು ಕೊರತೆ ಆಗುದಿಲ್ಲ. ಅಲ್ಲಿ ಏನು ಸಿಗ್ತದೆ ಮನೆಯಲ್ಲಿ? ಹೌದು, ಅಲ್ಲಿ ಏನಿಲ್ಲ. 1 ವಾರ ಆಗ್ತದೆ ತಂಗಳಂಡು. ಅಲ್ಲಿ ಹೆಸರು ಮತ್ತು ಅವಲಕ್ಕಿ ಬಂದದ್ದು ರಾಶಿ ಉಂಟು. ಆದರೆ ಇಂದಿನ ದಿನ ನಿಮ್ಮನ್ನೆಲ್ಲರನ್ನು ನಾನು ಜೊತೆ ಕರೆದಿದ್ದೇನೆ. ಯಾಕೆ ಅಂತ ಗೊತ್ತಾಯ್ತಾ? ಯಾಕೆ? ಒಂದು ವಿಶೇಷ. ಯಾವಾಗ್ಲೂ
ಗುರುಗಳು ನಮ್ಮಲ್ಲಿ ಪ್ರಶ್ನೆ ಕೇಳ್ತಾರೆ, ಉತ್ತರಿಸುವುದು ಯಾರು? ನಾವು ಉತ್ತರ ಕೊಡಬೇಕು. ಪ್ರಶ್ನೆ ಕೇಳುವುದು ಯಾರು? ಗುರುಗಳು. ಆದ್ರೆ ಇವತ್ತು ಹಾಗಲ್ಲ. ಗುರುಗಳಲ್ಲಿ ಕೆಲವು ಪ್ರಶ್ನೆ ಕೇಳಬೇಕೆನ್ನುವ ನಿರ್ಧಾರವನ್ನು ತಡೆದು ನಿಮ್ಮನ್ನು ಬಳಿಗೆ ಕರೆದಿದ್ದೇನೆ. ಭಯಂಕರ ಹುಷಾರಾಗಿದ್ದೆಲ್ಲ ಪುಣ್ಯಾತ್ಮ ಹೇಗೆ ಹೋಗ್ತದ? ಯಾಕೆ ಪ್ರಶ್ನೆ ನಮ್ಗೆ ಗೊತ್ತಾಗುದೇ, ಉತ್ತರ ಗೊತ್ತಾಗುದು. ನಿನ್ನ ತಲೆಗೆ ಹೋಗ್ತಿದ್ರೆ ನೀನು ವೃಕ್ಷ ಆಗುದಿಲ್ವಾ? ಅದು ನನ್ನ ತಲೆಗೆ ಹೋಗುದು. ಯಾವಾಗಲೂ ಅವರು ಪ್ರಶ್ನೆ ಕೇಳ್ತಾರೆ. ಇವತ್ತು ನಾವು ಪ್ರಶ್ನೆ ಕೇಳಬೇಕು. ನೀವು ನನ್ನ ಜೊತೆಗೆ ಇರಬೇಕು, ಸುಮ್ಮನೆ ಇರಬೇಕು. ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಜಾಗರೂಕತೆ ಮಾಡು. ನಾವು ಜಟಿಲವಾದ ಪ್ರಶ್ನೆಗಳನ್ನ ಕೇಳುದು. ಆದ್ರೆ ಒಂದು, ನನಗೆ ಸಹಕಾರಿಗಳಾಗಿ ನಿನ್ನ ಜೊತೆಗೆ ನೀವಿರಬೇಕು. ಇಷ್ಟು ವರ್ಷ ಇದ್ದೇನೆ ಪುಣ್ಯಾತ್ಮ, ಇನ್ನೂ ಇರ್ತೇನೆ ನಾನು. ಇರ್ತಲ್ಲ? ಆ ಭರವಸೆಯೊಂದಿಗೆ ನಿನ್ನನ್ನು ಕರ್ಕೊಂಡು ಅಲ್ಲಿಗೆ ಹೋಗ್ತೇನೆ. ಗುರುಗಳೇ, ನಿಮ್ಮ ಬಳಿಗೆ ಬಂದಾಗ ಆಶ್ಚರ್ಯವಾಯ್ತಾ ನಿಮಗೆ? ಹೌದು. ಯಾಕೆಂದ್ರೆ ಯಾವಾಗಲಾಗಿ ಬಂದದ್ದಲ್ಲ ನೀನು. ಇವತ್ತಿನ ನಿನ್ನ ಬರವಣಿಗೆ ವಿಶೇಷತೆ ಬೇರೆ. ಬಂದದ್ದು ನಾನು ಓರ್ವನೇ ಅಲ್ಲ. ಇವರನ್ನೆಲ್ಲ ಸೇರಿಸಿಕೊಂಡು ನಿಮ್ಮ ಬಳಿಗೆ ಈ ಕ್ಷಣದಲ್ಲಿ ಹೀಗೆ ಬರಬೇಕಿದ್ರೆ ಅದಕ್ಕೊಂದು ಬಲವಾದ ಕಾರಣ ಉಂಟು. ಏನು ಗುರುಗಳೇ, ತಾವು ಅನ್ಯತಾ ಭಾವಿಸಬಾರದು. ಯಾವಾಗಲೂ ನೀವು ನನ್ನಲ್ಲಿ ಹಲವು ಪ್ರಶ್ನೆಯನ್ನು ಕೇಳಿದ್ದೀರಿ. ತಕ್ಷಣದಲ್ಲಿ ನಾನು ಅದಕ್ಕೆ ಉತ್ತರಿಸಿದ್ದೇನೆ. ಆದ್ರೆ ಇವತ್ತು ಹಾಗಲ್ಲ ಗುರುಗಳೇ. ನಿಮ್ಮಲ್ಲಿಯೇ ಒಂದು ಪ್ರಶ್ನೆ ಕೇಳಬೇಕು ಅಂತ ನಾನು ಧಾವಿಸಿ ಬಂದಿದ್ದೇನೆ. ಅವಕಾಶ ನೀವು ಕೊಟ್ಟರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಬೇಕು. ಪ್ರಪಂಚದಲ್ಲಿ ತಿಳಿದವರೆಲ್ಲ ಹೇಳ್ತಾರೆ ಆಚಾರ ಪ್ರಥಮೋ ಧರ್ಮ ಅಂತ ಹೇಳಿದ್ದಾರೆ. ಹೌದು, ಆಚಾರವೇ ಪ್ರಥಮ ಧರ್ಮ ಅಂತ ಒಂದು ವರ್ಗದವರು ಹೇಳಿದ್ರೆ, ಕೆಲವರು ಸ್ವಭಾವವೇ ಧರ್ಮ ಅಂತ ಹೇಳ್ತಾರೆ. ಎರಡೂ ಸರಿ. ಅದು ಎರಡೂ ಸರಿ ಅಂತಾದ್ರೆ ಕಾಡಿನಲ್ಲಿ ರಾಕ್ಷಸರಿರ್ತಾರೆ, ದುಷ್ಟ ಮೃಗಗಳನ್ನು ತಿಂತಾರೆ, ಕೆಂಡ ಕುಡಿತಾರೆ, ಮಾಂಸ ತಿಂತಾರೆ. ನಾವು ಈ ರಾಕ್ಷಸರನ್ನು ಕಂಡಾಗ ಅವರನ್ನು ದೂಷಣೆ ಮಾಡಿ ಅವರನ್ನು ನಾವು ದೂರ ಇರಿಸುವುದು ಯಾಕೆ? ಅಂದ್ರೆ ಸ್ವಭಾವವನ್ನು ಹೊರತು ಆ ಸ್ವಭಾವಕ್ಕೆ ಸರಿಯಾಗಿ ಅವರು ವ್ಯವಹರಿಸಬೇಕು. ಹಾಗಿದ್ರೆ ಸ್ವಭಾವವೇ ಧರ್ಮ ಅಂತ ಆದ್ರೆ ಈ ಮಾತಿಗೆ ಇಲ್ಲಿ ಅರ್ಥ ಉಂಟು. ರಾಕ್ಷಸರನ್ನು ಹಣಿಸಿದ ಯಾಕೆ ನಾವು? ರಾಕ್ಷಸರು ದುಷ್ಟರು, ಮಾಂಸ ಕುಡಿತ ಎಲ್ಲ ಇರ್ತಾರೆ. ಆದರೆ ಅವರ ಸ್ವಭಾವ ಅವರಲ್ಲಿಯೇ ಇರಬೇಕಲ್ಲದೆ ಉಳಿದವರಿಗೆ ಉಪದ್ರ ಆಗಬಾರದು. ಈಗ ಕಾಡಿನಲ್ಲಿ ಹುಲಿ ಇದೆ. ಹೌದು, ಹುಲಿ ಎನ್ನುವುದು ಕಾಡಿನಲ್ಲೇ ಇರಬೇಕಾದ್ರು. ಹೌದು, ಅದು ನಾಡಿಗೆ ಇಳಿದು ಮನುಷ್ಯರಿಗೆ ಉಪದ್ರ ಮಾಡಿದರೆ ಅದು ತಪ್ಪಲ್ವೇ? ಹಾಗೆ ಆಯ್ತು. ಆಚಾರ ಧರ್ಮ ಅಂತ ಇಟ್ಟುಕೊಳ್ಳೋಣವಾ? ಈಗ ಒಬ್ಬ ವ್ಯಕ್ತಿ ಸಾಯ್ತಾನೆ. ಸತ್ತಾಗ ಅವನ ದೇಹವನ್ನು ಬಿಟ್ಟು ಅವನ ಆತ್ಮ ಎನ್ನುವುದು ಅದು ಈ ಆತ್ಮಕ್ಕೆ ಸಾವುಂಟ? ಇಲ್ಲ, ದೇಹಕ್ಕೆ ಮಾತ್ರ. ಆ ದೇಹಕ್ಕೆ ಸಾವು ಅಂತಾದ್ರೆ ದೇಹ ನಶ್ವರವಾಗಿ ಹೋಗ್ತದೆ. ಆ ಆತ್ಮ ಈ ದೇಹವನ್ನು ಬಿಟ್ಟ ತಕ್ಷಣ ಮತ್ತೊಂದು ಎಲ್ಲಿಯೇ ಹೋಗಿ ಒಂದು ದೇಹಕ್ಕೆ ಸೇರಿಕೊಳ್ತದೆ. ಆದ್ರೆ ಕೆಲವರೆಲ್ಲ ಹೇಳ್ತಾರೆ ವರ್ಷಾಂತಿಕ ಅಂತ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡುವುದು ಶ್ರಾದ್ದ ಅಂತ ಮಾಡ್ತಾರೆ. ಆವಾಗ ಇವರು ಅಷ್ಟೆಲ್ಲ ಶ್ರಾದ್ದ ಅಂತ ಅದರ ಕರ್ಮವನ್ನು ಮಾಡಿ ಕೊನೆಗೆ ತಿಲಜಲ ಅಂತ ಒಂದು ಬಿಡ್ತಾರೆ. ಇದು ಯಾರಿಗೆ? ಆ ಆತ್ಮ ಹೋಗಿ ಅಲ್ಲಿ ಬೇರೆ ಕಡೆಯಲ್ಲಿ ಸೇರಿದೆ. ಇವರು ಶ್ರಾದ್ದ ಅಂತ ಮಾಡುವುದು ಯಾರಿಗೆ? ಆತ್ಮಕ್ಕೆ. ಆ ಆತ್ಮ ಬೇರೆ ಕಡೆಯಲ್ಲಿ ಇಲ್ವಾ? ಹೌದು. ಹಾಗಿದ್ರೆ ಏನರ್ಥ ಇದಕ್ಕೆ? ಆಯ್ತು, ಇದು ಅಲ್ಲ ಅಂತಾದ್ರೆ
ಇನ್ನೊಂದು ಪ್ರಶ್ನೆ ಉಂಟು ಗುರುಗಳೇ. ಗುರಿಗೆ ರಜೆ ತುಪ್ಪವದು ಸ್ವರಕ್ಕೆ ಸಲ್ಲುವುದೆಂತು ಗುರಿಗೆ ರಜೆ ತುಪ್ಪವದು ಸ್ವರಕ್ಕೆ ಸಲ್ಲುವುದೆಂತು ಅರಿಯದೆ ನಗರು ಗುರುದೇವ ಅರಿಯದೆ ನಗರು ಗುರುದೇವ ಗುರುದೇವ ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ಆವಾಗ ಹವಿಸು ಅದಕ್ಕೆ ತುಪ್ಪ ಸುವಸ್ತುಗಳನ್ನೆಲ್ಲವನ್ನೂ ಸುರಿತಾರೆ ಅವರು. ಇಲ್ಲಿ ಸುರಿದಂತಹ ತುಪ್ಪ ಅಂದ್ರೆ ಆ ಹವಿಸು ಸ್ವರ್ಗಲೋಕದಲ್ಲಿರುವಂತಹ ದೇವತೆಗಳಿಗೆ ಪ್ರಾಪ್ತಿ ಆಗ್ತದೆ. ಅದರಿಂದ ಅವರು ಸಂತುಷ್ಟರಾದ್ರು ಅಂತ ಆದ್ರೆ ಇಳೆಗೆ ಮಳೆ ಬೆಳೆಯನ್ನು ನೀಡ್ತಾರೆ. ಹೀಗೆ ನಮ್ಮ ಭಾವನೆ. ಹೌದಾ? ನಿಮ್ಮಲ್ಲಿ ಕೇಳ್ತಾರೆ ಗುರುಗಳೇ. ಓ ಇವನನ್ನು ಒಂದು ಮಾಳಿಗೆ ಮನೆಯಲ್ಲಿ ಕೂತ್ಕೊಳ್ತು. ಚೆನ್ನಾಗಿ ಒಂದು ದೊಡ್ಡ ಎಲೆ, ಅದರಲ್ಲಿ ತುಂಬಾ ಭಕ್ಷ್ಯಗಳನ್ನು ಬಡಿಸಿ ಇವು ಮೇಲೆ ಇದ್ದಾನೆ, ಇವು ಕೆಳಗೆ ಬಡಿಸಿ ಇವನಲ್ಲಿ ಹೇಳು ಹೊಟ್ಟೆ ತುಂಬಾ ಊಟ ಮಾಡುಂತ ಅದು ಆಗುದು. ಹಾಗಿದ್ದೆ ಮಾಳಿಗೆ ಮನೆಯಲ್ಲಿ ಕುಳಿತು ಕೆಳಗೆ ಬಡಿಸಿದ್ದು ಇವನಿಗೆ ಸೇರುವುದಿಲ್ಲಂತೆ. ಭೂಲೋಕದಲ್ಲಿ ಇವರು ಯಾಗ ಮಾಡಿ ಸುರಿದ ತುಪ್ಪ ಸ್ವರ್ಗಲೋಕಕ್ಕೆ ಹೋಗುವುದು. ಹೌದಾ? ಇದೆಲ್ಲ ಯಾಕೆ ಅಂತ ನನಗೊಂದು ಗೊಂದಲ ಉಂಟು ಗುರುವೇ, ನನಗೆ ಅರ್ಥ ಆಗಲಿಲ್ಲ. ಹಾಗಿದ್ರೆ ಯಾವುದಕ್ಕೆ ಯಾವುದು ಸಂಬಂಧ? ಏನಿದು? ಇದಕ್ಕೆ ಉತ್ತರ ಬಾಲಕನ ಪ್ರಶ್ನೆಗಳನ್ನ ಗುರುವೆಂದ ತಾಳು ಬೇಳುವೆ ಕಾಲವರಿದು ತಾಳು ಬೇಳುವೆ ಕಾಲವರಿದು ಬಾಲ ನೀನೀಗದನು ತಿಳಿಯಲಳವಲ್ಲೆನು ತಾಳಿರಲು ಮೌನವನು ಕಂಡು ಓ ಈ ಪ್ರಶ್ನೆಗೆ ಒಂದು ಉತ್ತರ ಕೊಡಬೇಕು. ನೀನು ಕೇಳಿದ ಪ್ರಶ್ನೆ ಸರಿಯೇ ಆಗಿದೆ. ಒಂದು ವಿಚಾರ ಇದೆ ಮಗು. ಏನು? ಉತ್ತರ ಇಲ್ಲದ ಪ್ರಶ್ನೆ ಇಲ್ಲ, ಪ್ರಶ್ನೆಗೆ ಉತ್ತರ ಇದೇ ಇದೆ ಅಲ್ವೇ? ಹೌದು. ಆದರೆ ಏನು ಉತ್ತರ? ನಿನಗೆ ಉತ್ತರವೂ ಇದೆ ಉಂಟು, ಆದರೆ ನಿನಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ? ಯಾಕಂದ್ರೆ ನಿನ್ನ ಬುದ್ಧಿ ಅಷ್ಟು ಪರಿಪಕ್ವತೆ ಹೊಂದಿಲ್ಲ. ಪಕ್ವತೆ ಬರಬೇಕು. ಬುದ್ಧಿಗಳು ಪ್ರಶ್ನೆಗೆ ಉತ್ತರಕ್ಕೆ ಪ್ರಶ್ನೆ ಕೊಡುವುದಿದ್ರು ಆ ಕೇಳುವವನಿಗೆ ಹೇಳುವವನಿಗೂ ತಲೆಯಲ್ಲಿರ್ಬೇಕು. ನಿನಗೆ ಹೇಳುವುದಕ್ಕೆ ಇದೆ, ಆದರೆ ಈಗಲ್ಲ, ಕಾಲ ಬರಲಿ ಆಮೇಲೆ ಉತ್ತರ ಕೊಡೋದು. ಕೇಳಿದರೆ ಸಗಪಾಟಿಗಳು ಕೇಳಿದುದ ಕುತ್ತರಿಸಲರಿಯದೆ ಕೇಳಿದರೆ ಕೇಳಿದಿರೇ ಕೇಳಿದಿರೆ ಸಗಪಾಟಿಗಳು ಕೇಳಿದುದ ಉತ್ತರಿಸಲರಿಯದೆ ನಾ ಕೇಳಿದುದಕ್ಕೆ ಉತ್ತರಿಸಲರಿಯದೆ ತಾಳಿದನು ಗುರುದೇವ ಮೌನವ ಪೇಳಲೇನು ತಾಳಿಗನು ಗುರುದೇವ ಮೌನವ ಪೇಳಲೇನು ತಾಳಿಗನು ಗುರುದೇವ ಮೌನವ ಪೇಳಲೇನು ಕೇಳಿದಿರ ಸಗಪಾಟಿಗಳು ನಾ ಕೇಳಿದುದ ಕುತ್ತರಿಸಲರಿಯದೆಯೇ ತಾಳಿಗನು ಗುರುದೇವ ಮೌನವ ಪೇಳಲೇನು ಪೇಳಲೇನು ಕೇಳಿದಿರೇ ಯಾಕೆ ನಗ್ತಾ ಇದ್ದಿ? ನೀನ್ ನೆಗಾಡಿದ್ರೆ ಮತ್ತೆ ನಾನು ನೆಗಾಡಿದ್ರೆ ಮಾತ್ರ ಅಲ್ವಾ ನಿನಗೆ ಒಳ್ಳೆ. ನಾನು ಯಾಕಾಗಿ ನಗಾಡಿದ್ದು ಗೊತ್ತಾಯ್ತಾ? ಯಾಕೆ? ಎಷ್ಟು ಸಲ
ಎಷ್ಟು ದಿವಸದಿಂದ ನಿಮ್ಮಲ್ಲಿ ಹೇಳ್ತಾ ಇದ್ದೆ, ಈ ಗುರುಗಳಿದ್ದಾರಲ್ಲ ಹೌದು, ಇವರು ಏನು ಅಲ್ಲ, ಅವರಿಗೆ ಏನು ಗೊತ್ತಿಲ್ಲ. ಗೊತ್ತಿಲ್ವಾ? ಹೌದಪ್ಪ. ನೋಡಿದ್ಯಾ, ಇಷ್ಟು ದಿನ ಅವರು ಕೇಳಿದ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೇವೆ. ನಾವು ಪಟಕ್ಕೆ ಉತ್ತರ ಗೊತ್ತೇವೆ. ನಾನು ಎರಡು ಪ್ರಶ್ನೆ ಕೇಳಿದ್ದೆ, ಉತ್ತರ ಕೊಟ್ಟರೆ ಅವರು. ಹೌದು ಮಾರ್ರೆ, ನೀನು ಕೇಳಿದ ಪ್ರಶ್ನೆಗೆ ನನಗೆ ಅರ್ಥ ಆಗಲಿಲ್ಲ, ಮತ್ತೆ ಅವರಿಗೆ ಅರ್ಥ ಆಗುದೇ? ಏನು ನೀನು ಅವರಿಗಿಂತ ದೊಡ್ಡ ಜನವ? ಹಾಗಲ್ಲ, ಮತ್ತೆ ಅರ್ಥ ಆಗಲಿಲ್ಲ ಅಂತ. ಹಾಗಲ್ವಾ? ಹಾಗಿದ್ರೆ ಈಗ ಅರ್ಥ ಆಯ್ತಾ ನಿನಗೆ? ಹ. ಈ ಗುರುಗಳು ಏನು, ಏನು? ಗುರುಗಳು ಯಾಕೆ, ಹ. ಗುರುಗಳು ಎಷ್ಟು ಎನ್ನುವ ಸತ್ಯ ಈಗ ಅರ್ಥ ಆಯ್ತು ನೋಡು. ಹಾ, ನಾವು ಕೇಳಿದ ಪ್ರಶ್ನೆಗೆ ಹ. ಅವರಲ್ಲಿ ಉತ್ತರ ಇಲ್ಲ, ಉತ್ತರ ಇಲ್ಲ. ಅವರು ಕೇಳಿದ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕು. ಓ, ತಾನು ಕೇಳಿದ ಪ್ರಶ್ನೆಗೆ ಹ. ಅವರು ಮೌನವನ್ನು ತಳೆದಿದ್ದಾರೆ. ಹೌದು. ಇದರ ಅರ್ಥ ನಾವು ಸುಮ್ಮನೆ ಕೂತ್ರೆ ಬಿಡ್ತಿದ್ರೆ ನಮ್ಗೆ ಹೊಡಿತಿರ್ಲಿಲ್ವಾ? ಕೇಳುದಿಲ್ಲ ಅವರು. ಎಂತ ನಮ್ಮನ್ನು ಶೋಷಣೆ ಮಾಡ್ತಿದ್ರಲ್ವಾ? ಬಿಡ್ತಾರ? ಹಣೆ ಬರಕತ್ತವನಿಗೆ ಭಾಷೆ ಅರ್ಥ ಆಗುದಿಲ್ವಾ? ಎರಡೆರಡು ಬಿಡ್ತಿದ್ರು. ಹೌದು. ಈಗ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಹಾಗಿದ್ರೆ ಹ. ಇವರು ಗುರು ಅಂತಾಗಿದ್ದಾರಲ್ಲ, ಹೌದು. ಇದು ಯಾಕೆ ಅಂತ ಗೊತ್ತುಂಟ? ಯಾಕೆ? ಉದರ ಪೋಷಣೆಗೆ ನುದ ವಿಪ್ರರು ವಿಧ ವಿಧದ ಮಿಥ್ಯೆಗಳ ಸೃಷ್ಟಿಸಿ ಆ ವಿಧ ವಿಧದ ಮಿಥ್ಯೆಗಳ ಸೃಷ್ಟಿಸಿ ಬದುಕನಿಷ್ಟು ನಿಗೂಢಗೊಳಿಸಿದ ಇದುವೆ ಸತ್ಯ. ಉದರ ಪೋಷಣಕ್ಕೆ ನುತ ವಿಪ್ರರು ವಿಧ ವಿಧದ ಮಿಥ್ಯೆಗಳ ಸೃಷ್ಟಿಸಿ ಹಾಗಿದ್ರೆ ಈ ಗುರು ಮಠ, ಈ ಗುರು ಇವರು ಹೇಗೆ ಗುರು ಆದ್ರು? ಗುರು ನಮಗೆ ಹೇಳಿಕೊಟ್ಟಿದ್ದನ್ನು ಗುರು ಅಲ್ಲ ಅಲ್ವಾ? ವಂಶ ಪಾರಂಪರ್ಯ. ಮೊದಲಿಗೆ ಬಹುಶಃ ಈ ಗುರು ಮಠದಲ್ಲಿ ಇವರ ಅಜ್ಜ ಗುರು ಆಗಿದ್ದು. ಇವರು ಅಜ್ಜ ಗುರು. ಅಜ್ಜ ಸತ್ತು ಅಷ್ಟೊತ್ತಿಗೆ ಇವರ ಅಪ್ಪ ಒಂದು ಕುಳಿತರು. ಇನ್ನು ನಾನು ಈ ಜಾಗಕ್ಕೆ ಅಂತ ಅಪ್ಪ ಗುರು ಆದ್ರು. ಬಹುಶಃ ಅಪ್ಪನು ಸತ್ರು. ಅಪ್ಪ ಸತ್ತ ತಕ್ಷಣ ಇವರು ಕುಳಿತರು. ಇವರು ಗುರು. ಗುರು ವಂಶ ಪಾರಂಪರ್ಯ, ಬೇರೆ ಯಾರು ಒಳಗೆ ಬರ್ಲಿಕ್ಕಿಲ್ಲ. ಇವರ ಕುಟುಂಬದವರೇ ಎಲ್ಲ ಸೇರ್ಕೊಳ್ಬೇಕು. ಹಾಗಾಯ್ತು. ಮಂಡಿಯೇ ಇದೆಲ್ಲ ಯಾಕೆ ಗೊತ್ತಾ? ಉದರ ಪೋಷಣೆಗಾಗಿ ಈ ಬ್ರಾಹ್ಮಣರು ವಿಧ ವಿಧದ ವಿದ್ಯೆಗಳನ್ನು ಸೃಷ್ಟಿ ಮಾಡಿ ಉಳಿದವರ ಬದುಕನ್ನು ನಿಗೂಢಗೊಳಿಸಿ ತಾವೇ ಶ್ರೇಷ್ಠರು ಎಂಬುದಾಗಿ ಇವರು ಮೆರೀತಾ ಇದ್ದಾರೆ. ಹೌದಾ? ನೀನು ಬರುವ ಮೊದಲು ಅದಕ್ಕಿಂತ ಹಿಂದಿನ ವರ್ಷ ಮಕ್ಕಳಿಗೆ ನಿಮಗೆ ನಾನು ತರಕಾರಿಯ ಬಗ್ಗೆ ವಿಷಯ ಪಾಠ ಮಾಡ್ತೇನೆ ಅಂತ ಹೇಳಿ ಎಲ್ಲಾ ಮನೆಯ ಮಕ್ಕಳಿಂದ 10 ಬೆಂಡೆಕಾಯಿ, ತೊಂಡೆಕಾಯಿ, ಕುಂಬಳಕಾಯಿ, ಸೌತೆಕಾಯಿ ತನ್ನಿ ಅಂತ ಹೇಳಿದ್ರು. ಒಂದು ರಾಶಿ ಬಿದ್ದಿತ್ತು ಪುಣ್ಯಾತ್ಮ. ಅದನ್ನು ಮತ್ತೆ ಮನೆ ತಗೊಂಡೋಗ್ಲಿಕ್ಕೆ ಬಿಡ್ಲಿಲ್ಲ. ಮತ್ತೆ ಎಲ್ಲ ಇವರೇ ಪದಾರ್ಥ ಮಾಡಿ ತಿಂದದ್ದು. ಇಷ್ಟು ವರ್ಷವು ಮಾಡಿದ್ದನ್ನೇ ಆದ ಕಾರಣ ಏನು ಗೊತ್ತಿಲ್ಲದೆ ಗುರುಪೀಠವನ್ನು ಅಲಂಕರಿಸಿದ್ದಾರೆ. ಇದೆಲ್ಲ ಅಪಹಾಸ್ಯಕ್ಕೆ ಇಡಲ್ವಾ? ಇವೊಬ್ಬ ಗುರುವ, ಇವ ಗುರುವಲ್ಲ, ಇವ ಗುರು. ನಾನು ಅದೇ 5 ವರ್ಷ ಓದ್ತಾ ಇದ್ದೀನಿ, ನಮ್ಗೆ ತಲೆಗೆ ಹೋಗುದಿಲ್ಲ. ಇನ್ ಮತ್ತೆ ಇವ್ರ ಕಲ್ತ್ರೆ ತಲೆಗೆ ಹೋಗ್ತದೆ. ನಾವು ಕೇಳಿದ ಪ್ರಶ್ನೆಗೆ ಉತ್ತರಿಸದೆ ಇದ್ದ ಈ ಗುರುಪೀಠಕ್ಕೆ, ಈ ಗುರುವಿಗೆ ಬಹು ಅಭಿಮಾನವನ್ನಿರಿಸಿರಲು ಹೇಳ್ಬೇಕಂತ. ನಾನು ಗುರು ಅಲ್ಲ, ಗುರು ಅಲ್ಲ, ಗುರು ಅಲ್ಲ, ಗುಗ್ಗುರು. ಗುಗ್ಗುರು ಅಲ್ಲ. ಹೌದು. ಇದೇನು ಕೇಳಿದ ಪ್ರಶ್ನೆಗೆ ಒಂದು ಉತ್ತರಿಸಲಿಕ್ಕೆ ಆಗ್ಲಿಲ್ಲ. ನನ್ನಿಂದಲೇ ವಿದ್ಯೆಯನ್ನು ಕಲಿತವ ನನಗೆ ಪ್ರಶ್ನೆ ಮಾಡುವುದಕ್ಕೆ ಆರಂಭ ಮಾಡಿದೆ. ಇದರ ಅರ್ಥ ಏನು? ಗುರುವಿನಿಂದ ಅಧಿಕ ತಾನು ಎಂಬಂತ ಅಹಂಕಾರ ನಿನಗಿದೆ. ಎಷ್ಟು ಕಲ್ತಿದ್ದೇನೆ ಬಿಡುವುದಿಲ್ಲ. ಏನ್ ಮಾಡ್ತೀನಿ? ಶಾಪ. ಅದೇ ಆಯಿತು ನೀ ನಡೆದುಕೊಂಡು
ನಿನಗೆ ಮತಿಹೀನತೆ ಬರಲಿ ಶ್ರೀಯೋಳು ಬದುಕು ನೀ ಸಾಧನ ರೂಪದಿ ಶಾಪವು ನಿನಗೆ ಗುರುವಿನಿಂದ ಅಧಿಕ ವಿದ್ಯಾವಂತ ತಾನು ಎನ್ನುವಂತ ಅಹಂಕಾರ ಅತಿ ಆಯಿತು ನಿನ್ನ ತಲೆಗಾಡಲಿದೆ. ಯಾವಾಗ ಈ ರೀತಿ ಅದೇನೋ ಬ್ರಾಹ್ಮಣರನ್ನು ಹರಿತಾ ಇದೆಯಾ? ಈ ರೀತಿ ಮಾಡಿದ ನೀನು ಹೀಗೆ ಇರಬಾರ್ದು. ನನ್ನಿಂದ ಕಲ್ತಂತ ವಿದ್ಯೆ ನಿನಗೆ ಬಾರದೆ ಹೋಗಲಿ. ವಿಪ್ರವಾಕ್ಯದ ಮಹಿಮೆ ಎಂತುಂಟೋ ವಿಪ್ರವಾಕ್ಯದ ಮಹಿಮೆ ಎಂತುಂಟೋ ಕ್ಷಿಪ್ರದಲ್ಲಿ ಕಳೆಯಡಗಿ ಮೊಗದಲ್ಲಿ ಅಪ್ರಸನ್ನತೆ ತುಂಬಿ ಕೆಡದನು ವಿಪ್ರನಡಿಗೆ ಅರಿಯದ ಜ್ಞಾನಿಯ ತೊದಲುಲಿಗಳಿಗಿಂತೂ ಅರಿಯದ ಜ್ಞಾನಿಯ ತೊದಲುಲಿಗಳಿಗಿಂತೂ ಕೆರಳಿ ಶಾಪವಿತ್ತರಿಯೂ ಕೆರಳಿ ಶಾಪವ ಇತ್ತರಿಯೂ ಪೊರೆವರಾರೆನ್ನ ಒಲಿದು ಪಾಲಿಸಬೇಕು ಪೊರೆವರಾರೆನ್ನ ಒಲಿದು ಪಾಲಿಸಬೇಕು ಕರುಣಾಳುತ್ತವ ಶಿಷ್ಯನನ್ನು ಪಾಲಿಸಬೇಕು ಕರುಣಾಳುತ್ತವ ಶಿಷ್ಯನನ್ನು ಅರಿಯದ ಜ್ಞಾನಿಯ ತೊದನುಲಿಗಳಿಗಿಂದು ಕೆರಳಿ ಶಾಪವನಿತ್ತರಿನ್ನೋ ಗುರುದೇವ ಗುರುದೇವ ತಪ್ಪು ಮಾಡಿಬಿಟ್ಟೆ ಗುರುಗಳೇ, ಬಹುದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ನೀವು ಯಾರು, ನಿಮ್ಮ ಯೋಗ್ಯತೆ ಏನು ಇದನ್ನು ತಿಳಿದವನೇನಲ್ಲ ರೂಕ್ಷ. ನಿಮ್ಮ ಪಟ್ಟದ ಶಿಷ್ಯ ಅಂತ ಅನುನಿತ್ಯವೂ ನನ್ನನ್ನು ಕೊಂಡಾಡ್ತಾ ಇದ್ದವರು ನೀವು. ಅರಿಯದ ಅಜ್ಞಾನಿಯಾಗಿ ನಿಮ್ಮ ಯೋಗ್ಯತೆಯನ್ನೇ ಕೆಣಕುವುದಕ್ಕೆ ಮುಂದಾದ ಪರಿಣಾಮ ಘೋರವಾದ ಶಾಪ. ಗುರುಗಳೇ, ಒಂದು ವೇಳೆ ನನ್ನ ಜಾಗದಲ್ಲಿ ನಿಮಗೊಬ್ಬ ಮಗ ಇರ್ತಿದ್ರೆ, ಅವ ಏನಾದ್ರೂ ಇಂತಹ ಒಂದು ಮಾತಾಡ್ತಿದ್ರೆ, ಇಂತಹ ಶಾಪ ನೀವು ಕೊಡ್ತಿದ್ರ ಗುರುಗಳೇ. ನಿಮ್ಮ ಮಗನ ಹಾಗೆ ಅಂತ ನನ್ನನ್ನು ಭಾವಿಸಿದವರು ನೀವು. ಶಾಪ ಆರ್ಜಿಸಿದಂತಹ ಜ್ಞಾನ ಭಂಡಾರ ಎಲ್ಲ ಶಾಪ ವಾಕ್ಯ ನೀವು ನೀಡಿದ್ದೇ ತಡ ಗುರುಗಳೇ. ಎಲ್ಲ ಕಣ್ಣೀರಿನ ಉಪಾಧಿಯಲ್ಲಿ ಕರಗಿ ಕರಗಿ ದರಗಿಳಿತಾ ಉಂಟು ಗುರುಗಳೇ. ಕೆಟ್ಟನಾಗಬೇಕು ನಾನು ಗುರುಗಳೇ. ಹರ ಮುನಿದರೆ ಗುರು ಕಾಯುವನಂತೆ. ಗುರುವೇ ಮುನಿದ್ರೆ ಮತ್ತೆ ನನ್ನನ್ನು ಯಾರು ಕಾಪಾಡುವರು ಗುರುಗಳೇ? ಏನೇ ಅಪರಾಧ ಮಾಡಿದ್ರು ಗುರುಗಳೇ, ಅನುಕಂಪದ ನೆಲೆಯಿಂದ ನಿಮ್ಮ ಮಗ ಅಂತ ತಿಳ್ಕೊಂಡು ನನ್ನ ಬದುಕಿಗೆ ಒಂದು ದಾರಿ ತೋರಿಸಿ ಗುರುಗಳೇ, ದಾರಿ ತೋರಿಸಿ.
ಪ್ರಬುದ್ಧನ ಸ್ಥಿತಿಯ ಕಾಣುತ್ತ ವಿಪ್ರನತ ಕರಣ ಕರಗಲು ಸುಪ್ರಸನ್ನತೆಯಿಂದ ನುಡಿದನು ಮಗುಳೆರು ಕ್ಷಣಲಿ ಘೋರ ಶಾಪವು ಸಕಲ ದುರಿತ ನಿವಾರಕಾದ್ಭುತ ಪರಮ ಪಾವನ ಘೋರ ಶಾಪವು ಸಕಲ ದುರಿತ ನಿವಾರಕಾದ್ಭುತ ಪರಮ ಪಾವನ ತಾರಕವ ಪಠಿಸಲ್ಕೆ ಸಲೆ ಪರಿಹಾರ ಹೊಂದುವುದು ಪರಮ ಪಾವನ ತಾರಕವ ಪಠಿಸಲ್ಕೆ ಸಲಿ ಪರಿಹಾರ ಹೊಂದುವುದು ಸುತ್ತದು ತಾರಕ ಮಂತ್ರವಾ ಪಠಿಸೋ ರಾಮ ತಾರಕ ಮಂತ್ರವ ಪಠಿಸೋ ಮಗು ರೂಕ್ಷ, ನಿನ್ನ ಮಾತುಗಳನ್ನು ಕೇಳುತ್ತಾ ಇರುವಾಗ ನನ್ನ ಹೃದಯವೇ ಕರಗಿ ಹೋಯಿತು ಮಗು. ಎಂತ ಶಾಪ ಗುರುಗಳೇ. ಈಗ ನನಗೆ ಅನ್ನಿಸ್ತಾ ಇದೆ ಹೀಗಾಗಬಾರದಿತ್ತು, ಮತ್ತೆ ಹೇಗಾಗಬೇಕು ಹೇಳುವುದಕ್ಕೆ ನಾವು ಯಾರು ಹೇಳು? ಯಾವುದೋ ಕಾಣದ ಕೈವಾಡವೇ ಇದಕ್ಕೆ ಆಧಾರವಾಗಿದೆ. ಹೌದು ಗುರುಗಳೇ. ನಿನ್ನನ್ನು ನಾನು ಎಷ್ಟು ಪ್ರೀತಿಸಿದ್ದೆ. ನನ್ನ ಪಟ್ಟದ ಶಿಕ್ಷ, ನನ್ನ ಹೃದಯದ ಶಿಕ್ಷ ಅಂತ ನಿನ್ನಲ್ಲಿ ತುಂಬವೇ ಅಭಿಮಾನ ಇತ್ತು ಮಗ. ಹೌದು ಗುರುಗಳೇ. ಆದರೆ ಒಂದೇ ಒಂದು ಕ್ಷಣದಲ್ಲಿ ಒಂದು ಮಾತಿನಿಂದ ನನಗೆ ಸಿಟ್ಟು ಬಂತು. ಸಿಟ್ಟು ಬರಬಾರ್ದಿತ್ತು, ಬಂತು. ಯಾಕೆ? ನೀನು ಹೇಳಿದ ಮಾತಿನಿಂದ ನಾನು ನಿನಗೆ ಉತ್ತರ ಕೊಡಲಿಲ್ಲ. ನನಗೊಬ್ಬನಿಗೆ ಏನಾದರೂ ಹೇಳ್ತಿದ್ರೆ ನನಗೆ ಸಿಟ್ಟು ಬರ್ತಿರಲಿಲ್ಲ. ನೀನು ಬ್ರಾಹ್ಮಣ ಸಮಾಜಕ್ಕೆ ಹೇಳಿದೆನು. ನನ್ನಿಂದ ನಿನಗೆ ಉಪಟಳಾಗಿರ್ಬೋದು, ನಮ್ಮ ಸಮಾಜ ನಿನಗೇನು ಮಾಡಿದ್ರೆ ಏನು ಮಾಡಲಿಲ್ಲ. ಇಲ್ವಲ್ಲ? ಆ ಮಾತು ಕೇಳಿದಾಗ ನನಗೆ ಸಿಟ್ಟು ಬಂತು. ಬಿಡು, ಶಾಪವಾಕ್ಯವನ್ನು ಹೇಳಿ ಆಯ್ತು. ಇನ್ನದನ್ನು ಹಿಂತೆಗೆಯುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲವ. ಹಾಗಿದ್ರೆ ನನ್ನ ಬದುಕು ಹೀಗೆ ಗುರುಗಳೇ. ನನ್ನ ಶಾಪದಂತೆ ಮತಿಭ್ರಷ್ಟನಾಗಿ ಹೋಗು, ಎಲ್ಲಾದ್ರೂ ಹೋಗು. ನಿನ್ನ ಕಾಲು ಎಲ್ಲಿಗೆ ಎಳೀತದ ಆ ಕಡೆಗೆ ಹೋಗ್ತಾ ಇರು. ಒಂದಾನೊಂದು ದಿನ ಮಹಾತ್ಮರ ಸಂದರ್ಶನ ನಿನಗಾಗ್ತದೆ. ಆವಾಗ ತಾರಕ ನಾಮದಲ್ಲಿ ಉಚ್ಚಾರಣೆ ನಿನ್ನ ಬಾಯಲ್ಲಿ ಬರ್ತದೆ. ಆವಾಗ ನಿನಗೆ ಶಾಪ ವಿಮೋಚನೆ ಆಗ್ತದೆ. ಶುಭವಾಗಲಿ. ಹೋಗು ಮಗು, ಹೋಗು ಹೋಗು. ಎಂತಹ ನಿರೀಕ್ಷೆ ಇಟ್ಟುಕೊಂಡು ನನ್ನ ಅಣ್ಣ ನನ್ನನ್ನು ಗುರುಮಠಕ್ಕೆ ಕಳುಹಿಸಿದ್ದ. ದೊಡ್ಡ ಪಂಡಿತನಾಗಿ ಬರಬೇಕು ನನ್ನ ತಮ್ಮ ಅಂತ ಆಸೆ ಇಟ್ಟುಕೊಂಡು ನನ್ನನ್ನು ಕಳುಹಿಸಿದ. ಆದರೆ ಬೇಕಾದಷ್ಟು ವಿದ್ಯೆಯನ್ನು ಆರ್ಜಿಸಿಕೊಂಡೆ. ಒಂದೇ ಒಂದು ಕ್ಷಣದಲ್ಲಿ ಎಲ್ಲ ಕಳ್ಕೊಂಡೆ ಬದುಕಿನಲ್ಲಿ. ಇನ್ನು ಅಣ್ಣನ ಮುಖ ನೋಡುವುದು ಹೇಗೆ? ಹೋಗಿ ನಾನು ಹೋಗಿ ಅವನಲ್ಲಿ ಏನುತ್ತ ಹೇಳಬೇಕು? ಬೇಡ. ಗುರುಗಳು ಹೇಳಿದ ಹಾಗೆ ನನ್ನ ಕಾಲು ಎತ್ತ ಕಡೆ ಸೆಳೆಯಲ್ಪಡ್ತದೋ ಅದೇ ಪಥವನ್ನು ಹರಿಸಿ ಎಲ್ಲಿಯಾದ್ರೂ ಹೋಗ್ತೇನೆ, ಎಲ್ಲಿಯಾದ್ರೂ ಹೋಗ್ತೇನೆ.
ನಡೆಸಿದ ಬಾಬನು ದಕ್ಷ ಅದನ ಮೆಚ್ಚಿಸಿದನು ಪಡೆದು ಪ್ರಜಾಧಿಪತ್ಯವನು ನಡೆದಲ್ದು ಪಟ್ಟಣದಿ ಸಗಜಲಿಲ್ಲುದರಿದು ನಡೆತಂದು ಪಟ್ಟಣದಿ ಸಗಜಲಿಲ್ಲದುದರಿದು ಪೊಡದಿ ಕತಿಕರಿಸಿದನು ಗುರುವ ದಕ್ಷ ದಶ ಮಹಾರಾಜರಿಗೆ ಈರ್ವರು ಮಕ್ಕಳು ದಕ್ಷ ಹಾಗೂ ರೂಕ್ಷರಾಗಿ ಉದಿಸಿಕೊಂಡರವರಲ್ಲಿ ಹಿರಿಯವರಾದ ದಕ್ಷರೇ ನಾನು. ಮರ ಹುಟ್ಟಿ ಮರ ಸತ್ತ ಹಾಗೆ ಬದುಕಾಗ ಕೂಡದು. ಮರದ ಆಶಯ ಏನುಂಟು ಅನೇಕರಿಗೆ ನೆರಳನ್ನು ಒದಗಿಸುವುದು. ಆ ಮೂಲಕವಾಗಿ ಸಾರ್ಥಕ್ಯವನ್ನು ಸಾಧಿಸುವಂತಹ ಬಗೆ ಹೇಗುಂಟು ಅದನ್ನೇ ಆದರ್ಶವಾಗಿ ನಾವು ಸ್ವೀಕರಿಸಿದೆವು ಅಂತಾರೆ. ಪ್ರಪಂಚ ಮುಖದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಗಳಿಸುವುದಕ್ಕಾಗುತ್ತದೆ ಎನ್ನುವುದನ್ನು ಎಳವೆಯಲ್ಲೇ ಅರ್ಥವಿಸಿಕೊಂಡಂತಹ ನಾನು ಸೃಷ್ಟಿಯ ರಹಸ್ಯವನ್ನು ತಿಳಿದು ಆ ಮೂಲಕವಾಗಿ ಪ್ರಜಾಪತಿಯಾಗಬೇಕು ಎನ್ನುವಂತಹ ಉತ್ಕಟವಾದಂತಹ ವಾಂಛೆಯನ್ನು ಹೊಂದಿದೆ. ಆ ಕಾರಣಕ್ಕಾಗಿ ವಿಧಾತರ ಕುರಿತಾಗಿ ಬಹುಬಗೆಯಿಂದ ತಪಸ್ಸನ್ನಾಚರಿಸಿ ಅವನನ್ನೇ ಒಲಿಸಿಕೊಂಡು ಅವನಿಂದ ಬೇಕು ಬೇಕಾದ ವರವನ್ನು ಪಡೆದೆ. ಪ್ರಜಾಪತಿ ಎನ್ನುವಂತಹ ಬಿರುದನ್ನು ಗಳಿಸಿಕೊಂಡೆ. ಆ ಮೂಲಕ ಮರಳಿನಾಡನ್ನು ಸೇರಿದವನಿದ್ದೇನೆ. ಅಂದು ತಪಸ್ಸಿಗೆ ಹೋಗುವ ಕಾಲಕ್ಕೆ ನನ್ನ ತಮ್ಮನಾದ ರೂಕ್ಷನನ್ನು ವಿಕ್ಷಿಪ್ತ ಎನ್ನುವಂತಹ ಗುರುಗಳ ಬಳಿಯಲ್ಲಿ ವಿದ್ಯೆಯನ್ನು ಕಲಿತು ವಿದ್ವಾಂಸನಾಗಿಸುವುದಕ್ಕಾಗಿ ನಾ ಬಿಟ್ಟು ಹೋದವನು. ಬಂದು ಕಾಲ ಅನೇಕವಾದರೂ ಕೂಡ ತಮ್ಮ ನನ್ನ ಬಳಿಗೆ ಬಂದದ್ದಿಲ್ಲ. ಯಾಕೆ ಹೀಗೆ ಎನ್ನುವ ಹಾಗೆ ನನ್ನನ್ನೇ ನಾನು ತರ್ಕಿಸುತ್ತಾ ಉಳಿದೆ ಅಂತಾರೆ. ಪ್ರಯೋಜನ ಉಂಟೆ? ಅವನಿಗೆ ವಿದ್ಯೆಯನ್ನು ಕಲಿಸಿದಂತಹ ಗುರುಗಳನ್ನೇ ಕರೆದು ಮಾತಾಡಿಸಬೇಕು ಅಂತ ನಾನು ಮನ ಹೊಂದಿದ್ದೇನೆ. ಹಾಗಾಗಿ ಯಾರಲ್ಲಿ ಗುರುಗಳಾದ ವಿಕ್ಷಿಪ್ತರನ್ನು ಬರುವುದಕ್ಕೆ ಬಂದ ಗುರುವಿಗೆ ಮಣಿದು ಕುಶಲ ವಾರ್ತೆಯ ಕೇಳಿ ಕಳೆದ ರೂಕ್ಷನ ಬಗೆಯ ನರಿಯೇ ಎಂದು ಕರೆಸಿರ್ಪೆನೆನೆ ಗುರುವಿಲ್ದನ ರೂಕ್ಷಗೆಂದು ಶಾಪವನಿತ್ತ ಕಥೆಯ ಬಂದ ಗುರುವಿಗೆ ಮಣಿದು ಪಾದಕಮಲಗಳಿಗೆ ದಕ್ಷಿಣ ಪ್ರಣಾಮವನ್ನು ಸಲ್ಲಿಸಿದವನಿದ್ದೇನೆ. ಅತೀವವಾದ ಗೌರವವನ್ನು ನಿಮ್ಮ ಮೇಲೆ ನಾನು ಇರಿಸಿಕೊಂಡವನು. ಆ ಕಾರಣಕ್ಕಾಗಿ ನನ್ನ ತಮ್ಮನಾದ ರೂಕ್ಷನನ್ನು ಬದುಕಿನ ಉತ್ತುಂಗಕ್ಕೆ ಏರಿಸುವಲ್ಲಿ ನಿಮ್ಮ ಶ್ರಮ ಉಂಟು ಅಂತ ಭಾವಿಸಿಯೇ ನಿಮ್ಮ ಆಶ್ರಮಕ್ಕೆ ನಾ ಕಳುಹಿಕೊಟ್ಟವನು. ಗುರುಗಳೇ, ಕೇವಲ ತಮ್ಮನ ವಿಚಾರವನ್ನೇ ಮೊದಲು ಕೇಳಿದ್ದೇನೆ ಅಂತೀವಿ ನೀವು ಅಂದುಕೊಳ್ಳಬೇಕು ಅಂತ ಇಲ್ಲ. ಆಶ್ರಮದಲ್ಲಿ ಇರಬಹುದಾದ ನಿಮ್ಮ ಶಿಷ್ಯವರ್ಗ ಎನ್ನುವವರು ಕ್ಷೇಮದಲ್ಲಿದ್ದಾರೆ. ನೀವು ಕ್ಷೇಮದಲ್ಲಿದ್ದೀರಿ ತಾನೆ? ನಿಮಗಿರಬೇಕಾದ ವ್ಯವಸ್ಥೆಯಲ್ಲಿ ಯಾವ ಕುಂದುಕೊರತೆಯೂ ಇಲ್ಲ ತಾನೆ? ಏನು ತೊಂದರೆ ಆಗಿದೆ? ಅದರೊಂದು ಸ್ವಾಮಿ, ವರುಷ 12 ಕಳೆದು ಹೋಗಿದೆ. ತಮ್ಮನನ್ನು ನಿಮ್ಮ ಬಳಿಗೆ ಕಳುಹಿಸಿ ಇಷ್ಟು ವರ್ಷ ಆದರೂ ಕೂಡ ಅವನ ಬಗೆಗೆ ಅವನ ವಿಚಾರದ ಬಗೆಗೆ ಒಂದು ಮಾತನ್ನು ನೀವು ಹೇಳಲಿಲ್ಲ, ಅವನನ್ನು ಕಳುಹಿಕೊಡ್ಲಿಲ್ಲ. ಹೇಗಿದ್ದಾನೆ? ಕಲಿತಿದ್ದಾನೋ? ಕಲಿಸಿದ್ದೀರೋ? ಅವನ ಬಗ್ಗೆ ಒಂದು ಮಾತನ್ನು ಹೇಳಬಹುದೇ? ಏನು ಸ್ವಾಮಿ? ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಿನ್ನ ತಮ್ಮ ನನ್ನಲ್ಲಿ ಒಳ್ಳೆ ರೀತಿಯಲ್ಲಿ ವಿದ್ಯಾವಂತನ ಕಲಿತಿದ್ದಾನೆ. ಒಳ್ಳೆಯದು. ಒಳ್ಳೆಯ ಗುರುಗಳಲ್ಲಿ ಒಳ್ಳೆಯ ರೀತಿಯ ವಿದ್ಯೆಯನ್ನೇ ಕಲೀಲಿಕ್ಕಾಗ್ತದೆ. ಆದ್ರೆ ಏನು ಮಾಡೋಣ? ಏನು? ಇತ್ತೀಚೆಗೆ ಅವನ ನಡತೆಯೇ ಬೇರಾಗಿ ಹೋಗಿತ್ತು. ನಡತೆ? ಯಾಕೆ? ಗುರುವಿನಿಂದ ತಾನು ಅಧಿಕ ಎನ್ನುವಂತಹ ವಿಚಾರವನ್ನು ತನಗೆ ಹೋಗಿ ನನ್ನಲ್ಲಿಯೇ ಕೆಲವಾರು ಪ್ರಶ್ನೆಗಳನ್ನು ಮಾಡುವುದಕ್ಕೆ
ಶಿಷ್ಯನಾದವ ಗುರುವಿನಲ್ಲಿ ಪ್ರಶ್ನೆಯನ್ನು ಕೇಳಿ ಅದನ್ನು ತಿಳ್ಕೊಳ್ಬೇಕಾದುದು ಸರಿಯೇ ಅಲ್ವೇ? ಆ ರೀತಿಯಾದರೆ ಸರಿ. ಆದರೆ ಇವನ ಕ್ರಮ ಏನು? ಗುರುವಿನಿಂದ ತಾನಧಿಕ. ನನಗೆ ಒಂದೊಮ್ಮೆ ಸಿಟ್ಟು ಬಂತು. ಸಿಟ್ಟು ಬಂದು ನನ್ನಿಂದ ಕಲಿತಂತ ವಿದ್ಯೆ ನೆನಪಿಗೆ ಬಾರದೆ ಹೋಗಲಿ, ನೀನು ಮತಿಭ್ರಷ್ಟನಾಗಿ ಹೋಗು ಅಂತ ದಕ್ಷ ಕತಿಗೊಂಡೆಂದ ಅವಿಚಾರಿ ಬಾಲಕಗೆ ಅವಿಚಾರಿ ಬಾಲಕಗೆ ಶಿಕ್ಷಣದ ಹೊಣೆಯ ಮಿತ್ತುದಕ್ಕೆ ಶಿಕ್ಷೆ ಇಟ್ಟಯ ಮುನಿದು ಘೋರ ಶಾಪವನಿತ್ತು ವಿಕ್ಷಿಪ್ತನಗುದು ಬುದ್ಧಿಯಲಿ. ಹೆಸರಿಗೆ ಸರಿಯಾದ ಬುದ್ಧಿಯನ್ನು ಪ್ರದರ್ಶಿಸಿದ್ರಲ್ಲ ವಿಕ್ಷಿಪ್ತರೆ. ನನ್ನ ತಮ್ಮನ ಮನಸ್ಸಿನ ಅಜ್ಞಾನವನ್ನು ತೊಡೆದು ಹಾಕಿ ಜ್ಞಾನವನ್ನು ಕೊಡಬೇಕಾದ ದೀಪ ಸದೃಶರಾಗುತ್ತೀನಿ ಅಂತ ಭಾವಿಸಿದ್ರೆ ನನ್ನ ಮುಂಭಾಗದಲ್ಲಾಡಿದ ಮಾತು ನಿಮಗಿದು ಸರಿ ಅಂತ ಅನ್ನಿಸ್ತದ ಆಲೋಚನೆ ಮಾಡಿ. ಶಿಷ್ಯನಾದವ ತನ್ನ ಜ್ಞಾನ ವೃದ್ಧಿಗೆ ಕೇಳಬೇಕಾದ ಪ್ರಶ್ನೆಗೆ ಗುರುವಾದವ ಉತ್ತರಿಸುವುದಕ್ಕೆ ಪ್ರಯತ್ನ ಪಡಬೇಕು. ಪಡದೇ ಇದ್ದರೆ ಅದಕ್ಕೆ ಶಾಪ ಕೊಡುವುದಲ್ಲ, ಉದ್ದಟತನ ತೋರಿದಂತಾದರೆ ಶಿಕ್ಷೆಯನ್ನು ಕೊಡಬಹುದು. ಹಾಗೆಂದು ಅವರ ಬದುಕನ್ನೇ ಅಧಪ್ಪತನಕ್ಕೆ ತಳ್ಳುವುದಲ್ಲ. ಗುರುವೇ ಆದರೂ ಯದ್ವಾತದ್ವ ವಿಚಾರವಾದಿಯಾಗಕೂಡದು, ಕಾರ್ಯಕಾರ್ಯ ವಿವೇಚನೆ ಇಲ್ಲದವರಾಗಕೂಡದು ಎನ್ನುವುದನ್ನು ಜಗತ್ತು ಹೇಳ್ತದೆ. ನಿಮಗೆ ಅರ್ಥ ಆಗುವುದಿಲ್ವಲ್ಲ? ನಿಮ್ಮಂಥವರು ಶಿಷ್ಯನ ಮನದ ಕೊಳೆಯನ್ನು ತೊಳೆಯುವುದಕ್ಕಾಗದೇ ಇರುವಂತಹ ನಿಮಗೆ ಗುರುತ್ವದ ಪೀಠ ಯಾಕೆ? ನೀವು ಮುಂದಕ್ಕೆ ರಜಕನಾಗಿ ಆ ಮೂಲಕವಾಗಿ ಊರಿನಲ್ಲಿರುವವರ ಬಟ್ಟೆಯ ಕೊಳೆಯನ್ನು ತೊಳೆಯುವವರಾಗಿ ಹೋಗಿ. ಅಷ್ಟು ಮಾತ್ರವೇ ಅಲ್ಲ, ಬದುಕಿನ ಸಾಗಿದ ದಾರಿಯಲ್ಲಿ ಒಂದು ಕ್ಷಣಕ್ಕೆ ಪ್ರತಿ ಮನುಜರು ನಿಮ್ಮನ್ನು ಚೀತು ಅನ್ನುವ ಹಾಗೆ ಪರಿಸ್ಥಿತಿ ನಿಮಗೆ ಒದಗಿ ಬರಲಿ. ಇದು ದಕ್ಷ ಕೊಡುವ ಶಾಪ. ನಿನ್ನ ಶಾಪವು ಶಿರೋಧಾರ್ಯ ಪ್ರಜೇಶರಣಿ ಎನ್ನ ತಪ್ಪನು ತೊಳೆವಿ ನಿಂತೋ ನಿನ್ನನು ಜಗಾನು ಪರಿಹಾರ ಮಾರ್ಗವ ತೋರ್ದಿಗೆ ಎಲ್ಲ ಬದುಕಿಂತ ಬರಡಾಯ್ತೇ ನಿನ್ನ ಶಾಪವು ಶಿರೋಧಾರ್ಯ. ಪ್ರಜಾಪತಿ, ಏನು ನೀನು ಕೊಟ್ಟ ಶಾಪವನ್ನು ನಾನು ಶಿರೋಧಾರ್ಯ ಮಾಡಿಕೊಳ್ತೇನೆ. ಅಂದ್ರೆ ನಾನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವುದಕ್ಕೆ ನಾನು ಸಿದ್ಧನೇ ಆಗಿದ್ದೇನೆ. ಆದರೆ ಒಂದಿದೆ, ಏನು? ನಿನ್ನ ತಮ್ಮನಿಗೆ ಪರಿಹಾರದ ದಾರಿಯನ್ನು ಸೂಚಿಸಿದ್ದೇನೆ. ನನ್ನ ಜೀವನ ಈ ರೀತಿ ಬರಲಾಗಬೇಕೇ ಹೇಳು, ನನಗೇ ದಾರಿ. ಪಶ್ಚಾತ್ತಾಪ ಹೊಂದುತ್ತಾ ಇದ್ದೀರೋ? ಚಿಂತಿಸಬೇಡಿ, ನಿಮ್ಮ ಬಗೆಗೆ ವಾತ್ಸಲ್ಯದ ಭಾವ ನನಗುಂಟು. ನನ್ನ ತಮ್ಮನ ಶಾಪಕ್ಕೆ ಪರಿಹಾರವನ್ನು ಸೂಚಿಸಿದ ನಿಮ್ಮ ಬದುಕನ್ನು ಬರಡು ಮಾಡುವುದಿಲ್ಲ. ಬದುಕಿನಲ್ಲಿ ಒದಗುವ ರಜಕನ ವೃತ್ತಿಯನ್ನು ನೀವು ಮಾಡಲೇಬೇಕು. ಸರಿ. ಹಾಗೆಂದು ನೀವು ಕೂಡ ಅಜ್ಞಾನದಿಂದ ವರ್ತಿಸುವ ಕಾಲಕ್ಕೆ ನನ್ನ ತಮ್ಮನೇ ಒಂದು ಕಾಲಕ್ಕೆ ನಿಮಗೆ ಗುರುವಾಗಿ ಬರುವುದಕ್ಕಿದ್ದಾನೆ. ಅವನ ಜೊತೆ ಸೇರಿದ ಕಾಲಕ್ಕೆ ನಿಮಗೆ ಆದ ಶಾಪವು ವಿಮೋಚನೆ ಆಗುತ್ತದೆ ಮತ್ತು ಇದೇ ಸ್ಥಿತಿಗೆ ಬರ್ತೀವಿ. ಹೌದಲ್ಲ? ತಮ್ಮನ ಸ್ಥಿತಿ ಹೀಗಾಯಿತು, ಮುಂದೇನು ಗತಿ ಎನ್ನುವ ಹಾಗೆ ನಾನು ಆಲೋಚಿಸ್ತೇನೆ. ದಕ್ಷನು ದೃಷ್ಟಿ ಏಳಿಗೆಯ ಕಾಣದುರೆ ಚಿತ್ತದಲ್ಲಿದು ಗುಡವನು ತಾಳಿ ಗಿತ್ತನಾದೇಶ ಸಂತೋಷ ಮೈದುನದಿಂದ ಮತ್ತೆ ಸಂತಾನವನ್ನು ಪಡೆಯೇ. ಆದ ಘಟನೆಗಳೆಲ್ಲ ಮರೆತು ಹೋದ ಕಾಲಕ್ಕೆ ಪ್ರಜಾಪತಿಯಾಗಿ ನಾನೇನು ಮಾಡಬೇಕು ಎನ್ನುವ ಉದ್ದೇಶವನ್ನು ಹೊಂದಿದ ಕಾಲಕ್ಕೆ ಸೃಷ್ಟಿಯಲ್ಲಿ ವೈಪರೀತ್ಯವೇ ಉಂಟಾಗುವುದಕ್ಕೆ ಆರಂಭ ಆಯಿತು. ಆ ಕಾಲಕ್ಕೆ ನನ್ನದೇ
ಹರಿಯಾಕ್ಷರ ಎನ್ನುವಂತಹ 50 ಮಂದಿ ಜನಗಳನ್ನು ನಾನು ಸೃಷ್ಟಿಗೊಳಿಸಿದೆ. ಆದ್ರೆ ಏನು ಮಾಡುವ, ಮೈಥುನದ ಸೃಷ್ಟಿಗಾಗಿ ಅವರನ್ನು ಮಾಡಿದ್ರೆ ಅವರ ಬಳಿಗಾಗಿ ಬಂದಂತಹ ನಾರದ ಮಹರ್ಷಿ ಅವರ ಮನಸ್ಸನ್ನು ಕೆಡಿಸಿದ. ಆಮೇಲೆ ಶಪಲಾಶ್ವರು ಎನ್ನುವಂತಹ 50 ಮಂದಿಯನ್ನು ನಾನು ಸೃಷ್ಟಿ ಮಾಡಿದೆ. ಅವರ ಕಾರ್ಯಕ್ಕೂ ಅಡ್ಡಿಯನ್ನುಂಟು ಮಾಡಿದ ನಾರದ. ಹಾಗಾದ್ರೆ ನಾನು ಮಾಡುವ ಕೆಲಸಕ್ಕೆ ಅಡ್ಡಿ ಒದಗುವ ನಾರದರನ್ನು ಬಿಡಬಹುದೇ? ನಾರದ ಮುಂದೆ ಇಳೆಯೊಳಗೆ ಬಿತ್ತು ನೀ ಕಲದ ಬೀಜವನೆಂದು ಮುಳಿದು ಶಾಪವನಿತ್ತ ದಕ್ಷ. ನನ್ನ ಸಂಸಾರದಲ್ಲಿ ಹುಳಿ ಇಡುವುದಕ್ಕೆ ಬಂದವ, ನನ್ನ ವ್ಯವಸ್ಥೆಯನ್ನು ಅಲ್ಲಾದ ಕಲ್ಲಾದ ಮಾಡಿದ ನಾರದರೆ, ಇಳೆಯಲ್ಲಿ ನೀನು ಕಲಹ ಪ್ರಿಯನಾಗು. ನೀನು ಮಾಡುವಂತಹ ಕಾರ್ಯಕ್ಕೆ ನಿನ್ನ ಹೆಸರು ಎನ್ನುವುದು ಕಲಹ ಪ್ರಿಯ ನಾರದ ಎನ್ನುವುದಾಗಲಿ. ಇದು ನೊಂದು ನಾವು ಕೊಡುವ ಶಾಪ ಶಾಪ ಶಾಪ. ಗೆಣಗಾರ ಕೂಕೊಂಡು ಬಂದ್ರಪ್ಪ, ನಮ್ಮ ಬಣದಾಗಿ ಬ್ಯಾಟಿಗೆ ಬಂದ್ರಪ್ಪ, ನಮ್ಮ ಬಣದಾಗಿ ಬ್ಯಾಟಿಗೆ ಬಂದ್ರಪ್ಪ. ಗೆಣಗಾರ ಕೂತ್ಕೊಂಡು ಬಂದಪ್ಪ, ಗೆಣಗಾರ ಕೂತ್ಕೊಂಡು ಬಂದಪ್ಪ, ನಮ್ಮ ಬಲದಾಗಿ ಬ್ಯಾಟಿಗೆ ಬಂದ್ರಪ್ಪ, ನಮ್ಮ ಬಲದಾಗಿ ಬ್ಯಾಟಿಗೆ ಬಂದ್ರಪ್ಪ, ನಮ್ಮ ಬಣದಾಗಿ ಬ್ಯಾಟಿಗೆ ಬಂದ್ರಪ್ಪ, ನಮ್ಮ ಬಣದಾಗಿ ಬ್ಯಾಟಿಗೆ ಬಂದ್ರಪ್ಪ. ಗೆಣಗಾರ ಕೂತ್ಕೊಂಡು ಬಂದ್ರಪ್ಪ, ಮನಿಗೊಂದು ಜನ ಹೊರಟು ನೆರೆದಾರ ಕಾಡಾಗೆ, ಮನಿಗೊಂದು ಜನ ಹೊರಟು ನೆರೆದಾರ ಕಾಡಾಗೆ, ಜನವಲ್ಲ ಸಮುದ್ರವೆನಬೇಕು, ಜನವಲ್ಲ ಸಮುದ್ರವೆನಬೇಕು, ಜನವೆಲ್ಲ ಸಮುದ್ರವೆನಬೇಕು. ಮನದಾಗೆ ಹುಟ್ಟೇರಿ ಬಿಲ್ಬಾಣ ಕೈ ಸೇರಿ, ಮನದಾಗೆ ಗುರ್ಪೇರಿ ಬಿಲ್ಬಾಣ ಕೈ ಸೇರಿ, ಬಿಲ್ಬಾಣ ಕೈ ಸೇರಿ, ಬಿಲ್ಬಾಣ ಕೈ ಸೇರಿ. ಬನದಾಗೆ ಬಾಡೂಟ ಉಣಬೇಕು, ಬನದಾಗೆ ಬಾಡೂಟ ಉಣಬೇಕು, ನಾವು ಬನದಾಗೆ ಬಾಡೂಟ ಉಣಬೇಕು. ಗೆಣಗಾರ ಕೂತ್ಕೊಂಡು ಬಂದ್ರಪ್ಪ,
ಬಲೆ ಬೀಸಿ ಬಲೆ ಬೀಸಿ ಮೊಲ ಹುಲ್ಲೆ ಕಾಗೋಳಿ ಕಿರಿನವಿಲು ಬಲೆ ಬೀಸಿ ಮೊಲ ಮೊಲ ಹುಲ್ಲೆ ಕಾಗೋಳಿ ಗಿರಿನವಿಲು ಕಾಗೋಳಿ ಗಿರಿನವಿಲು ಅವುಗಳನ್ನೆಲ್ಲ ಹಿಡಿದು ಕಟ್ಟಿಡಬೇಕು ಅವುಗಳನ್ನೆಲ್ಲ ಹಿಡಿದು ಕಟ್ಟಿಡಬೇಕು ಅವುಗಳನ್ನೆಲ್ಲ ಹಿಡಿದು ಕಟ್ಟಿಡಬೇಕು ಹುಲಿ ಸಿಂಗ ಕಾಡಾನೆ ಹುಲಿ 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 ಸಿಂಗ ಕಾಡಾನೆ ಹಂದಿ ಕಾಗೋಣಕ್ಕೆ ಹಂದಿ ಕಾಗೋಣಕ್ಕೆ ಸುಳಿವರಿತು ಬಾಣವ ಬಿಡಬೇಕು ಸುಳಿವರಿತು ಬಾಣವ ಬಿಡಬೇಕು ಸುಳಿವರಿತು ಬಾಣವ ಬಿಡಬೇಕು ಹೊಣೆಗಾರ ಕೂತ್ಕೊಂಡು ಬಂದವು ನಮ್ಮ ಬನದಾಗ ಘಾಟಿಗೆ ಬಂದವು ನಮ್ಮ ಬನದಾಗ ಘಾಟಿಗೆ ಬಂದವು ಗೆಣಗಾರ ಕೂತ್ಕೊಂಡು ಬಂದ್ರಪೋ ಹೊತ್ತೇರಿದನಿವಾದ್ರೆ ಹೊತ್ತಿಸಿ ಕಿರುಗಿಚ್ಚು ಹೊತ್ತೇರಿದನಿವಾದ್ರೆ ಹೊತ್ತಿಸಿ ಕಿರುಗಿಚ್ಚು ಹೊತ್ತೇರಿದನಿವಾದ್ರೆ ಹೊತ್ತಿಸಿ ಕಿರುಗಿಚ್ಚು ಸತ್ತ ಹುಲ್ಲೆಯ ಮಾಂಸ ಸುಡಬೇಕು ಸತ್ತ ಹುಲ್ಲೆಯ ಮಾಂಸ ಸುಡಬೇಕು ಮಾಂಸ ಸುಡಬೇಕು ಸತ್ತ ಹುಲ್ಲೆಯ ಮಾಂಸ ಸುಡಬೇಕು ಹತ್ತಿರ ಹುಲಿ ಗಂಡ ಹತ್ತಿರ ಹುಲಿ ಗಂಡ ಬುಲ್ಡೇನ ಮಾಡ್ಕೊಂಡ್ರೆ ಹತ್ತಿರ ಹುಲಿ ಗಂಡ ಬುಲ್ಡೇನ ಮಾಡ್ಕೊಂಡ್ರೆ ಮತ್ತೇನು ಸ್ವರ್ಗವ ಸುಡಬೇಕು ಮತ್ತೇನು ಸ್ವರ್ಗವ ಸುಡಬೇಕು ಮತ್ತೇನು ಸ್ವರ್ಗವ ಸುಡಬೇಕು ಗೆಣಗಾರ ಕೂತ್ಕೊಂಡು ಬಂದ್ರಪೋ ನಮ್ಮ ಬನದಾಗಿ ಬ್ಯಾಟೆಗೆ ಬಂದ್ರಪೋ ನಮ್ಮ ಬನದಾಗಿ ಬ್ಯಾಟೆಗೆ ಬಂದ್ರಪೋ ನಮ್ಮ ಬನದಾಗಿ ಬ್ಯಾಟೆಗೆ ಬಂದ್ರಪೋ ಗೆಣಗಾರ ಕೂತ್ಕೊಂಡು ಬಂದ್ರಪೋ ಅವಸರ ಮಾಡಬೇಡ್ರಿ ಒಬ್ಬೊಬ್ಬರು ಒಂದೊಂದು ಮನೆಯಿಂದ ಒಬ್ಬೊಬ್ಬರು ಬಂದಿದ್ದೀರಿ ಸಮುದ್ರವೇ ಎದ್ದು ಬಂದ ಹಾಗೆ ಕಾಣ್ತಾ ಇದೆ ಗಣೆಗಾರರು ನಾವೆಲ್ಲ ಮೃಗ ಬೇಟೆಯಾಡಿ ಮೃಗದ ಮಾಂಸ ತಿನ್ನಾಕ್ ಮುಂದುವರಿದವರು ಅಲ್ವೆಲ್ಲ ಒಬ್ಬೊಬ್ಬರು ಒಂದೊಂದು ಆಯುಧವನ್ನು ಹಿಡ್ಕೊಂಡು ಬಂದಿದ್ರಿ ಆಯುಧ ಯಾಕೆ ಮೃಗವನ್ನು ಹಿಡಿಯುವುದಕ್ಕೆ ಅದನ್ನು ಕಡಿಯುವುದಕ್ಕೆ ಬಲೆ ಬೀಸಿ ಹುಲ್ಲೆ ಮರಿ ಜಿಂಕೆ ಮರಿ ಮೊಲದ ಮರಿ ಎಲ್ಲವನ್ನು ಹಿಡಿಬೇಕು ನೋಡ್ರಿ ಆಮೇಲೆ ಏನ್ ಮಾಡ್ಬೇಕು ಕಾಡ್ಕೋಣ ಹುಲಿ ಸಿಂಗ ಎಲ್ಲವನ್ನು ಹಿಡಿಬೇಕು ಕಾಡಲ್ಲಿ ಮಾಂಸ ಬಹಳ ರುಚಿ ಆಯ್ತು ನೋಡು ಹಂಗಾಗಿ ನಾವೆಲ್ಲ ಮೃಗ ಬೇಟೆ ಆಡುವುದಕ್ಕೆ ಹೊರಟವ್ರು ನಡು ನೆತ್ತಿಗೆ ಸೂರ್ಯ ಬರ್ತಾನ ಸೂರ್ಯ ಬಂದಾಕ್ಷಣ ಏನಾಗುತ್ತೆ ಬೇಸರ ಆಗುತ್ತೆ ಆಮೇಲೆ ಉಲ್ಲಾಸ ಇರಂಗಿಲ್ಲ ಅಂದ್ರೆ ನಾವು ಬೇಟೆ ಆಡೋದು ಹೆಂಗೋ ಅವಾಗ ಏನ್ ಮಾಡ್ಬೇಕು ಸ್ವಲ್ಪ ವಿಶ್ರಾಂತಿ ಪಡೆಯಬೇಕು ವಿಶ್ರಾಂತಿ ಪಡೆದು ಆಮೇಲೆ ಹೊತ್ತು ಏರುವಾಗ ಏನ್ ಮಾಡ್ಬೇಕು ಆ ಕಾಡಿನಲ್ಲಿ ನಾವು ಕೂತು ಅಲ್ಲಿಯೇ ಕಿಚ್ಚನ್ನು ಹಚ್ಚಿ ಹುಲ್ಲೆ ಮರಿ ಮೊಲದ ಮರಿ ಅದರ ಮಾಂಸವನ್ನು ತೆಗೆದು ಬೆಂಕಿಯಲ್ಲಿ ಹಾಕಿ ಸುಟ್ಟು ಆಮೇಲೆ ತಿನ್ಬೇಕು ಅಷ್ಟು ಸಾಕ
ಅದು ತಿನ್ನುವಾಗ ಏನಾದ್ರೂ ಬೇಕಾ? ಬೇಕು. ಏನ್ ಬೇಕು? ಹುಳಿ ಹುಳಿ ಹೆಂಡ, ಹೆಂಡ. ಹುಳಿ ಹೆಂಡ ಜೊತೆಗೆ ಮಾಂಸ. ಇದು ಎರಡಿದ್ರೆ ನಾವು ಆ ದೇವಲೋಕಕ್ಕೆ ಕಿಚ್ಚಿ ಹಿಟ್ಟಂಗೆ, ಸ್ವರ್ಗಲೋಕಕ್ಕೆ ಕಿಚ್ಚಿ ಹಿಟ್ಟಂಗೆ. ಅವ್ರು ಕೆಳಗೆ ನೋಡಿದ್ರೆ ಮತ್ಸರಾಗಬೇಕು ಅವ್ರಿಗೆ. ಹಾಗೆ ನಮ್ಮ ವ್ಯವಸ್ಥೆ ಇರ್ಬೇಕು. ಹಂಗಾಗಿ ನೀವೆಲ್ಲ ಜೊತೆಯಾಗಿದ್ದೀರಿ. ಜೊತೆ ಆದ ಮಾತ್ರಕ್ಕೆ ಇಲ್ಲೇ ನಿಂತು ಏನು ಪ್ರಯೋಜನ ಇಲ್ಲ. ನಾವು ಕಾಡಿಗೆ ಹೋಗ್ಬೇಕು, ಬೇಗ ಆಡ್ಬೇಕು. ನಡೆಯೋಣ ನಡೆಯೋಣ. ಬೇಟೆಯಾಡುತ್ತ ಬಂದನಾಗ ಬೇಟೆ ಆಡುತ್ತ ಬಂದನಾಗ ಶೃಂಗವನದು ಬೇಟೆಯಾಡುತ್ತ ಬಂದನಾಗ ಆಡುತ್ತಾಡುತ್ತ ಬಂದನಾಗ ನಿಮಗೆ ಕಾಣ ಸಿಕ್ಕಿತ್ತನ ಎಲ್ಲ ಓಡಿ ಹೋಗಿತ್ತು ಅಲ್ವಾ? ಮೆಗಬೇಟೆ ಆಡಿದ್ದೇವೆ ನಾವು. ಈಗ ಉಳಿದದ್ದು ಓಡಿ ಹೋಗ್ತಾರೆ. ಹಾಗಂದ್ರೆ ಏನು ಮಾಡ್ಬೇಕು? ಹೊತ್ತು ಮಧ್ಯಾಹ್ನ ಆಯ್ತು ಅಲ್ವಾ? ಈ ಮಧ್ಯಾಹ್ನದ ಹೊತ್ತಿನಲ್ಲಿ ಏನಾಗಬೇಕು? ಚುರುಗುಟ್ಟೈತೆ ಹೊಟ್ಟೆ. ಹಾಗಾದ್ರೆ ನಾವೀಗ ಏನಾದ್ರೂ ಒಂದು ತಿನ್ನಬೇಕು. ಏನೇನು ತಿನ್ನುವುದು? ಮಾಂಸ ಇದೆಯಲ್ಲ, ಇದನ್ನು ಬೆಂಕಿ ಹಚ್ಚಿ ಅದನ್ನು ಕಾಯಿಸಿ ಅದನ್ನು ತಿನ್ನಬೇಕು ಅಲ್ವಾ? ನಾನು ನಿಮಗೆಲ್ಲ ಒಡೆಯ, ನಾನು ಹೇಳಿದಂತೆ ನೀವು ಕೇಳಬೇಕು. ಪುಂಗವ ನಾನು, ನೀವು ನಾವೆಲ್ಲ ನಿಮ್ಮ ಜೊತೆಗಾರ. ಗಣೆಗಾರಲ್ಲ, ಜೊತೆಗಾರ ಇದ್ರೆ ಗಣೆಗಾರ. ಹಂಗಾದ್ರೆ ಕೂತ್ಕೊಳ್ಳೋಣ, ಮಾಡಿ ಊಟ ಮಾಡೋಣ. ಬೇಡರೆಲ್ಲರೂ ಸೇರಿ ಬಲದಲ್ಲಿ ಬಾಡಿ ನೋಟದೊಳಿರಲು ನೆಗೆಗಿದು ಕಾಡ ಕೆಪ್ಪಲಿಯೊಂದು ಮಧ್ಯಗೆ ನೋಡು ಅವರ ಊಟ ಮಾಡ್ತಾ ಇದ್ದಂಗೆ ಒಂದು ಸಿಂಹ ನನ್ನ ಮೈ ಮೇಲೆ ಬಿತ್ತು. ಹಾಗೆ ಹುರುಳಾಡ್ತಾ ಇರುವಾಗ ಯಾರೋ ಬಂದಲ್ಲ, ಹೇಳ್ಕೊಂಡಲ್ಲ, ಹುಲಿಯಲ್ಲಿ ಹೋಯ್ತು. ಹುಲಿ ಅಲ್ವಾ? ಅವ ಮನುಷ್ಯ ಅದ ನೋಡು. ನನ್ನನ್ನು ಉಳಿಸಾಕಿ ಇವ ಬಂದ, ಈಗ ಇವ ಬಿದ್ದಾನೆ ಕೆಳಗೆ. ಹಂಗಾದ್ರೆ ಸ್ವಲ್ಪ ಮೇಲೆತ್ತು, ಇವರಿಗೆ ಉಪಚಾರ ಮಾಡ್ಬೇಕು. ಅದು ಹಾಕೋ ಬೆಂಡೆ.
ಪರಿಚು ಹೋಗಿದೆ. ನೋಡಿ ಇಲ್ಲಿ ಕೈಯಲ್ಲಿ ರಕ್ತ ಇಲ್ಲಿಯೂ ರಕ್ತ ಬಂದಿದೆ. ಹಾಗಾದ್ರೆ ಇವನಿಗೆ ಬೇಕಾದ ಔಷಧಿ ಮಾಡಬೇಕು ಅಂತ ಇಲ್ಲಿ ಔಷಧಿ ಮಾಡಕ್ ಆಗತ್ತಾ? ಔಷಧಿ ಮಾಡಕ್ ಆಗಲ್ಲ. ಮನೆಗೆ ಕರ್ಕೊಂಡು ಹೋಗ್ಬೇಕು. ಮನೆ ಕರ್ಕೊಂಡು ಹೋಗಿ ಅಲ್ಲಿ ಔಷಧ ಮಾಡಬೇಕು. ನನ್ನ ಮಗಳು ಅದರಲ್ಲಿ ಬಹಳ ಜಾಣೆ. ಅವಳು ಮಾಡ್ತಾರೆ. ಎತ್ತಿಕೊಂಡು ಹೋಗುವ. ನೀವು ಸ್ವಲ್ಪ ವಿಶ್ರಾಂತಿ ಪಡಿ, ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ. ಈ ರಕ್ತ ಕಾಯಕ್ಕೆ ಎಂತ ಹಚ್ಚಿಬಿಟ್ರೆ ಗೊತ್ತಾಗ್ತದೆ. ಏನು ಮಾಡೋಣ? ಮಗಳನ್ನೇ ಕರೆಯುದು. ಅದೇ ಒಳ್ಳೆ ಮಗಳೇ ಸೈರಣಿ, ಓ ಮಗಳೇ. ಯಾವಾಗಲೂ ಸ್ವೈರಣಿ 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 ಅಂತ ಕರೀತಾ ಇರುವುದು. ಮನೆಯಲ್ಲಿ ಎಲ್ಲಾ ಕೆಲಸವನ್ನು ನಾನು ಮಾಡಬೇಕು. ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳುದಪ್ಪಯ್ಯ ನಾನು? ಮಗಳೇ ಏನಪ್ಪಯ್ಯ? ನೀನು ಹೆಣ್ಣಾಗಿ ಹುಟ್ಟಿದವಳಲ್ವೇ? ಹೌದು. ಮತ್ತೆ ನೀನೇ ಮಾಡ್ಬೇಕಲ್ವೇ? ಹೌದಪ್ಪಯ್ಯ. ನನಗೆ ಆಗ್ತದೆ ಅಲ್ಲೇ, ನಾನೀಗ ಮುದುಕ ಆಗಿದಲ್ವ? ಇದಕ್ಕೇನು ಕಡಿಮೆ ಇಲ್ಲ. ಏನು ಮುಂದೆ ಇರಿಸಿಕೊಳ್ಳುವುದು, ಮಗಳನ್ನು ಚೆನ್ನಾಗಿ ಹೊಗಳುವುದು. ನಾನು ಕರೆಗೆ ಹೋಗ್ತೇನಲ್ವಾ? ಮಕ್ಕಳನ್ನು ಹೊಗಳಿದ್ರೇನೆ ಅಪ್ಪನಿಗೆ ಏನಾದ್ರೂ ಪ್ರಯೋಜನ ಆಗೋದು. ಮಗಳೇ ಅಪ್ಪ ಹೇಗಿದ್ದಿ? ಅಪ್ಪಯ್ಯ ಏನಾಯ್ತು? ಏನಿಲ್ಲ ಅಪ್ಪಯ್ಯ. ನಾಯಿ ಕಣ್ಣು, ಕಾಗೆ ಕಣ್ಣು, ಕೂಗೆ ಕಣ್ಣು ಎಲ್ಲ ಬೀಳಿ ಉಗುಳು 3 ಸಲ. ಈಗ ನೀನು ಹೇಳಿದ್ಯಾರಿಂಗೆ? ನಿಮಗೆ ಹೇಳಿದಪ್ಪಯ್ಯ. ನನಗೆ ನಾನು ನಾಯ? ಅಯ್ಯೋ ಹಾಗಲ್ಲ, ದೃಷ್ಟಿ ತೆಗೆದದ್ದ. ಯಾರ ದೃಷ್ಟಿ ನಿಮ್ಮ ಮೇಲೆ ಬೀಳಬಾರದು ಆ ಕಾರಣಕ್ಕಾಗಿ ದೃಷ್ಟಿ ತೆಗೆದದ್ದು ನಾನು. ಮಗಳೇ ಅಪ್ಪ, ನಾನು ಈ ಕಾಡಿಗೆ ಹೋದೆ. ಅಲ್ಲಿ ಹೋಗಿ ಬೆಗಬೇಟೆ ಆಡಿದೆ. ಮಗದ ಮಾಂಸವನ್ನು ತಿಂದೆ ಸ್ವಲ್ಪ. ಹೌದಾ? ಎಲ್ಲಿಂಟು ಮಾಂಸ? ಎಲ್ಲಿಂಟು ಮಾಂಸ? ಉಂಟು. ಎಲ್ಲಿಂಟು? ಆದ್ರೆ ಹೂವು ಅಲ್ಲಿ ನೋಡು. ಏನಪ್ಪಯ್ಯ ಇದು? ಏನು? ಕಾಡಾಗೆ ಗುಳ್ಟು ನೀ ನಾಡಿ ದಾಟಿಯ ನೊಳ್ಳೆ. ಕಾಡಾಗೆ ಗುಳ್ಟು ನೀ ನಾಡಿ ಬ್ಯಾಟಿಯ ನೊಳ್ಳೆ. ಬಾಡ ತಪ್ಪುದ ತೊರೆದು ನೀ ಬಾಡ ತಪ್ಪುದ ತೊರೆದು ನಾಡಾಡಿಯನು ಟಿಪ್ಪ ಪೋರನ ತಂಜಾಕ. ನಾಡಾಡಿಯನು ಟಿಪ್ಪ ಪೋರನ ತಂಜಾಕ. ಕೇಡು ಮತಿಗೆ ಬಂದೈತ ಕಾಡಾಗೆ ಗುಳ್ದು ನೀ ನಾಡಿ ಬ್ಯಾಟಿಯ ನೊಳ್ಳೆ. ಬಾಡದ ಪೂದ ತೊರೆದು ನೀನು ಮಾಡುವುದಕ್ಕೂ ಸರಿ ಉಂಟು. ಏನ್ ಮಾಡ್ದ ಹಂಗೆ? ನಿನ್ನ ಅಪ್ಪಯ್ಯ ದೊಡ್ಡ ಕೋಣ 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 ಅಂತ ಹೇಳ್ತಾರೆ. ನಾನು ಕೋಣನ ಹಾಗೆ ಕಾಣ್ತೇನೆ. ನೀನು ಕೋಣ ಮಾಡುವುದಕ್ಕೆ ಸಾಕು. ನಾನು ಕೋಣ ಮಾಡ್ಬೇಕಾ? ಇದಕ್ಕೆಲ್ಲ ಆಗ್ಲಿಕ್ಕಿಲ್ಲ ನೀನು. ಮತ್ತೆಂತ? ಏನಪ್ಪಯ್ಯ, ಯಾವಾಗ್ಲೂ ನೀನು ಕಾಡಿಗೆ ಹೋಗಿ ಬೇಟೆಯನ್ನು ಆಡಿ ಮಿಗದ ಮಾಂಸವನ್ನು ತರುವವ. ನಾನು ಹೊತ್ತಿಗೆ ಬೇಯಿಸಿ ಹಾಕೋಳು. ಮಸಾಲೆ ಅರ್ದಿದ್ದೇನೆ, ಎಲ್ಲ ಸಿದ್ಧ ಮಾಡಿದ್ದೇನೆ. ಉಪ್ಪು ಹುಳಿ ಖಾರ ಎಲ್ಲ ಸಿದ್ಧ ಮಾಡಿ ಮಸಾಲೆ ತಯಾರು ಮಾಡಿದ್ದೇನೆ. ಹೌದೇ? ಹೌದಪ್ಪಯ್ಯ. ಮತ್ತೆ ಆದ್ರೆ ಒಂದು, ನಿನ್ನ ಅಪ್ಪ ಅಲ್ಲ, ಮತ್ತೆ ದೊಡ್ಡ ಬೆಪ್ಪ. ಯಾಕಲ ಹಾಗೆ ಹೇಳ್ತಿ? ಮತ್ತೆ ಏನಪ್ಪಯ್ಯ? ಏನಾಯ್ತು? ನಿನ್ನ ಮತ್ತಿಗೇನು ಕೇಡು ಬಂದಾಯ್ತಾ? ನನ್ನ ಮತ್ತಿಗೆ ಕೇಡ? ಹೌದು. ಅಂತ ತಪ್ಪೇನ್ ಮಾಡಿದೆ ನಾನು? ಅಪ್ಪ, ಯಾವುದು ಸರಿ ಯಾವುದು ತಪ್ಪು ತಿಳಿಯುವಂತಹ ಸಾಮರ್ಥ್ಯ ನಿನ್ಗುಂಟಾ ಇಲ್ವೋ? ಐತೆ. ಹೌದಾ? ನೀನ್ ಯಾವಾಗ್ಲೂ ಬೇಟೆಗೆ ಹೋಗುದು. ನಿನ್ನ ಮಾಂಸ ಯಾವ ಮಾಂಸ ತರುದು ನೀನು? ಹಂದಿ ಮಾಂಸ, ಆಮೇಲೆ ಮೊಳದ ಮಾಂಸ, ಜಿಂಕೆ ಮಾಂಸ, ಒಟ್ಟಿನಲ್ಲಿ ಮಿಗದ ಮಾಂಸ. ಮಿಗದ ಮಾಂಸ ಅಲ್ಲಿ ನೋಡಿದ್ಯಾ? ಅದು ನಾಡಾಡಿ ಆಗಿ ಕಾಣುತ್ತಾ ಇದ್ದಾನೊಬ್ಬ ಸಣ್ಣ ಪೋರ. ಏನು ನಾವು ಮನುಷ್ಯರ ಮಾಂಸ ತಿನ್ನುವರು ಅಂತ ಭಾವಿಸಿಕೊಂಡಿಯ ನೀನು? ಆಹಾ, ಇದಾಗುವುದಿಲ್ಲ. ಯಾಕಿಂತಹ ಕೆಲಸ ಮಾಡಿದ್ಯಾ? ಜಾಣೆ ನೀನಾಗೇನು ಕ್ವಾಣನೆ ಕಾಡಾಗೆ ಸಾನೆ ಬ್ಯಾಟ್ಯಾಡ್ಯೂ ನೀ ಜಾಣೆ ಪ್ರಾಣದ ಮುಳಿದಾವ ವಾರಾಟದ
ಪ್ರಾಣವನುಳಿಸೋನೆ ಎನ್ನ ಪ್ರಾಣವನುಳಿಸೋನೆ ಜಾನೇ ಮಗಳ ಏನಪ್ಪಯ್ಯ ನಿನ್ನಪ್ಪ ಕೋಣ ಕೋಣ ಅಂತ ಊರ್ನವ್ರು ಹೇಳ್ತಾರಂತ ಹೇಳ್ತಾ ಇದೆಯಲ್ಲ. ನನ್ನಪ್ಪಯ್ಯ ಜಾಣ ಅಂತ ನಾನು ಭಾವಿಸಿದ್ರು ನೀನ್ ದೊಡ್ಡ ನಾನು ಕೋಣ. ಜಾಣನೇ. ಹೇಗೆ ಜಾಣ? ನಾನು ಕೋಣ ಆಗುವುದಕ್ಕೆ ಸಾಧ್ಯವೇ ಇಲ್ಲ ನೋಡು. ಮತ್ತೆ ಹೇಗೆ? ನೋಡು ಏನಪ್ಪ? ನಿನ್ಗೆ ಹೇಳಿ ನಾನು ಬೇಟೆಗೆ ಹೋದ್ ಹೌದು, ಚೆನ್ನಾಗಿ ಬೇಟೆ ಶಾಲೆ ಬೇಟೆ ಆಡ್ದವನ. ಶಾನೆ ಬೇಟೆ ಆಡಿದ್ಯಾ? ಹಾ. ಏನೆಲ್ಲ ಬೇಟೆ? ಮಾಂಸವನ್ನೆಲ್ಲ ಕಟ್ಟಿಟ್ಟೇನು ನೋಡು. ಹೌದಾ? ಹಾ. ಎಲ್ಲುಂಟು? ಆ ಹೊತ್ತಿಗೆ ಆ. ನಮ್ಮವರೆಲ್ಲ ಹೇಳಕ್ ಶುರು ಮಾಡಿದ್ರು, ಏನು ಅಂತ? ಹಸಿವಾತದ ಒಡೆಯ ಅಂತ. ಆ, ಹಸಿವಾದ್ರೆ ಹಸಿವು ನೀನು ಬೇಕಾದ್ರೆ ನಮ್ಮ ಧರ್ಮ ಅಲ್ಲ. ಹಾಗೆ ಆ. ಅಲ್ಲೇ ಸ್ವಲ್ಪ ಬಾಡೂಟ ಮಾಡಬೇಕು ಅಂತ ನಾವೆಲ್ಲ ಕೂತು ಆ. ಮಾಂಸವನ್ನೆಲ್ಲ ಸುಟ್ಟು ತಿನ್ನಕ್ ಪ್ರಾರಂಭ ಮಾಡಿದಷ್ಟೇ. ಆಮೇಲೆ ಏನಾಯ್ತು? ಆ ಹೊತ್ತಿಗೆ ಎಲ್ಲಿತ್ತೋ ಗೊತ್ತಿಲ್ಲ, ಆ. ಒಂದು ಹುಲಿ ಆ. ಟಬಾಕ್ ಅಯ್ಯೋ ದೇವ್ರೆ, ನನ್ನ ಮೈ ಮೇಲೆ ಹಾರಿತು. ನಿನ್ನ ಮೇಲೆ? ಹಾ. ಅದೇ ಗಾಯ, ನೋಡಿ, ಎಲ್ಲ ರಕ್ತ ಗಾಯ. ರಕ್ತ ಎಲ್ಲಲ್ಲಿ ಹರಿತು ಉಂಟಪ್ಪಯ್ಯ. ಹೌದು ಮಗಳ. ಗಾಯ ಎಲ್ಲ ಆಗಿದೆ. ಆ ಹೊತ್ತಿಗೆ ಏನಾಯ್ತು, ಆ. ನಾನು ಹುಲಿ ಮೇಲೆ, ಆ. ಹುಲಿ ನನ್ನ ಮೇಲೆ, ಹಾಗೆ ಉರುಳಾಡಿ ಉರುಳಾಡಿ ಹೊತ್ತಿಗೆ ಆಯ್ತು ತುಕ್ರ ಅವರೆಲ್ಲ ದೂರ ಓಡಿ ಹೋಗಿ. ಎಲ್ಲ ಓಡಿ ಹೋದ್ರ? ಕೆಂಚನೂ ಇಲ್ಲ ತುಕ್ರನೂ ಇಲ್ಲ. ಅಯ್ಯೋ ಆ ಹೊತ್ತಿಗೆ ಈ ಹುಡುಗ ಎಲ್ಲಿದ್ನ ಏನೋ ಆ. ಪಕ್ಕನೆ ಬಂದ, ಹುಲಿ ಮೈ ಮೇಲೆ ಆರ್ದ, ಆ. ನನ್ನನ್ನು ಉಳಿಸಿದ ನೋಡು. ದೇವ್ರೆ ಬಂದ ಹಾಗಾಯ್ತಪ್ಪಯ್ಯ. ನಾನು ಹಾಗೆ ತಿಳ್ಕೊಂಡೆ, ಆ. ಇವ ದೇವರು ಹಾಗೆ ಬಂದು ನನ್ನ ಪ್ರಾಣ ಉಳಿಸಿದ. ಇವ ಅಲ್ಲಿ ನೆಲಕ್ಕೆ ಬಿದ್ದಿದ್ದ, ಆ. ಹುಲಿ ಎಲ್ಲಿ ಓಡಿ ಹೋಯ್ತು ಅಂತ ಗೊತ್ತಿಲ್ಲ. ಹೌದಾ? ಆ ಮೈ ಕೈ ಎಲ್ಲ ಪರಿಚಿ ಹೋಗಿದೆ, ಆ. ತರಚು ಗಾಯದಿಂದ ರಕ್ತ ಸುರಿತಾ ಇದೆ. ಆ. ಅದಕ್ಕೇನಾದ್ರೂ ಒಂದು ಪರಿಹಾರ ಮಾಡಬೇಕು ಅಂತ ನಾನು, ಪ್ರಾಣ ಆಯ್ತಾ? ಪ್ರಾಣ ಐತೆ ಹಾಗಾಗಿ ಇಲ್ಲಿ ಎತ್ತಿಕೊಂಡು ಬಂದದ್ದು. ನೋಡ್ ಮಗಳೇ, ಬದುಕಿದ್ದಾನೆ ಬದುಕಿದ್ದಾನೆ ಬದುಕಿದ್ದಾನ? ಇದ್ದಾನೆ ಇದ್ದಾನೆ ಇದ್ದಾನೆ. ಈ ಪರಿಚಿತ ಮೈ ಕೈಗೆಲ್ಲ ಏನಾದ್ರೂ ಒಂದು ಎಣ್ಣೆ ಹಚ್ಚಿ ಮಗಳೇ, ನನಗೆ ಎಂತ ಗೊತ್ತಿಲ್ಲ ನೋಡು. ಅಪ್ಪಯ್ಯ, ಹ. ನಾನು ಮಂತ್ರ ಎಲ್ಲ ಕಲ್ತಿದ್ದೇನೆ. ನಂಗೆ ಗೊತ್ತಿತ್ತು. ಹೌದು, ಹೌದು. ನೀನು ಆವಾಗ ಆವಾಗ ಮಂತ್ರ ಕಲಿಯಕ್ಕೆ ಹೋಗುದು. ನಾನು ಮಾರಿಗುಡಿಗೆ ಹೋಗುದು ಯಾವಾಗ? ನೀನು ಮಾರಿಗುಡಿಗೆ ಹೋಗಿ ಹೋಗಿ ನಮ್ಮನ್ನೆಲ್ಲ ಮಾರಿ ಮಾಡಿ ಬಿಡ್ತಾ ಅಂತ. ಮಾರಿಯಮ್ಮನ ದೇವಸ್ಥಾನಕ್ಕೆ ಹೋಗುದಪ್ಪಯ್ಯ. ಹೌದು ಮಗಳೇ. ಹೌದು ಹೌದು. ಹ. ಆ ಮಾರಿಯಮ್ಮನನ್ನು ಮನಸಾರ ಸ್ಮರಿಸಿ ಹ. ಏನಾದ್ರೂ ಮಾಡ್ಲಿಕ್ಕೆ ಅಂತ ನೋಡ್ತೇನೆ ನಾನು. ನೋಡು, ನೀನ್ ಪ್ರಯತ್ನ ಆದ್ರೆ ಒಂದಪ್ಪ, ಏನ್ ಮಗ? ನಾನೆಲ್ಲ ಹಾಗೆಲ್ಲ ಮಂತ್ರ ಎಲ್ಲ ಮಾಡ್ತೇನೆ. ಹ. ನೀನೇನು ಮಾಡ್ತೀಗ? ನಾನು ಅಲ್ಲೇ ನಿಂತು ನೋಡ್ತೇನೆ. ನೋಡುವುದಲ್ಲ, ಹ. ಒಂದು ಹರಕೆ ಹೇಳ್ಬೇಡೋ ಬೇಡವಾ ನೀನು? ಹರಕೆ? ಹೌದು ಹೌದು. ನೀನು ಹೇಳುವಾಗ ನಾನು ಹರಕೆ ಹೇಳ್ತೇನೆ. ಈಗ ಹೇಳ್ಬೇಕು ನೀನು. ಹೇಗೆ? ಅವನ ಪ್ರಾಣ ಉಳಿಸಬೇಕು. ಪ್ರಾಣ ಉಳಿಸಿದವ ನಿನ್ನದು. ನನ್ನ ಪ್ರಾಣ ಉಳಿಸಿದ ಅವನನ್ನು ಆ. ಉಳಿಸಬೇಕು ಅಂತ ಆದ್ರೆ ಆ. ಯಾವ ದೇವಿಗೆ ಏನು ಕೊಡ್ಬೇಕು? ಒಂದು ಮಾರಿಯಮ್ಮನಿಗೆ ಒಂದು 100 ಕೋಣ ಬಲಿ ಕೊಡುವ. ಎಂತ ಮಗಳೇ, ಎಂತದಪ್ಪಯ್ಯ? ಕೋಣ ಎಲ್ಲಿ ಐತೆ? ಹುಡು- ಈ ಊರಿನಾಗ ಕೋಣ ಇಲ್ಲ. ಹ. ಕಾಡ್ನಾಗ ಹೋಗಿ ಕೋಣ ಹುಡುಕಿದ್ರೆ ಹ. ಒಂದೋ ಎರಡು ಕಣ್ಣಿಗೆ ಬೀಳ್ತಾವ. ಮತ್ತೆ 100 ಕೋಣನ ಎಲ್ಲಿ ಅಂತ ನಾನೀಗ ಮಾತಾಡಿ ಆಯ್ತಿಲ್ಲ ಅಂತ ನೀನು ಹೇಳಬಾರ್ದಪ್ಪಯ್ಯ. ನಿನ್ನ ಮಾತು ತಪ್ಪಬಾರ್ದು, ಹ. ದೇವಿಗೆ ಕೋಪ ಬರಬಾರ್ದು. ಹ. ಆಗ್ಲಿ ಆಯ್ತು, ಆಗ್ಲಿ. ಅಷ್ಟೇ ಅಲ್ಲ, 100 ಕಾಡು ಕೋಣ ತಂದು ದೇವಿಗೆ ಅರ್ಪಣೆ ಮಾಡು. ಮಾತ್ರ ಅಲ್ಲ 100 ಕೋಳಿ. ಕೋಳಿ ಕೋಳಿ ಆ ಕೋಳಿ ಆದ್ರೆ ಈ ಕಾಡ್ನಾಗ ಸಿಗುತ್ತಾವ ನಾವು. ಹ. ಹಂಗ ಅದನ್ನೆಲ್ಲ ಹಿಡ್ಕೊಂಡು ಬಂದು ಹ. 100 ಕೋಳಿ, ಹೆಂಟೆ ಹುಂಜ ತೊಂದ್ರೆ ಇಲ್ಲ. ಆದಿತಪ್ಪಯ್ಯ, ಕೋಳಿ ಆದ್ರೆ ಆಯ್ತು ಅಷ್ಟೇ. ಹೆಂಟೆನಾಯ್ತು ಕೋಳಿನ ಕೋಳಿ ಯಾವ್ದಾದ್ರೆ ಆದ್ರೆ ಯಾವ್ದಾದ್ರೆ ಆಯ್ತು. ಆಯ್ತು. ಆಯ್ತು, ನಾನೊಂದು ಪ್ರಯತ್ನ ಮಾಡ್ತೇನೆ. ಮಾಡು. ಆಯ್ತು. ಮನದಿ ಮಾರ್ಯಮ್ಮನನು ನೆನೆಯುತ್ತ ಹಣೆಗೆ ಭಸ್ಮವ ಹಚ್ಚಿ, ಮನದಿ ಮಾರ್ಯಮ್ಮನನು ನೆನೆಯುತ್ತ ಹಣೆಗೆ ಭಸ್ಮವ ಹಚ್ಚಿ, ಮಂತ್ರದಿ ತನುವಿಗಿತ್ತು ಸುರಕ್ಷೆ ಗಾಳಿಯ, ತನುವಿಗಿತ್ತು ಸುರಕ್ಷೆ ಗಾಳಿಯ ವನಿತೆ ಬೀಸಿ, ಮನದಿ ಮಾರ್ಯಮ್ಮನನು ನೆನೆಯುತ್ತ ಅಪ್ಪಯ್ಯ, ಏನೇ ನೋಡಿದ್ಯಾ? ಮಾರಿಯಮ್ಮನನ್ನು ಮನಸಾರ ಧ್ಯಾನಿಸಿದೆ. ಚೆನ್ನಾಗಿ ಧ್ಯಾನ ಮಾಡಿದ್ಯಾ? ಹೌದು ಹೌದು. ಆಯ್ತು. ನೋಡು, ಹ. ಭಸ್ಮವನ್ನು ಹಣೆಗೆ ಹ. ಲೇಪಿಸ್ತೇನೆ. ಮೂರ್ನಾಮ ಹಾಕಿದೆ. ನಾಮ ಹಾಕಿದಪ್ಪಯ್ಯ ನಾನು. ಆಗಿದ್ಯಾ? ಹೌದು ಹೌದು. ನೀನು ಇನ್ನು ಮುಂದೆ ಎಷ್ಟು ಜನಕ್ಕೆ ನಾಮ ಹಾಕ್ತಿಂತ ಯಾರಿಗೂ ಗೊತ್ತು? ನಿನ್ನ ಮಗಳಲ್ವಪ್ಪಯ್ಯ ನಾನು. ಹೌದು ಮಗಳೇ, ಹಾಕು. ಅಷ್ಟೇ ಅಲ್ಲ, ನೋಡು, ಇದು ಮಾರಿಯಮ್ಮನ ತಾಯಿತ. ಹ. ಇದನ್ನು ಕೈಗೆ ಕಟ್ಟಿದ್ದೇನೆ. ಹೌದಾ? ಹೌದು. ನೀನು ಸೊಂಟಕ್ಕೊಂದು ಕಟ್ಟಿಕೊಂಡಿದ್ಯಲ್ಲ. ನೀವು ಕಟ್ಟಿದ್ದೀರಲ್ಲ. ಹೌದು
ಅಪ್ಪ ಇವರಿಗೆ ಚೇತರಿಸಬೇಕು, ಹೌದು. ಏಳಬೇಕು, ಎಲ್ಲಿಂದ ಚಲಿಸುವುದು? ಅದಕ್ಕೆ ಬೇಕಾಗಿ ಅಲ್ಲಿ ಎಲ್ಲ ವ್ಯವಸ್ಥೆ ಇದೆಯಲ್ಲ. ಅಲ್ಲ ಏಳಬೇಕು. ಎಬ್ಬಿಸಬೇಕು. ನೀನು ಗಾಳಿ ಹಾಕ್ತೀಯಾ? ನಾನ್ ಯಾರಿಗೆ ಗಾಳಿ ಹಾಕಿ? ನಾನು ಗಾಳಿ ಹಾಕಿ ಅಭ್ಯಾಸ ಇಲ್ಲ ಮಗಳೇ. ನಾನ್ ಗಾಳಿ ಹಾಕುದಾ? ನೀನೇ ಹಾಕು ಮಗಳೇ. ನಾನ್ ಗಾಳಿ ಹಾಕ್ತೀನಿ. ನೀನು ಗಾಳಿ ಹಾಕು. ನೋಡೋಣ ಏಳು ನಾಮ ಹೇಳಿ ಆ. ಏನ್ ಬೇಕಾದ್ರೂ ಮಾ. ಆಯ್ತಪ್ಪ, ಏಳು ತರ ನೋಡೋಣ. ಗಾಳಿ ಹಾಕ್ತೀನಿ. ಹಾಕು, 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 ಹಾಕು. ಇನ್ನೂ ಸ್ವಲ್ಪ ಜೋರಾಗಿ ಅಕ್ಕ ಏ ಮಗಳ, ಏನಪ್ಪ? ನೋಡು ಉಸಿರು ತೆಗೆದಿದ್ರ. ಉಪಚರಿಸಿ ಕಂಗಳ ತೆರೆದು ನೋವಿನೊಳಾತ ಹಾಯುವುದು, ನೋವಿನೊಳಾತ ಹಾಯುದೊರಲು ತಿರಿ ಸಂತಸವ ತಾಳ್ದರಾಗಯ. ನಿಮ್ಗೇನಾಯ್ತು? ಹೆದರಬೇಡಿ. ಸಂತಸವ ತಾಳ್ದರು ಹೆದರ್ಬೇಡ. ನೀನು ಪಕ್ಕನೆ ಹೇಳುವಾಗ ನನಗೊಂದ್ಸಲ ಹೆದರಿಕೆ ಆಯ್ತು. ಬಾ ಬಾ, ಇದು ನನ್ನ ಗುಡಿಸಲು, ನಾನು ಎಲ್ಲಿದ್ದೇನೆ? ನನ್ನ ಮನೆಯಲ್ಲಿ. ನಾನು ಇಲ್ಲಿಗೆ ಹೇಗೆ ಬಂದೆ? ನಾನು ಎತ್ಕೊಂಡ್ ಬಂದೆ. ನನ್ನಲ್ಲಿ ಯಾರು ತಂದದ್ದು? ನಾನ್ ತಂದದ್ದು ಮಾರೆ. ಇದೆಂತದ್ದು? ಇದು ಕೈ ಕಟ್ಟು, ಇದು ತೋಳು ಕಟ್ಟು, ಇದು ಹುಲಿ ಚರ್ಮ, ಅಪ್ಪ ಮಾವಿನ ಸೊಪ್ಪು. ಅವಾಗ ಹೆದರಿದ್ದಾನೆ, ಮುಂದೆ ಬರ್ಲಿಕ್ಕೆ. ಹೆದರ್ಬೇಡ ಅಬ್ಬ. ಏ ದೂರ ಯಾಕೆ? ನಾನು ಮನ್ಸ. ನಾನು ಇಂಥದ್ದೇ ಒಂದು ನೋಡಿದ್ದೇನೆ ಸ್ವಲ್ಪ ಹೊತ್ತಿನ ಮೊದಲು. ಅದಲ್ಲ, ಕಾಡ್ನಲ್ಲಿದ್ದದ್ದಲ್ಲ ಇದು. ಹಗ್ಗಲಾಗಿ ಸಿಕ್ಕಿದ್ದು ಹಿಡ್ಕೊಂಡಿದ್ದೇನೆ ನಾನು. ಅದು ಬಾಲ ಮಾರೆ. ಯಾರದ್ದು? ಅದು ಹುಲಿದ್ದು, ನಂದಲ್ಲ. ಊರಲ್ಲಿ ಬಾ, ಹೆದರ್ಬೇಡ ಬಾ. ನೀವು ಯಾರು? ನಾನು ಪುಂಗವ. ಹಾಗಂದ್ರೆ ಪುಂಗವ ಈ ಕಾಡಿನ ಜನರಿಗೆಲ್ಲ ಒಡೆಯ. ಪೊಂಗ ಪುಂಗವ, ಪೊಂಗ ಅಲ್ಲ ಮಾರೆ, ಪುಂಗವ. ನೀವ ನನ್ನನ್ನು ಯಾಕೆ ಇಲ್ಲಿಗೆ ತಂದದ್ದು? ಇದೆಂತದ್ದು? ಇದು ಇವಳು ನೋಡಿ ಅಪ್ಪಯ್ಯ, ನಾನು ಇದ್ರ ಹಾಗೆ ಕಾಣುತ್ತೇನೆ ನಾನು. ನೀನು ಆ ಹಿಂದೆ ಒಂದು ಕಟ್ಟುಕೊಂಡಿದೆಯಲ್ಲ, ಅದನ್ನು ನೋಡಿ ಇದು ಅಂತ ಹೇಳಿದೆ. ಚಂದ ಆಯ್ತು, ಚಂದ ಆಯ್ತು. ಇವಳು ನನ್ನ ಮಗಳು. ಮಗಳು? ನನ್ನ ಮಗಳು, ಮಗಳು, ನಿಮ್ಮ ಮಗಳೇ? ನನ್ನ ಮಗಳು. ಸತ್ಯ? ಸತ್ಯ. ಯಾಕೆ? ಅಲ್ಲ, ಇದೀಗ ಅದು ಹಾಗೆ ಹೇಗೆ? ಅದು ಅಪ್ಪ ಮಗಳು ಹಾಗೆ. ಅಪ್ಪಗಿದ್ದ ಅಮ್ಮ ಉದ್ದ. ಆಯ್ತು, ನಾನು ಏ, ಬರ್ತೇನೆ. ಇಲ್ಲಿ ಬಾ. ನೀನು ನನ್ನ ಪ್ರಾಣ ಉಳಿಸಿದವ. ಯಾರು? ನೀನು. ಏನ್ ಮಾಡಿದೆ? ಹುಲಿ ನನ್ನ ಮೈ ಮೇಲೆ ಹಾರಿದ್ದು. ಯಾವ ಹುಲಿ? ಅಲ್ಲಿ ಕಾಡಿನಲ್ಲಿ. ಯಾವಾಗ? ನೀನೇ ಬಾಳ ಬಾಲ ಹಿಡಿದದ್ದು ನೀನು. ಹಾ, ಅದನ್ನು ನೀನು ಹೇಳ್ಕೊಂಡದ್ದು. ನಿನ್ನ ಮೈ ಮೇಲೆ ಹಾರಿದ್ದು ನಾನು. ನನಗೆ ಏನು ಅಂತ ಗೊತ್ತಾಗ್ಲಿಲ್ಲ. ನೀನು. ಬಾಲ ಹಿಡಿದದ್ದು ನೆನಪುಂಟು. ನೆನಪು. ಉಳಿದದ್ದು ಯಾವುದು ನೆನಪಿಲ್ಲ. ಇಲ್ಲ. ನೆನಪಿರುವುದಕ್ಕೆ ಎಲ್ಲಿಂದ ಸಾಧ್ಯ? ನಿನಗೆ ಮತಿಯೇ ಇರಲಿಲ್ಲ, ಮೈಯೆಲ್ಲ ಗಾಯವಾಗಿ ಹೋಗಿತ್ತು, ಹಾಗೆ ಹೊತ್ತುಕೊಂಡು ಬಂದದ್ದು. ನನ್ನ ಪ್ರಾಣ ಉಳಿಸಿದ ದೇವರು ನೀನು. ಇದೆಂತದ್ದು? ಅದು ಗಾಯ. ಅಲ್ಲ, ಇದು ಅದು ತಾಯಿತ ನಾನು ಕಟ್ಟಿದ್ದು. ಆಯ್ತು. ಯಾರು ಕಟ್ಟಿದ್ದು? ನಾನೇ ನನ್ನ ಮಗಳು ಕಟ್ಟಿದ್ದು. ಹಾಗಾಗಿ ನೀನು ಎದ್ದದ್ದಲ್ದ ರಕ್ಷೆಗೆ ಬೇಕಾಗಿ ನನಗೆ. ಹೌದು ಹೌದು, ನೀನು ಕಟ್ಟಿದ್ದು. ಹೌದು. ಆಯ್ತು, ನನ್ನ ಕತೆ ಮುಗೀತಾ ಅಂತ. ಇಲ್ಲ ಇಲ್ಲ, ಇನ್ನೊಂದು ಇದು ಏಳ್ಲಿಕ್ಕೆ ಕಟ್ಟಿದ್ದ, ಬೀಳ್ಲಿಕ್ಕೆ ಕಟ್ಟಿದ್ದ? ಹೇಳ್ಲಿಕ್ಕೆ ನೀನು ಹೇಳ್ಬೇಕು. ಹೌದು ಹೌದು ಹೌದು. ಆಯ್ತು, ನಾನು ನಿಲ್ಲು, ಹೋಗ್ಬಾರ್ದು. ನೀನು ಇಲ್ಲೇ ಇರ್ಬೇಕು, ನಮ್ ಜೊತೆನೇ ಇರ್ಬೇಕು. ಹೌದಾ? ಹಾ ಯಾಕೆ ಮಗಳೇ, ಯಾಕೆ ಇರ್ಬೇಕು? ಇಲ್ಲಿ ಬಾ. ಯಾಕೆ ಇರ್ಬೇಕು? ನಮ್ ಜೊತೆ ಇದ್ದು ನಮ್ ಜೊತೆಯಲ್ಲಿ ಊಟ ಆಟ ಎಲ್ಲ ಜೊತೆ ಆಗಿದ್ರೆ ಊಟ ಕೊಡ್ತೀರಾ? ಖಂಡಿತ ಕೊಡ್ತೇನೆ. ಹೌದಾ? ಹಾ. ಹಾಗಿದ್ರೆ ಇಷ್ಟು. ಹೌದು, ನೀವು ಇಷ್ಟೇ ತಿಂತೀರಾ? ಹೌದು, ಇಷ್ಟು ತಿನ್ನೋದಿದ್ರೆ ಇಷ್ಟು ದೊಡ್ಡದಾಗ್ತದ. ಹೌದಾ? ಮಾಂಸ ಮಾಂಸ? ಹೌದಾ? ಯಾವುದರ ಮಾಂಸ? ಹೌದಾ? ಹಂದಿ ಮಾಂಸ, ಆಯ್ತು ಮೊಲ ಮಾಂಸ. ಎಲ್ಲಿಂಟು ಊಟ? ಈಗ ಅಲ್ಲ, ಮತ್ತೆ? ಅದು ನನ್ನ ಮಗಳು ಬಡಿತಾಳೆ. ಮಗಳೇ, ಅಪ್ಪಯ್ಯ ನೋಡಿಲ್ಲಿ, ಇವ ಎದ್ದಿದ್ದಾನೆ. ಇವನಿಗೆ ಬೇಕಾದ್ದನ್ನು ಯಾವುದೆಲ್ಲ ಬೇಕು ಎಲ್ಲೆಲ್ಲವನ್ನು ನೀನೇ ಹೇಳಿಕೊಡ್ಬೇಕು. ನನಗೆ ಹೇಳುವುದಕ್ಕಾಗುವುದಿಲ್ಲ. ಯಾಕೆ? ಸಣ್ಣ ಹುಡುಗರು ನೋಡು, ನನ್ನ ಮುದಿ ತಲೆಗೆ ಯಾವುದು ಓಡುವುದಿಲ್ಲ. ಹಾಗೆ ಈಗ ಯಾವುದು ಓಡುದಿಲ್ಲಪ್ಪಯ್ಯ ತಲೆಗೆ ನಿಮ್ಗೆ? ಯಾವುದು ಹೋಗಿ ಹೊಳೆಯುವುದಿಲ್ಲ. ಯಾರು ಹೇಳಿದ್ದು ಓಡುದಿಲ್ಲ? ಹೌದಪ್ಪಯ್ಯ. ಓಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ನಿಲ್ಲಿಸಲಿಕ್ಕೆ ಗೊತ್ತಿಲ್ಲ. ಮಗನೇ ನೀನ್ ಇಲ್ಲೇ ಇರು. ಅವಳು ಏನು ಹೇಳ್ತಾಳೆ ಅದನ್ನು ಕೇಳು. ಇದು ನನ್ನೊಟ್ಟಿಗೆ ಇದು ಅಂತ ಹೇಳಿಕ್ಕೆ ಅದು ಭೂತವ.
ಅದ್ಭುತ. ನಾನು ಇನ್ನು ಅವಳೊಟ್ಟಿಗೆ ಇರ್ಬೇಕು. ಅವಳೊಟ್ಟಿಗೆ ಇರ್ಬೇಕು. ಊಟ ಎಲ್ಲ ಕೊಡ್ತಾರೆ. ಖಂಡಿತ ಕೊಡ್ತಾಳೆ. ಆಯ್ತು. ನಿನಗೆ ಏನೆಲ್ಲ ಬೇಕು ಎಲ್ಲವನ್ನು ಕೊಡ್ತಾಳೆ. ಆಯ್ತು. ಮಾತ್ರ ಜಾಗ್ರತೆ. ನೀನು ಹುಡುಗ ಅಲ್ವಾ, ಹಾಗೆ ನನ್ನ ಮಗಳು ಸಣ್ಣವಳು ಪಾಪ. ನಾನು ಹುಡುಗ, ನನ್ನ ಮಗಳು ಅವಳು ಅವಳು ಮಗಳೇ ಹುಡುಗಿ ಹುಡುಗಿ ಅದು ಗೊತ್ತಾಗ್ತದೆ ನಿನಗೆ ಅಪ್ಪೆ. ಅವಳು ಹುಡುಗಿ ಜಾಗ್ರತೆ. ನಾನು ಒಳಗೆ ಸ್ವಲ್ಪ ವಿಶ್ರಾಂತಿ ಪಡಿತೇನೆ, ಆಮೇಲೆ ಬೇಟೆಗೆ ಹೋಗ್ತೇನೆ, ಮಾಂಸ ತರ್ತೇನೆ, ಎಲ್ಲ ಸಿದ್ಧ ಆಗಬೇಕು. ಗಾಡಿ ಬಗ್ಗೆ ಅಲ್ಲಿ ನೀವು ಹೋಗ್ತೀರಿ ಇಲ್ವಾ? ಮೊದಲೇ ಹೆದರಿದ್ದಾನವ. ಹೆದರ್ಬೇಡ. ಓಯ್ ಇಲ್ಲಿ ಬಾ. ನಿನ್ನ ಹೆಸರು ಹೇಗೆ? ಗೊತ್ತಿಲ್ಲ. ಗೊತ್ತಿಲ್ಲ. ನಾನು ಗುಂಡ ಅಂತ ಕರೀರಾ? ನಾನು ಹಾಗೆ ಕಾಣ್ತೇನೆ. ಗುಂಡು ಗುಂಡು ಕಾಣ್ತೀನಿ ನೀನು. ಹೌದಾ? ಏ ಗುಂಡ. ಏ ಗುಂಡಿ. ಅಯ್ಯೋ ದೇವ್ರೆ, ಅದಾಗುದಿಲ್ಲ. ನನ್ನ ಹೆಸರು ಹಾಗಲ್ಲ. ನಾನು ಗುಂಡ ಆದ್ರೆ ನೀನು ಗುಂಡಿ. ಅದು ಹಾಗಾಗುದಿಲ್ಲ. ಆಗುದಿಲ್ಲ. ಆಗುದಿಲ್ಲ. ಅದ್ಯಾಕೆ? ನನ್ನ ಹೆಸರು ಸ್ವೈರಿಣಿ ಅಂತ. ಸ್ವೈರಿಣಿಯ? ಹೌದು ಹೌದು, ಸ್ವೈರಿಣಿ. ಸ್ವೈರಿಣಿ ಅಂತಾನೆ. ಹೌದಾ? ಹೌದು ಹೌದು ಹಾ. ಹೌದು. ನನಗೆ ಯಾಕೆ ನಿನ್ನ ಹೆಸರು? ಅಲ್ಲಿ ನೀ ಕರಿಬೇಕಿದ್ರೆ ನನ್ನ ಯಾಕೆ ಹೇಗೆ? ಹೇಳಿರಲ್ಲ? ಹಾಗಲ್ಲ, ನೀನು ಅದು ಇದು ಅಂತ ಕರಿಬಾರ್ದಲ್ವಾ? ಇವಳೆ ಅಂತ ಕರೆದ್ರೆ ಹಾಗಾಗಬಹುದು. ಹಾಗಾಗಬಹುದು. ಏ ಗುಂಡ, ನಿನಗೆ ಏನಾದ್ರೂ ಬೇಕಿದ್ರೆ ನನ್ನಲ್ಲಿ ಕೇಳಿಕೊ. ಯಾವುದಕ್ಕೂ ಸಂಕೋಚ ಮಾಡಬೇಡ. ಕ್ರೀಡಿಸುತ್ತ ಮರದ ಮರೆಯೂ ನೋಡಿ, ಮರದ ಮರೆಯೂ ನೋಡಿ ಸ್ವೈರಿಣಿ ಸ್ಮರಣತಾ ಸ್ಮರಣತಾಪದಿ ಪಾಡು ಪಡುತ್ತ ತಾಪದಿ ಪಾಡು ಪಡುತ್ತ ಚಂದ್ರಶಿಲೆಯೋ ಕಡೆದ ಚಂದ್ರಶಿಲೆಯೋ ಕಡಿದ ವಿಗ್ರಹದಂದದ ಮೈಮಾಟ, ವಿಗ್ರಹದಂದದ ಮೈಮಾಟವನು ಕಂಡು ಕಂಡು ಕಂಡಂದು ನಿಷಾದ ಕಲ್ನಿಕಿ ನಿಷಾದ ಕಲಿಕೆಯುದಳಿಂತು ಅವನುಳ್ಳ ಮರದ ಮರೆಯೋ ನೋಡಿ ನನಗ್ಯಾಕೆ ಹೀಗಾಗುವುದು? ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೀನಿ. ಮೈಯೆಲ್ಲ ಬಿಸಿ 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 ಆಗುವುದು ಸ್ವಾಮಿ. ಆಮೇಲೆ ಚಳಿ 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 ಆಗುವುದು. ಒಮ್ಮೆ ಬಿಸಿ ಒಮ್ಮೆ ಚಳಿ. ಇಂತಹ ಅನುಭವ ಇದುವರೆಗೆ ಆದದ್ದೇ ಇಲ್ಲ. ಇದಕ್ಕೆಲ್ಲ ಕಾರಣ ಯಾರು? ಆ ಮಾರನ ಬಾಧೆ, ಆ ಮಾರನ ಬಾಣದ ಹತಿಯಿಂದ ಈ ಹೊತ್ತಿಗೆ ನಾನು ತತ್ತರಿಸ್ತಾ ಇದ್ದೇನೆ. ಮಾತ್ರ ಅಲ್ಲ, ಇದಕ್ಕೆಲ್ಲ ಕಾರಣ ಓಯ್ ಒಲ್ಲೋಡಿ ಎಂತದು? ಅವನೇ ಚಂದ್ರಶಿಲೆಯನ್ನು ಕಡದಂತಹ ಮೈಮಾಟ. ಯಾವುದೇ ಹೆಣ್ಣಾದ್ರೂ ಕೂಡ ಒಂದು ಹುಡುಗನನ್ನು ಕಂಡಾಗ ಆತನ ರೂಪಕ್ಕೆ ಸೋಲುತ್ತಾಳೆ. ನಾನು ಹಾಗೆ ಇವನ ರೂಪಕ್ಕೆ ಸಂಪೂರ್ಣ ಮರುಳಾಗಿ ಹೋಗಿದ್ದೇನೆ. ಆದ್ರೆ
ಒಂದು ಕೈ ಸೇರಿ ಚಪ್ಪಾಳೆ ಆಗುವುದು, ಹಾಗಲ್ಲ. ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗುವುದು. ಏನೋ ಹುಡುಕ್ತಾ ಇದ್ದಾನೆ, ಏನೋ ಮಾಡ್ತಾ ಇದ್ದಾನೆ, ಇವರಲ್ಲಿ ಮಾತನಾಡಬೇಕು, ಇಲ್ಲೇ ಉಳಿಯುವುದಲ್ಲ, ಅವನಲ್ಲೇ ಮಾತನಾಡಿಸ್ತೇನೆ. ಓಯ್ ನಿನ್ನಲ್ಲೇ ಕಾಡಿನ ಹಳ್ಳದುಳಾಡುವುದಿದು ನಗೆ ಕೇಳಲ್ಲವೇ ಚೆಲುವನೆ ಬಾರೋ ಚೆಲುವ ಚೆಲುವ ಆಡುವುದಿದು ನಗೆ ಗೇಡಲ್ಲವೇ ಚೆಲುವನೆ ಬಾರು ನಗೆ ಗೇಡಲ್ಲವೇ ಚೆಲುವನೆ ಬಾರು ನಗೆ ಗೇಡಲ್ಲವೇ ಚೆಲುವನೆ ಬಾರು ಚೆನ್ನಿಗ ಬಾರು ಚೆಲುವನೆ ಬಾರು ಕೂಡಿ ವನದಿ ಸುತ್ತಾಡಿ ಸೊಗಸ ನಾವು ಕೂಡಿ ವನದಿ ಸುತ್ತಾಡಿ 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 ಸೊಗಸ ನಾವು ಸೊಗಸ ನಾವು ಸೊಗಸನು ಸೊಗಸನು ನಾವು ನೋಡಿ ನಲಿವ ಚೆಲ್ಲಿಗ ಬಾರು ನಾವು ನೋಡಿ ನಲಿವ ನೋಡಿ ನಲಿವ ನೋಡಿ ನಲಿವ ಚೆಲ್ಲಿಗ ಬಾರು ಚೆಲುವನೆ ಬಾರು ಚೆಲ್ಲಿಗ ಬಾರೋ ಕಾಡಿನ ಹಳ್ಳದುಳಾಡುವುದಿದು ಆಡುವುದಿದು ನಗೆಗೇಡಲ್ಲವೇ ಚೆಲುವನೆ ಬಾರೋ ನಗೆಗೇಡಲ್ಲವೇ ಚೆಲುವನೆ ಬಾರೋ ಚೆನ್ನಿಗ ಬಾರೋ ಚೆಲುವನೆ ಬಾರೋ ಚೆನ್ನಿಗ ಬಾರೋ ಯಾವಾಗ ನೋಡಿದ್ರು ಗುಂಡ 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 ಅಂತ ಕರೀತಾ ಇರ್ತೀಂತ ಆ ಹಿಂಸೆಯನ್ನು ಸಹಿಸುವುದಕ್ಕೆ ಆಗದೆ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ದೊರಕಬೇಕು ಅಂತ ಗುಡಿಸಲನ್ನು ಬಿಟ್ಟು ನೋಡಿ ಇಲ್ಲಿಗೆ ಬಂದದ್ದು. ನೀನೇನ್ ಮಾಡುವುದು ಇಲ್ಲಿ? ಈ ನೀರಿನಲ್ಲಿ ನಾನು ಈಜಾಡ್ತಾ ಇದ್ದೇನೆ, ನೀರಿನಲ್ಲಿ ಆಟ ಆಡ್ತಾ ಇದ್ದೇನೆ. ಒಲಿ ನೋಡು ಅಕ್ಕ, ನೋಡು ಹೌದು ಹೌದು, ನೀರಿನಲ್ಲಿ ಆ ಮೀನುಗಳು ಈಜು ಅಂದವನ್ನು ನೋಡುವಾಗ ಮನಸ್ಸಿಗೆ ಸಂತೋಷ ಆಗ್ತದೆ. ಕಪ್ಪೆ ಅಯ್ಯೋ ಏನಾಯ್ತು? ಪ್ರಾಣವೇ ಹೋಗ್ತಿತ್ತು ನಂದೀಗ. ಇಲ್ಲ, ಅದು ಬದುಕಬೇಕು ಅಂತ ಅದು ಕೆಳಗೆ ಹಾರಿತು. ನಿನ್ನ
ಬಂದೆ ಅಲ್ಲ ನೀನು. ಏ ಗುಂಡ, ನೀನು ದೂರ ಹೋಗು. ಅಲ್ಲ ದೂರ ಕೂತ್ಕೋ. ನಾನು ಮಾತನಾಡೋದು ನಿನಗೆ ಆಗೋದಿಲ್ವಾ? ನೀನು ಮೈ ಮೇಲೆ ಬೀಳುದಕ್ಕೆ ಅಲ್ಲಿ ಹೋಗು. ನನಗೆ ಅಭ್ಯಾಸ ಇಲ್ಲ. ನನಗೆ ಕಿವಿ ಕೇಳ್ತದೆ ಅಲ್ಲಿ ಹೋಗು. ನಾ ಇಲ್ಲೇ ಇರುವುದು. ಮಾತಾಡು. ಏ ಗುಂಡ, ಇಲ್ಲಿ ಬಂದಿಯಲ್ಲ, ನನ್ನನ್ನು ಬಿಡ್ಲಿಲ್ಲ ನೀನು. ಎಲ್ಲಿ ಹೋದ್ರು ಬಿಡುದಿಲ್ಲ. ನಾನು ಎಲ್ಲಿ ಹೋದ್ರು ನಾನು ಬಿಡುವುದಿಲ್ಲ. ಎಂತದ ಪ್ರಾರಬ್ಧ? ನಿಂಗೆ ಹೊತ್ತಿಗೆ ನಾನು ಮಾಡಿ ಹಾಕೋದಿಲ್ವಾ? ಪ್ರಾರಬ್ಧ ಅಂತ ಹೇಳ್ತೀಯಾ? ನನಗೆ ಯಾರಿದ್ದಾರೆ ನನ್ನ ಬಿಟ್ರೆ? ನೀನು ಇಲ್ಲಿಗೆ ಯಾಕೆ ಬಂದ? ಅಲ್ಲ, ಮಕ್ಕಳ ಹಾಗೆ ಆಡ್ತಾ ಇದ್ದೀರ ನೀನು ಯಾವುದು? ನೀರಿನಲ್ಲಿ. ಏನಾಯ್ತು ಇಷ್ಟೊತ್ತು ಸರಿ ಇದ್ದಿ? ಅಯ್ಯೋ ದೇವ್ರೆ, ನಿನ್ನ ಅವಸ್ಥೆ ನೋಡಿ. ಏನಾಯ್ತು? ಮತ್ತೆ ನೀನು ಸಣ್ಣ ಮಗುವಲ್ಲ ನೀನು. ಮಗುವಲ್ಲ? ಅಲ್ಲಲ್ಲ, ಮಕ್ಕಳ ಹಾಗೆ ಇಲ್ಲಿ ನೀನು ಆಡಬಾರ್ದು. ನೀನು ಆಡಬಾರ್ದ? ಆಡಬಾರ್ದಪ್ಪ. ಮತ್ತೆ ಏನ್ ಮಾಡ್ಬೇಕು? ಇದನ್ನು ಯಾರಾದ್ರೂ ನೋಡಿದ್ರೆ ಏನ್ ಹೇಳ್ತಾರೆ? ನಾನ್ ನೆಗಾಡುವುದಲ್ಲ, ಅವರೂ ನೆಗಾಡ್ತಾರೆ. ಅಂದ್ರೆ ಆ ರೀತಿ ಉಂಟು ಅಂತ. ನೀರಿನಲ್ಲಿ ನಾವು ಆಟ ಆಡ್ಲಿಕ್ಕಿಲ್ವ? ನಾವು ಆಡಬಾರ್ದು, ಹಾಗೆಲ್ಲ ಆಡಬಾರ್ದು. ಹೌದಾ? ನಮ್ಮ ಆಟವೇ ಬೇರೆ. ಹೌದಾ? ಹೌದು. ಅದೇನು ಆಟ? ನೀನು ಆಟಕ್ಕೆ ಬರ್ತೀಯ ನೀನು? ಇಲ್ಲ ಇಲ್ಲ, ಯಾಕೆ? ನನಗೆ ಆಟ ಬೇಡ. ನಾನು ಇದ್ದೇನೆ ಒಟ್ಟಿಗೆ. ಬೇಡ, ನೀನಿದ್ದ ಕಾರಣ ಆಟ ಬೇಡ. ಅಯ್ಯೋ, ಜೊತೆಯಾಗಿ ನಾನು ಬರ್ತೀನಿ, ಒಟ್ಟಿಗೆ ಆಟಕ್ಕೆ ಹೋಗೋಣ. ಬೇಡಪ್ಪ, ನಿನ್ನನ್ನು ಯಾರು ಸಹಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಹಾಗಲ್ವೋ, ನಾನೊಬ್ಬಳೇ ಹೋಗುದಲ್ಲ, ನನಗೂ ಜೊತೆಗಾರರು ಬೇಕು. ಹಾಗೆ ನಾವಿಬ್ಬರು ಒಟ್ಟಿಗೆ. ನಿನಗೆ ಜೊತೆ ಇಲ್ವಾ? ಇಲ್ಲ, ಜೊತೆ ಇಲ್ಲ. ಹೌದಾ? ಹೌದು. ಅಲ್ಲ, ಮತ್ತೆ ನನ್ನನ್ನು ಯಾಕೆ ಪೀಡಿಸ್ತಾ ಇದ್ದೀಗೆ? ಯಾರು ಪೀಡಿಸುವುದು? ನಾನು ಪೀಡಿಸಿದ್ನಾ? ಮತ್ತೆ ನನ್ನೊಟ್ಟಿಗೆ ನಾನು ಇಲ್ಲಿ ಕುಳಿತುಕೊಂಡಿದ್ದೆ, ಇಲ್ಲಿಗೆ ಬಂದಿದ್ಯಲ್ಲ. ನಾನು ಒಬ್ಬಳು ಎಲ್ಲಿ ಹೋಗುವುದು? ನಾನು ಎಲ್ಲಿಗಾದ್ರೂ ಹೋಗು, ಸಾಯಿ, ನನಗೆ ನಾನು ಸಾಯ್ಬೇಕಾ? ನೀನು ನನಗೆ ಗೊತ್ತುಂಟು, ನೀನು ಸಾಯ್ಲಿಕ್ಕಿಲ್ಲ. ಅಂದ್ರೆ ಅಂದ್ರೆ ಯಾರನ್ನಾದ್ರೂ ಕೊಲ್ತಿ ಅಂತ, ಆದ್ರೆ ನೀನು ಸಾಯ್ಲಿಕ್ಕೆ. ಹಾಗೆ 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 ಅದೇನೇ ಇರ್ಲಿ, ಜೊತೆಯಾಗಿ ನೀನು ಬರ್ಬೇಕು. ಎಲ್ಲಿಗೆ? ಒಂದು ತಿರುಗಾಟ ಮಾಡುವ ಅಂತ ಒಂದು ಆಸೆ ನನಗೆ. ನಾನು ಇಲ್ಲಿ ನೋಡಿ ಈ ಸೌಂದರ್ಯವನ್ನು ನೋಡ್ತಾ ಇಲ್ಲಿ ಸಂತೋಷ ಆಗ್ತದೆ. ಆ ಮೀನುಗಳು ಈಜೋ ಚಂದ ನೋಡು, ಆ ಕಪ್ಪೆಗಳು ಹಾರುದು ಚಂದ. ಈ ನೀರಿನಲ್ಲಿ ಎಷ್ಟು ಹೊತ್ತು ಕುಳಿತುಕೊಳ್ಳುವ ಆಗ್ತದೆ. ಹೌದಾ? ಅಲ್ಲಿ ಏನುಂಟು? ಮತ್ತೆ? ಇಲ್ಲಿ ನೋಡು. ಇಲ್ಲಿ ಏನುಂಟು? ಅಯ್ಯೋ, ಇಲ್ಲಿ ಅಂದ್ರೆ ಇಲ್ಲಿ ಅಲ್ಲ, ಮತ್ತೆ ಸ್ವಲ್ಪ ಹಿಂದೆ ಹೋಗುವ ಅಂತ. ಹಿಂದೆ? ಹೌದು ಹೌದು. ಹಿಂದೆ ಅಲ್ಲಿ ಕಾಡಿಗೆ ಹೋಗುವ. ಕಾಡಿಗೆ ಹೋದ್ರೆ ಪ್ರಕೃತಿಯನ್ನು ನೋಡೋಣ. ಇದಕ್ಕಿಂತ ಚಂದದ ದೃಶ್ಯ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು ನೋಡಬಹುದು. ಹೌದಾ? ಮಾತ್ರ ಅಲ್ಲ, ಮತ್ತೆ ನಿನಗೆ ಹಸಿವಾದ್ರೆ ಅಲ್ಲಿ ತಿನ್ನುವುದಕ್ಕೂ ಉಂಟು. ಏನುಂಟು? ಹಣ್ಣುಂಟು. ಹಣ್ಣು? ಹಣ್ಣು ಕಾಡಿನಲ್ಲಿ? ಕಾಡಿನಲ್ಲಿ. ಎಲ್ಲಿರುವುದು? ಒಂದೇ ಮರದಲ್ಲಿ 2 ಹಣ್ಣುಂಟು. ಎರಡೇ ಇರುವುದಾ? ನಿಮಗೆ ಸಾಕಾರು ಹೆಚ್ಚು ಬೇಕು. ಕಾಡಿನಲ್ಲಿ? ಕಾಡಿನಲ್ಲಿ, ಮರದಲ್ಲಿ. ಸತ್ಯ? ಮಾತ್ರ ಅಲ್ಲ, ನಿನಗೆ ನಾನು ಜೇನು ಕೊಡ್ತೇನೆ. ಜೇನು ಕೊಡ್ತೀಯ? ಜೇನು ಸಿಹಿ 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 ಸಿಹಿ. ನಿನಗೆ ಅಭ್ಯಾಸ ಉಂಟಾ? ಜೇನು ತೆಗಿತೀಯ? ಜೇನು ತೆಗಿತೇನೆ. ಜೇನು ತಿನ್ನುವ ಆಸೆ ಉಂಟಾ? ಹಣ್ಣು. ಸತ್ಯ? ಸುಳ್ಳು ಹೇಳಬಾರ್ದು. ಕೊಡ್ತೀಯಾ? ಹಾಗಿದ್ರೆ ಬರ್ತೇನೆ. ಕೊಡ್ತೀಯಾ? ಕೊಡ್ತೀಯಾ? ಬರ್ತೇನೆ. ಕೈ ಮುಟ್ಲಿಕ್ಕುಂಟು. ನಾನೇ ಬರ್ತೇನೆ. ಹೋಗಿಲ್ಲ, ಒಟ್ಟಿಗೆ ಹೋಗುವ. ಬಾ 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 ಬಾ. ನೋಡು ಸಖನೇ ಕಾಡ ಚೆಲುವನು, ಕಾಡ ಚೆಲುವನು, ನೋಡು ಸಖನೆ ಕಾಡ ಚೆಲುವನು, ನೋಡು ಸಖನೆ ಕಾಡ ಚೆಲುವನು, ಕಾಡ ಚೆಲುವನು, ಕಾಡ ಚೆಲುವನು, 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 ನೋಡು. ನೋಡು ಸಖನೆ ಕಾಡ ಚೆಲುವನು, ಸಖ ನೋಡು ಸಖನೆ ಕಾಡ ಚೆಲುವನು, ನೋಡು 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 ಕಾಡ ಚೆಲುವನು, ಕಾಡ ಚೆಲುವನು, ಸಖನೆ ಕಾಡ ಚೆಲುವನು, ಮರದೊಳಲ್ಲಿ ಪಾಡುತ್ತಿರು
ಪಾಡುತ್ತಿರುವ ಪಿಕಗಳಿರುವನು ಮರದೋಳಲ್ಲಿ ಪಾಡುತ್ತಿರುವ ಪಿಕಗಳಿರವನು 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 ಚಂಚು ಹವಳ ನೋಡು ಗಿಳಿಯ ಚಂಚು ಹವಳ ನೋಡು ಗಿಳಿಯ ನೋಡು ಗಿಳಿಯ ನೋಡು ಗಿಳಿಯ ನೋಡು ಗಿಳಿಯ ನೋಡು ಗಿಳಿಯ ಚಂಚು ಹವಳ ಜೋಡಿ ಚಿಗರೆ ಪ್ರಣಯ ದಾಟ ಆಡು ತಿರುವ ಸೊಗದ ನೋಟ ಜೋಡಿ ಚಿಗರೆ ಜೋಡಿ ಚಿಗರೆ ಜೋಡಿ ಚಿಗರೆ ಪ್ರಣಯದಾಟ 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 ನೋಡು ಪ್ರಣಯದಾಟ ಪ್ರಣಯದಾಟ ಜೋಡಿ ಚಿಗರೆ ಪ್ರಣಯದಾಟ ಜೋಡಿ ಚಿಗರೆ ಪ್ರಣಯದಾಟ 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 ಆಡುತ್ತಿರುವ ಸೊಗದ ನೋಟವ ನೋಡು ಸಕನಿ ಕಾಡ ಚೋದನು
ಪ್ರಣಯದಾಟ ಪ್ರಣಯದಾಟ ಆಡುತ್ತಿರುವ ಸೊಗದ ನೋಟ ಆಡುತ್ತಿರುವ ಸೊಗದ ನೋಟ ಆಡುತ್ತಿರುವ ಸೊಗದ ನೋಟ ನೋಡು ಸಗಲಿ ಕಾಡ ಚೆಲುವನು ಮರದೋಡಲ್ಲಿ ಪಾಡುತ್ತಿರುವ ಪಿಕಗಳಿರವನು ಮರದೊಡಲ್ಲಿ ಪಾಡುತ್ತಿರುವ ಪಿಕಗಳಿರವನು ನೋಡು ಸಗಲಿ ಕಾಡ ಚೆಲುವನು ಪಾಡುತ್ತಿರುವ ಪಿಕಗಳಿರವನು ಸಕನಿ
ನಾನು ನನ್ನಷ್ಟಕ್ಕೆ ಇದ್ದೆ. ನನ್ನನ್ನೊಂದು ಬಲಿಪಶು ಮಾಡಿದ್ದಲ್ವ ನೀನೀಗ. ಎಷ್ಟು ಚಂದ ಕುಣಿತೀಯ ನೀನು. ನಿನಗೆ ಅದು ತೋರಿಸ್ತೇನೆ, ಇದು ತೋರಿಸ್ತೇನೆ, ಜೇನು ಕೊಡ್ತೇನೆ, ಹಣ್ಣು ಕೊಡ್ತೇನೆ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಬಂದು ನೀನು ನಾಟ್ಯ ವೈಭವ ಮಾಡಿದ್ದಲ್ಲ ಇಲ್ಲಿ. ನಾನು ಏನು ಮಾಡಬೇಕಿಲ್ಲಿ? ಸತ್ಯ ಹೇಳ್ಬೇಕಾ, ಎಷ್ಟು ದಿವಸ ಆಯ್ತು ಕುಣಿಯದು ನಾನು. ಅಂದ್ರೆ ಅಷ್ಟು ಆಸೆ ಇತ್ತು ಪಾಪ. ಸಂತೋಷ ತೀರಿಸಿಕೊಂಡು ಇವತ್ತು ಎಲ್ಲ ಆಗ್ಲಿಲ್ಲ ನಮಗೆ. ಇನ್ನು ಉಂಟು, ಕಾಲಾವಕಾಶ ಉಂಟು. ನನ್ನನ್ನೊಂದು ಬಿಟ್ಟು ಬಿಡು. ಯಾರು ಜೊತೆ ನೀನೇ ಬೇಕು. ಏನು ತೋರಿಸ್ತೇನೆ ಅಂತ ಹೇಳಿದ್ದಿ? ನಾನು ಮೋಸ ಮಾಡುವವಳಲ್ಲ. ಮತ್ತೆ ನಾನಾಗ ಹೇಳಿದಂತೆ ಒಂದೊಂದನ್ನು ತೋರಿಸ್ತೇನೆ ಎನ್ನುವ ಹಾಗೆ ಹೇಳಿದ್ದೇನೆ. ಹೌದು. ಓಯ್ ಓಯ್ ಅಲ್ಲಿ ನೋಡು, ಗಿಳಿ ಮರಿ ಅಲ್ಲಿ. ಹೌದು ಹೂವಲ್ಲಿ. ಹೌದು ಮರದಲ್ಲಿ. ಹೌದು ಅದು ಗಿಳಿಯ? ಗಿಣಿ. ಒಂದು ಗಂಡು ಒಂದು ಹೆಣ್ಣು. ಎರಡುಂಟು. ಹೌದು ಒಂದು ಗಂಡು ಒಂದು ಹೆಣ್ಣು. ನಿನಗೆ ಗೊತ್ತಾಯ್ತು? ಕುತ್ತಿಗೆ ಅದರಲ್ಲಿ ಗಂಡು ಯಾವ್ದು ಹೆಣ್ಣು ಯಾವ್ದು? ಕುತ್ತಿಗೆ ಸುತ್ತ ಒಂದು ಗೆರೆ ಉಂಟಲ್ವಾ, ಅದು ಗಂಡು ಗಿಳಿ. ಕುತ್ತಿಗೆ ಸುತ್ತ? ಹೌದು ಕಪ್ಪಿನ ಗೆರೆ. ಕಪ್ಪಿನ ಗೆರೆ ಗಿಳಿಗೆ. ಹೌದು ಅಲ್ವಾ? ಕಪ್ಪಿನ ಗೆರೆ ಇರ್ತದೆ ಸುತ್ತ ನೋಡು. ಕುತ್ತಿಗೆಯಲ್ಲಿ ಒಂದು ಗಿಳಿಗೆ ಕಪ್ಪಿನ ಗೆರೆ. ಹೌದು ಅಲ್ವಾ? ಹೌದು. ಆಯ್ತಾ? ಅದು ಗಂಡು. ಗೆರೆ ಇಲ್ಲದದು ಹೆಣ್ಣು. ಗೆರೆ ಇಲ್ಲದ ಹೆಣ್ಣು. ಹೌದು ಸರಿ, ಎರಡಾಯ್ತು. ಹಂಸ ಅದು ಬಿಳಿ ಹಂಸ. ಹೌದು ಬಣ್ಣ ಹಾಗೆ ಯಾವ ಬದಲಾಗುವುದೇ ಇಲ್ಲ, ಹಾಗೆ ಇರ್ತದೆ. ಹೌದು ಅದು ಜೊತೆಯಾಗಿ ಉಂಟು ಒಂದು ಗಂಡು ಒಂದು ಹೆಣ್ಣು. ಅದು ಹೇಗೆ ಗೊತ್ತಾಯ್ತು? ಗೊತ್ತಾಗಿದೆ. ಹೇಗೆ? ಹೆಣ್ಣಿನ ಸ್ವರದಲ್ಲಿ ಗಂಡು ಯಾವುದು ಹೆಣ್ಣು ಯಾವುದು? ಹೆಣ್ಣಿನ ಸ್ವರ ನೋಡಿ ಕುತ್ತಿಗೆಯನ್ನು ಹೀಗೆ ಮಾಡ್ತದಲ್ಲ, ಬ್ಯಾಕ್ ಸ್ವರ. ಹಾಗೆ ಒಂದ್ ರೀತಿಯ ಲಾಸ್ಯ ಉಂಟು, ಅದು ಹೆಣ್ಣು. ನೀನು ನನಗೆ ವಿವರಣೆ ಕೊಡುವಾಗ ಸರಿ ಕೊಡ್ಬೇಕು. ನಿನಗೆ ಗೊತ್ತಿಲ್ಲ ಅಂತ ನನ್ನಲ್ಲಿ ಹೇಳಲಿಕ್ಕೆ ಬರಬಾರ್ದು. ಹೇಳಲಿಲ್ಲ ಅಂತ ಬೇಡ. ಆಯ್ತು ಬೇಡ. ಆಯ್ತು. ಅಲ್ಲೋಡಂತೆ. ಏನು? ಅಯ್ಯೋ ಓ ನವಿಲು ಹಾಗಲ್ಲ, ಮತ್ತೆ ಹೀಗೆ. ಅದು ನವಿಲು. ಅದು ನೋಡು, ಅದು ಗಂಡು ಇನ್ನೊಂದು ಹೆಣ್ಣು ಜೊತೆಯಾಗಿ ಉಂಟು. ಅದರಲ್ಲಿ ಗಂಡು ಯಾವುದು ಹೆಣ್ಣು ಯಾವುದು? ಗರಿ ಬಿಚ್ಚಿ ಕುಣಿಯುತ್ತಾ ಇರುವಂತದ್ದು ಗಂಡು. ಹೌದು. ಗರಿ ಬಿಚ್ಚಿ ಕುಣಿದದ್ದು ಅದು ಗಂಡು. ಗರಿ ಇಲ್ಲದೆ ಅದಕ್ಕೆ ಸುತ್ತು ಬರ್ತಾ ಉಂಟಲ್ಲ, ಹೌದು ಅದು ಹೆಣ್ಣು. ಅದೇನು ತತ್ತು ವಿರುದ್ಧ? ಅದ್ಯಾಕೆ? ಇಲ್ಲಿ ಕುಣಿದದ್ದು ನೀನಲ್ವಾ? ಅಲ್ಲ, ನಮ್ಮ ನೋಡಿ ಅವತ್ತು ಕುಣಿತಾ ಉಂಟು. ಅಲ್ಲಿ ಗಂಡು ಕುಣಿಯುದಲ್ವಾ? ಹೌದು ಹೆಣ್ಣು ಕುಣಿದದ್ದು. ನಾನು ಬಯಸುದು ಗಂಡು ಕುಣಿಬೇಕು ಅಂತ, ಅದ್ರ ಮನಸ್ಸು ಮಾಡುವುದಿಲ್ಲ. ಇಲ್ಲಿ ನವಿಲು. ಹೌದೌದು, ಇದು ಅಪ್ಪ ಅದರದ್ದೇ ಅಪ್ಪ ಕೊಟ್ಟದ್ದು. ಹೌದು. ಹೌದಾ? ಹೇಗುಂಟು ಶೃಂಗಾರ? ಅದಕ್ಕಿಂತ ಇದು ಚಂದ ಉಂಟು. ಮೇಲೆ ಮುಗಿಲು ಕೆಳಗೆ ನವಿಲು. ನಿನಗೆ ಯಾಕೆ ಅಮ್ಮನು? ಅದು ಪ್ರಾಸೆಸ್ ಸರಿ ಇಲ್ಲ, ಅಷ್ಟು ಸರಿ ಇಲ್ಲ. ಅದೆಲ್ಲ ಹೇಳ್ಬೇಡ ನೀನು ಸುಮ್ಮನೆ. ಎಂತದ ಅಮ್ಮನು? ಒಂದು ರೀತಿ ಅಮ್ಮನು. ನನಗೆ ಅದೆಲ್ಲ ಕುತೂಹಲ. ಎಲ್ಲ ತೋರಿಸಿದ್ದಿ, ಗಿಳಿ ತೋರಿಸಿದ್ದಿ, ನವಿಲು ತೋರಿಸಿದ್ದಿ, ಹಂಸ ತೋರಿಸಿ. ನೋಡು, ಚಿಗರೆ ಮರಿಗಳು, ಜಿಂಕೆ ಮರಿಗಳು. ಎಂತ ಮರಿಗಳು? ಚಿಗರೆ ಮರಿಗಳು. ಹೌದು, ಜಿಂಕೆ ಮರಿಗಳು. ಒಂದು ಗಂಡು ಒಂದು ಹೆಣ್ಣು. ಅಲ್ಲಿಯೂ ಇದೇನು ಎಲ್ಲ ಜೊತೆ ಇರುವುದು, ಒಂದೊಂದು ಯಾವುದಿಲ್ವ ಇಲ್ಲಿ? ಕೋಡಿದ್ದದ್ದು ಗಂಡು, ಕೋಡಿಲ್ಲದ್ದು ಹೆಣ್ಣು. ಹೌದಾ? ಇಲ್ಲಿ ಕೋಡ್ ಉಂಟಲ್ಲ ಇದಕ್ಕೆ. ಯಾವುದಕ್ಕೆ? ಹೆಣ್ಣಿಗೆ. ಅಲ್ಲೂ ಉಂಟಲ್ಲ ಒಂದು ಕೋಡು. ಇಲ್ಲುಂಟಾ? ಇಲ್ಲಿ ಮೇಲೆ. ಅಲ್ಲ, ಅದೆಲ್ಲ ಜೊತೆಯಾಗಿ ಇರುವುದು ಏನದು? ಅಲ್ಲಿ ನೋಡಿದ್ಯಾ? ಅಲ್ಲ, ನಿನಗೆ ಕಾಣುವುದೇ ಅಂತದ್ದ ಜೊತೆ ಇರುವುದು? ಅದು ಆಟ ಆಡುವುದು. ಆಟ? ಹೌದು. ಏನಾಟ? ಪ್ರಣಯದ ಆಟ. ಹಾಗಂದ್ರೆ ಅದು ಪ್ರೀತಿ ಮಾಡುವುದು. ಹೌದಾ? ಮಾಡ್ಲಿ. ಏನು ಮಾಡ್ಲಿ? ಅದು ಮಾಡ್ತಾ ಉಂಟಲ್ಲ, ಮಾಡ್ಲಿ. ಅದನ್ನು ನೋಡುವಾಗ ಏನು ಅನ್ನಿಸುವುದಿಲ್ವಾ? ಏನು ಅನ್ನಿಸ್ತದೆ? ಅದೊಂದು ಓಡ್ತಾ ಉಂಟು, ಅದೊಂದು ನೀರಿನಲ್ಲಿ ಈಜುತ್ತಾ ಉಂಟು, ಅದು ಮರದಲ್ಲಿ ಕೂತು ಮಾತಾಡ್ತಾ ಉಂಟು, ಅಷ್ಟೇ. ದೊಡ್ಡ ಪೆದ್ದ ನೀನು. ಹೌದು, ಆಯ್ತು. ಅದರಲ್ಲಿ ದೊಡ್ಡದುಂಟಲ್ಲ, ಒಮ್ಮೆ ಸರಿಯಾಗಿ ನೋಡಂತೆ. ಏನು ನೋಡನ್ನು ಸರಿಯಾಗಿ ನೋಡೊಮ್ಮೆ. ಅಲ್ಲ, ಇದನ್ನು ಎಂತದನ್ನು ನೋಡುದು ಸರಿಯಾಗಿ? ನಾನು ಹೇಳಿದ್ದೀನಿ ಇದು ಅದು ಅಂತ ಹೇಳಬೇಡ. ನನಗೆ ಬೇಸರ ಆಗುದಿಲ್ಲ. ನಿನ್ನನ್ನು ನೋಡುದು ಯಾವಾಗಲೂ ನೋಡ್ತೇನೆ ನಾನು. ಮತ್ತೆ ಇವತ್ತು ಏನು ನೋಡುದು? ನಾನು ಚಂದ ಕಾಣೋದಿಲ್ವಾ? ಮತ್ತೆ ಇದೆಲ್ಲ ಇಷ್ಟ ಹಾಕಿಕೊಂಡ್ರೆ ಚಂದ ಕಾಣೋದು ಇದ್ದೀತ? ಇದನ್ನೆಲ್ಲ ತೆಗೆದಿಡು, ಆವಾಗ ಗೊತ್ತಾಗ್ತದೆ ನೀನು ಎಷ್ಟು ಚಂದ ಇದ್ದೀನಿ. ನಾನು ಹಾಕಿದ್ರು ಚಂದ, ಹಾಕಿದ್ರು ಚಂದವೇ. ಒಟ್ಟು ನನ್ನ ತಲೆ ತಿನ್ಲಿಕ್ಕೆ ಬಂದಿದ್ದಾಳೆ ನನ್ನನ್ನು ಹೇಳ್ಕೊಂಡು ಇಲ್ಲಿಗೆ. ನಾನು ನನ್ನಷ್ಟಾಗಿದ್ದ ಅಲ್ಲಿ ಅದು ತೋರಿಸ್ತಾನೆ, ಇದು ತೋರಿಸ್ತಾನೆ. ಎಲ್ಲಿಂಟು? ಹೌದು, ತೋರಿಸದಂತದ್ದು ಎಂತದಿಲ್ಲ, ಅವಳಂತ ಸುರು ಇಷ್ಟೇ. ಇಷ್ಟು ಹೊತ್ತು ನೀನು ಹೇಳಿಲ್ಲ ಹಣ್ಣು ಕೊಡ್ತೇನೆ ಅಂತ. ಹಣ್ಣು ಬೇಕಾ? ನೀನು ಕದ್ದು ಕೊಡುದಾ? ಯಾಕೆ ಅನುಮಾನ? ಯಾಕೆ ಅದಷ್ಟು ಮೆಲ್ಲೆ ಯಾಕೆ ಕೇಳುದು? ಅದನ್ನು ಹೇಳಿದಪ್ಪ, ಗಟ್ಟಿ ಹೇಳು. ಹಣ್ಣು ಬೇಕಾ? ಬೇಕು, ನಾನು ಕೊಡ್ತೇನೆ. ಆದ್ರೆ ಇಲ್ಲೇ ಅಲ್ಲ, ಮತ್ತೆ ಸ್ವಲ್ಪ ದೂರ ಹೋಗ್ಬೇಕು ನಾವು. ಇಲ್ಲಿ ಇದಕ್ಕಿಂತ ಚಂದದ್ದು ಬೇರೆ ತೋರಿಸಿದೆ. ಬೇರೆ ಉಂಟು. ಇಷ್ಟೇ ಅಲ್ವಾ? ಹಣ್ಣು ಕೊಡ್ತೇನೆ, ಜೇನು ಕೊಡ್ತೇನೆ. ಅಲ್ಲ, ಈಗ ಇಷ್ಟೇ ಸೌಂದರ್ಯ ಅಲ್ಲ? ಇಷ್ಟೇ ಅಲ್ಲ, ಇನ್ನು ತೋರಿಸ್ತಿ. ಇನ್ನೂ ಉಂಟು. ಈಗಲೇ ಇಷ್ಟ ಇತ್ತು,
ಇನ್ನು ಕರ್ಕೊಂಡು ಹೋಗಿ ಇನ್ನು ನೀನು ಪ್ರಾರಂಭ ಮಾಡಿದ್ರೆ ಇಲ್ಲಲ್ಲ ಇಲ್ಲ ನಿನ್ನ ಹಣೆಗೂ ಇಲ್ಲ. ಹೌದಾ? ಬೇಗ ಮುಗಿಸ್ತೇನೆ. ಹೌದಾ? ಹೋಗುವ. ಬಾ, ಬಾ. ಹೋಗು ಅಂತ ಓಡಿಕೊಂಡು ಬಂದಿದ್ದಾಳೆ, ಈಗ ಇಲ್ಲಿ ಬಿದ್ದರು. ಹೋಗೋ ಹೇಳೆ. ಕಾಲು 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 ಹೋಯ್ತು ನಂದು. ಕಾಲು ಅಂದ್ರೆ ಮುಕ್ಕಾಲು ಉಂಟಲ್ಲ, ನಮ್ಗೆ ಸಾಕಿಬ್ಬರಿಗೆ. ಬಾ. ಅಯ್ಯೋ ಹಾಗಲ್ಲ ಮತ್ತೆ ಗುಂಡ, ಕಾಲಿಗೆ ಮುಳ್ಳು ಕಚ್ಚಿತು. ಕಾಲಿಗೆ ಮುಳ್ಳು ಕಚ್ಚಿದ್ರೆ ನೀನು ಯಾಕೆ ಅರಚುವುದು? ನೋವಾಗುವುದಿಲ್ವಾ? ಅದು ಕಾಲಿಗೆ ಅಲ್ವಾ? ಹೌದು. ನಿನಗೇನಾಯ್ತು? ಕಾಲಿಗೆ ತಾಗಿದ ನೋವಾಗುದು ನನಗೆ, ನನ್ನ ಕಾಲದು. ಎಲ್ಗೇನೋ? ಹೌದು. ಹೌದಾ? ಏ ಗುಡ್ಡ, ಮುಳ್ಳು ತೆಗಿಯಾ? ಯಾರು? ನೀನೆ. ಅಮ್ಮ, ಅಯ್ಯಯ್ಯೋ, ಕಾಲು ಕಾಲು ಕಾಲು. ಏ ಗುಂಡ, ಬಾ ಬೇಗ ಬಾ. ಕಾಲು ನೋವು, ಅಯ್ಯೋ ಸಹಿಸುವುದಕ್ಕಾಗುವುದಿಲ್ವೋ? ಬಾರೋ ಗುಂಡ, ಮುಳ್ಳು ತೆಗಿಯೋ, ಮುಳ್ಳು ತೆಗಿಯೋ. ಅಯ್ಯೋ ನನ್ನ ಕಾಲು 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 ಕಾಲೇ ಇಲ್ಲದಿದ್ರೆ ಮತ್ತೆ ಮುಳ್ಳು ಎಲ್ಲಿಗೆ ಕಚ್ಚಿದ ನೋಡ್ಬೇಕು. ಅಯ್ಯೋ ಕೈ ತೆಗೆ, ಕೈ ತೆಗೆ. ಅಯ್ಯೋ ಅಮ್ಮ, ಏನಾಯ್ತು? ಇಂದ ಈ ಕಾಲು ಕಡಿಯುತ್ತೀಯಾ? ಹೌದು. ಮತ್ತೆ ಎಲ್ಲಿಗೆ ಮುಳ್ಳು ಚುಚ್ಚಿದ್ದದ ನೋಡು. ಮುಳ್ಳು ಕಾಲು ಇದ್ರೆ ಅಲ್ವಾ? ಮುಳ್ಳು ತೆಗಿಲಿಕ್ಕೆ ಹೇಳಿದ್ರೆ ನೀನು ಕಾಲು ಕಡಿಯುತ್ತೀಯಾ? ಆಮೇಲೆ ನನ್ನ ಕುಂಟಿ ಆಗುವುದಿಲ್ವಾ? ಇದು ಬೇಡ. ಅದು ಬೇಡ. ಹೌದು. ಆಮೇಲೆ ನಿನ್ನ ನಾಟು ವೈಭವ ಇಲ್ಲದಾಗಿತ್ತು. ಕಾಣುವುದ್ರೆ ಎಲ್ರಿಗೂ ಅದರ ಮೇಲೊಂದು ಕಣ್ಣು. ಅದಕ್ಕೆ ಅದೆಂತದು? ಮುಳ್ಳು ಎಲ್ಲಿ, ಎಲ್ಲಿಗೆ ಮುಳ್ಳು ತಾಗಿದೆ? ಎಲ್ಲಿ? ಅಲ್ಲಿ ಹೆದರಿ ಮುಳ್ಳು ಬರಬೇಕು ಹಾಗೆ. ನನ್ನ ಮಂಡೆಗೆ ಹೊಡಿ. ಆದಿತ್ತು. ಅಲ್ಲಿಗೆ ಹೋದ್ರೆ ಇದಾಗುದಿಲ್ಲ. ತಮ್ಮಯ್ಯ, ನಿನ್ನ ಕಾಲು ಹಿಡಿತೇನೆ. ಹಾಗೆ ಮುಳ್ಳು ತೆಗೆಯುವುದಲ್ಲ. ಮತ್ತೆ ಹೇಗೆ? ನಾನು ನಿನ್ನ ಬಾಯಿಂದ ಕಚ್ಚಿ ತೆಗಿ. ಛೀ, ಛೀ, ಕಚ್ಚಿ. ಹೌದು. ಅವಳ ಕಾಲಿನಲ್ಲಿ ಮುಳ್ಳು ನಾನು ಕಚ್ಚಿ ತೆಗಿಬೇಕಂತೆ. ಕಚ್ಚಿ ಚುಚ್ಚಿ ತೆಗಿ. ಬಾರ ಅಮ್ಮ. ನೀನು ಅಲ್ಲೇ ನಿಲ್ಲು, ನಾನು ಬರ್ತೇನೆ. ಯಾವ ಕಾಲಿಗೆ ಮುಳ್ಳು ತಾಗಿದೆ? ಈ ಕಾಲು ಎಲ್ಲಿ ಉಂಟು? ಬಲದ ಕಾಲಿಗೂ. ನೀನು ಆಚೆ ನೋಡು, ಕಾಲಿಚೆ. ನೀನು ಆಚೆ ನೋಡೆ. ಆಚೆ ನೋಡಿದ್ರೆ ನೀನು ಎಲ್ಲಿ ಚುಚ್ಚಿದ್ರೆ ಕಾಲಿಚೆ ಇಡು, ನಾನು ತೆಗಿತೆ. ನನ್ನೊಂದು ಪ್ರಾರಬ್ಧ, ನನ್ನಷ್ಟಕ್ಕೆ ನಾನಿದ್ದೆ. ಇವಳನ್ನು ಕಟ್ಟಿಕೊಂಡು ಬಂದು ಬೇಕಾ ಇದು? ಇದಕ್ಕೆ ಎಲ್ಲಿಯೂ ಆಗ್ಲಿಕ್ಕಿಲ್ಲ. ಮುಳ್ಳು ಕಾಲಿನಲ್ಲಿ ಇರುವುದು, ನಿನ್ನ ಬಾಯಲ್ಲಿ ಇರುವ. ನಾನು ಮುಟ್ಲಿಲ್ಲ, ನೀನು ಅರಚಿದೆ ಯಾಕೆ? ಮುಟ್ಲಿಲ್ವಾ? ಮುಳ್ಳು ತೆಗಿ. ಬೇಡ 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 ಬೇಡ. ಇಲ್ಲ, ಆಚೆ ನೋಡು, ಆಚೆ ನೋಡೆ. ನೋವಾಗ್ತದೆ. ಈಗ ಅಲ್ಲಿ ನೋಡು, ಆಗ ನೋವು ಹೋಗ್ತದೆ. ಅಲ್ಲಿ ಅಲ್ಲಿ ನೋಡು. ತೆಗಿಯ ಮುಳ್ಳು ಬೇಗ, ತೆಗಿ ಬೇಗ. ಅಯ್ಯೋ ನೋವು, ತೆಗಿ ತೆಗಿ ಬೇಗ ತೆಗಿ. ಓಯ್, ಇದಕ್ಕೆ ಸ್ವಲ್ಪ ಮಾನಸಿಕ. ನಾನು ಮುಳ್ಳು ಆವಾಗಲೇ ತೆಗ್ದ ಆಯ್ತು. ಸ್ವಲ್ಪ ಮತ್ತೆ ಹೌದಾ? ಆಗ್ಲೇ ತೆಗ್ದಿದೆ. ಗೊತ್ತೇ ಆಗ್ಲಿಲ್ಲ. ಗೊತ್ತಾಗ್ಲಿಲ್ಲ. ಎಷ್ಟು ಉದ್ದ ಇತ್ತು ಮುಳ್ಳು? ಈಗ ಇಷ್ಟು ಉದ್ದ. ಅಲ್ಲಿ ನೋಡು, ಅಲ್ಲಿ ನೋಡು ಅಕ್ಕ. ಹೌದಾ? ಇದಾಯ್ತಲ್ಲ. ಈ ಗುಂಡ ಆಯ್ತು, ಬಾ. ಎಲ್ಲಿಗೆ ಹೋಗುದು? ನಿನ್ನ ಅಪ್ಪ ಅಲ್ಲಿ ಕಾಯ್ತಾ ಇರ್ಬೋದು ಈಗ. ಹೌದು. ಹಾ, ಹುಡುಕಿಕೊಂಡು ಬರ್ತಾರೆ. ನಡಿಲಿಕ್ಕೆ. ನಾವು ಹೋಗೋ ಬಾಬಾ. ಕೈ ಕೊಡು. ನನಗೆ ಅಭ್ಯಾಸ ಇಲ್ಲ. ಕೈ ಕೊಟ್ಟು ಅಭ್ಯಾಸ ಇಲ್ಲ, ಇಲ್ಲ, ಇಲ್ಲ. ಅಭ್ಯಾಸ ಮಾಡು. ಇಲ್ಲ, ಕೊಟ್ಟರೆ ಬರುವುದಿಲ್ಲ ಮತ್ತೆ ಹಾಗೆ. ಕೈ ಕೊಟ್ಟು ಅಭ್ಯಾಸ ನಾನು ಸುಳ್ಳು ಹೇಳಿ. ಇಲ್ಲ, ಕೊಟ್ಟರೆ ಬರುವುದಿಲ್ಲ. ಈಗ ಮಾತ್ರ ಹೇಳಿದ್ದಿಲ್ಲ. ಈಗ ಬಾ. ಕೈ ಕೊಡು. ನಾನು ಕೊಡು. ನನ್ಗೆ ಹೇಳಲಿಕ್ಕೆ ಆಗುದಿಲ್ಲ ಅಂತ. ಅಪ್ಪ, ನಿನ್ನ ಅಪ್ಪ ನನ್ನ ಕರಿಬೇಡ. ಆಯ್ತು, ಆಯ್ತು. ಹೇಗೂ ಬಂದಾಗಿದಲ್ಲ. ನೀನೇನಾದ್ರು ಹೇಳಿದಾಗೆ ಕೇಳಿದ್ರು. ಕೇಳು, ಹೇಳು, 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 ಪ್ರಾಣವನ್ನು ಉಳಿಸಿದ ಪ್ರಾಣಿಯನ್ನು ಪ್ರಾಣವನ್ನು ಉಳಿಸಿದ ಪ್ರಾಣಿಯನ್ನು ಸಮ್ಮಾನವನ್ನು ಸರಿದರೆ
ಮಾಡಿದ್ದಿ ನೀನು? ನಾನೇನ್ ಮಾಡಿದ್ದೆ? ನಿನ್ನನ್ನು ಹೇಳಿದ್ದೇನು, ಅವನನ್ನು ಚೆನ್ನಾಗಿ ನೋಡಿಕೋ, ಅವನಿಗೆ ಯಾವ ರೀತಿಯ ತೊಂದರೆ ಆಗಬಾರ್ದು. ಏನು ಅಪ್ಪಿ ಹಿಡಿದಿ? ಏನು ನನಗೇನು ಗೊತ್ತಿಲ್ಲ, ಎಲ್ಲ ಮಾಡಿದ್ದವಳೆ. ತಿಂದಾನೆ ನಿಮ್ಮ ಮಗಳಲ್ಲಿ ಕೈ. ನನ್ನ ಮಗಳು ನಾನು ತಿಂದ ಮನೆಗೆ ನಾನು ಕಣ್ಣು ಪಾಪ. ಹೋಗಿದ್ದೇನ? ಯಾರು ಪಾಪ? ನನಗೇನು ಗೊತ್ತಿಲ್ಲ, ನಾನು ಯಾರು ಏನು ಪಾಪ? ಮಾಡ್ಲಿಲ್ಲ. ಪಾಪ ಪಾಪ ಅಂತ ನಾನು ತಿಳಿದೇ ಈ ರೀತಿ ಆದದ್ದು. ಇಲ್ಲದಿದ್ರೆ ಅವಳನ್ನ ಅಪ್ಪಿ ಹಿಡಿತ್ಯಾ? ನನ್ನ ಮಗಳವಳು. ನೀನು ಹೇಗಿರ್ಬೇಕಿತ್ತು? ನಿಷ್ಠವಂತನಾಗಿರ್ಬೇಕಿತ್ತು. ಹೊಡಿಬೇಡಿ ಹೊಡಿಬೇಡಿ. ಹೊಡಿಬೇಡಿ. ಏನು ಮಾಡಿದ್ದೀನಿ ನೀನು? ನನ್ನ ಮಾತು ಕೇಳ್ತೀರಾ ನೀವು? ನಿನ್ನ ಮಾತು ಹೌದಾ? ಏನದು? ಅಪ್ಪಯ್ಯ ಸ್ವಲ್ಪ ಮುಂದೆ ಬನ್ನಿ. ಇನ್ನೆಷ್ಟು ಮುಂದೆ ಬರಬೇಕು? ಅವನ ತಪ್ಪೇನಿಲ್ಲ. ಮತ್ತೆ ಯಾರು ತಪ್ಪು? ತಪ್ಪು ನನ್ನದ್ದೇ. ನಿನ್ನದ್ದು? ಹೌದಪ್ಪ. ಏನ್ ಮಾಡಿದಿ ನೀನು? ಅಪ್ಪ ನೀವು ಕೋಪಿಸಿಕೊಳ್ಳಬಾರ್ದು, ಇನ್ನೆಲ್ಲಿ ಕೋಪ ಬರುವುದು? ಬೈಬಾರ್ದು, ಹೊಡಿಬಾರ್ದು. ಏನು ಅಪ್ಪ ನನ್ನ ಈ ಪ್ರಾಯದಲ್ಲಿ ನಿಮಗೆ ಏನಾಗಿತ್ತಪ್ಪ? ನಿನ್ನ ಈ ಪ್ರಾಯದಲ್ಲಿ ನನಗೆ ಏನಾಗ್ಲಿಲ್ಲ. ಬೇಡ, ನಮ್ಮನಿಗೆ ಏನಾಗಿತ್ತು? ಅಮ್ಮನಿಗೆ ಏನಾಗಿತ್ತು ಅಂತ ನನಗೇನು ಗೊತ್ತು? ಅಯ್ಯೋ ದೇವ್ರೆ, ಯಾರ ಜೊತೆ ಹೇಳಿದ್ರು ಅವರು? ಅವಳ ಅಪ್ಪ ಅಮ್ಮನ ಜೊತೆಯಲ್ಲಿ. ಅಯ್ಯೋ ಅಯ್ಯೋ ಅಂದ್ರೆ ಮದುವೆ ಆಗಿ ನಿಮ್ಮ ಜೊತೆ ಇರ್ಲಿಲ್ವಾ ಹೇಳಿ? ಅದು ಮದುವೆ ಆದ್ಮೇಲೆ ನನ್ನ ಜೊತೆ ಇದ್ದ. ಅದನ್ನೇ ಹೇಳಿದ್ದು, ಇಷ್ಟು ಪ್ರಾಯದಲ್ಲಿ ನಿಮ್ಮ ಜೊತೆ ಇರ್ಲಿಲ್ವಾ ಅಂತ ಕೇಳಿದ್ ನಾನು. ಇಷ್ಟು ಪ್ರಾಯದಲ್ಲ, ಇದಕ್ಕಿಂತ ಸ್ವಲ್ಪ 1-2 ವರ್ಷ ಜಾಸ್ತಿ ಆಗಿತ್ತು. ಹೌದಾ? ಹೌದಾ? ಅಪ್ಪ ಏನು? ನನಗೂ ಹಾಗೆ. ಏನು? ಇವ ಬೇಕು ಅಂತ ಆಗಿದೆ. ಬೇಕು? ಅಯ್ಯೋ ಬೇಕು ಅಂತಾಗಿದೆ ಅಂತ. ಬೇಕು ಅಂತ ಆಗಿದೆ, ಆಗ್ಲಿ. ಬೇಕು ಹಾಗಲ್ಲ. ಹಾಗಲ್ವ ಇಟ್ಟುಕೊಂಡದಿಲ್ಲಿ? ಅಪ್ಪ ಅವನ ರೂಪಕ್ಕೆ ನಾನು ಮರುಳಾಗಿದ್ದೇನೆ. ಅವನ ರೂಪಕ್ಕೆ? ಹೌದು. ನೀನು? ಹೌದು. ಮದುವೆಯಾದ್ರೆ ಅವನನ್ನೇ ಎನ್ನುವ ಹಾಗೆ ನಿರ್ಧಾರ ಮಾಡಿದ್ದೇನಪ್ಪಯ್ಯ. ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು. ಯಾಕೆ ಕುದುರೆ? ನಾನು ಕುದುರೆ ಅಲ್ಲ, ನಾನು ಚದುರೆ. ಹೌದು, ಚದುರೆ. ಈ ರೀತಿಯಾದಂತ ಆಟ ಆಡುವುದಕ್ಕೆ ಪ್ರಾರಂಭ ಮಾಡಿದ್ಯಾ? ನಿಮ್ಮ ಮಗಳಲ್ವಾ? ಇಷ್ಟು ಬೇಗನೆ ಅವನ ಮೇಲೆ ಮನಸ್ಸಾಯ್ತು ನಿನ್ಗೆ? ಹೌದಪ್ಪ. ಆಗ್ಲಿ. ಅಪ್ಪನ ಹೊರೆ ಒಂದು ಕಡಿಮೆ ಮಾಡಿಬಿಟ್ಟೆ. ಅವನು ಬರೀ ಪಾಪ. ಅವ ಪಾಪನ? ನಾನು ಹೇಳಿದ ಹಾಗೆ ಕೇಳ್ತಾನೆ ಅವ. ಕೇಳದೆ ಇರ್ತಾನ? ನೀನು ಏನು ಮರಳು ಮಾಡಿದ್ದ ಯಾರಿಗೆ ಗೊತ್ತು? ಆಗ್ಲಿ, ಅವನನ್ನು ಕೇಳ್ಬೇಕಾ ಬೇಡ? ಕೇಳಬೇಕಪ್ಪ. ಕೇಳ್ತೇನೆ ನಾನು. ಆಯ್ತಾ? ಅವನನ್ನೇ ಮದುವೆ ಜೋರ್ ಮಾಡ್ಲಿಕ್ಕಿಲ್ಲ, ಎಲ್ಲ ಮಾತಾಡ್ಬೇಕು. ಇಲ್ಲಮ್ಮ, ಮಾತಾಡ್ಬೇಕು. ಇಕಾನ ಇಲ್ಲಿ ಬಾಣ, ಇಲ್ಲಿ ಬಾಣ. ನೀನು ಸಹ ಇಲ್ಲಿ ಬಾಣ. ನಾನು ಏನು ಮಾಡ್ಲಿಲ್ಲ, ನನಗೇನು ನೀನು ಏನು ಮಾಡ್ಲಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತು. ಅವಳು ಹೇಳಿ. ನನಗೆ ಹೊಡಿಬೇಡಿ, ನನಗೆ ನೋವಾಗ್ತದೆ. ಅಪ್ಪ ತಗೊಂಡು ಬಾ ಬಾ. ಅಲ್ಲ, ನೀವಿಬ್ಬರು ಮಾತಾಡಿಕೊಳ್ಳಿ, ನಾನು ಹೋಗ್ತೇನೆ ನನ್ನಷ್ಟಕ್ಕೆ. ನಾವು ಇಬ್ಬರು ಮಾತಾಡಿಕೊಳ್ತೇವೆ. ನಾನು ಹೋಗ್ಲಾ? ಅಪ್ಪ ಮಗಳ ಕೆಲಸವೇ ಅದು. ನೀನು ಹೋಗಬೇಡ, ಇಲ್ಲಿ ಬಾ. ಅಳುವುದು ಬೇಡ. ಇಲ್ಲಿ ಬಾ, ಅಳುಬೇಡ. ನಾನು ಇದ್ದೀನಿ. ಅಳುಬೇಡ, ಬಾ. ಏನು ಮಾಡುದಿಲ್ಲ, ಬಾ ಬಾ. ಈಗ ನಾನು ತಪ್ಪು ಮಾಡಲಿಲ್ಲ. ನೀನು ತಪ್ಪು ಮಾಡ್ಲಿಲ್ಲ. ನನಗೇನು ಗೊತ್ತಿಲ್ಲ. ನಿನಗೇನು ಗೊತ್ತಿಲ್ಲ, ನನಗೂ ಗೊತ್ತು. ನೀನು ಯಾವ ತಪ್ಪು ಮಾಡ್ಲಿಲ್ಲ ಅಂತಲೂ ನನಗೆ ಗೊತ್ತು. ಎಲ್ಲ ಇವಳೇ ಮಾಡಿ. ಅವಳೇ ಮಾಡಿ ಅವಳೇ ಹೇಳಿದ್ದಾಳೆ ಎಲ್ಲ ನಾನೇ ಮಾಡಿದ್ದು ಅಂತ. ನಾನು ಬರುದಾ? ಇಲ್ಲ, ನಿಲ್ಲೋ. ನೀನು ಇಲ್ಲಿ ಇರ್ಬೇಕು. ಯಾಕೆ? ಇನ್ನು ಮುಂದೆ ನಿನಗೆ ಇಲ್ಲಿಯೇ ವಾಸಸ್ಥಾನ. ಇಲ್ಲಿಯೇ ನೀನು ಅಂದ್ರೆ ನಮ್ಮ ಜೊತೆಯಲ್ಲಿ ನೀನು ನಮ್ಮ ಜೊತೆ ಇದ್ರೆ ಮುಂದೆ ಈ ನಮ್ಮವರಿಗೆ ನೀನು ಪುಂಗವನಾಗ್ತದೆ. ನೀನು ಒಟ್ಟಿಗಿರ್ಬೇಕು. ಒಟ್ಟಿಗಿರ್ಬೇಕು. ಅವ್ರು ಹೊಡೆದುಕೊಂಡರು. ಇಲ್ಲ, ಯಾರು ಉಳಿದವರೇ ಕೊಳ್ಳುದು. ನಾನು ಹೇಳ್ತೇನೆ ಅವ್ರ ಹತ್ರ. ಈಗ ಇವಳು ನನ್ನ ಮಗಳು, ಇವಳಿಗೆ ನಿನ್ನ ಮೇಲೆ ಮನಸ್ಸಾಗಿದಂತೆ. ಅಪ್ಪಯ್ಯ ಹೇಗೆ ಜೋಡಿ? ಜೋಡಿಯೇ. ಆದ್ರೆ ಒಂದು ರೀತಿಯ ಮೋಡಿ ಆಗುದಿಲ್ವಾ? ಖಂಡಿತ ಮೋಡಿ ಆಗ್ತದೆ. ನೀ ಸ್ವಲ್ಪ ಉದ್ದ ತೊಂದರೆ ಇಲ್ಲ. ಈಗ ಇವಳು ನನ್ನ ಮಗಳು, ನೀನು ನನ್ನ ಅಳಿಯ. ಇವಳು ಮಗಳು, ನಾನು ಅಳಿಯ. ಹೇಗೆ ಅಳಿಯ ಅಂದ್ರೆ ನೀನು ಅವಳ ಕೈ ಹಿಡಿಬೇಕು, ಮದುವೆ ಆಗ್ಬೇಕು, ಅವಳ ಕೈ ಹಿಡಿಬೇಕು. ನಿಮ್ಮ ಕೈ ಹಿಡಿ. ನನ್ನ ಕೈ ಹಿಡಿದ್ರೆ ಆಗ್ಲಿಕ್ಕಿಲ್ಲ, ಅವಳ ಕೈ ಹಿಡಿಬೇಕು. ಅವಳ ಕೈ ಹಿಡಿದು ಹಾಗಲ್ವೋ? ಕೈ ಹಿಡಿಯುವುದು ಹೌದು, ಆದ್ರೆ ಮದುವೆ ಅಂದ್ರೆ ಗಂಡು ಹೆಣ್ಣು ಜೊತೆ ಆಗಿರುವುದು, ಹೂಮಾಲೆ ಹಾಕೊಳ್ಳುವುದು. ಹೀಗಾಗುವುದಲ್ಲ? ಹಾಗೆಲ್ಲ ಆಗುದಕ್ಕಾಗುತ್ತದ? ನನ್ನ ಅಪ್ಪಯ್ಯ ಅವರು. ನಾನು ಅಪ್ಪ, ನಾನು ಮಗಳಲ್ವಾ? ಹಾಗಾಗುದಿಲ್ಲ. ಹಾಗಾಗುದಿಲ್ಲ. ನಾನೇ ಯಾಕೆ ಆಗಬೇಕು? ನೀನೇ ಗಂಡ. ಅವರಿದ್ದಾರಲ್ಲ, ಅವರನ್ನಾಗುವುದಲ್ಲ. ಯಾರನ್ನು? ನನಗೆ ನೀನೇ ಬೇಕು ಅಂತ. ಅವರೆಲ್ಲ ಆಗ್ಲಿಕ್ಕಿಲ್ಲ. ಅವರು ಮದುವೆ ಅವರ ಜೊತೆಯಲ್ಲಿ ಮದುವೆ ಮಾಡಿದ್ರೆ ಅವ್ರು ಬೇರೆ ಎಲ್ಲಿಯಾದ್ರೂ ಕರ್ಕೊಂಡು ಹೋದ್ರೆ ಇಲ್ಲಿ ಇರ್ಬೇಕು. ಇಲ್ಲಿಗೆ ಜನ ಬೇಕು. ಇಲ್ಲಿಗೆ ಜನ ಬೇಕು. ಇಲ್ಲಿಗೆ ಜನ ಯಾರು? ಅದಕ್ಕೆ ನೀನೆ. ನಿನ್ನ ದೊಡ್ಡ ಜನ ಒಳ್ಳೆ ಇಲ್ಲ. ಮದುವೆ ಆದ್ರೆ ಅವಳು ನನಗೇನಾಗ್ಬೇಕು? ಹೆಂಡತಿ. ನಾನು? ನೀನು ಗಂಡ. ಯಾಕೆ ಅವಳು ಗಂಡ ಆಗ್ಲಿಕ್ಕೆ ಆಗುದಿಲ್ವಾ? ಅಯ್ಯೋ, ಮದುವೆ ಆಗಿ 2 ವರ್ಷ ಕಳಿಬೇಕು, ಅವಳು ಗಂಡ. ಮದುವೆಯಾದ ಪ್ರಾರಂಭದಲ್ಲಿ ಅವಳು ಹೆಂಡತಿ, ನೀನು ಗಂಡ. ಮತ್ತೆ 1-2 ಮಕ್ಕಳಾಯ್ತು, ಮತ್ತೆ ಅವಳು ಗಂಡ, ನೀನು ಹೆಂಡತಿ.
ಆಯ್ತು ಆಯ್ತು. ಅದು ಮತ್ತಿನ ಕಥೆ. ಈಗ ಹೇಳುವುದಿಲ್ಲ ನಾನು, ಅದು ನನಗೆ ಅನುಭವ ಉಂಟಲ್ಲ. ಹಾಗೆ ನಿಮ್ಮಲ್ಲಿ ಹೇಳುದು, ನೀವಿಬ್ರು ದಾಂಪತ್ಯ ಜೀವನದಿಂದ ಸುಖವಾಗಿದ್ದು ಇಲ್ಲಿಯೇ ನಮ್ಮ ಗಣಿಗಾರರನ್ನು ಪಾಲಿಸ್ತಾ ನೆಮ್ಮದಿಯಿಂದ ಬದುಕಬೇಕು. ಆಯ್ತು, ನೀವು ಹೋಗಿ. ಒಳ್ಳೆ ಕಥೆ ಆಯ್ತಲ್ಲ. ಮದುವೆ ಆಗ್ಬೇಕು ಅಂತ ಹೇಳಿದ್ದು ಮಾತ್ರ, ಈಗ ನೀವು ಹೋಗಿ. ಅಲ್ಲ, ನೀವು ಯಾಕೆ ಇಲ್ಲಿ? ಅಲ್ವಾ, ನಾನು ಅಗತ್ಯ ಇಲ್ಲವಲ್ಲ. ಮದುವೆ ಮಾಡುದೇ ಮತ್ತೆ ಕೈಡಿ ಮಂತ್ರ ಬರುದಿಲ್ಲ ನನಗೆ. ಹೂಮಾಲೆ ಬೇಡ, ಹೂಮಾಲೆ ಬೇಡ. ಅಲ್ಲಿ ನಮ್ಮವರಲ್ಲಿ ಕಾಳಿದೇವಿ ಇದ್ದಾಳ, ಅವಳ ಗುಡಿಯ ಹತ್ರ ಮಾಲೆ ಆಯ್ತು, ಬದಲಾವಣೆ ಮಾಡಿ. ಆಮೇಲೆ ನೀವು ಗಂಡ ಹೇಳಿ. ಆಯ್ತು, ನಾನು ಸ್ವಲ್ಪ ವಿಶ್ರಾಂತಿ ಪಡಿತೇನೆ. ಅಗುಳಲ್ಲಿ ಚೈತು ಕರೆಯುವುದು ಯಾಕೆ? ಏನೋ ಬೇಕಂತ. ಬೇರೆ ದಾರಿಯಲ್ಲಿ ಹೋಗುದಂತೆ, ನಾನು ಆ ದಾರಿಯಲ್ಲಿ ಹೋಗುದಿಲ್ಲ. ನಾನು ಬರುದಿಲ್ಲ. ನೀವು ಇದ್ಕೊಳ್ಳಿ. ಮದುವೆ 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 ಮದುವೆ. ಯಾರಿಗೆ? ನಿನಗೆ ನನಗೆ ಮದುವೆ. ಎಷ್ಟು ಸಂತೋಷ ನೋಡಿ. ಏ ಗಂಡ, ಊಟ ಉಂಟಲ್ಲ? ಊಟ ಉಂಟು, ಹಾಗೆ ಲಾಡು ಉಂಟು, ಉಂಟಾ? ಪಾಯಸ ಉಂಟು. ಬಾ ಹೋಗುವ. ಎಲ್ಲಿ ಊಟ ಇಲ್ಲ? ಇಲ್ಲಿಗೆ ಅವಸರ ಮಾಡುವುದು. ಊಟ ಆಮೇಲೆ ನಾನು ಹೇಳಿದ ಹಾಗೆ ನೀನು ಕೇಳಬೇಕು ಮಾತ್ರ. ಆಯ್ತಾ? ಮತ್ತೇನು ಮಾಡುದು? ಈ ಸಲ ಕೇಳಿದ್ರೆ ಉಪಾಯ ಇಲ್ಲ. ಹಾಗೆಲ್ಲ ಹೇಳಬೇಡ. ಇಲ್ಲ, ನೀನು ಹೇಳಿದಾಗೆ ಕೇಳ್ತಾರೆ. ಹೇಳಿದ್ರಲ್ಲ ಈಗ ಅವರು. ಆಯ್ತು, ಏನೇ ಬೇಕಿದ್ರು ಅಲ್ಲಿ ಕೇಳು, ನಾನು ಒದಗಿಸ್ತೇನೆ. ಈಗ ನನಗೆ ಹಸಿವೆ ಆಗ್ತದೆ. ಯಾವಾಗಲೂ ಹಸಿವು ಬಿಟ್ರೆ ಬೇರೇನೂ ಇಲ್ಲ. ನೀನು ಮೂರು ಊಟ ಕೊಡ್ತೀಯ? ನಾನು ಕೊಡ್ತೇನೆ. ಬಾ ಬಾ. ಮದುವೆಗೆ ಎಷ್ಟು ಸಮಯ ಆಯ್ತು ಸ್ವಾಮಿ. ಆಗ್ಲಿ. ಇಲ್ಲದೆ ಹೇಳುವವರು ಕೇಳುವವರು ಯಾರು ಇಲ್ಲ. ಒಂದು ಜವಾಬ್ದಾರಿ ಎನ್ನುವುದೇ ಇಲ್ಲ ಸ್ವಾಮಿ. ಯಾರಿಗೆ? ಗಂಡನಿಗೆ. ಎನ್ನುತ್ತಿದ್ದಾಳೆ. ಎಂತದ ಹೆಂಡತಿದ್ದಾಳೆ, ಹೊಟ್ಟೆಗೇನು ಮಾಡುವುದು? ಸಾಕಬೇಕು. ಅಪ್ಪ ಮಾಡಿಟ್ಟದಿಲ್ಲ. ಅಪ್ಪ ಮಾಡಿದ ಅಪ್ಪನಿಗೆ ನೋಡಿಕೊಳ್ಳುದು ಬೇಡ ಬೇಕು. 3 ಹೊತ್ತು ಊಟ, 3 ಹೊತ್ತು ನಿದ್ದೆ, ಇದು ಬಿಟ್ರೆ ಬೇರೆ ಏನು ಇಲ್ಲ ಸ್ವಾಮಿ. ಹೊಣೆಗಾರಿಕೆ ಬೇಕು ಬೇಕು. ಕರೆದು ಹೇಳ್ತೇನೆ. ಹಾ. ಏ ಗಂಡ, ಏ ಗಂಡ. ಒಳ್ಳೆ ನಿದ್ದೆ, ಸುಖವಾದ ನಿದ್ದೆ. ಊಟ 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 ಊಟ. ಕಣ್ಣು ಬಿಟ್ರೆ ಊಟ, ಕಣ್ಣು ಮುಚ್ಚಿದ್ರೆ ನಿದ್ರೆ. ಎಲ್ಲಿ ಹೋದ್ರೂ ನಿದ್ರೆ ಚೆನ್ನಾಗಿ ಬರ್ತದೆ. ಹಸಿವೆ ಆಗ್ತದೆ. ಎಂತದ ಹಸಿವೆ ಆಗುವುದು? ಎಂತ ಒಗ್ಗರಣೆ ಹಾಕಿದೆ ನೀನು? ಮತ್ತೆ ಮಕ್ಕಳೊಂದಿಗೆ ಕುಳಿತು ಗುಡ್ಡಿಯಲ್ಲಿ ಮುಕ್ಕಲೇನನು ಹೋಗು ನೀನು ಹೋಗು ಬೇಟೆಯು ತಕ್ಕದಿಗೆ ಸಿಕ್ಕವರ ತಲೆ ಹೊಡೆ ಈ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ವಾ? ಹುಟ್ಟಿಸಿ ಹಾಕಿದ್ಯಲ್ವಾ 10 ಮಕ್ಕಳನ್ನು? ನಾನಾ? ಮತ್ತೆ ಯಾರು? ಆ ಮಕ್ಕಳೊಟ್ಟಿಗೆ ಇರುವುದು, ಸರಿ ಮುಕ್ಕುವುದು ಬಿಟ್ರೆ ಏನು ಕೆಲಸ ಇಲ್ಲ ನಿನಗೆ. ನೀನು ಹೇಳಿದ್ದಲ್ಲ, ನಾನು ಹೇಳಿದಾಗ ಕೇಳಬೇಕು ಅಂತ. ಅದು ಹೌದು, ಹಾಗೆ ಕೇಳಿದ್ದೇನೆ. ಈ ಮಾತನ್ನು ಕೇಳಬೇಕು ನೀನು. ಏನು? ಹೋಗು. ಓಯ್, ಎಲ್ಲಿಗೆ ಹೋಗು ನೀನು? ಹೋಗ್ಲಿಕ್ಕೆ ಹೇಳಿದ್ದಲ್ಲ. ನನ್ನ ವಾಕ್ಯ ಪೂರ್ತಿ ಆಗ್ಲಿಲ್ಲ. ಪೂರ್ತಿ ಉಂಟಾ? ಎಲ್ಲಿಗೆ ಅಂತ ಕೇಳಿದ್ದೆ ನೀನು. ನೀನು ವಾಕ್ಯ ಹೇಳುವಾಗಲೇ ಪೂರ್ತಿ ಮಾಡಿ ಹೇಳು. ನೀನು ಎಲ್ಲಿಗೆ ಅಂತ ಕೇಳಿದ್ಯಾ? ನೀನು ಎಲ್ಲಿಗೆ ಅಂತ ಹೇಳಿದ್ಯಾ? ಅಯ್ಯೋ ನನ್ನ ಪ್ರಾರಬ್ಧವೇ. ಅದು ನಿನ್ನದಲ್ಲ, ನನ್ನದು. ಒಂದು ಕೆಲಸ ಮಾಡ್ಬೇಕು ನೀನು. ಆಯ್ತು, ಯಾವ ಕೆಲಸ? ಇಲ್ಲಿ ಅಲ್ಲ, ಮತ್ತೆ ಮನೆಯಿಂದ ಹೊರಗಡೆ ಹೋಗ್ಬೇಕು ನೀನು, ಕಾಡಿಗೆ. ಅವಸರ ಕಾಡಿಗೆ ಹೋಗಿ ಏನ್ ಮಾಡ್ತಿ? ಯಾರಿಗೆ ಗೊತ್ತು? ನೀನು ಹೇಳಿದ್ದಲ್ಲ ಮನೆಯಿಂದ ಹೊರಗೆ ಹೋಗುದು. ನೀನ್ ಯಾಕೋ ಅವಸರ ಮಾಡುವುದು? ಯಾಕೆ ಹೋಗ್ಬೇಕು? ನೀನು ಹೋಗಬೇಕು. ಅಲ್ಲಿ ಯಾರಾದ್ರೂ ಸಿಕ್ಕವರ ಮಂಡೆಯನ್ನು ಹೊಡೆದಾದ್ರೂ ಕೂಡ ತರಬೇಕು ನೀನು. ಮಾತ್ರ ಅಲ್ಲ, ಅದಕ್ಕಿಂತ ಮುಂಚೆ ನಮ್ಮ ಉದ್ಯೋಗ ಉಂಟು, ಕಿರಾತರ ಉದ್ಯೋಗ. ಬೇಟೆಯಾಡುವುದು, ಬೇಟೆಯಾಡುದು, ಮೃಗಗಳನ್ನು ಬೇಟೆಯಾಡಿ. ಅದಕ್ಕೆ ನೀನು ಅಪ್ಪ ಇದ್ದಾರಲ್ಲ? ಅಪ್ಪನಿಗೆ ಪ್ರಾಯ ಆಯ್ತು, ಅವ್ರಿಗೆ ಕೂಡುವುದಿಲ್ಲ. ಹೋಗ್ಲಿ ಅವರು, ಮತ್ತೆ ಮನೆಯಲ್ಲಿ ಕೂತ್ಕೊಂಡು ಏನು ನೀನ್ ಯಾಕಿರುವುದು? ಕೈ ಕೆಲಸ ಇಲ್ಲ ನಿನ್ಗೆ? ನಾನು ನಿನ್ನ ಗಂಡ ಅಲ್ವಾ? ದುಡಿಯುವುದಕ್ಕಾಗುವುದಿಲ್ವಾ? ನಿನ್ನ ಜೊತೆ ಇರುವುದಲ್ಲ. ಗಂಡ ದುಡಿಯಬೇಕು, ಹೆಂಡತಿ ಬೇಯಿಸಿ ಹಾಕಬೇಕು. ಸ್ವಲ್ಪ ನಿಲ್ಲೋ. ಅದು ಹೇಗೆ ಅದು? ಬೇಟೆಯಾಡ್ಲಿಕ್ಕೆ ನನಗೆ ಎಂತದ್ದು ಗೊತ್ತಿಲ್ಲ. ನಾನು ಹೇಳಿಕೊಡ್ತೇನೆ. ಬೇಟೆಯಾಡ್ಬೇಕಲ್ಲ? ಬೇಟೆಯಾಡಿಗೆ ನಿಂಗೆ ಗೊತ್ತಿಲ್ವಾ? ಇಲ್ಲ. ಹೇಗೆ ಅದು? ಎಷ್ಟು ಬೇಟೆಯಾಡಿದ್ಯೋ. ಎಲ್ಲಿ? ಬಾಯಿ ನೋಡಿದು ಬಿಲ್ಲು. ಯಾರದ್ದು? ನನ್ನ ಬಿಲ್ಲು. ನಿನ್ನ ಹತ್ರ ಇರ್ಲಿ, ನನಗೆ ಯಾಕೆ? ನನ್ನ ಬಿಲ್ಲಿಂದಗೆ ಇನ್ನು ಮುಂದೆ ಅದು ಬೇಡಪ್ಪ, ನಾನು ಇದು ಸತ್ಯ ಇಲ್ಲ. ನೀನೇ ಇಟ್ಕೊಳ್ಬೇಕು ಈ ಬಿಲ್ಲನ್ನು. ಇಲ್ಲ ಇಲ್ಲ ಇಲ್ಲ, ನಾನು ಇದು ಸತ್ಯ ಇಲ್ಲ. ನನ್ನ ಬಿಲ್ಲು ನೀನೇ ಇಟ್ಕೊಳ್ಬೇಕು. ಈಗ ಇದು ಬಾಣ. ಅದು ಬಾಣ? ಹೌದು, ಇದು ಬಾಣ. ಅದು ಯಾಕೆ? ಈ ಬಿಲ್ಲಿಗೆ ಸೇರಿಸಿ ಜೋಡಿಸಿ ಹೊಡಿಬೇಕು. ಹೇಗೆ ಅದು? ನೋಡು, ಹೀಗೆ ಜೋಡಿಸಬೇಕು.
ಹುಡುಕಬೇಕು ಹಾ, ಹಾ. ಇಲ್ಲಿ ಪ್ರಾಣಿ ಉಂಟು ಅಂತ. ಅದರ ಕಣ್ಣಿಗೆ ನೀನು ಕಾಣಿಸಬಾರದು, ಮರೆಯಲ್ಲಿರ್ಬೇಕು. ನಾವು ನೋಡಿದ್ದು ಅದಕ್ಕೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಓಡಿ ಹೋಗುದಿಲ್ವಾ? ನಮಗೆ ಗೊತ್ತಾಗ್ತದೆ. ನೀವು ಮೆಲ್ಲ ಹೊಂಚು ಹಾಕಬೇಕು. ಹೊಂಚು ಹಾಕಿ ಸಂಚು ಮಾಡಿ ಬಾಣ ಪ್ರಯೋಗ ಮಾಡಬೇಕು. ನೋಡು, ಹೀಗೆ ಹಿಡಿಬೇಕು. ಆಗ ಬಿಟ್ಟಾಗ ಬಾಣ ಹೋಗಿ ಆಮಿಗೆ ಕಿತ್ತಾಗುತ್ತದೆ. ಇಲ್ಲಿ ಕೊಡು ನೋಡು. ಇದು ಬಿಲ್ಲು, ಇದು ಬಾಣ. ಅದಕ್ಕೆ ಜೋಡಿಸಬೇಕು ನೀನು. ಅಯ್ಯೋ ದೇವ್ರೇ, ಎಡದ ಕೈಯಲ್ಲಿ ಬಿಲ್ಲು ಇಟ್ಕೊಳ್ಬೇಕು, ಬಲದ ಕೈಯಲ್ಲಿ ಬಾಣ ಇಟ್ಕೊಳ್ಬೇಕು. ಪ್ರಯೋಗ ಮಾಡು. ಒಳ್ಳೆ ಮಿಗತ್ತು. ಅಲ್ಲಿಗೆ ಹೋದ ಮೇಲೆ ಪ್ರಾಣಿ ಸಿಗ್ತದ ಇಲ್ವ ಅಂತ ಗೊತ್ತಾಗ್ಬೇಕು. ಗುರಿ ಸರಿ ಗುರಿ ಸರಿ ಇಟ್ಕೊಳ್ಳಿ. ಅದಕ್ಕಾಗಿ ಅಯ್ಯೋ ದೇವ್ರೇ, ಇದು ಕೊಲ್ಲುತ್ತೀರಿ ನನ್ನನ್ನು. ಗುರಿ ಸರಿ ಉಂಟು ಅಂತ ನೋಡ್ಬೇಕಲ್ಲ. ನೀನು ಗುರಿ ನೋಡಿದ್ರೆ ನಾನು ಗುರಿಗೆ ಹೋಗಬೇಕಲ್ಲ. ಮತ್ತೆ ಇಲ್ಲಿ ಬಿಡ್ಲಿಕ್ಕಿಲ್ವಾ? ಅಲ್ಲಿ ಬೇಡ, ಆಗುದಿಲ್ಲ. ಹೀಗೆ ಮಾಡಿದ್ರೆ ಸಾಕಲ್ಲ, ಇಷ್ಟು ಆಗುದಿಲ್ಲ. ಸಾಯ್ತದಲ್ಲ. ಹಾಗೆ ಮಾಡಿದ್ರೆ ಆಗುದಿಲ್ಲ. ಬಾಣವನ್ನು ಪ್ರಯೋಗ ಮಾಡಬೇಕು, ಬಿಡ್ಬೇಕು. ಅದು ಹೋಗಿ ಆಪಿಗೆ ಕಿತ್ತಾಗುತ್ತದೆ. ಆಯ್ತಾ? ಆಯ್ತು. ಒಂದು ವೇಳೆ ಈಗ ಪ್ರಾಣಿ ಸಿಗ್ಲಿಲ್ಲ, ನನ್ನ ಕಣ್ಣಿಗೆ ಬಿಲ್ಲಿಲ್ಲ ಅಂತ ಆದ್ರೆ ನಾನು ಬರ್ಬೋದಲ್ಲ ತಿರುಗಿ? ಎಲ್ಲಿಗೆ ತಿರುಗಿ ಬರುವುದು? ಇಲ್ಲಿಗೆ ತಿರುಗಿ ಬರುವುದಕ್ಕಿಲ್ಲ. ಮತ್ತೆ ಒಂದು ವೇಳೆ ಹಾಗಾಯ್ತು ಅಂತಾದ್ರೆ ದಾರಿಯಲ್ಲಿ ಯಾರು ದಾರಿ ಹೋಗ್ತಾ ಇರ್ತಾರೆ, ಅವರ ಮಂಡೆಯನ್ನು ಹೊಡೆದಾದ್ರೂ ಕೂಡ ಅವರ ಕೈಯಲ್ಲಿ ಸಿಕ್ಕಿದಂತಹ ಚಿನ್ನ ಆಭರಣ ಏನುಂಟು ಅದನ್ನೆಲ್ಲ ದೋಚಿ ಬಾಚಿ ತೆಗೆದುಕೊಂಡು ಬರ್ಬೇಕು. ನೀವು ಒಟ್ಟಿನಲ್ಲಿ ಅಷ್ಟನ್ನು ಮಾಡಬೇಕು. ನಿಮ್ಮ ಹೊಟ್ಟೆ ತುಂಬಿಸಬೇಕು ಅಲ್ವಾ? ಆಯ್ತು. ಅದು ಇಲ್ಲದಿದ್ರೆ ನಾನು ಬರ್ಲಿಕ್ಕಿಲ್ಲ. ಇಲ್ಲಿ ಮನೆ ಒಳಗೆ ಬರ್ಲಿಕ್ಕಿಲ್ಲ ನೀನು. ಆಯ್ತು, ನಾನು ಪ್ರಯತ್ನ ಬೇಗ ಹೋಗ್ಬೇಡು. ಬೇಗ ಬರ್ತೀನಿ. ಸಿದ್ಧತೆ ಮಾಡಿಕೊಳ್ತೀನಿ. ಆಯ್ತು ಆಯ್ತಾ? ಹಸಿವಾಗ್ತದ? ಬೇಗ ಬಾ. ಆಯ್ತಾ? ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಮತ್ತೆ ಊಟ ಮಾಡಿ ಮಲಗತಿ ನೀನು. ಬೇಗ ಹೋಗು. ಆಯ್ತು. ಊಟ ಅಂತೆ, ಊಟ ಆಯ್ತಲ್ಲ? ಬೇಗ ಹೋಗಿ ಬೇಗ ಬರ್ಬೇಕು ಮತ್ತೆ. ಆಯ್ತಲ್ಲ? ಇಲ್ಲಿವರೆಗೆ ಬಂದು ತಲುಪಿತು. ಉಪಾಯ ಇಲ್ಲ, ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಯಾರು ಏನು ನೋಡುವ, ಅವಳು ಹೇಳಿದಾಗೆ ಮಾಡಿ. ಸಪ್ತ ಮುನಿವರನು ಸಪ್ತಋಷಿ ಮಂಡಲದಲ್ಲಿ ನಾವಿರುವಂತಹ ವೇಳೆಯಲ್ಲಿ ದೇವ ಋಷಿಯಾದಂತಹ ನಾರದರ ಆಗಮನ ಬಂದು ರೂಕ್ಷನ ಏಳಿಗೆ ನಿಮ್ಮಿಂದಲೇ ಆಗಬೇಕು ಎನ್ನುವ ಹಾಗೆ ನಮ್ಮಲ್ಲಿ ತಿಳಿದ ಆತನನ್ನು ಉದ್ಧರಿಸುವುದಕ್ಕಾಗಿ ನಾವೆಲ್ಲವರು ಜೊತೆಯಾಗಿ ಬಂದೆವು. ಬಂದದ್ದು ಮಾತ್ರ ಅಲ್ಲ, ಆತನ ಭವಿಷ್ಯತ್ತು ನಮ್ಮಿಂದ ಆಗುವುದಿದ್ರೆ ಒಳ್ಳೆಯದು, ಅಥವಾ ಈ ಮಹತ್ ಕಾರ್ಯದಲ್ಲಿ ನಾವು ಯಶಸ್ವಿ ಆಗುವುದಕ್ಕೆ ಬೇಕಾಗಿ ಸರಸ್ವತಿ ದೇವಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಆ ಕಡೆಗೆ ಹೋಗೋಣ. ಯಾರು ನೀವು? ನೀವು ಯಾರಾದ್ರೂ ಆಗಿರಿ, ಮುಂದೆ ಹೋಗಬೇಕು ಅಂತ ಇದ್ರೆ ನಿಮ್ಮಲ್ಲಿದ್ದ ಸಕಲ ವಸ್ತುವನ್ನು ನನಗೆ ಕೊಟ್ಟು ಹೋಗಬೇಕು. ಒಂದು ವೇಳೆ ಕೊಡದೇ ಇದ್ರೆ ಇದೇ ಆಯುಧದಿಂದ ನಿಮ್ಮ ತಲೆ. ತಮ್ಮ ತಪಸ್ವಿಗಳೆಮ್ಮನು ತಡೆಯುವುದು ಸುಮ್ಮನೆ ಫಲವಿಲ್ಲ. ತಮ್ಮ ಧರ್ಮದ ಕರ್ಯವ ಹಮ್ಮಿಕೊಂಡಿರುವೆವು, ಧರ್ಮದ
ಸಮ ಸತ್ತ ಪ್ರಪಂಚದಲ್ಲಿರುವಂತಹ ಎಲ್ಲವರಲ್ಲೂ ನಮ್ಮನ್ನು ನಾವು ಹುಡುಕಿಕೊಳ್ಳುವವರು. ಆದ್ದರಿಂದಲೇ ಎಲ್ಲವರ ಬಗ್ಗೆ ಸಹೋದರಿಯ ಭಾವನೆಯನ್ನು ಹೊಂದಿದವರು ನಾವು. ಯಾರನ್ನು ಬೇಕಾದ್ರೂ ಹುಡುಕು, ನನಗೆ ಕೊಡಬೇಕು ಅಂತ ಆದ್ರೆ ನಮ್ಮಲ್ಲಿ ಅಂತಹ ಬೆಳೆಬಾಳುವ ಸೊತ್ತುಗಳು ಬೇಕಲ್ಲ. ಇಲ್ವಾ? ನಿನಗೆ ಬೇಕಾದ್ದು ಒಡವೆಯೋ ಆಭರಣವೋ, ಆದ್ರೆ ನಮ್ಮಲ್ಲಿ ಅದಿಲ್ಲ. ನಮ್ಮಲ್ಲಿ ಇರುವುದು ಯಾವುದು? ಕೌಪೀನವೋ, ದಂಡವೋ, ಕಮಂಡಲವೋ, ರುದ್ರಾಕ್ಷವೋ, ಕೃಷ್ಣಾಜಿನವೋ. ಇದನ್ನು ಪಡೆಯುವಂತಹ ಅರ್ಹತೆಯು ಯೋಗ್ಯತೆಯು ನಿನಗೆ ಬರಲಿಲ್ಲ. ಅದು ಆದ್ರೂ ಆದಿತ್ತು. ನನ್ನ ಮಕ್ಕಳಲ್ಲಿ ಉಪವಾಸ ಇದ್ದಾರೆ. ನನ್ನ ಮಕ್ಕಳ ಹೊಟ್ಟೆ ತುಂಬಿಸಬೇಕು, ನನಗೆ ಅದಕ್ಕೆ ಬೇಕು, ಕೊಡು. ಅದನ್ನು ಕೊಟ್ಟರು ನಿನಗೆ ತೆಗೆದುಕೊಳ್ಳುವಂತಹ ಯೋಗ್ಯತೆಯೂ ಇಲ್ಲ, ಅರ್ಹತೆಯೂ ಬರಲಿಲ್ಲ. ಯೋಗ್ಯತೆ ಉಂಟಾ ಇಲ್ಲ ಅಂತ ನೋಡ್ತೇನೆ, ನೀನು ಕೊಟ್ಟು ಈಗ. ಆದ್ರೆ ಅದನ್ನು ಕೊಟ್ಟು ನಿನಗೆ ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಈಗ ನಾನು ನಿನ್ನಲ್ಲೊಂದು ಪ್ರಶ್ನೆಯನ್ನು ಕೇಳ್ತೇನೆ. ಏನು? ನಮ್ಮನ್ನು ನಿಲ್ಲಿಸಿ ಈ ರೀತಿಯಾಗಿ ಸುಲಿಗೆಯನ್ನು ಮಾಡ್ತಾ ಇದೆಯಲ್ಲ, ಹೌದು, ಕಾರಣ ಏನಪ್ಪಾ? ಹೆಂಡತಿ ಮಕ್ಕಳನ್ನು ಸಾಕುವುದು. ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ ಅಂದ್ರೆ ನೀನಿಲ್ಲಿ ಸಂಪಾದಿಸಿದ್ದನ್ನು ಕೊಂಡು ಹೋಗಿ ಹೆಂಡತಿ ಮಕ್ಕಳಿಗೆ, ನಿನ್ನ ಹೆಂಡತಿ ಮಕ್ಕಳಿಗೆ ಅವರ ಹೊಟ್ಟೆ ತುಂಬಬೇಕು, ಅದಕ್ಕಾಗಿ. ಹೌದಾ? ಅವರ ಹೊಟ್ಟೆ ತುಂಬುವುದಕ್ಕೆ. ಹಾಗಾದ್ರೆ ನೀನು ಮಾಡುವಂತಹ ಎಲ್ಲಾ ಒಳ್ಳೆಯ ಕೆಲಸಗಳಲ್ಲಿ ನಿನ್ನ ಹೆಂಡತಿಯ ಪಾಲಿದೆ. ಹೌದು. ಹಾಗಾದ್ರೆ ನೀ ಮಾಡುವಂತಹ ಪಾಪ ಪುಣ್ಯದಲ್ಲಿ ಎರಡರಲ್ಲೂ ಪಾಲಿದೆಯಾ? ಪಾಪ ಅಂದ್ರೆ ಏನು? ಪಾಪ ಅಂದ್ರೆ ಪಾಪ, ಪುಣ್ಯ ಅಂದ್ರೆ ಏನು? ಪುಣ್ಯ ಅಂದ್ರೆ ಪುಣ್ಯ. ಹಾಗೊಂದುಂಟಾ? ಹೌದು. ಹೌದಾ? ಒಳ್ಳೆ ಕೆಲಸವನ್ನು ಮಾಡಿದ್ರೆ ಪುಣ್ಯ ಸಂಪಾದನೆ, ಕೆಟ್ಟ ಕೆಲಸವನ್ನು ಮಾಡಿದೆ ಅಂತ ಆದ್ರೆ ಪಾಪ ಸಂಪಾದನೆ ಆಗುವುದಕ್ಕೆ ಸಾಧ್ಯ ಇದೆ. ಇದು ಎರಡರಲ್ಲೂ ಅವರಿಗೆ ಪಾಲು ಉಂಟು ಎನ್ನುವುದು ಹೌದು ಅಂತ ಆದ್ರೆ ನಿನಗೆ ಮತ್ತೆ ನಮ್ಮಲ್ಲಿರುವುದು ಬೇಕು ಅಂತ ಆದ್ರೆ ಧಾರಾಳವಾಗಿ ನಾವು ಕೊಡ್ತೇವೆ. ಈ ಪ್ರಶ್ನೆಗೆ ನಮಗೆ ಉತ್ತರ ಬೇಕು ಮೊದಲಾಗಿ. ಈಗ ನಿಮ್ಮ ತಲೆ ಹೊಡಿತಾ ಇದ್ದೇನೆ. ತಲೆ ಹೊಡೆದ್ರೆ ಆ ಕೃತ್ಯದಿಂದ ಪಾಪ ಸಂಚಯನ ಆಗ್ತದೆ, ಅಲ್ವಾ? ಹೌದು. ಈಗ ನಾನು ಸಂಪಾದಿಸಿದನ್ನು ಕೊಂಡು ಹೋಗಿ ಹೆಂಡತಿ ಮಕ್ಕಳಿಗೆ ಕೊಡುವಾಗ ಅದರಲ್ಲಿ ಪಾಲು ತಗೊಳ್ತಾರೆ. ಈಗ ನಾನು ಈ ರೀತಿಯಾಗಿ ಸಂಪಾದನೆ ಮಾಡಿದ ಪಾಪದಲ್ಲಿಯೂ ಅವರು ಪಾಲು ಪಡ್ಕೊಳ್ತಾರ. ಈಗ ನೀನು ಈಗಾಗಲೇ ಪಾಪದ ಮೂಟೆಯನ್ನು ಹೊತ್ತುಕೊಂಡಿದ್ದ ಅದೆಷ್ಟೋ ಮಂದಿಯನ್ನು ದಂಡಿಸಿದ ಕಾರಣ ಈ ಪಾಪದಲ್ಲಿ ಅವರ ಪಾಲುಂಟಾ? ಪಾಲುಂಟದ ಕೇಳಲಿಕ್ಕಿಲ್ಲ. ಇಷ್ಟೆಲ್ಲ ಕೊಡುವಾಗ ಪಾಲುಂಟಂತೆ, ಮತ್ತೆ ಅದರಲ್ಲಿ ಒಂದು ಇಲ್ಲ ಅಂತ ಹೇಳ್ತಾರೆ ಅವರು. ಅದು ಇಲ್ಲ ಅಂತ ಹೇಳುವುದಿಲ್ಲ ಅಂತ ನೀನೇ ಹೇಳುವುದಲ್ಲ. ಹೌದು. ನನಗೆ ನಿನ್ನಿಂದ ಬಂದಂತಹ ಉತ್ತರ ಬೇಡ. ಮತ್ತೆ ನಿನ್ನ ಹೆಂಡತಿಯೋ ನಿನ್ನ ಮಕ್ಕಳು ಒಪ್ಪಿಕೊಂಡಂತಹ ಸತ್ಯ ಬೇಕಾದ್ದು ಅವರ ಬಾಯಿಂದ ಬರಬೇಕು. ಹೌದು, ಸರಿ. ಅವರ ಬಾಯಿಂದ ಬಂದದ್ದು ಹೌದು ಅಂತ ಆದ್ರೆ ಒಂದೇ ಒಂದು ಮಾತು ನಾನು ಹೇಳ್ತೀನಿ. ಏನು? ಸರಿಯಾಗಿ ಕೇಳು. ಏನು? ಹೆಂಡತಿಯಾದವಳ ಪುಣ್ಯದಲ್ಲಿ ಗಂಡನಾದವನಿಗೆ ಯಾವ ಕಾಲಕ್ಕೂ ಪಾಲೆನ್ನುವುದಿಲ್ಲ. ಹೆಂಡತಿಯ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ವೇ ಇಲ್ಲ. ಹೆಂಡತಿ ಮಾಡಿದಂತಹ ಪಾಪದಲ್ಲಿ ಗಂಡನಿಗೆ ಸರಿ ಅರ್ಧ ಪಾಲು. ಹೌದು, ಸರಿ. ಅರ್ಧ ಬೇಕಾದ್ರೆ ಮುಕ್ಕಾಲು ಗಂಡನಿಗೆ, ಕಾಲು ಹೆಂಡತಿಗೆ. ಹೆಂಡತಿಯ ಪಾಪದಲ್ಲಿ ಹೌದು. ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಸರಿ ಅರ್ಧ ಪಾಲು ಉಂಟು. ಬೇಕಿದ್ರೆ ಮುಕ್ಕಾಲೇ ಇರಲಿ, ಗಂಡನಿಗೆ ಕಾಲು ಇರ್ಲಿ. ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಗೆ ಪಾಲಿಲ್ಲ. ನೀನು ವಿನೋದಕ್ಕಾಗಿ ಆದ್ರೆ ಹೀಗೆ ಮಾತಾಡಬೇಡ. ನನಗೆ ಒಂದು ಪಾಲು ಉಂಟು ಅಂತ ಹೇಳಿ ಆ ಋಷಿಮನಿಗಳು ಬೇಕಾದೆಲ್ಲ ಕೊಡ್ತಾರೆ, ನಮ್ಮ ಜೀವಮಾನಕ್ಕೆ ಬೇಕಾದ್ದು ಹೇಳಿದ್ದಾರೆ. ಹಾಗೆ ಅವರು ಹುಚ್ಚು ಹಿಡಿಬೇಕು, ಪಾಲು ಪಡಿಬೇಕು ಒಂದು ಹೇಳಲಿಕ್ಕೇನೆ ಆಗುವುದಿಲ್ಲ. ಆಗುವುದೇ ಇಲ್ಲ, ಪಾಲು ಪಡೆಯುವುದಕ್ಕಾಗುವುದಿಲ್ಲ. ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಯಾದವಳಿಗೆ ಪಾಲು ಇಲ್ಲ ಇಲ್ಲ ಇಲ್ಲ. ಮೂರು ಮಾತಿಗೂ ಇಲ್ಲ. ಗಂಡ, ನೀವು ಮಣ್ಣು ತಿನ್ನಿ. ಯಾರು? ನೀನು ಆ ಮಕ್ಕಳು ಎಲ್ಲ ಮಣ್ಣು ತಿನ್ಬೇಕು. ಹುಟ್ಟಿಸಿ ಹಾಕಿದ್ಯಾ? ನಾನು ಮಾಡಿದ ಪಾಪದಲ್ಲಿ ನಿಮಗೆ ಪಾಲಿಲ್ಲಲ್ಲ. ನಾನು ಇನ್ನು ಮುಂದೆ ಯಾರ ತಲೆ ಹೊಡೆಯುವುದಿಲ್ಲ ಅಂತ ಕೃತ್ಯದಲ್ಲಿ ಮುಂದೆ ಹೋಗುದಿಲ್ಲ. ನಾನು ನನ್ನಷ್ಟಕ್ಕೆ ಮನೆಯಲ್ಲಿ ಕೂತ್ಕೊಳ್ತೇನೆ. ಬೇರೆ ಬೇಕಾದ್ರೂ ಗಂಡ ಕೋಲು ಹಿಡಿಯುವುದಿಲ್ಲ. ಮಂಡೆ ಹೊಡೆದಾಗ್ತೇನೆ ನಾನೀಗ. ಹೊಡೆದು ನೋಡು. ನೀನು ಹೋಗುದಿಲ್ವಾ? ನನ್ನ ಪಾಪದಲ್ಲಿ ಪಾಲು ಉಂಟು ಅಂತ ಹೇಳಬೇಕು. ನೀನು ಹೇಳದಿದ್ರೆ ನಾನು ಇನ್ನು ಮುಂದೆ ಅಂತ ಕೃತ್ಯ ಮಾಡುವುದಿಲ್ಲ. ಈಗೋ ಹೋಗುದಿಲ್ಲ. ನನಗೆ ಸಿಟ್ಟು ಬರಿಸಬೇಡ. ನಿನಗೆ ಸಿಟ್ಟು ಬಂದ್ರೆ ನನಗೆ. ನೀನ್ ಇರುದು ನಮ್ಮ ಮನೆಯಲ್ಲಿ. ನಿನ್ನ ಮನೆಯಲ್ಲಿ ಆದ್ರೆ ಕರ್ಕೊಂಡು ಹೋದದ್ದು ನಿನ್ನ ಅಪ್ಪ ಅಲ್ಲ. ಹೊತ್ತಿಗೆ ಹಾಕುದು ನಾನು. ಅಪ್ಪ ಹೇಳಿದ ಕಾರಣ ಅಲ್ವಾ? ನಾನು ಅವತ್ತೇ ಹೇಳಿದ್ದೆ, ನಾನು ಹೇಳಿದಾಗ ನೀನು ಕೇಳಬೇಕು ಅಂತ. ಅವತ್ತೇ ಹೇಳಿದ್ದೇನೆ, ಇಲ್ಲಿಂದ ಓಡಿ ಹೋಗ್ತೇನೆ ನಾನು ಅಂತ ಬಿಡ್ಲಿಲ್ಲ. ಕೇಳದಿದ್ರೆ ಪ್ರಕರಣ ಬೇರೆ ಆಗುತ್ತದೆ. ಬೇಡ, ಪ್ರಕರಣ ಏನು ಬೇಕಾದ್ರೂ ಮಾಡು. ಇನ್ನು ಮುಂದೆ ಯಾರೋ ತಲೆ ಹೊಡೆಯುವುದಿಲ್ಲ ನಾನು. ಸರಿ, ಅಂತ ಕೃತ್ಯದಲ್ಲಿ ಮುಂದೆ ಆಗುದಿಲ್ಲ. ಯಾವ ಪಾಪವು ನನಗೆ ಬರುವುದಿಲ್ಲ. ಆಯ್ತು, ಬೇಡ, ನೀನು ಮಾಡಬೇಡ. ಮಾಡುದಿಲ್ಲ. ಆದ್ರೆ ಒಂದು, ಏನು? ನಿನ್ನ ಸಹವಾಸವು ಬೇಡ, ನಿನ್ನ 10 ಮಕ್ಕಳ ಸಹವಾಸವು ಬೇಡ. 10 ಮಕ್ಕಳು ನನ್ನದು. ನಾನು ಬರುವಾಗ ತಂದದ್ದ. ನೀನು ಬಂದ ಮೇಲೆ ಆದದ್ದು. ಹೌದಾ? ತಾಯಿ ಯಾರು? ನಾನೇ. ನಿನಗಷ್ಟೇ ಹೊಣೆಗಾರಿ ಕೊಟ್ಟು ಕಟ್ಟಿಕೊ ನಿನ್ನ ಕೊರಳಿಗೆ. ಇಟ್ಟುಕೊಳ್ಳೋದಕ್ಕಾಗುವುದಿಲ್ಲ. ಒಂದಲ್ಲ ಅಲ್ಲ, ಇಟ್ಟುಕೊಳ್ಳೋದಕ್ಕಾಗುವುದಿಲ್ಲ. ನಿನಗೆ ಮನಸ್ಸಿಲ್ಲ ಅಂತಾದ್ರೆ ಎಲ್ಲಿಯಾದ್ರೂ ಬಾವಿಗೆ ಕಟ್ಟಿ ಹಾಕಿ ಬಿಡು. ಬಾವಿಗೆ ಕಟ್ಟಿ ನಿನಗೆ ಹಾಕಬಹುದಲ್ಲ? ನಾನೇ ಯಾಕೆ? ನನಗೆ ಆಗುವುದಿಲ್ಲ ಅಂತ. ಅದಕ್ಕಿದ್ದವಳು ನಾನಲ್ಲ. ಬಾವಿಗೆ ಕಟ್ಟಿ ಹಾಕ್ತೇನೆ. ಆ ಪಾಪದಲ್ಲಿ ಪಾಲುಂಟಾ? ಯಾರಿಗೆ? ನಿನಗೆ. ಹುಚ್ಚಿಡಬೇಕು ಬಾವಿಗೆ ಹಾಕ್ಲಿಕ್ಕೆ. ನೀನು ಹಾಕು
ಒಪ್ಪು. ಆಯ್ತು. ಹಾ. ಒಂದ್ ಕೊನೆಯ ಮಾತು. ಏನು? ನಿನಗೂ ಸಹ ನಿನಗೂ ನನಗೂ ಹಾ. ಯಾವುದೇ ಬಾಂಧವ್ಯ ಇಲ್ಲ. ಹೋಗ್ಲಿ, ನಿನ್ನ ಸಹವಾಸವೇ ಬೇಡ. ನಾನು ಅದನ್ನೇ ಕಾಯ್ತಾ ಇದ್ದದ್ದು. ಎಂತದ ಏನ್ ಹೇಳಿದ್ದೀನಿ ನೀನು? ಎಲ್ಲ ಹೇಳುದು ನೀನು ಎಂತದ್ದು ಹೇಳಿ ನನ್ನಲ್ಲಿ ಹೇಳುದಾ? ಆಯ್ತು. ಆಯ್ತಾ? ಆಗುದಿಲ್ವಾ? ಆಗುದಿಲ್ಲ. ಆಗುದಿಲ್ವಾ? ಇನ್ನು ಮುಂದೆ ಯಾರ ತಲೆಗೆ ಹೊಡೆಯುವುದಿಲ್ಲ, ಪಾಪದ ಕೆಲಸವನ್ನು ನಾನು ಮಾಡುವುದಿಲ್ಲ. ನಿಮಗೆ ಹೊಟ್ಟೆಗಿಲ್ಲದಿದ್ರೆ ಮಣ್ಣು ತಿಂದು ಸಾಯಿರಿ. ನೀನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಈ ಮನೆಯಲ್ಲಿರುವಂತ ಮಾಡ್ತೇನೆ. ನಾನು ಮಾಡಿದ ಪಾಪದಲ್ಲಿ ಅವನಿಗೆ ಪಾಲು ಉಂಟು, ತಪ್ಪಿಕೋ. ಒಪ್ಪುವುದಿಲ್ಲ. ಪಡ್ಕೋದ ಒಪ್ಪುವುದಕ್ಕಾಗುವುದಿಲ್ಲ. ನೀನು ಆಗುವುದಿಲ್ಲ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಉಳ್ಕೊಳ್ಳುವುದಕ್ಕೆ ನಿನಗೂ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ. ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ ಅಂತ ಅವೈತಾನಲ್ಲ ನಿನ್ನ ಅಪ್ಪ. ಅವನನ್ನು ಕರಿ, ಅವ ಹೇಳಿ. ಅಪ್ಪ ನಾನು ಹೇಳಿದಾಗ ಕೇಳು. ನನ್ನನ್ನು ಹೇಳ್ಕೊಂಡು ಬಂದು ಇಲ್ಲಿ ಕೂರಿಸಿದ್ಯಾರ ಅವನಲ್ಲ? ಹೇಳು. ಅವ ಹೇಳುದಲ್ಲ, ನಾನೇ ಹೇಳು. ಹೋಗುದಿಲ್ವೇ? ಹೋಗ. ಹೋಗುದಿಲ್ಲ. ಮನೆಯಿಂದ ಹೊರಗೆ ಹೋಗ. ಮನೆ ಈಗ ನನ್ನದ್ದೇ. ಯಾರದು? ಇದು ನನ್ನ ಮನೆ. ಮನೆಯ ಮತ್ತೆ ನೀನು ನನ್ನ ಹೆಂಡತಿದ್ದಾದ್ರೆ ಇದು ಮನೆ ನನ್ನದು. ಯಜಮಾನ ಈಗ ನಾನು. ಇಲ್ಲಿ ನನ್ನ ಅಪ್ಪ ಅಲ್ಲಿ ಮೂಲೆಯಲ್ಲಿ ಕೂತಿದ್ದಾನೆ. ಅವನಿಗೆ 3 ಹೊತ್ತು ತಂದು ಹಾಕುದು ನಾನೇ. ಆಯ್ತು. ತಪ್ಪಾಯ್ತು. ತಪ್ಪಾಯ್ತು. ಒಳಗೆ ಬಾ, ಒಳಗೆ ಬಾ. ಏನು ಹಾಗೆ ಹೇಳ್ತೀನೋ ಹಾಗೆ ಭಾವಿಸಿಕೊಂಡೆಯ? ಹಾಗೆ ಹೇಳುವುದಿಲ್ಲ. ಮತ್ತೆ ಮನೆ ಎಂತದ್ದು? ನನ್ನ ಮನೆಗೆ ಒಳಗೆ ಬನ್ನಿ ಅಂತ ಕರೆದಿ. ಹಾಗೆ ಕರೀತೇನೆ ಅಂತ ಭಾವಿಸಿಕೊಳ್ಳಬೇಡ. ಹಾಗೆ ಹಾಗೆ ನೀನಿರ್ಬೇಕಾದಂತಹ ಸ್ಥಳ ಇಲ್ಲಿ ಅಲ್ಲ. ಮತ್ತೆ ನೀನು ಬೀದಿಯಲ್ಲಿ ಬಿದ್ದ. ಹಾಗೆ ಬೀದಿಗೆ ನೀನು ಹೋಗು. ಯಾರು? ಇದು ನಾನು ನನ್ನ ಮನೆ ಇಲ್ಲೇ ಇರ್ತೇನೆ. ಏನ್ ಮಾಡ್ತೀನಿ? ಬೀದಿಯಲ್ಲಿ ಇದ್ದವ ಬೀದಿಯಲ್ಲಿ ಸೇರಬೇಕು. ನೀನು ಹೋಗ್ಬೇಕು ಬೀದಿಗೆ. ನಿನ್ನ ಕುತ್ತಿಗೆ ಕೈ ಹಾಕಿ ಮಾರಿ ಸಂತಾನ. ಹೆಂಡತಿಯ ಮಾತಿಗೆ ಬೆಲೆ ಇಲ್ಲ. ಬೆಲೆ ಇಲ್ಲದ ಮೇಲೆ ಮನೆಯ ಒಳಗಿರಬಾರ್ದು. ನಡಿ, ಎಲ್ಲೋ ಕೆರೆ ಬಾವಿದ್ರೆ ಹೋಗಿ ಹುಡುಕಿಪೋ. ನಡಿ ಅಲ್ಲಿಂದ. ಸತಿಯ ಕಡು ನುಡಿ ಕೇಳಿ ಮನದಲ್ಲಿ ವ್ಯಥಿಸುತ್ತಲೇ ವ್ಯಥಿಸುತ್ತಲೀ ನಡೆತದ್ದು. ಹೇಳಿದ್ರಲ್ಲ ಅವರು ನನ್ನಲ್ಲಿ. ಬಿಡಿಸಿ ವಂದಿಸುತ್ತಿದ್ದ ಸತಿಸುತ್ತರು ಕೈ ಬಿಟ್ಟರಿಲ್ಲರೋ. ಸತಿಸುತ್ತರು ಕೈ ಬಿಟ್ಟರಿಲ್ಲರೋ. ಜೊತೆಯ ಪಾಪದ ನೆರಳ ತುಳಿದರೆ ಸತಿಸುತ್ತರು ಕೈ ಬಿಟ್ಟರೆಲ್ಲರೂ. ಜೊತೆಯ ಪಾಪದ ನೆರಳ ತುಳಿದರೆ ಕ್ಷಿತಿಯುಳ ಏಕಾಂಗಿ ಕ್ಷಿತಿಯುಳ ಏಕಾಂಗಿ ಎನ್ನನೋ ಪೊರೆಯುವುದೀಗೆನಲೋ. ಸತಿಸುತ್ತರು ಕೈ ಬಿಟ್ಟರೆಲ್ಲನೋ ಜಿಯ. ಸಹೋದರ, ಮಹಾತ್ಮರಾಡಿದಂತಹ ಒಂದೊಂದು ಶಬ್ದದಲ್ಲಿಯೂ ಅದೆಷ್ಟೋ ಅರ್ಥ ಇರ್ತದೆ ಅಂತೆ. ಆದ್ರೆ ನನ್ನ ಬದುಕಿನಲ್ಲಿಯೂ ಇದು ಸತ್ಯವಾಗಿ ಪರಿಣಮಿಸ್ತದೆ ಎನ್ನುವುದು ನನಗೆ ಈಗ ಅರಿವಿಗೆ ಬಂತು ಸ್ವಾಮಿ. ಸತ್ಯ. ನನ್ನ ಹೆಂಡತಿ, ನನ್ನ ಮಕ್ಕಳು ಅವರ ಹೊಟ್ಟೆ ತುಂಬಿಸಬೇಕು ಎನ್ನುವುದಕ್ಕಾಗಿ ದಾರಿಯಲ್ಲಿ ಹೋಗುವವರ ತಲೆಯನ್ನು ಹೊಡೆದೆ. ಆದ್ರೆ ನನ್ನ ಮಕ್ಕಳ ಹಾಗೆ ಅವರ ಮಕ್ಕಳು ಅವರ ಮನೆಯಲ್ಲಿ ಕಾಯ್ತಾ ಇರಬಹುದು, ಅಪ್ಪ ಯಾವಾಗ ಬರ್ತಾರೆ ಎನ್ನುವ ಕಲ್ಪನೆ ಕೂಡ ನನಗೆ ಆಗಲಿಲ್ಲ ಸ್ವಾಮಿ. ಎಷ್ಟು ಮಂದಿಯನ್ನು ಬಲಿ ತೆಗೆದುಕೊಂಡೆ ನಾನು. ಆ ಮಕ್ಕಳಾದ್ರೂ ಏನು ಅನ್ಯಾಯ ಮಾಡಿದ್ರು ಅವರಿಗೆ. ಈಗ ಅರ್ಥ ಆಯ್ತು. ಹೆಂಡತಿ ಮಕ್ಕಳು ಎಲ್ಲರೂ ನನ್ನನ್ನು ಕೈ ಬಿಟ್ಟರು ಸ್ವಾಮಿ.
ನನ್ನ ಕತ್ತಿಗೆ ಕೈ ಹಾಕಿ ನನ್ನನ್ನು ತಳ್ಳಿದ್ರು. ಪ್ರಪಂಚದಲ್ಲಿ ಈಗ ನಾನು ಏಕಾಂಗಿಯಾಗಿ ಹೊರಟಿದ್ದೇನೆ. ಆದರೆ ಒಂದು ಇಷ್ಟರವರೆಗೆ ಮಾಡಿದಂತಹ ಪಾಪದ ಲೇಪದ ಆ ಗಂಟನ್ನು ತನ್ನ ಹೆಗಲಲ್ಲಿ ಇರಿಸಿಕೊಂಡು ನಿಮ್ಮ ಪಾದದ ಬಳಿ ಬಂದಿದ್ದೇನೆ. ಮಹಾತ್ಮರೇ, ತಾನು ಮಾಡಿದಂತಹ ಪಾಪದಿಂದ ನನ್ನನ್ನು ವಿಮೋಚನೆಗೊಳಿಸಿ ನನ್ನನ್ನು ಉದ್ಧರಿಸಿ ನನ್ನನ್ನು ಕಾಪಾಡಿ ರಕ್ಷಣೆ ಮಾಡಿ. ಮರುಗಬೇಡಲೆ ತಮ್ಮ ಧರೆಯ ಸರ್ವರ ಪಾಪ ಹರಿಸುವ ಮಂತ್ರ ಹೊಂದಿಹುದು ಪರಮ ಪಾವನವಾದ ತಾರಕವೆಂಬ ವರ ಮಂತ್ರ ಹೊರಡುವಿಗ ಎರಡಕ್ಕರದ ಮಂತ್ರವಿದ ನಿತ್ಯ ಜಪಿಸಲು ದುರಿತವೆಲ್ಲವೂ ದೂರಬಹುದು. ಪರಮೋಚ್ಚ ಪದವಿಗೆ ದಾರಿ ತೋರುವ ಮಂತ್ರ, ಪರಮೋಚ್ಚ ಪದವಿಗೆ ದಾರಿ ತೋರುವ ಮಂತ್ರ ಸ್ಮರಿಸು ನೀ ರಾಮ ಎಂದೆನುತ್ತ ರಾಮ 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 ಎನ್ನುತ್ತ ಸ್ಮರಿಸು ನೀ ರಾಮ ಎಂದೆನುತ್ತ ರಾಮ ಮಂತ್ರವ ಜಪಿಸು ರಾಮ ಮಂತ್ರವ ಜಪಿಸು ರಾಮ 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 ಜೀವನದಲ್ಲಿ ನೊಂದು ಬೆಂದು ಬಸವಳಿದು ಪಾದಕ್ಕೆ ವಿನೀತನಾಗುತ್ತಾ ಇದ್ದೀಯ. ಸಂಸಾರದ ಸಾರ ಏನು ಎನ್ನುವುದು ಅರ್ಥವಾಯಿತಲ್ಲ. ಸತಿಯು ಸುತರು ಬರುವರೆಂದು ಮತಿಯ ಗೆಟ್ಟು ನಡೆಯಬೇಡ. ಮತಿಯ ಗೆಟ್ಟು ಹೋದ ಮೇಲೆ ಸತಿಯು ಸುತರು ಬರುವರೇನೋ. ಒಂದು ದಿವಸ ಹುಟ್ಟುವುದಕ್ಕೆ, ಒಂದು ದಿವಸ ಬದುಕುವುದಕ್ಕೆ, ಒಂದು ದಿವಸ ಸಾಯುವುದಕ್ಕೆ. ಹುಟ್ಟು ಸಾವುಗಳಿಗೆ ಕಟ್ಟು ಬಿದ್ದಂತಹ ದೇಹ ಯಾವತ್ತೂ ಶಾಶ್ವತವಲ್ಲ. ನಾನು ನನ್ನದು, ನನ್ನಿಂದ ನನ್ನದಾದಂತಹ ಸಂಸಾರ ಎನ್ನುವ ಹಾಗೆ ನಾವು ಬದುಕುತ್ತೇವೆ. ಆದರೆ ಏನು ಫಲ ಹೇಳು? ಹೋಗುವಾಗ ನಾವು ಒಬ್ಬರೇ ಹೋಗಬೇಕು. ಹೋಗುವಾಗ ನಾವು ಪಡೆದುಕೊಂಡು ಯಾವುದನ್ನೂ ಹೋಗುವುದಕ್ಕಾಗುವುದಿಲ್ಲ. ನಾವು ಸಂಪಾದಿಸಿದಂತಹ ಸತ್ಕೀರ್ತಿ ಮಾತ್ರ ನಮ್ಮ ಜೊತೆಯಲ್ಲಿ ಬರ್ತದೆ. ಹೌದು. ಈಗ ನೀನು ಪರಿಶುದ್ಧನಾಗಿದ್ದಿ. ನಮ್ಮಲ್ಲಿ ನಾವು ಮೊದಲೇ ಹೇಳಿದಂತೆ ನಮ್ಮಲ್ಲಿರುವಂತಹ ಪ್ರತಿಯೊಂದನ್ನು ಪಡೆಯುವಂತಹ ಅರ್ಹತೆಯನ್ನು ಸಂಪಾದಿಸಿಕೊಂಡಿದ್ದಿ ಎನ್ನುವುದೇ ಸ್ಪಷ್ಟ. ಹಾಗಾದ್ರೆ ನಿನಗೆ ನಿನ್ನ ಈ ದುಃಖವನ್ನು ದೂರೀಕರಿಸುವಂತಹ ಮಂತ್ರ ಒಂದಿದೆಯಪ್ಪ. ತಾರಕ ಮಂತ್ರ. ತಾರಕ ಅಂತ ಹೇಳಿದ್ರೆ ಭವಸಾಗರದಲ್ಲಿರುವಂತಹ ಭಂಗಗಳಿಂದ ನಮ್ಮನ್ನು ಎತ್ತುವಂತಹ ಶಕ್ತಿ ಎನ್ನುವುದರ್ಥ. ಅಂತಹ ಮಂತ್ರವನ್ನು ನಿನಗೆ ಬೋಧಿಸುವುದಕ್ಕಿದ್ದೇನೆ. ಆದರೆ ಮೊದಲಾಗಿ ನೀ ಶುಚಿರ್ಭೂತನಾಗಬೇಕಲ್ಲ. ಇಲ್ಲಿಯೇ ಹರಿಯುತ್ತಿರುವಂತಹ ತಮಸಾ ನದಿಯಲ್ಲಿ ಶುಚಿರ್ಭೂತನಾಗಿ ಬಾಮ. ಮೈಯನ್ನೇನೋ ಶುಚಿರ್ಭೂತಗೊಳಿಸಿಕೊಂಡೆ, ಆದರೆ ಮನಸ್ಸು ಶುದ್ಧವಾಗಬೇಕಲ್ಲ. ಅದು ಕಾಣಿಸುತ್ತಿರುವಂತಹ ಅರಳಿ ವೃಕ್ಷ, ಅದರ ಬುಡದಲ್ಲಿ ಎತ್ತರವಾದಂತಹ ಮಣ್ಣಿನ ದಿಣ್ಣೆಯೊಂದು ಕಾಣಿಸ್ತಾ ಉಂಟು. ಅದರಲ್ಲಿ ಪದ್ಮಾಸನವನ್ನು ಬಲಿದು ಕುಳಿತುಕೋ ಮಗು. ಪಂಚಾಕ್ಷರಿಯಿಂದ ಮಾ ಎನ್ನುವಂತಹ ಅಕ್ಷರವನ್ನು, ಅಷ್ಟಾಕ್ಷರಿಯಿಂದ ರಾ ಎನ್ನುವಂತಹ ಅಕ್ಷರವನ್ನು ತೆಗೆದು ರಾಮ ಎನ್ನುವಂತಹ 2 ಅಕ್ಷರದ ಮಂತ್ರ ಇದೆ. ನಿನ್ನ ಒಳಗಿರುವಂತಹ ಪಾಪ
ಹೊರಗೆ ಸೋಲುವ ಹಾಗೆ ಮಾಡುವಂತಹ ಮಂತ್ರ ಅದು. ಹೊರಗಿರುವಂತಹ ಪಾಪ ಒಳಗೆ ನುಗ್ಗದಂತೆ ಕಾಯುವಂತಹ ಮಂತ್ರ ಅದು. ಆ ಎರಡಕ್ಷರದ ಮಂತ್ರವನ್ನು ಪಠಿಸಪ್ಪ. ರಾಮ. ನನ್ನ ನಾಲಿಗೆಯಿಂದ ಆಗುದಿಲ್ಲ. ಸರಿಯಪ್ಪ, ಜೀವಿತಾವಧಿಯಲ್ಲಿ ಇಷ್ಟರವರೆಗೆ ಪಾಪದ ಲೇಪಕ್ಕೆ ಅಂಟಿಕೊಂಡಂತಹ ನಿನ್ನ ನಾಲಿಗೆಯಲ್ಲಿ ತಾರಕ ಮಂತ್ರದ ಆ ಉಚ್ಚಾರಣೆ ಬರುವುದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಭಯಭೀತರಾಗಬೇಡ. ಜೀವನದಲ್ಲಿ ನಾವು ಸಾಧನೆಯನ್ನು ಮಾಡಬೇಕು. ನಮ್ಮಿಂದ ಅಸಾಧ್ಯ ಎನ್ನುವುದು ಯಾವುದನ್ನೂ ಬಯಸಬಾರದು. ಮಾನುಷ ಪ್ರಯುಕ್ತಕ್ಕಿಂತ ಮಿಗಿಲಾದ್ದು ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ರಾಮ ಎನ್ನುವ ಅಕ್ಷರ ಬರದಿದ್ರೆ ಏನಾಯ್ತು? ಬರುವುದಿಲ್ಲ. ಓ, ಅಲ್ಲಿ ಏನು ಕಾಣುತ್ತಾ ಉಂಟು? ಓ, ಇಲ್ಲೇನು ಕಾಣುತ್ತಾ ಉಂಟು? ಮರ. ಇಲ್ಲೇನು ಕಾಣುತ್ತಾ ಉಂಟು? ಮರ. ಅದೇನು? ಮರ. ಇದೇನು? ಮರ. ಅದೇನು? ಮರ 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 ರಾಮ 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 ರಾಮ. ಒಂದು ದಿನ ವಿಧಿವರರು ಮಾನರು ನಾಡು ನಂದು ಕಂಡರು ಭಕ್ತಗಳ ಕಿತ್ತು ಮುಂದೆಡ ಬಲದಿ ಬೆಳೆದ ವರ್ಣೀಕಗಳ ಒಂದಾಗಿ ತಪವಸಗುತ್ತಿದ್ದ ಸಪ್ತಋಷಿಗಳೇ, ನಮ್ಮ ಸಂಕಲ್ಪದಂತೆ ಚಾಕ್ಷುಷ ಮನ್ವಂತರದಲ್ಲಿ ರೂಕ್ಷನಿಗೆ ತಾರಕ ಮಂತ್ರದ ಉಪದೇಶವನ್ನು ಮಾಡಿ ಈ ಪ್ರದೇಶದಲ್ಲಿ ಕುಳ್ಳಿರಿಸಿದವರು ನಾವು. ಆದ್ರೆ ಈ ಹೊತ್ತಿಗೆ ಬಂದೆವು ಅಂತಾದ್ರೆ ಅವನ ಇರವೇ ಕಾಣುವುದಕ್ಕೆ ನಮಗೆ ಸಾಧ್ಯವಾಗದೆ ಹೋಗಿದೆ. ಎಲ್ಲಿ ಹೋಗಿದ್ದಾನೆ ಎನ್ನುವುದು ಅರ್ಥವಾಗುತ್ತಾ ಇಲ್ಲ. ಹಾಗಂತ ನಮಗೆ ಕಿವಿಗೆ ಪ್ರತಿಧ್ವನಿಸ್ತಾ ಉಂಟು ತಾರಕ ಮಂತ್ರದ ಉಚ್ಚಾರಣೆ. ನಿಜ. ಹಾಗಾದ್ರೆ ಅವ ಇಲ್ಲೇ ಎಲ್ಲೋ ಪ್ರದೇಶದಲ್ಲಿ ಇದ್ದಾನೆ ಎನ್ನುವುದೇ ಅರ್ಥ. ಎಲ್ಲಿದ್ದಾನೆ ಎನ್ನುವ ಹಾಗೆ ಅವಲೋಕಿಸಿದಾಗ ಸುತ್ತಲೂ ಬೆಳೆದಂತಹ ವಾಲ್ಮೀಕವಲ್ಲದೆ ಬೇರೇನೂ ಕಾಣಿಸುವುದಿಲ್ಲ. ಹಾಗಂತ ವರುಣ ದೇವನನ್ನು ಸಂಪ್ರೀತಿಗೊಳಿಸುವುದಕ್ಕೆ ಬೇಕಾಗಿ ಪರ್ಜನ್ಯ ಮಂತ್ರದ ಉಚ್ಚಾರಣೆಯಿಂದಲಾಗಿ ವರ್ಷಧಾರೆಯನ್ನು ಸುರಿಸೋಣ. ಮೇಧಿನಿಗೆ ನವ ಮನುಜನಾದಿ ನೀ ಮೇಧಿನಿಗೆ ನವ ಮನುಜನಾದಿಗೆ ಮೋದದಲ್ಲಿ ವಾಲ್ಮೀಕಿ ಎಂದು ಕರೆಯುವು ನಿನ್ನ. ಮೋದದಲ್ಲಿ ವಾಲ್ಮೀಕಿ ಎಂದು ಕರೆಯುವು ನಿನ್ನ. ಸಾಧಿಸಿ ಬ್ರಹ್ಮ ಋಷಿ ಪದವ, ಸಾಧಿಸಿ ಬ್ರಹ್ಮ ಋಷಿ ಪದವ ವಾಲ್ಮೀಕಿ. ಮಹರ್ಷಿಯೇ, ಸ್ವಾಮಿ, ಪರ್ಜನ್ಯ ಮಂತ್ರದ ಮುಖೇನವಾಗಿ ಹುತ್ತವನ್ನು ಕರಗಿಸಿದಾಗ ಅದರ ಮಧ್ಯದಲ್ಲಿ ನೀನು ಕಾಣಿಸಿಕೊಂಡೆ. ನಿನ್ನ ಮೈಯಲ್ಲಿ ಅಂಟಿಕೊಂಡಿದ್ದಂತಹ ಆ ವಲ್ಮೀಕದ ಮಣ್ಣನ್ನೆಲ್ಲ ನಾವೇ ಒರೆಸಿದ್ದೇವೆ. ಆದರದಿ ಮೇಲಕ್ಕೆ ಎತ್ತಿ ನಿನ್ನನ್ನು ನೋಡುವಾಗ ಸಂತೋಷವಾಗುತ್ತಾ ಇದೆಯಪ್ಪ. ಈ ಹಿಂದೆ ನೀನೇನಾಗಿದ್ದಿ ಎನ್ನುವುದು ಮುಖ್ಯ ಅಲ್ಲ. ನಿನ್ನನ್ನು ಕಾದವರು ನಾವು, ನಿನಗೆ ಬೋಧಿಸಿದ ಕಾರಣ ಗುರು ಸಮಾನರು. ಹಾಗಂತ ನಮ್ಮ ಕರಕಮಲ ಸಂಜಾತನಾಗಿ ಮತ್ತೆ ಪ್ರಪಂಚಕ್ಕೆ ಹೊಸ ಮನುಜನಾಗಿ ಕಾಣಿಸಿಕೊಂಡವ ನೀನು. ಆದ್ದರಿಂದ ಪಿತೃ ಸಮಾನರಾದಂತಹ ನಾವು ನಿನಗೆ ಹೆಸರನ್ನಿಡುವುದೇ ಸೂಕ್ತ ಎನ್ನುವ ಹಾಗೆ ಭಾವಿಸಿದ್ದೇವೆ. ಏನು ಸರ್? ವಲ್ಮೀಕವೇ ನಿನ್ನ ಮೈಯಲ್ಲಿ ಬೆಳೆದಿತ್ತು. ಹಾಗಾದ್ರೆ ವಲ್ಮೀಕದಿಂದ ಮರು ಜನ್ಮವನ್ನು ಪಡೆದ ಕಾರಣ ನೀನು ವಾಲ್ಮೀಕಿ ಎನ್ನುವಂತಹ ಅಭಿಧಾನವನ್ನು ನಿನಗೆ ಇಟ್ಟಿದ್ದೇವೆ. ಆದ್ರೆ ಸಾಕಾಗುವುದಿಲ್ಲ. ನಮ್ಮ ಸಂಕಲ್ಪ, ಬ್ರಹ್ಮದೇವನ ಸಂಕಲ್ಪ, ನಾರದ ಮಹರ್ಷಿಯ ಸಂಕಲ್ಪ, ವಾಣಿದೇವಿಯ ಸಂಕಲ್ಪ ಒಂದೇ ಆಗಿದೆ. ಬ್ರಹ್ಮರ್ಷಿ ಉತ್ತಿಷ್ಠ, ಬ್ರಹ್ಮರ್ಷಿ ಉತ್ತಿಷ್ಠ. ಧನ್ಯನಾದೀನೋ ಮುನಿವರೇಣ್ಯರೀರ
ಧನ್ಯನಾದೆನು ಮುನಿವರ್ಯ ಮಹರ್ಷಿಯೇ, ನನ್ನ ಜೀವನಕ್ಕೊಂದು ಹೊಸ ಅಧ್ಯಾಯವನ್ನು ಕಲ್ಪಿಸಿಕೊಟ್ಟವರು ನೀವು. ಒಂದು ಕಾಲದಲ್ಲಿ ನನ್ನ ಜೀವಿತ ಹೇಗಿತ್ತು ಅನ್ನುವುದನ್ನು ನಾನೀಗ ನೆನಪಿಸಿಕೊಂಡ್ರೆ, ಹೆಂಡತಿ ಮಕ್ಕಳು ಸಂಸಾರ ಅನ್ನುವಂತಹ ಬಂಧನದಲ್ಲಿ ಬಿದ್ದು ತೊಳಲಾಡುತ್ತಾ ಇದ್ದವ ನಾನು. ಸರಿ. ಅದಕ್ಕಾಗಿ ಏನನ್ನೂ ಮಾಡುವುದಕ್ಕೆ ಹೇಸದಂತಹ ಕಾಲ ಒಂದಿತ್ತು. ನಿಮ್ಮ ಕರಕಮಲ ನನಗೆ ಸ್ಪರ್ಶವಾದ ಈ ಗಳಿಗೆಯಲ್ಲಿ ಹೊಸ ಮನುಜ ನಾನಾದೆ. ಹೌದು. ಇದುವರೆಗೆ ನಾನು ಯಾವುದು ಸುಖ ಅಂತ ಭಾವಿಸಿದ್ದೆ, ಹೆಂಡತಿಯ ಬಿಸಿ ಅಪ್ಪುಗೆ, ಮಕ್ಕಳ ಪ್ರೀತಿಯದ್ದಾದಂತ ಆಲಿಂಗನ, ಇದೇ ಜೀವನದ ಪರಮ ಚರಮ ಲಕ್ಷ್ಯ ಎಂಬ ಹಾಗೆ ಭಾವಿಸಿದ್ದವ ನಾನು. ಅದಲ್ಲ, ಅದ್ಯಾವುದೂ ಅಲ್ಲ ಅನ್ನುವುದನ್ನು ತೋರಿಸಿಕೊಟ್ಟವರು ನೀವು. ಖಂಡಿತ. ಆನಂದ ತುಂದಿಲಾಂತಃಕರಣ ಗಾತ್ರನಾದೆ ನಾನು. ಸಂತೋಷವಾಯಿತು ಸ್ವಾಮಿ. ಸರಿ. ಜೀವನದಲ್ಲಿ ನಾನು ಸಾಧಿಸಬೇಕಾದ್ದು ಇನ್ನೂ ಇದೆ. ಹೌದು. ಬ್ರಹ್ಮರ್ಷಿ ಪದವಿಯನ್ನು ನಾನು ಪಡೆಯಬೇಕು. ನಿಮ್ಮ ಸಂಕಲ್ಪ ಉಂಟು ಅಂತ ಆದ್ರೆ ಈಡೇರಿಸುವಲ್ಲಿ ಯಾವತ್ತೂ ನಾನು ಹಿಂಜರಿಯುವುದಿಲ್ಲ. ಪುನರಪಿ ತಪಸ್ಸಿಗೆ ಕುಳಿತುಕೊಳ್ಳುವುದಕ್ಕೆ ನನಗೆ ಅನುಜ್ಞೆಯನ್ನು ನೀಡಬೇಕು. ಉತ್ತಿಷ್ಠ ಬ್ರಹ್ಮರ್ಷಿ, ಉತ್ತಿಷ್ಠ. ವಿಧಿಯನು ತೊರೆದು ಮುನಿ ಪ್ರಜೆ ಮುದದೊಡ ಶ್ರೀರಾಮ ಚರಿತ ಶ್ರೀರಾಮ ಚರಿತ ಹಲವರಿಗೂ ವರ್ಣಿಸಿದ ಬಲುರಿ ತೊರೆದು ಸಪ್ತರ್ಷಿಗಳ ಅನುಮೋದನೆಯಂತೆ ಅವರ ಪ್ರೇರಣೆಯಂತೆ ಆಶೀರ್ವಾದವನ್ನು ಪಡೆದುಕೊಂಡಂತಹ ನಾನು ಪುನರಪಿ ತಪಸ್ಸಿನಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡೆ. ಎಷ್ಟೋ ಸಮಯಗಳ ತಪಸ್ಸಿನ ಫಲವೋ ಎಂಬ ಹಾಗೆ ದೈವಾನುಗ್ರಹ ನನಗಾಯಿತು. ಬ್ರಹ್ಮದೇವನಿಂದ ನಾನು ಬ್ರಹ್ಮ ಪದವಿಯನ್ನು ಪಡೆದುಕೊಂಡೆ. ಬ್ರಹ್ಮ ಋಷಿ ಅನ್ನೋ ಪದವಿಯನ್ನು ನಾನು ಪಡೆದುಕೊಂಡೆ. ಜೀವನದಲ್ಲಿ ಸಂತೋಷವಾಯಿತು. ಹಾಗೆಂದು ನನ್ನೊಂದಿಗೆ ನನ್ನ ಶಿಷ್ಯರೂ ಸೇರಿಕೊಂಡಿದ್ದಾರೆ. ಭಾರದ್ವಾಜಾದಿಗಳು ಈಗ ಎಲ್ಲರೂ ನನ್ನ ಶಿಷ್ಯರಾಗಿದ್ದಾರೆ. ಅಪರಿಮಿತವಾದಂತಹ ನನ್ನ ಶಿಷ್ಯರನ್ನೆಲ್ಲ ಸೇರಿಸಿಕೊಂಡು ತಮಸಾ ನದಿಯ ದಂಡೆಯಲ್ಲಿ ಕುಟೀರವನ್ನು ರಚಿಸಿ ನಾನು ಜೀವಿಸುತ್ತಿರುವಾಗೆ ನಾರದರ ಆಗಮನವಾಯಿತು. ಮನದಲ್ಲಿ ಕೊರೆಯುವಂತಹ ಸಂದೇಹವನ್ನನ್ನು ಅವರಲ್ಲಿ ನಾನು ಕೇಳಿಕೊಂಡೆ. ಧರೆಯಲ್ಲಿ ಸಕಲ ಗುಣಗಳನ್ನು ಹೊಂದಿದಂತಹ ಪುರುಷೋತ್ತಮನಾದಂತಹ ರಾಜನಾರಿದ್ದಾನೆ ಎಂಬ ಹಾಗೆ ಕೇಳಿದಾಗ ನಾರದರು ಸವಿಸ್ತಾರವಾಗಿ ನನಗೆ ತಿಳಿಸಿದರು. ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನಿದ್ದಾನೆ. ಅವ ಹುಟ್ಟಿದಂದಿನಿಂದ ರಾವಣಾದಿಗಳ ಮತನವನ್ನು ಮಾಡಿ ಆ ಮೂಲಕವಾಗಿ ಧರೆಯಲ್ಲಿ ಧರ್ಮವನ್ನು ಸ್ಥಾಪಿಸಿ ನಿಜ ಪಟ್ಟಾಭಿಷೇಕವನ್ನು ಹೊಂದುವಲ್ಲಿವರೆಗಿನ ಕಥೆಯನ್ನೂ ಸವಿಸ್ತಾರವಾಗಿ ನನಗೆ ಹೇಳಿದ್ದಾರೆ. ರಾಮಚರಿತೆಯನ್ನು ಕೇಳಿದಾಗ ಮಾನಸದಲ್ಲಿ ಆನಂದ ತುಂದಿಲಾಂತಃಕರಣನಾದೆ. ಹಾಗೆಂದು ಶಿಷ್ಯರನ್ನೆಲ್ಲ ಸೇರಿಕೊಂಡು ಬಂದದ್ದು ನಾನು. ತಮಸೆಗೆ ಇಳಿದು ವಿಹರಿಸಬೇಕು, ಸ್ನಾನವನ್ನು ವಿರಚಿಸಬೇಕು ಅಂತ ಆಸೆ ಉಂಟು. ತಮಸೆಗೆ ಇಳಿಯುತ್ತೇನೆ. ಜಳಕಕ್ಕೆಂದು ತಮಸೆಗಿಳಿದ ನಲ್ದು ಮುನಿವರ, ಜಳಕಕ್ಕೆಂದು ತಮಸೆಗಿಳಿದ ನಲ್ದು ಮುನಿವರ, ಇಳಿದ ನಲ್ದು ಮುನಿವರ. ಪುಳಕಗೊಂಡ ಕೀಳು ತಂದು ಪಕ್ಷಿ ಗಿಂಚಲ, ಪುಳಕಗೊಂಡ ಕೀಳು ತಂದು ಪಕ್ಷಿ ಗಿಂಚಲ, ಇಳಿದ ನಲ್ದು ಮುನಿವರ.
ತೆರೆಯಿತು ಕಂಡು ಕಾಣದಂತೆ ನಟಿಸಿ ಕೆಣ್ಣು ಮಿನಿತು ನಿನ್ನ ತೊರೆದು ಬೇರೆ ಕೆಲ್ಲ ಬೆರವೆ ಎನ್ನುತ್ತ ನಿನ್ನ ತೊರೆದು ಬೇರೆ ಕೆಲ್ಲ ಬೆರವೆ ಎನ್ನುತ್ತ ತಲ್ಲರಿಕ್ಕಿ ಜರಡಿದಕ್ಕೆ ಹೆಣ್ಣು ತಡೆಯುತ್ತ ತಲ್ಲರಿಕ್ಕಿ ಜರಡಿದಕ್ಕೆ ಹೆಣ್ಣು ತಡೆಯುತ್ತ ವಿರಸವೇತಕೀಗ ಪ್ರಿಯನೇ ಅಲ್ಪ ವಿಷಯಕ್ಕೆ ವಿರಸವೇತಕೀಗ ಪ್ರಿಯನೇ ಅಲ್ಪ ವಿಷಯಕ್ಕೆ ಸರಸದಿಂದ ಬಾರಿ ಪ್ರಣಯದಾಟಕ್ಕೆ ಸರಸದಿಂದ ಈಗ ಬಾರಿ ಪ್ರಣಯದಾಟಕ್ಕೆ ಪ್ರಣಯದ ಕಗಗಿಡಿಯ ತೂರನಿಸುತ್ತಿರಲು ಮುನಿಪ ದೂರದಿ ಕಗಗಿಡಿಯ ತೂರನಿಸುತ್ತಿರಲು ಮುನಿಪ ದೂರದಿ ಮೊಗುಳು ನಗುತ್ತ ನೋಡುತ್ತಿದ್ದರದಿಯಾದಿರದಿ ಮೊಗುಳು ನಗುತ್ತ ನೋಡು ತೀರ್ಥನದಿಯ ತೀರದಿ ಮುನಿಯೋ ನದಿಯ ತೀರದಿ ಬಾಣದ ಹತಿಯುಳು ಪ್ರಾಣವ ತೊರೆಯುತ್ತ ಚೋಳಿಯುಳು ರಗಿತು ಬೆಳ್ಳಕ್ಕಿಯೇ ಬಾಣದ ಹತಿಯುಳು ಪ್ರಾಣವ ತೊರೆಯುತ್ತ ಚೋಳಿಯುಳು ರಗಿತು ಬೆಳ್ಳಕ್ಕಿ ಕಾಣುತ್ತಲದ ಚೀತ್ತಾರಿಸುತ್ತ ದುಃಖದಿ ತಾನು ನಿಗಿತು ಬೆಳ್ಳಲು ಹುಕ್ಕಿ ಕಾಣುತ್ತಲದ ಚೀತ್ತರಿಸುತ್ತ ದುಃಖದಿ ತಾನು ನಿಯಿತು ಬೆನ್ನಳು ಮುಕ್ಕಿ ತಾನು ನಿಯಿತು ಬೆನ್ನಳು ಮುಕ್ಕಿ ಕಣ್ಣಲ್ಲಿ ಕಣ್ಣಿನ ಗೋಸ್ಕರದಲ್ಲಿ ಹಣ್ಣಿನ ತುರ್ಕಲ್ಲಿ ಸ್ವಾದ ಬಣ್ಣಿಸಲವಿಯದ ಬರಣೆಯರ ಮುಡಿ ತಂದನ ಮರೆತಿದ್ದನು ಶಾಪ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ಕ್ರೋಚ ಮಿಥುನಾದೇಕಮವಧಿ ಕಾಮಮೋಹಿತಂ ತನ್ನ ಮನದಲ್ಲಿ ಮರುಗುತ್ತಿದ್ದನು ಬಣ್ಣವಿತ್ತೆನು ಬಡವ ಬೆಳಗಿ ಬಣ್ಣವಿತ್ತೆನು ಬಡವ ಬೇಡಗಿ ಬರಿದೆ ಶಾಪದಲ್ಲಿ ತನ್ನ ಮನದಲ್ಲಿ ತಾನೆ ಮರುಗುತ್ತ ಮುನಿಯೋ ತಮಸಾ ನದಿಯ ತೀರದಲ್ಲಿ ನಡೆದಂತಹ ಘಟನೆ ನನ್ನ ಮನಸ್ಸಿನಲ್ಲಿ ಇನ್ನೂ ಮೆಲುಕು ಹಾಕುತ್ತಾ ಇದೆ. ನಿತ್ಯ ವಿಧಿಯನ್ನು ತೀರಿಸುವುದಕ್ಕಾಗಿ ತಮಸಾ ದಂಡೆಗೆ ಹೋದಂತಹ ನಾನು ಮೈಥುನದ ಸ್ಥಿತಿಯಲ್ಲಿರುವಂತಹ ಕ್ರೌಂಚಗಳನ್ನು ನೋಡಬೇಕಾದಂತಹ ಅವಶ್ಯಕತೆ ನನಗಿರಲಿಲ್ಲ. ಜೀವನದಲ್ಲಿ ಸರ್ವಸಂಗ ಪರಿತ್ಯಾಗಿಯಾದಂತಹ ನಾನು ಯಾವುದೇ ರೀತಿಯ ಮನಸ್ಸಿಗೆ ಆಹ್ಲಾದವನ್ನು ನೀಡುವಂತಹ
ದೃಶ್ಯವನ್ನು ನೀವು ನೋಡಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಆದ್ರೂ ಆ, ಕ್ರೌಂಚ ಮಿಥುನಗಳ ಮೈಥುನ ಕ್ರೀಡೆಯನ್ನು ಕಂಡು ನಾನು ಆನಂದ ಪುಳಕಿತನಾದೆ. ಯಾಕೆ ನನ್ನ ಮನಸ್ಸಿನಲ್ಲಿ ಆ ಭಾವನೆ ಬಂದು ಹೋಯಿತು. ಆ, ಆ. ಇದರಾಗಿ ಬಂದಂತಹ ಬೇಡ ಹಿಂದು ಮುಂದೆ ಯೋಚಿಸದೆ ಗಂಡು ಕ್ರೌಂಚವನ್ನು ಬಾಣ ಹೊಡೆದು ಕೊಂದನಲ್ಲ. ಆ, ಆ. ಆಗಲೇ ಸಿಟ್ಟು ಬಂದದ್ದು ನನಗೆ. ಹೆಣ್ಣು ಪಕ್ಷಿ ಚೀರಿಡುವ ಶಬ್ದವನ್ನು ಕೇಳಿದಾಗ ಬೇಡನಲ್ಲಿ ಕ್ರೋಧ ಉಂಟಾಯಿತು ನನಗೆ. ಆದ್ದರಿಂದಲೇ ಶಾಪವಾಕ್ಯದಂತೆ ಶಾಪವನ್ನು ಕೊಟ್ಟೆ. ಓಹೋ. ಆನತಿ ಕಾಲದಲ್ಲಿ ಸಾವು ಸಂಭವಿಸಿ ಹೋಗಲಿ ಅನ್ನುವ ಅರ್ಥವನ್ನು ಕೊಡುವ ಮಾನಿಷಾದ ಯಾಕೆ ಬಂತು ನನ್ನ ಬಾಯಲ್ಲಿ? ಬರಬಹುದೇ? ಋಷಿ ಮುನಿಯಾಗಿ ಸರ್ವಸಂಗ ಪರಿತ್ಯಾಗಿಯಾದಂತಹ ನಾನು ಕೋಪವನ್ನು ಧರಿಸಿಕೊಳ್ಳಬಹುದೇ? ಒಂದೆಡೆಯಲ್ಲಿ ಆ ಚಿಂತೆ ಆದರೆ ನನ್ನ ಪೂರ್ವಾಶ್ರಮದ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಶಾಪವನ್ನು ಕೊಡುವಂತಹ ನೈತಿಕ ಬಲ ನನಗೆಲ್ಲಿದೆ? ಒಂದು ಕಾಲದಲ್ಲಿ ಹೆಂಡತಿ ಮಕ್ಕಳ ಉದರಂಬರಣಕ್ಕಾಗಿ ದಾರಿಯಲ್ಲಿ ಸಿಕ್ಕವರ ಮಂಡೆಯನ್ನು ಬಡಿದು ದಣ್ಣವನ್ನು ದಾಚಿದವ ನಾನು ಬಡಿದಂತಹ ಬಡಿತಕ್ಕೆ ಅವರ ತಲೆ ಒಡೆದು ಚೆಲ್ಲಿದಂತಹ ರಕ್ತ ನನ್ನ ಮುಖಕ್ಕೆ ಎರಚಿದಾಗ ಅಮೃತ ಸಿಂಚನವಾದಂತಹ ಸಂತೋಷ ನನಗಾಗ್ತಾ ಇತ್ತು. ಜೀವನದಲ್ಲಿ ಅದೆಷ್ಟು ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ಕಸಿದಿರಬಹುದು ನಾನು, ಎಷ್ಟು ಜೀವನದಲ್ಲಿ ನನಗಾಗಿ ಎಷ್ಟು ಕಷ್ಟಪಟ್ಟಿರಬಹುದು ಜನ. ಆದರೂ ಋಷಿತ್ವವನ್ನು ಸ್ವೀಕರಿಸಿದಂತಹ ಬ್ರಹ್ಮ ಋಷಿಯ ಬಾಯಲ್ಲಿ ಇಂತಹ ಮಾತು ಬರಬಹುದಿತ್ತೆ. ಒಂದು ವೇಳೆ ಬರ್ತಿದ್ರು ಹಾಗೋ, ಯಾಕೆ ಹೀಗಾಯಿತು? ಈ ಸಮಸ್ಯೆ ಎಲ್ಲ ಗೊಂದಲದ ಗೂಡಾಗಿದೆ. ಇದನ್ನೆಲ್ಲ ಪರಿಹರಿಸುವವರು ಯಾರು? ಹಾ ವಿಧಿಯೇ ಪೀಠನು ಬಂದು ಪೀಳಿದ ಮನದಿ ದುಗುಡವಿದೇಕೆ ಮುನಿಪತಿ ಬರಿದೆ ನಿನಗೇನುತ್ತ ಬರಿದೆ ದುಗುಡವ್ಯಾಗಿ ಬ್ರಹ್ಮ ಋಷಿಯೇ ವಿಧಾತನೇ, ಸಪ್ತರ್ಷಿಗಳಿಂದ ಕೊಡಲ್ಮಾಡಪಟ್ಟಂತಹ ಮಂತ್ರವನ್ನು ಪಠಿಸುವುದರ ಮೂಲಕವಾಗಿ ನಿನ್ನ ಜೀವನವನ್ನು ಉಜ್ಜೀವನಗೊಳಿಸಿಕೊಂಡವನು ನೀನು. ಅಂತಹ ನೀನು ಕಣ್ಣೀರಿಳಿಸುತ್ತಾ ದುಗುಡ ಮನನಾಗಿ ಆಶ್ರಮದಲ್ಲಿರುವುದಕ್ಕೆ ಕಾರಣ ಏನು ಅಂತ ಹೇಳುತ್ತೀಯೋ? ಕೇಳುವಾಣಿ ಕೂಡ ವ್ಯಾಧನ ತಾಳದುಲಿ ಚಪಿಸಿದೆನು ಬರಲಿ ಪೇಳಲೇನ ಶಾಪ ವಾಕ್ಯ ಕವಿತೆಯ ರೂಪ ತಾಳಿ ಹೊಳ ಬಂದಿತೆ ಮುಖದಿ ಪೇಳಲೇನ ಶಾಪ ವಾಕ್ಯ ಕವಿತೆಯ ರೂಪ ತಾಳಿ ಹೊಳ ಬಂದಿತೆ ಮುಖದಿ ಕೇಳುವಾಣಿ ಲೋಲಾಯ ಮದ್ಯಕ್ಕೊಂದು ಕಲ್ಲನ್ನು ಎಸೆದಾಗ ಆ ನೀರಿನಲ್ಲಿ ತರಂಗಗಳು ಏರ್ಪಡುವ ರೀತಿಯಲ್ಲಿ ಪ್ರಶಾಂತ ಚಿತ್ತನಾದಂತಹ ನನ್ನ ಮಾನಸದಲ್ಲಿ ತರಂಗಗಳು ಏರ್ಪಟ್ಟಿದೆ ಪ್ರಭು. ಯಾಕೆ? ಕಾರಣ ನಾನು ಕಂಡಂತಹ ದೃಶ್ಯ ಏನು? ಶಿಷ್ಯರನ್ನೆಲ್ಲ ಒಡಗೂಡಿಕೊಂಡು ತಮಸೆಗೆ ನಾನು ಹೋದಂತಹ ಸಂದರ್ಭದಲ್ಲಿ ಕ್ರೌಂಚ ಪಕ್ಷಿಗಳೆರಡು ಮಿಥುನದಲ್ಲಿದ್ದವು. ಯಾವುದೋ ಭಾವುಕತೆಯಿಂದ ಅದನ್ನು ನೋಡಿ ನಾನು ಆನಂದವನ್ನು ಅನುಭವಿಸ್ತಾ ಇದ್ದೆ. ಮಗದೊಂದು ಗಳಿಗೆಯಲ್ಲಿ ಬೇಡದವರ ಬಂದು ಬಾಣವನ್ನು ಹೊಡೆದು ಗಂಡು ಕ್ರೌಂಚವನ್ನು ಕೊಂದು ಬಿಟ್ಟ. ವಿಲಪಿಸುವಂತಹ ಹೆಣ್ಣು ಕ್ರೌಂಚವನ್ನು ಕಂಡಾಗ ಒಡಲಲ್ಲಿ ಸಿಟ್ಟು ಉಕ್ಕಿ ಬಂತು. ಆದ್ದರಿಂದಲೇ ಶಾಪವಾಕ್ಯವನ್ನು ಕೊಟ್ಟೆ ಆತನಿಗೆ, ಮಾ ನಿಷಾದನೆಂಬುದಾಗಿ. ಆತನೇನೋ ಅಳಿದು ಹೋದ. ಆದರೆ ನಾನು ಮಾಡಿದ್ದು ಸರಿಯೇ ಅನ್ನೋ ಹಾಗೆ ಜಿಜ್ಞಾಸೆ ನನಗೆ ಮೂಡಿದೆ. ಒಂದೋ ನಾನು ಕೊಡಬೇಕಾದವನಲ್ಲ, ನೋಡಬಾರದ ದೃಶ್ಯವನ್ನು ನೋಡಿದವನು ಹೌದು. ಮಾತ್ರವಲ್ಲದೆ ನಾನು ಕೊಟ್ಟಂತಹ ಶಾಪ ಕಾವ್ಯ ರೂಪದಲ್ಲಿ ನನ್ನ ನಾಲಿಗೆಯಿಂದ ಹೊರಬಂತು. ಯಾರಾದ್ರೂ ಸಿಟ್ಟು ಬಂದು ಬೈಯುವಾಗ ಕಾವ್ಯಮಯವಾಗಿ ಬೈಯುತ್ತಾರ? ಬಾಯಿಗೆ ಬಂದ ಹಾಗೆ ಬೈಯುವುದಲ್ವೇ? ಹಾಗಿದ್ರೆ ಕಾವ್ಯಮಯವಾಗಿ ಯಾಕೆ ಬಂತು? ಆ ದೃಶ್ಯವನ್ನು ನಾನು ಯಾಕೆ ಕಂಡೆ? ಇದು ನನ್ನ ಸಮಸ್ಯೆ ಸ್ವಾಮಿ. ಅದಕ್ಕೆ ಮರುಗುವುದು. ಹೌದು, ನಿತ್ತ ಶಾಪವು ಬೇಡ ನಿರವ ಬಾಧಿಸದು ಚಿತ್ತವಾಗಿ ವಿರತಿ
ಶಾಪ ಲೋಕದ ತೆರದಿ ಕರುಣಿ ಪಡುವಾಣಿ ಸಿದ್ಧಿಯನು ಕರುಣಿ ಪಡುವಾಣಿ ಸಿದ್ಧಿಯನು ಮರುಗಲೇಕಿದಕ್ಕೆ ಅಯ್ಯ ವಾಲ್ಮೀಕಿ ಮಹರ್ಷಿ ಕನಕಗರ್ಭನೆ, ಪ್ರಕೃತಿಗೆ ವಿನೀತನಾಗಿ ಬದುಕಬೇಕಾದ ಮನುಜನೊಬ್ಬ ಪ್ರಕೃತಿಗೆ ಅತೀತನಾಗಿ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಕೃತಿಯಲ್ಲಿ ಕಾಣಬಹುದಾದ ಸುಂದರ ದೃಶ್ಯಗಳೆನ್ನುವುದು ಮನಸ್ಸನ್ನು ಸೆಳೆದುಕೊಳ್ಳುವುದು ಸತ್ಯವೇ ಹೌದಾದರೂ ನಡೆದ ಘಟನೆಯ ಬಗೆಗೆ ನಿನಗೆ ವಿಷಾದ ಉಂಟು ಎನ್ನುವುದು ಸತ್ಯವೇ. ಗಂಡು ಕ್ರೌಂಚದ ಮರಣಕ್ಕೆ ಕಾರಣನಾದಂತಹ ಆ ಲುಬ್ಧಕನಿಗೆ ನೀನು ಕೊಟ್ಟ ಶಾಪ ನೀ ಚಿರಂಜೀವಿಯಾಗಲಾರೆ ಎನ್ನುವ ಹಾಗೆ. ಹಾಗಾದ್ರೆ ಪ್ರಪಂಚದಲ್ಲಿರುವ ಸಕಲ ಜೀವಿಗಳು ಚಿರಂಜೀವಿಗಳೇ ಅಲ್ಲವಲ್ಲ? ಅವನೇನಾದರೂ ಈ ತೆರಳಾಗಿ ಆಗುವುದಕ್ಕೆ ಕಾರಣವಾದದ್ದು ಏನು ಅಂತ ಆಲೋಚನೆ ಮಾಡಿದರೆ ಪ್ರಪಂಚದಲ್ಲಿ ನಡೆಯಬಹುದಾದ ಸಕಲ ವ್ಯವಹಾರಗಳೆಲ್ಲವೂ ಕೂಡ ದೈವ ಇಚ್ಛೆಯಂತಲೇ ದೈವ ಕಲ್ಪನೆಯಂತಲೇ ಸಾಗುತ್ತದೆ. ಅದರಂತೆ ಸಾಗಬೇಕು. ಜನ್ಮಾಂತರದಲ್ಲಿ ಮಾಡಿದ ಕರ್ಮದ ಫಲವಾಗಿ ವ್ಯಕ್ತಿಯೊಬ್ಬರು ಭೂಮಿಯಲ್ಲಿ ಜನಿಸಿಕೊಳ್ತಾನೆ. ಅವನ ಮರಣ ಇಂತಹದೇ ಸಮಯಕ್ಕೆ ಹೀಗೆ ಆಗುತ್ತದೆ ಎನ್ನುವುದು ಅವಾರ್ಜಿಸಿದ ಕರ್ಮದ ಫಲವಾಗಿ ಒದಗಿ ಬರುವಂತಹದ್ದು. ಎಲ್ಲಿಯಾದ್ರೂ ನೀ ಶಾಪವೇ ಕೊಡದೇ ಇದ್ದರೂ ಕೂಡ ಅವನ ಮರಣವನ್ನು ಹುಲಿ ಹಿಡಿದೋ ಅಥವಾ ಅಪಘಾತವಾಗಿಯೋ ಏನೋ ಆಗಿಯೋ ಎಂಥದೋ ಸಂದರ್ಭದಲ್ಲಿಯೂ ಸತ್ತು ಹೋಗಬಹುದು. ಹಾಗೆಂದು ಅದಕ್ಕೆ ನೀ ಕಾರಣನಾಗುವುದಿಲ್ಲ. ಹಾಗಾಗಿ ಚಿಂತೆ ಮಾಡಬೇಡ. ಅವನ ಮರಣಕ್ಕೆ ನೀ ಕಾರಣನಾಗುವುದೇ ಇಲ್ಲ. ಹಾಗಿದ್ರೆ ಶಾಪವಾಕ್ಯ ಯಾಕೆ ಕಾವ್ಯ ರೂಪದಲ್ಲಿ ಬಂತು? ಕಾವ್ಯ ರೂಪವಾಗಿ ಬರುವುದಕ್ಕೆ ಕಾರಣ ಉಂಟು. ಏನು? ನಿನ್ನಂತಹ ಮಹರ್ಷಿಯಿಂದ ಜಗತ್ತಿಗೆ ವಾಗ್ಮಯ ಪ್ರಪಂಚಕ್ಕೆ ಕಾವ್ಯ ರೂಪಕವಾದಂತಹ ಒಂದು ಮಹಾ ಗ್ರಂಥವು ಆಗಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಶಾಪ ಎನ್ನುವುದು ಕಾವ್ಯ ರೂಪದಲ್ಲಿ ಬಂದಿದೆ. ಬ್ರಹ್ಮದೇವ, ಏನು ಯಾವುದೇ ರೀತಿಯ ಕಾವ್ಯವನ್ನು ಬರಬೇಕಿದ್ರೆ ಮೂಲ ರೂಪವಾಗಿ ಅದಕ್ಕೊಂದು ವಸ್ತು, ಒಬ್ಬ ವ್ಯಕ್ತಿ ಬೇಕು. ಅದು ಯಾರು ಏನು ಅನ್ನೋದು ನನ್ನ ನಿಲುಮೆಗೆ ನಿಲುಕುತ್ತಾ ಇಲ್ಲ. ಮಹರ್ಷಿ, ಬ್ರಹ್ಮ ಋಷಿಯಾಗಿ ಮಾಡಿದಂತಹ ನೀನು ಆಶ್ರಮವನ್ನು ಸೇರಿದ ಕಾಲಕ್ಕೆ ನಾರದ ಮಹರ್ಷಿಗಳು ನಿನ್ನ ಬಳಿಗಾಗಿ ಬಂದವರು. ಅವರು ನಿನಗೆ ರಾಮನ ಜೀವನದ ಚರಿತೆಗಳನ್ನು ಬಹಳಷ್ಟು ಚೆನ್ನಾಗಿ ಹೇಳಿದವರಿದ್ದಾರೆ. ಅಂತಹ ನಾರದ ಪ್ರಣೀತವಾದಂತಹ ಯಾವ ಕಥಾವಸ್ತು ಉಂಟು ಅದು ನಿನ್ನ ಹೃದಯದ ಹಂದರದೊಳಗೆ ಹಾಗೆಯೇ ಇದೆ. ಅದು ಮುಂದಿನ ದಿನದಲ್ಲಿ ರಾಮಾಯಣ ಎನ್ನುವ ಹಾಗೆ ನಿನ್ನಿಂದಲೇ ಬರೆಯಲ್ಪಡಬೇಕು. ಆದರೆ ಬರೆಯುವುದಕ್ಕೆ ತೊಡಕು ತೊಂದರೆಗಳು ಯಾವ ಕಾರಣಕ್ಕೂ ನಿರ್ಮಾಣ ಆಗುವುದಿಲ್ಲ. ನನ್ನ ಮಡದಿಯಾದ ಶಾರದೆಯ ನಿರ್ಣಯವೂ ಅದೇ. ಪ್ರಪಂಚಕ್ಕೊಬ್ಬ ಆದಿಕವಿ ಬೇಕು ಎನ್ನುವ ಹಾಗೆ. ಅದರಂತೆ ನಿನ್ನಿಂದಲೇ ರಾಮಾಯಣ ನಿರ್ಮಾಣ ಆಗುವುದಕ್ಕೆ ಶಾರದೆಯು ಅನುಗ್ರಹವನ್ನು ಮಾಡುತ್ತಾನೆ. ರಾಮಾಯಣ ಕಥನ ಕಾವ್ಯವನ್ನು ಅನುಷ್ಟು ಛಂದಸ್ಸಿನ ಮೂಲಕವಾಗಿ ಬರೆಯುವುದಕ್ಕೆ ಮುಂದುವರಿಯಯ್ಯ. ಅಯ್ಯ, ತಾವು ಹೇಳಿದ ಮೇಲೆ ಎರಡು ಮಾತಿಲ್ಲ. ಯಾರು ಯಾವುದನ್ನು ಮಾಡಬೇಕೆಂಬ ಸಂಕಲ್ಪ ನಿನ್ನೂ ಅಲ್ಲಿದೆಯೋ ಅಂತವರಿಂದಲೇ ಇದನ್ನು ಮಾಡಿಸಬೇಕೆಂಬಂತ ತೀರ್ಮಾನವನ್ನು ಮಾಡಿದವ. ಹಾಗಿದ್ರೆ ರಾಮನ ಚರಿತೆ, ರಾಮನ ಅಯನ, ರಾಮಾಯಣ ಇದು ನಾನು ಬರಿಬೇಕು ತಾನೇ? ಖಂಡಿತವಾಗಿಯೂ ಬರೀತೇನೆ. ಶುಭವಾಗಿ. ಬಳಿಕ ಸುಖದಲ್ಲಿ ಕಣೆಗೆ ಕಾಲವ ಕರಗವನ್ನು ಕುರಿಸಿದುದು ದಿನ ದಿನ ರೋದನ. ಏನೇ ಬೋಡಿಯೇ ದೇನ್ ಕುರುತು ನಗೇನ್ ಗೋವುಲ ಬರ್ಚಿ ಪೂರ ಒಯ್ತಕದವರ ಪೋಯಿಂದಾಬು ಅಂದು ಓ ಹೆಜ್ಜಿನ ಅಂದು ಈ ನಮೂನೆ ಅಂಡ ಎಂಚೊಂದಿ ಅವನಿಗೇನು ನನಗೆ ರೆಡ್ಡು ದಿನದ ಕೂಡ ಸಮಸ್ಯೆ ಶುರುವಾಡು ಬೋಡಿ ಅಂದು ಓ ನಮಸ್ಕಾರ ಸ್ವಾಮಿ. ಎನ್ನ ಗುರ್ತಾಗಿ ಕ್ರೋಧನೆ ಎಂದು ಎನ್ನ ಬುಧಾರ್ ಕ್ರೋಧನೆ ಲೆಪ್ಪುರು ಏನು ಚೂರು ಒಂಚೂರು ಪಿಸಿಂಟೆ ಯಾನು ಅಂಚಂಬೆ ಕೋಪದ ಎಂದು ಕ್ರೋಧನೆ ಎಂದು ಬುಧಾರ್ದಿದ್ದೀನಿ. ಪಂಡಿತ ಪ್ರಯೋಜನದ ಸ್ವಾಮಿ ದಾದ ಮಲ್ಪುನು ಪನ್ಲೆ ನಮ್ಮ ಪುಟ್ಟನಾಗಾನೆ ದೇವರ ನಮ್ಮ ಮುಂಡೋಡಿ ಇಂಚ ಬರೆತರೆ ತಂದೆ ನಡೋಡಿ ಅಂದು ದಾದ ಪ್ರಯೋಜನ ದಾನೆಂದು ಪಂಪಿನಿ ಸ್ವಾಮಿ ಇರೇ ಕೊಂಚ ಕತೆ ಗೊತ್ತುಜ. ಪ್ರಪಂಚೋಡು ಮಾತಾ ಜೀವಿಲ್ ನಾನು ದೇವರು ಸೃಷ್ಟಿ ಮಲ್ತೇರಿ ಸೃಷ್ಟಿ ಮಲ್ತಿ ಪೂರ ಪ್ರಾಣಿಲೆ ಬೊಕ್ಕೊಂಜಿ ಪ್ರಾಣಿಲೇನು ಆಳು ನಂಜಿ ಜೀವ ಬೋರ್ಡು ಬಂಡದು ಒಂಜಿ ನರಮಣಿಲ ಕಮಲ್ತೇರಿಗೆ ಅವಾಗ ಇಂಡಾಗ ಪೂದಾರ್ದಾದ ದೀಪಿನಿ ಕೈ ಕಾರು ಮಂಡ್ಯ ಪೂರ ಬಲಿಪುಲಕ ಇಂಡಾಗ ಪೂದಾರ್ದಾದ ದೀಪಿನಿ ಬಂಡದು ಈ ವಾನರತ್ತ ಒಂಜಿ ರಾದೆತ್ತೇರು
ವಾನರ ಬಂಡ ಮಂಗಿ ಮಂಗಿ ಅಂದು ವಾನರದ ರಾದೆತ್ತೇರು ಐದು ಪಕ್ಕ ಕುದುಕೆ ನರಿ ನರಿತ ನಾಂದೆತ್ತೇರು ನಾಂದೆತ್ತದು ಈ ತಯಾರಾಯಿನ ಒಂದು ಜೀವಗೂ ನರ ಅಂದು ಬುದರ್ದಿಯೇರು ನರಮಾನಿ ಎಂದು ಅಂಚ ನರಮಾನಿಂದ ಆತಿನ ಅಂಚ ಹೋಗುತ್ತುನಿ ಕತೆ ಕೋತನ ಗೊತ್ತಾಪುಂಡಿರಿ ತುಲೆ ಒಂಜಿ ಪಿಲಿ ಬರ್ತುಂಡ ನರಮಾನಿಯನ್ನು ಪರ್ತು ತಿನ್ನು ಬಂದು ನಂಗೆ ಒಂಜಿ 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 ವಿಷಯ ತಿಕ್ಕು ನಂಗೆ ಈಗ ಕುದಿಕೆ ಬರ್ತನ ನಮ್ಮಂತದ್ದು ಬಲಿಪೂನು ನಾಯಿತುಂಡ ನಂಗೆ ಬೌರು ದುಪ್ಪುಡು ಪುಚ್ಚೆ ಬರ್ತನ ಮೇವು ಬಂದು ಒಂಜಿ ಕಲ್ಪನೆ ನಂಗೆ ಬಿಡುನು ಅವೇ ನರಮಾನಿವರಿ ಎದುರು ಬತ್ತು ಅಂತೇಡ ಆಯ್ ದಾದ ಮಲ್ಪೆಂದು ಏರೆಗಳ ಬಂದ್ರೆ ಸಾಧ್ಯ ಆಯ್ ದಾದಕ್ಕೆ ದಾದಲ ಮಲ್ತಿರು ಮಾಡಿ ಅಂಚ ನರಮಾನಿನ ಜೀವನ ನಿನ್ನ ತೇರಿ ನಗಲು ಬಂದಿನ ವಿಷಯ ಸ್ವಾಮಿ ದಾದ ಮಲ್ಪನು ಪನ್ಲೆ ಎಂಕ್ ಬೇಲೆ ಕುಂಟರ್ದುನ ಕುಂಟರ್ದುನ ಹತ್ತು ಲವಂಗದ ಬೇರು ಮುಡಿಯಾಳ ಕೆಲವರು ಒಂದು ಪೇರು ರಜಕ್ಕೆ ರಜಕತ್ತು ರಜಕ್ಕೆ ಎಂದು ಒಂದು ಪೇರು ರಜಕ್ ಅವು ರಜಕ್ಕೆಲ್ಲ ಅಂದು ಐತೆ ವಿಷಯ ವರ್ಕ ಈ ಫಂಡಿನ ತೊಂದನವ ಇತ ಇರೋದು ಸುಮಾರು ಕಾರ್ಯಕ್ರಮ ಉಪ್ಪುಂಡು ಇರುಡ ಕಾರ್ಯಕ್ರಮ ಒಂದೇ ದಿನ ಮೂಜಿ ನಾಲ್ಕು ಕಾರ್ಯಕ್ರಮ ಓಪರು ಇರುಡ ಒಂಜಿ ಅಂಗಿ ಇಪ್ಪುನು ಮನದ ನೀರಿಗೆ ತಡ ಅದು ಅಂಚದು ಬೆಗರ್ಡು ನಾತ ವರ್ಪಿನ ಇರಿನ ಅಂಗಿನ ಕಡೆ ಆಡ್ತಾರೆ ಕೊರ್ಪರು ಅಂಚ ಈರ್ನ ರಜೆಕ್ ಇದನ್ನ ಎಂಕುಲು ಈರ್ನ ಕುಂಟಾರ್ಕಿಂತ ಆ ನೀರು ರಜೆನೇ ಮಾಡೋಡು ಅಂಚ ರಜೆ ಮಲ್ಪಂದಿನ ಕಾಲ ಮಲ್ಪುನ ಹಿಡ್ದವನೇ ಎಂಕಲೆ ರಜಕ್ಕೆ ಅಂದುಬುದಾರು ಅಡಿಗೆ ಈರ್ನ ಶಬ್ದರಿಗೆ ತಂದು ಪಾದರ ನಂಕದಲ್ಲ ಅವಡು ನಾಲಜ್ಜಿ ಅಂಚ ಸ್ವಾಮಿ ನಮ್ಮ ಬದುಕನ್ನು ಮಂಡ ಅಂಚ ನಮ್ಮದ್ರೆ ನಮ್ಮಾತು ವಿಶ್ವಾಸದಲ್ಲಿ ಈ ಪ್ರಪಂಚದ ಏರ್ಲಜ್ಜರು ಈಗ ಪ್ರತಿ ಒಂಜಿ ಎಕ್ಕಲ್ಲ ಇತ್ತೆ ಪ್ರತಿ ಒಂಜಿ ವಸ್ತು ತಂಡಲು ಒಂಜಿ ಚೀಟಿ ಕೊಡ್ಪೇರು ಈರು ಕುಂಟು ಕೊಡ್ತಾರೆ ಬಂದು ಚೀಟಿ ಕಾಲ ಉಂಡ ಯಾನು ಕೊರ್ಚಿಂದ ಈರಿಗೆ ಬೇರೆ ಸಾಧ್ಯನೇ ಅಜ್ಜಿ ಈರು ಕೊರ್ನ ಕುಂಟುನು ಸರಿಯಾದ ಯಾನು ಕೊರ್ಪಿನವರೇ ಎಂಕಲಿಗಿತ್ತು ವಿಶ್ವಾಸದ ನರಮಾನಿ ಅವು ಗೊತ್ತುಂಡೆ ಬಕ್ಕುತ್ತುಲಿ ಈರಿನ ಕುಂಟು ಪೊಡಿ ಪೊಡಿ ಅದು ಪುಡು ಅವಿನ ಎಂಕಲಿಗೆ ಬೆಚ್ಚ ಮತ್ತು ಒಂಜಿ ಬೆಚ್ಚಿಗೆಡು ಒತ್ತು ಅತ್ತೆ ಐಕ್ಯ ಪುದಾರ್ದಾರ ಒಂದು ಗೊತ್ತುಂಡ ಈರ ಕುಂಟು ಒಜೇಲಕ ಮಡಿಕೆಡು ಉಂತಾರೆ ಪೊಡಿ ಪೊಡಿ ಏನು ಕುಂಟಿನ ಮಡಿಕೆ ಮಲ್ತು ಲಾಯ್ಕ್ ಮಲ್ತು ಕೊರ್ಪಾತೆ ಪೊರ್ಲು ಮಲ್ತು ಕೊರ್ಪ ನೆಕ್ಕ ಐಕದಾದೊಂದು ಪುದಾರ್ ತುಕ ಬನ್ಲೆ ತುಕ ಮಲವಲ್ಲ ಪುದಾರ್ ಬಂದು ಪಡ್ತಾ ನೆಕ್ಕದಾದೊಂದು ಪುದಾರ್ ಬಂದೆ ತುಕ ಏರಲ್ಲ ಈ ಸಭೆ ತಿನ್ನಗಳು ಪನ್ನುಂಡ ಬರ್ಪಿ ವರ್ಷಗಳಿಗೆ ಸುವರ್ಣ ಪ್ರತಿಷ್ಠಾನದ ಸನ್ಮಾನ ಪನ್ಲೆ ತುಕ ನೆಕ್ಕು ಏರು ಪನ್ಲೆ ತುಕ ಏನ ಪನ್ ಬರ ಓ ಮಿತ್ತ ಬೆಟ್ಟಿಗೆ ಬೆಚ್ಚ ಬಟ್ಟಲು ಗೆಂಡ ಬಂಡಲು ಬೆಚ್ಚ ಹಾಕೊಂಡು ಯಾನು ಪೇತ್ರಿಗ ಸುದ್ದಿ ಬನ್ನಿ ನೆಕ್ಕದಾದ ಬನ್ ಪಿನ್ ಬನ್ನಿ ಯಾನು ಎಂಕಲ ಗೊತ್ತು ಯಾನ್ ಐಕಿಗೆ ಯಾನ್ ಮಲ್ಲ ಮಗಿ ಗೊತ್ತು ಪಣುವೇನು ಗೊತ್ತಿದ್ದಿರಲ್ಲ ಬಣ್ಣ ಐಕು ಮಗ್ಗಿ ಇತ್ತ ಸುಲಭತ್ತೆ ಪುರ ನನ್ನ ಇನ್ನು ರಾತ್ರಿ ಸುರು ಮಲ್ಪೇರು ಐಕೆ ದಾದ ಬನ್ಪಿನಿಂದ ಸುರು ಮಲ್ಪೇರು ಇಂಚ ಐಕೆ ದಾದ ಸ್ವಲ್ಪ ತಿಕ್ಕೊಂಡು ಇಂಚ ಮಲ್ಪೇರು ಸುರು ಮಲ್ಪೇರು ಅದು ಸುಲಭಡಿ ಅನುಪಾನೆ ಅಂಚ ನಂಗೆ ಕುಂಟಾರ್ತುನೆ ಎಂದು ಪುದಾರಿತನ ನಮ್ಮ ಅವೇನು ಪೂರ ಭಾರಿ ಸರಿಯಾದ ಮಲ್ತು ಕೊರ್ಪಿನದವರ ನಂಗೆ ಕೆಡ್ಡೆ ಪುದಾರ ಉಂಟು ಸ್ವಾಮಿ ದಾದ ಮಲ್ಪನ ಬಂಡೆ ಊರ್ದ ಕುಲ್ಪುರ ಸೇರ್ದು ಬಂಡೇರು ನಾನು ಒಂಟಿ ಜೀವನತ್ತು ಈ ಒಂದು ಸಂಸಾರವು ಕೈ ಮಾಡೋದು ಬಂಡೇರು ಅನ್ನೊಂದು ಊರ್ದ ಕುಲ್ಪುರ ಬಂಡೇರು ಎಂಕಿತೆ ಬೆಚ್ಚ ಅವೇ ಬುಡದಿನ ವಿಷಯನೇ ಬೆಚ್ಚ ಬುಡದಿನ ವಿಷಯ ಬುಡದಿನ ವಿಷಯ ಬೆಚ್ಚ ಮರೆ ಅಂದ್ರೆ ಏರ್ನ ಬರಿತಾ ಇಲ್ಲ ಅದೇನ ಮುಂಜಿ ಪೆದಂಪಾದಲ್ಲಿ ಅರ್ಥ ಮಾಡು ಮಾರೆ ಯಾನ್ ಎನ್ನ ಬುಡದಿನ ವಿಷಯನೇ ಪನ್ಪಿನಿ ಯಾನು ಊರ್ದಾಗ್ಲು ಬಂಡೇರು ಬಂಡದು ಯಾನು ಮದುವೆ ಅಕುಲ್ಪುರ ಬಂಡೇರು ಈ ಬಂಡೆ ವಿಷಯ ಪೂಜೆ ಅಂಕುಲ ಮದುವೆ ಅಲ್ಲ ಬಂಡೇರು ಅಲ್ಲ ಎಡ್ಡೆ ಮನಸ್ಸು ಅಕಲ ದೈರುಡಿ ಯಾನು ಮದುವೆ ಇತ್ತಾಗ್ಲು ಊರ್ದಾಗ್ಲು ಉಳ್ಳೇರ ಯಾನುಲ್ಲೇನು ಸುಮಾರು ದಿನ ಅಂಡು ಅಲ್ಲಿ ಹೋದಿಟ್ಟು ಮುಜಿ 4 ದಿನ ಅಂಡು ಬಡದಿ ಉಲ್ಲಲ್ಲ ಬೈದಲ್ಲ ಇಜ್ಜೋಲೊಂದು ವೆಚ್ಚನ ಬಕೈನ ಮಾತೇನ ಅವಸ್ಥೆ ಇರಿಗಳ ಮದ್ವೆ ಆತನ ಈರ್ನ ಬಡದಿ ಪಂಡದು ಹೋಗ್ಬೇರ ಪಂಡದು ಬಕಾಡಿಗೆ ಈರ್ನ ಪೋಡಿಗೆ ಉಂಡು ಪಂಡು ಬಕ ಎಲ್ಲ ಪಂಡದು ಪಂಡದು ಹೋಗಿಂದ ಈರೆಗ್ಲ ಒಂಜಿ ಬಟ್ಟ ಗಂಜಿಲಜ್ಜಿ ಅವು ಗೊತ್ತುಂಡು ಈರಿಗೆ ಅವು ಹೊತ್ತಿತ್ತು ಬಂಡೆ ಬೆಚ್ಚ ಹೆಂಗ್ ಅವು ಓತಿನಾಳು ಬೈಜೋಲು ಬರಡು ಇನ್ನು ರೆಡ್ಡರು ಒಂಜಿ ತೀರ್ಮಾನ ಅವಡು ತೂಕ ಅಲ್ಲ ಎನ್ನ ಬಡದಿ ಬತ್ತೀನಿ ಬಂದ್ರೆ ಜನ ಹೀರ ಎನ್ನ ಕಣ್ಣು ಕೂಡ ಆಗಲ್ಲ Thank you.
ನೆಟ್ಟೆ ಇಂಚಿನ ಕೋಪ ತೂತು ಜವಾನ ಅತ್ತಿ ಈರಿಗೆ ಎಣ್ಣೆ ಕೊರ್ನೇರು ಓ ದರ್ಶನ ಬರೋದುಂಡು ಯಾರಿಂದು ಜಾರಂದ ಗುಂತುನು ದಯವನ್ಪ ಪಾತೆರಿಯಡೆ ಜಾಗುತ್ತೆ ನೀನು ಮುಸುಂಡು పొడి ಮಲ್ಪೇನು ಒಡೆಬೋದಿನಿ 3-4 ದಿನ ಇಲ್ಲಿ ಬಿಡ್ದು ಹೋದು ನಿಕ್ಕವರಿಗೆ ಕಣ್ಣನೇ ಉಳ್ಳಂದು ಬಂದ ನೆನಪುಂಡ ಇತ್ತಗೆ ಮತ್ತೆ ಓಡಬೋದಿನಿ ನೆನಪು ಯಾನಿತ್ತೆ ಓಡೆ போய் ನಿಂದಿರೆ ಗೊತ್ತಿಜಾ ದೇ ಅಂದ ಕೋಪನ ಇರಿಗೆ ಓ ಕೋಪನ ಇಜ್ಜಪ್ಪ ಕೋಪ ಇಜ್ಜಿ ಇಂಕು ಕೋಪ ಮಲ್ಪೇರ ಬಲ್ಲಿ ಯಾನಿರ್ನ ಬಡಿದೆ ಅತ್ತೆ ನಾನು ನಿಕ್ಕಲ ಅನುಮಾನ ಉಂಡ ಅತ್ತೆ ಈರಿಯನ್ನ ಕಂಡನೆ ಅತ್ತೆ ಕೂಡ ಐಟ ಅನುಮಾನ ಉಂಡ ಕೂಡ ಈಗ ಅತ್ತೆ ನೋಡು ಅತ್ತೆ ಈರನ್ನ ದೇವರು ಹಾ ಈರಿ ಜನನ ಪುರ್ತರು ಹಾ 2 ಜನ ಜವನೇರು ಬತ್ತೇರು ಅಲ್ಲ ಎಲ್ಲ ಬಲ್ಲ ವಿಷಯ ಬಲ್ಲ ನನ ಉಂಡು ನಿಕ್ಕು ಅದೇ ಹಾ 2 ಜನ ಜವನೇರು ಬತ್ತೀರು ಅಂದೆ. ಯಾವನಿ ಚಂದ್ರ ಬರ್ತಡು ಅಂದು ಹಾ. ಒಲ್ತರದು ಬತ್ತನೆ ಹೊಲ್ದ್ರದು ಎನ್ನ ಅಪ್ಪ ಇಲ್ಲ ಅದು. ಅಪ್ಪ ಇಲ್ಲ ಅದು ಅಂದು ಹಾ ಅದನಿಗೆ ಅಪ್ಪೆಗೆ ಹುಷಾರಿಜ್ಜಿಗೆ ವಾಯ್ದಾಂಡ ಅದಿನ ಅಪ್ಪೆಗೆ ಇರ್ದಾನೆ ಆಂದಿ ಮಾಮಿ ಇಲ್ಲ ಮಾಮಿ ಅತ್ತ ಸೈಯನಗಬ್ನ ಹಾ ದಾನೇಡು ಅಪ್ಪೆಗೆ ಹುಷಾರಿಜ್ಜಿನ ಒಂದಿರು ಹಾ. ಅಂಚೆ ಯಾನ್ ಬೇಗ ಪಿದರ್ದು ಹಾ ಪೋಯ ಈ ಫೋನಾಗೆ ಎಲ್ಲ ಪಂಡದು పోతాడు దా పనందే పోయిని ಯಾನ್ ಈರೇನು ನಾಡಿ ಎಲ್ಲಾರು ಯಾರೊಂದು ಬಿರ್ಕಿಡ್ದು పోతాను ಮತ್ತೆ ಇರು ಉಪ್ಪು ಜರತ ಇತ್ತೆ ಮೊಲಿತನ ಬಕೋಲಾಂಡ ಉಪ್ಪರಿ ಓಲ್ ಬೈತ ಮುಟ್ಟೇಡಿ పోదు నాడ్ನ ಕುಂಟರ್ದರ ಗೊತ್ತಾಗತ್ತ ಅಂದು ನೀರು ಸುದೆತ್ತ ಬರಿತ ಅವಳೊಲಾಂಡ ಉಪ್ಪರು ಕುಂಟಾರ್ದಂದು ಆಡಿ ಬೈದೋಡಿ ಅಡಿ ಪಿದಡಿ ಯಾನ್ ಬರಿಯರ ಹಾ. ಅಂಚ ಇನ್ನ ಕತ್ತೆ ಇತ್ತನಲ್ಪ ಹಾ ಕತ್ತೆರ ಬಂಡೆ ಹಾ ದಾ ಆರ್ ತೋಜ್ಜೇರು ಯಾನ್ ಅಪ್ಪ ಇಲ್ಲಡೆ ಪೋಪೆ ಆರಡ ಪನಂದು ಕತ್ತೆ ಮಂಡೆ ಆಡಂದು ಹಾ ಆವುನು ಅಪ್ಪೆಲ್ಲಡೆ పోపేది మనకు కత్తె మండే ಬಂದಾಂಡು ಅಂದು ಎಂಚ ಬಂದಾಂಡು ಇಂಚ ಆವುನು ಹಾ ಹಾ ಕತ್ತೆದ ವಾಸೆ ನಿಕ್ಕು ಮಾತ್ರ ಗೊತ್ತಾಗಲಿ ಅಂದು. ಅಪ್ಪಗ ಈಗ ಕತ್ತೆ ಆತ? ಕಣ್ಣನೆ ಚೆಂದಿನ ಅಪ್ಪಗ ನಿಕ್ಕು ಕತ್ತೆ ಆತ ಅಂದ್ರೆ ಈ ತೋಜನ್ನ ಮಾಡಿದ ಅಂದೆ ಈ ಕುದ್ಯತ ಮರ ಕಲದಿಟ್ಟಿನ ತೋಜನ ಅಪ್ಪ ಈರ್ ತುಂಬಲ್ಲ ಯಾನ ಹೋಗ್ಬೋದು ಎತ್ತರದ ಹೋಗಿ ಅಂಚ ಕತ್ತೆದ ಬಂಡೆ ಹಾ. ಬಕ್ಕ ನಾನ ಈರೆಡಪ್ಪ ನಂದೆ ಪೋಪನ ಸರಿ ಆತಂದು ಹಾ. ಸುದೆತ್ತ ಬರಿಕೆ ಬತ್ತೆ ಹಾ. ಅವ್ರು ಲೈತಾರೆ ಇರು ಯಾಂದಾನೆ ಬೊಲ್ಲೋಡು ಹೋತೇನಾ ಕುತ್ತಿಜಿ ಒಲಾಂಡ ನೀರ್ದ ಉಲ ಹಿಡಿತನ ಇರು ಲೆತ್ತು ತೋಡು ಲೆತ್ತೆ ನೀರ್ದ ಉಲ ಐತನ ಕೇಂದ್ರ ಇರು ನೀನು ನಾಲಾಗಿದ್ದಾನೆ ಸನ್ನಿ ಮೀರ್ದಿಂದ ಅಂಚ ನಾನ ಈರೆಗ ಅಂಚೆ ಪುರ ಆಪನೆ ಬೊಡ್ಚಿ ಬಂದದ್ದೆ ಅನ್ನ ಪಾಡು ಅವಳು ಅಂಬಡೆದ ಮರ ಇತ್ತಂದು ಅಂಬಡದ ಮರ ಅಂದು ಹಾ. ಅಡೆ ಕತ್ತಿ ಕುತ್ತದು ಪೋಯ ಅಂಬಡದ ಮರಕ್ಕೆ ಕತ್ತಿ ಗುರ್ಜಿ ಅಂದು. ಕತ್ತಿ ಕೊಡತ್ತದು ಪೋಯ ಅಂದು. ತಾನೇ ಅಂಬಡದ ಮರ ಬಂದುಂಡ ಅವಳು ಈರೆ ಗುರ್ತ ಗೊಂಜಿ ಹಾ. ಬಿಡಿದಿಜ್ಜಾಲು ಹೋತಲ್ ಬಂದದು ಅವು ಮಾತಾಡಲಿಲ್ಲ ಅಂಚೇತ ಬಡದು ಇಲ್ಲಿ ಬಿಡದು ಹೋದಾಗ ಅಂಬಡದ ಮರಕ್ಕೆ ಕತ್ತಿ ಕೊಡತ್ತು ಹೋಪಿನತ ನೀಕ್ ಹೌದೇ ಬರ್ತಿಲ್ಲದ ವಾರಜಕ್ಕ ಇಜ್ಜಾಡ ವಾರಜನ ಪಂಡದು ಹೋತೋಡು ಇಂದೇ ವಾರಜಕ್ಕ ಯಾರು ನೀ 4 ದಿನ ಉಪ್ಪುಜಿ ಎನ್ನ ಕಂಡನ ನೀರು ಸುಧಾರಿಸ್ಬೋದು ಎಂಚ ನೆಟ್ಟೆ ಒಂಜಿ ಪೊರ್ತು ಸರಿಯಾದ ಒಂಚೂರು ಬೆಚ್ಚ ನೀರ ಕೊಡ್ತಕ್ಕಂಥ ದೊಂಡೆ ತೇತೊಂಡ್ರೆ ಒಂಜಿ ಪುಂಡಿ ನುಪ್ಪುಳ ಕಂತು ಕೊರ್ಲಿಂದ ಹೊಂತೊಡಿ ನೀಕ್ ಅವ್ವಾಪು ಜತ ಏ ಆತ ಕಷ್ಟ ನಿಕ್ಕು ಬೋರ ಜಾಪೆ ಓಡೆಗೆ ಅಲ್ಲ ಪೆಲ್ಲ ಈರ ಅಪ್ಪಗ ಅಪ್ಪಗ ವಾರಡು 4 ಸರಿ ಮಾಮಿಲಡೆ ಬೋಪರ್ ಮಾಡೋದು ಯಾರು ಅವತ್ತೆ ಹೆಂಗ ಎನ್ನ ಕಷ್ಟ ಆರೇ ಗೊತ್ತುಂಡು ತೂಲೆ ಗೊತ್ತುಂಡು ಅವಳು ಮಾಮಿಲಡೆ ಎಡ್ಡೆ ಉಂಡು ಅವಳು ಕೊಪ್ಪರಿಗೆ ಐದು ಬಲಿಪು ಉಂಡು ಕೊಕ್ಕಡೆ ಎತ್ತು ಇಂದೇ ಈರ ಅಂಚೆ ಪುರ ಮಲ್ಪೆರ ಬಲ್ಲಿ ಇಂದೇ ಈ ಪ್ರಪಂಚದ ಜೋಕ್ಲಿ ನೆಚ್ಚ ಮೋಕೆ ಮಲ್ಪುನ ಪೊನ್ನೈನಲ್ಲಿ ಖಂಡನೆನ ಏನೇನು ಮೋಕೆ ಮಲ್ಪುನು ಕಂಡನ ಅತ್ತೆ ಅತ್ತೆ ಖಂಡನ ನೆಚ್ಚ ಜೋಕ್ಲಿನ ಮೋಕೆ ಮಲ್ಪುನು ಅವು ಗೊತ್ತು ಈಗ ಖಂಡನ ಮೋಕೆ ಮಲ್ಪು ಇರಗೂ ಉದಾಹರಣೆ ಬರ್ಪೆ ಬರಿತೈಲಿದ ಪೊಂಜೇನೊಟ್ಟಿಗೂ ಜೋಕ್ಲಿನ ಬಿಡ್ದು ಓಪೋಲು ಮೋಲು ಅದೇ ವಾರಗಟ್ಟಲೆ ಅಂದ ಮಲ್ಪುಜೋಳು ಖಂಡನ ಒಂಜಿ ದಿನ ಅಲ್ಲ ಬಿಡ್ದು ಓಪೋಲ ಬರಿತೈಲಿದಡು ಐಕ್ಯ ಬನ್ನಿ ದುಗ ದುಗ ಬಿಡ್ದು ಹೋಗ್ಬರ ಜೋಕ್ಲಿನ ಹೆಚ್ಚು ಮೋಕೆ ಮಲ್ಪುನು ಅಂಚ ಅಪ್ಪೇನ್ ಪೋದು ಯಾನ್ ತುಯ್ಯೆ ಅಪ್ಪೆ ಹುಷಾರಿಜ್ಜನ ಜೆತ್ತಿ ಇತ್ತೀರಿ ಹಾ. ಎನ್ನನ್ ತೂನ ಬಾಕಿದಾಗೆಲ್ಲ ಅಪ್ಪ ಎಲ್ಲ ಹುಷಾರಿಕ್ಕಿಂತ ಬಲಿಪುಲ್ ಹಾಕಿದ್ದು ನಿನ್ನ ಅಪ್ಪ ಎತ್ತಿದ್ದೀನತ ಅತ್ತಿ ಬಕ ಹುಷಾರಿಜ್ಜನಕ್ಲು ಉಂಟು ನಾನೇ ಹಣ ಎತ್ತಿತ್ತೀರಿ ನಾನು ಪೋನಾಗ ಲಕ್ಕದುಂತೀರತ್ತಿ ಎತ್ತಿದ್ದೀನಿ ನಾನು ಅಂದು ಒಬ್ಬ ಭಯಂಕರ ಮಾರ ಹುಷಾರ ಇರಾರು ಈ ನಮ್ಮನೆ ಸೂಚಿಗಲ್ಲಕ್ಕ ರಪ್ಪ ಹೋಯ್ತಿರಿ ನೀ ಅಂದು ಅಪ್ಪೆಡ ಬಂಡೆ ಅಮ್ಮ ಇದು ಹುಷಾರ ಇರತ್ತ ನನ್ನ ಯಾನ್ ಮೂಲು ಉಂತುಜಿ ನನ್ನ ಕಂಡನ್ನ ಯಾನ್ ಪಂತುಜಿ ಮನಂದ ಬೆತ್ತದೈತೆ ಕೋಪೆ ಅಂದು ಬಿದರ್ದು ಬೈದೋಡು ಬಕ್ಕ 4 ದಿನ ಆಯ್ತಾನೆ ಪಿದಾರ್ದು ಒಂಜಿ ಕಾರು ಇಂಚ ದೀಪೆ ಪಿದಾಯಿ ಎನ್ನ ಮಲ್ಲಬಾವಿರ್ ಬತ್ತಿರತ್ತೆ ಐತೆ ಕಾರ್ ಬಿದ ದಿನಕ ಮಲ್ಲ ಬಾವೇರ್ ಬತ್ತಿ ಅಂದು ಅಮ್ಮ ಬಂಡಿರಂಡ ಬಾವಿರ್ ಬತ್ತೀರ ಅರಿ ಏಪಲ ಬರ್ಪುಜಿ ಅಪರೂಪ ಬರ್ಪುನೆ ಅರಿಗ್ ದಾದನ ತಿನ್ಯಾರ ಕೂರುಡತ್ತ ತಿನ್ನಿಯರೆ ಮಲ್ತ್ಕೊಂಡು ರಪ್ಪ ಬಿದೋಡ್ದೋಡು ಅಂದು ತಿನ್ಯಾರ ಎಂಚಿನ ಅರಿಗ್ ಅರಿಗ್ ಸೇಮೆ ದಡ್ಡೆ ಬಂಡ ಇಷ್ಟಾಗಿ ಅರಿಗ್ ಅಂಚ ಸೇಮೆ ದಡ್ಡೆ ಮಂತು ಕೊರಿ ಅರಿಗ್ ಒಯ್ತು ಸೇವೆ ಗಡ್ಡೆ ಮಲ್ತೀನಿ ತೊಂದುರ್ಡು
ಇದು ಸೇಮೆಗಡ್ಡೆ ಒತ್ತೊಡಂಡ ಸುರುಕ ಪುಂಡಿ ಆದ ಅದನ್ನ ಮತ್ತೆ ಬೆಯ್ಯರ್ದಿ ಹೊಚ್ಚು ಯಾಂಗ ಬಾವಿರ್ಲ ಪುಂಡಿ ಮಲ್ತ ಒಟ್ಟುಗು ಸೇಮೆಗಡ್ಡೆ ಒತ್ತಿನ ಬಾವಿರೆ ಗಡಿಯಾನ ಸೇರಿದ ಪುಂಡಿ ಮಾಡ್ತಾರೆ ಅಂದು ಸೇಮೆಗಡ್ಡೆ ಒತ್ತಿನಿ ಬಾವಿ ಅಂದು ತಿಂದಿ ನೀರು ಬಾವಿರೆ ಆಂಡ ಆಂಡು ಆರಿಗಾಂಡು ಸೇಮೆಗಡ್ಡೆ ಆಂಡು ರಪ್ಪಲ ಕೊಂದಿದಾರ್ದು ಬೈದು ಆರು ಪೋಯಿರು ಮನದಾನಿ ಯಾನು ನನ್ನ ಬರ್ಪೆನ್ ಪಿದಾರ್ನಾಗ ಎನ್ನ ಇಲ್ಲೇ ಬಾವಿರು ಬತ್ತಿರು ನಿಕ್ಕಲು ಪಜಲನ ಸಂತ ಅಂದಾಗಲು ಪೂರ ಒಂದು ಗಂಡ ಪಕ್ಕ ಪೂರ ಪಿದಾರ್ದೇವ ಮಾಮಿಗೆ ಹುಷಾರಿ ಜನ್ನಾಗ ಈ ಬಾಬು ಜರ ಬಂದದು ಎಲ್ಲಿ ಬಾವಿ ಬತ್ತಿರು ಅಂದು ಪಾತ್ರ ರಪ್ಪ ಪಿದಾರ್ದು ಬೈದಳು ಪಾತಿರ್ದು ಪಿದಾರ್ನಾಗ ಅಮ್ಮ ಬಂಡೇರು ನಮ್ಮ ಅಲ್ಲಿ ಆರು ಬಾವಿ ಬತ್ತಿರತ್ತ ಅರೆ ದಾದಾ ನಮ್ಮಂತ ಕೂರು ಅಂದು ಅಮ್ಮ ಬಂಡೇರಂಡ ಅರೆ ಬಜಿಲು ಬಂಡ ಇಷ್ಟ ಅಂದು ಅಂಚ ನಾನು ತಾರೆ ಬೇರೆ ಮಲ್ಲ ಬಾವೇರಿಗೆ ಪುಂಡಿ ಎಲ್ಲ ಬಾವೇರಿಗೆ ಬಜಿಲ್ ತಾರೆ ಬೇರೆ ನೀರು ಯಾನೆ ಬಜಿಲ್ ಮಲ್ತಿ ನೀರು ಬಾವೇರು ದಾನೆ ಅದಲ್ಲ ದಲ್ಲ 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 ಅಂಚ ನಾನು ಲೆಕ್ಕ ಮಾಡಿ ನಿನ್ನ ಕುಟುಂಬದ ಒಂಜಿ ಲೆಕ್ಕ ಮಾಡಿ ಆಯ್ಬೇಕಾ ಆಂಡೆ ನನ್ನ ಅಮ್ಮ ಹುಷಾರ ಎಂದು ಬಂದು ಯಾನಿತ್ತೆ ಪಿದಾರ್ದು ಬರ್ತದೆ ಇಡಿ ಅಂದ ಆಯ್ಕು ಇರೈ ದಾಯ ಪಿಸಿರಾತು ಎಂಕವು ಪೂರ ಬರ್ಚಿ ಅಂತೆ ಮಂಡೆ ಬೆಚ್ಚಡುಲ್ಲೆ ಏಪ ಕಂಡನ ಪಣಂದೆ ಅಪ್ಪ ಇಲ್ಲಗಿ ಪಿದಾರ್ದು ಹೋತನ ನನ ಈ ಬರ್ರೆ ಬಲ್ಲೆ ನಡೆ ತನ್ನ ಇನಿಯನ ಪಾದವೇ ಇನಿಯನ ಪಾದವೇ ವನಿತವೇ ಗತಿಯತಿಗೆ ಈ ಪಾದವೇ ಪುಣ್ಯ ಪಾದವೇ ವನಿತೆಗೆ ಗತಿಯವೇ ಜನನಗರೇ ಜನ ನಗರೇ ರಾಮನ ಪ್ರಜಿ ಸತಿಯನು ಬಡಿದತ್ತಿದರೆ ನಗರೇ ಉಳಿದೆದಗೆ ಈರಿಯನ್ನ ಕಂಡನೆ ಅಂತೆ ಪತಿಯೇ ಪರದೈವ ಬಾಕಿದ ಪುರ ಹೊಸ ದೈವಲು ಮತ್ತೆ ಈರಿಯನ್ನ ದೇವರು ಯಾನ್ ಮೂಜಿ ದಿನ ಇದ್ದಂದ್ರ ಆಯ್ಕೆ ಈತ ಪಿಸಿರೈ ಮೂಜಿ ದಿನ ಏತ್ ಬಂಗವ ಇದನ್ನ ಹೆಂಗ್ ಗೊತ್ತೀಯ ನಮ್ಮ ಉಪ್ಪುನಿ ಓಲು ಶ್ರೀರಾಮದೇವರ್ನ ಪ್ರಜೆಕ್ಕುಲು ನಮ್ಮ ಮಾತ ಐಕ್ ಆರ್ನ ಆದರ್ಶನ್ ನಮ್ಮ ಮೆರೆಯುಳ ಐನೇ ಪಾಲನೆ ಮಂತದ ಉಪ್ಪು ನಕ್ಲಿ ಈ ಪೊರ್ತರು ಯಾನ್ ಇಜ್ಜಂದನ ಪೊರ್ತಗೆ ಪೀಸರು ಬರ್ತದೆ ಬಂದ್ ಬರತ್ತ ಆ ರಾಮನ ಕೆರ್ದು ರಾಮದೇವ್ರ ಆರ್ನ ಬಿಡಿದಿನ ಸೀತಾದೇವಿನ ಲೆತ್ತಂಬೈದ್ಯರ ಅಂದ್ ಆ ರಾವಣೆ ಕಂಡೊಂದು ಪೋಯಿನ ಸೀತಾದೇವಿರನ್ನ ರಾಮದೇವರು ಲೆತ್ತಂಬೈದು ಆರ್ನ ಒಟ್ಟಿಗೆ ಜೀವನ ಮಲ್ತಂದುಲ್ಲಿರು ಅಂಚಿನ ಆದರ್ಶ ಪಾಲನೆ ಮಲ್ಕಲು ನಮ್ಮ ಈ ಪೊರ್ತುಗೆ ಅನ್ನ ನೀರು ಪೋನ್ ಬಂದ್ ಬರತ್ತ ಸೀತಾರಾಮನ ಸುದ್ದಿನಿ ರಾಮನ ಸುದ್ದಿ ಅಂದ ಬಣಿಪಿನ ತಾನೇ ರಾಮನ ಕೈಯಾಗಿ ಮರಳೆತ್ತಿಯ ರಕ್ಕಸಗೋನಿನ ಬೊಡದೀನು ಅವಳು ಚುಮ್ ಚುಮ್ ಇಲ್ಲ ಚುಮ್ ಬರಬೇಡಿ ಅವಳು ಕೂಡ ಗೀತೆಗೆತ್ತ 5 ಪಕ್ಕ ತೊಂಬತ್ತು ಅತ್ತ ದಾನೆ ರಾಮೆ ಸೀತೆಲ್ಲ ತೊಂಬತ್ತು ಒಟ್ಟಿಗೆ ಉಲ್ಲೇರ್ ಬಂದಿದ್ದು ಯಾರಂತ ಮಲ್ಬಿಟ್ಟು ರಾಮ ಮರಳೆ ಯಾನ್ ಮರಳೆತ್ತಿಯ ಯಾನ್ ಹೋಗು ಜಿತ್ತೆ ಯಾನ್ ಈರ್ನೊಟ್ಟಿಗೆ ಜೀವನ ಮಲ್ಪನೆ ಅಂದ್ ಹೋಗುಜಿ ಕೆಕ್ಕಿಲಿ ಕೈ ಬಾರ್ದು ನೂಕು ಯಾ ಹೋಗುಜಿ ನೇ ನೆಂಜಿನ ಏರ್ ಕಟ್ನೆ ಒಂದು ಇನ್ನೇನು ಏರ್ ಕಟ್ನೆ ಏರ್ ಕಟ್ಟಿದ್ದೀನಿ ಈರ್ ಕಟ್ಟಿನಿ ಅವ ಭಟ್ರು ಕಟ್ಟಿದ್ ಬಂದಿದ್ದೆ ಅವ್ನು ಕಟ್ಟಿ ನೀವು
ಒಂದು ಮಾಂಗಲ್ಯ ಒಂದು ಉಪ್ಪುನ ರೊಟ್ಟೆ ಅನಿಗಿರೇನು ಬಿಡ್ತು ಬೋಪುಜಿ ಅವರೇ ತುಂಬ ತక్కుವ ಚಾಪುಜಿ ಇದು ಜಟ್ಟಿಯ ಕಂಡನಿ ಬಂದಿದೆ ಮೂವತ್ತೆರಡು ಬರ್ತು ಏಪಾಲ ಬತ್ತನ ಪಗ ಒನಸ್ ಮತ್ತು ಹೆಚ್ಚಿನ ಪ್ರಮಾಣ ಯಾವ ಬೋಣ ತುಂಟೆ ಆಂಡಲ ಆ ಒಂದು ಒತ್ತೊಂಡೆ ಇತ್ತೆ ಇಲ್ಲ ಬಿತ್ತತ್ತಿಗಿಲ್ಲ ಕಂಜಿ ಒನಸ್ ಮತ್ತು ತುಂಬೆ ರಾಪುಜಿ ದಿನ ರಾತ್ರಿ ಯಾವ ಬೋಣ ಯಾವ ಬೋಣ ಯಾವ ಬೋಣ ಯಾವ ಬೋಣ ಯಾವ ಬೋಡ ಯಾವ ಬೋಡ ಓ ಅವು ಬರಿತ ಇಲ್ಲದಕ್ಕಲಿಗೂ ಕಂಡನೇ ಬೋಡ್ತಿಗೆ ಹಾಕಿನಿಂದು ತೆರೆಯಲ್ರ ಬೋಡೋದು ಹಾಲು ಹಾಕನಾಗ ಯಾನೆಗೆ ಯಾವ ಬೋಡ ನೋಡು ಒಬ್ಬ ದೇವರೇ ಮೂಲಿ ಈ ನಮ್ಮನೆ ಒಂದು ಬಿಟ್ಟು ಹಾಕಿಯಲು ಇಂಕಡೀ ಅಕಲ್ ಚಕ್ರ ತಿರುಗಿದು ಬೋಂಡಿ ಅಂದಿ ಇಲ್ಲ ಕಂಡನೆ ಮಾಡ್ತಿದ್ದ ಲಡೆ ಹಿಡಿದು ಒಕ್ಕ ಬರ್ಪಿನ ಹಿಡಿದು ಬೈದಾರೆ ಇದು ಓ పొరలు తూకం ఈత వర్షుడు పూర పొరలు తుదు కూడా ఇదే బతుకు పొరలు తూకం మళ్ళీ జాకేరి గంట బತ್ತಾరತ್ತ ಎಲ್ಲ ಬಡ್ದಿ ಬಿಡ್ದು போய் ಹಿಡಿದು ಕೈರಲ್ಲ ಬತ್ತಾರತ್ತ ಈರುಳ್ಳಿ ಅರ್ಧ ಧೈರ್ಯ ನನ್ನ ಮಾತು ಅಪ್ಪ ಹೋಯ್ಬಿಟ್ಟು ಹಾಕಿಲ್ ಮಾರ್ರೆ ಸೊಂಟದ ಕೀಲ್ ಕತ್ತಿಲ ಕಾಣು ಅತ್ತು ಮೋಲು ಈತು ಗುದ್ದಿ ಐತು ಸಪರಪ್ಪುನಾಲೆ ಈ ನಮ್ಮನ್ಯಾಗ ಹಾಕನಾಗ ಎನ್ನ ಕಣ್ಣ ಗೊಂಬೆ ಪಿದೈ ಪೀಂಕಣು ಮಾಡಿದೆ ಕೆಲವಿಲ್ಲಡು ಪೂರ ಪೊಂಜೋಳು ಇದು ತೋರಲ್ಲೇರು ನಾನು ಹಕ್ಕುಳ ಹಾಕೊಂಡು ಅಕಲ್ಲ ಕಂಡನ್ನ ಗತಿದಾಗದೇವ್ರೆ ಶಬ್ಬ ಯಪ್ಪ ಏರು ಎಂಕು ಬಡದಿ ಹಾಕನಾಗ ಎನ್ನ ಅವಸ್ಥೆ ತೂದು ಪುರ ಏರು ಪುರ ತೆಲ್ತಿದಾರ ಅಕಲಿಗೆ ಪೂರ ಇಂಜಿನ ಬಡದಿ ಚಿಕ್ಕಂದನೇ ಬೋಡು ಯಪ್ಪ ಪೂರಗುದ್ಯಾವನದಿ ಸತಿಯೊಡನೆ ಬಿನದದ ಭಾವದಲ್ಲಿ ವಿಹರಿಸುದ ಜಾನಕಿ ದೇವಿಗೆಂದ ಬದುಕದಿತ್ತು ವಿಚಿತ್ರ ಜಾನಕಿ ಒದಗಿದವು ತೋಟಲೆ ಗಣೇನಿತೋ ಒದಗಿದವು ತೋಟಲೆ ಗಣೇನಿತೋ ಒದಗಿಸೋತ ಜಗಕ್ಕೆ ಮದೀಜವ ಉದರದಲ್ಲಿ ಒದಗಿಸೋತ ಜಗಕ್ಕೆ ಮದೀಜವ
ಯಮದಾವನವನ್ನು ಸೇರಿಕೊಂಡವರು ನಾವು. ಸರಿ. ಮಂದ ಮಾರುತನಿಗೆ ತನು ಒಡ್ಡುತ್ತಾ ಇರುವ ಹಾಗೆ ಮನಸ್ಸು ಬಹಳಷ್ಟು ಪುಳಕಗೊಳ್ಳುತ್ತಾ ಇದೆ. ನಿಜ ಸ್ವಾಮಿ. ಮಾನವ ಬದುಕಿನ ಗತಿ ಸ್ಥಿತಿಗಳೆಷ್ಟು ವಿಚಿತ್ರವೆಂಬುದನ್ನು ನಮ್ಮ ಜೀವನದ ಪುನರಾವಲೋಕನದಿಂದ ತಿಳಿಯಬಹುದು. ಬದುಕಿನ ಪಯಣದಲ್ಲಿ ಇಷ್ಟು ಸುದೀರ್ಘ ದೂರವನ್ನು ಕ್ರಮಿಸಿ ಬಂದ ಈ ಕಾಲಘಟ್ಟವೇ ಇಂಥದೊಂದು ಸಿಂಹಾವಲೋಕನ ಅಥವಾ ಸ್ವಾತ್ಮ ಶೋಧನೆಗೆ ಪಕ್ವ ಕಾಲವೆಂದು ನನ್ನ ಅಭಿಪ್ರಾಯ. ಖಂಡಿತ. ಬದುಕಿನಲ್ಲಿ ಸಾಗಿ ಬಂದ ಬದುಕಿನ ಆ ಪುಟಗಳನ್ನು ಒಮ್ಮೆ ತಿರುವಿ ನೋಡಿದಾಗ ಬದುಕು ಬಹಳಷ್ಟು ವಿಚಿತ್ರವೆನಿಸುತ್ತಿದೆ. ಆಲೋಚಿಸು ಸೀತೆ. ಏನು ಸ್ವಾಮಿ? ನಮ್ಮ ತೀರ್ಥರೂಪರಿಗೆ ಇನ್ನು ಸಂತಾನವೇ ಆಗದೆಂದು ಎಲ್ಲರೂ ನಿರ್ಧರಿಸಿದಾಗ ಪುತ್ರ ಕಾಮೇಷ್ಟಿಯ ಫಲರೂಪವಾಗಿ ನಾವು ನಾಲ್ವರು ಹುಟ್ಟಿಕೊಂಡೆವು. ಸತ್ಯ. ಮುಂದೆ ಅದೆಷ್ಟೋ ಯಜ್ಞ ಯಾಗಾದಿಗಳನ್ನು ಮಾಡಿ ಮಂತ್ರದಷ್ಟಾರರೆಂಬ ನೆಗಳ್ತೆಯುಳ್ಳ ಭಗವಾನ್ ವಿಶ್ವಾಮಿತ್ರರಿಗೆ ತಮ್ಮಂದು ಯಜ್ಞ ರಕ್ಷಣೆಗೆ ಈ ರಾಮ ಲಕ್ಷ್ಮಣರೆಂಬ ಪಾಲಕರು ಬೇಕಾಯಿತು. ಅದೇ ಸಂದರ್ಭದಲ್ಲಿ ನನ್ನಿಂದ ತಾಟಕಿ ಸುಪಾಹು ಮುಖ್ಯ ಲೋಕಕಂಟಕರ ಸಂಹಾರವಾಯಿತು. ಅಜೇಯವಾದ ಶಿವಧನುರ್ಭಂಗ ನನ್ನಿಂದ ಸಂಭವಿಸಿ ನಿನ್ನೊಂದಿಗೆ ವಿವಾಹವೂ ಆಯಿತು. ಹೌದು ಸ್ವಾಮಿ. ದೇವಿ, ಬದುಕು ಜಟಕಾ ಬಂಡಿ, ವಿಧಿ ಅದಕ್ಕೆ ನೇತಾರ. ಜೀವರಾದ ನಾವೆಲ್ಲರೂ ಕುದುರೆಗಳು ಇದ್ದ ಹಾಗೆ. ಸತ್ಯ. ಮದುವೆಗೋ ಮಸಣಕ್ಕೋ ಓಡಿಸುವವನು ಆತ. ನಿಜ ಸ್ವಾಮಿ. ಯಾಕೆ ಬಲ್ಲೆಯ? ವಾಗೆ ಚಮ್ಮಟಿಗೆ ಇರುವುದು ವಿಧಾತನ ಕೈಯಲ್ಲಿ. ಸತ್ಯ. ಈ ಮಾತು ಶತಸತ್ಯವಾದದ್ದು ಎನ್ನುವುದಕ್ಕೆ ನಮ್ಮ ಜೀವನವೇ ಜ್ವಲಂತ ಸಾಕ್ಷಿಕಾಂತಿ. ಹೌದು ಸ್ವಾಮಿ. ನೀನು ಊಹಿಸಿ ನೋಡಂತೆ, ತಂದೆಯವರ ಆಜ್ಞೆಯಂತೆ ಹಿಂದಿನ ರಾತ್ರಿ ಉಪವಾಸವಿದ್ದು ವ್ರತಾಚರಣೆಯನ್ನು ಮಾಡಿ ಮರುದಿನ ಸೂರ್ಯೋದಯದ ಸುಮುಹೂರ್ತದಲ್ಲಿ ಅಖಂಡ ಆರ್ಯಾವರ್ತದ ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗಬೇಕಾಗಿದ್ದ ನಾನು ಉತ್ತರ ಕ್ಷಣದಲ್ಲಿ ಜಟಾ ವಲ್ಕಲ ದಾರಿಯಾಗಿ ವನಗಮನ ನಾಗಬೇಕಾದರೆ ಪುರುಷನ ಭಾಗ್ಯವನ್ನು ಊಹಿಸುವುದಕ್ಕೆ ಯಾರು ತಾನೇ ಶಕ್ತರಾದರು? ವಾತ್ಸಲ್ಯಮಯಿ ಮಾತೆಯು ಆದರ್ಶ ಪತ್ನಿಯಾಗಿದ್ದ ಕೈಕಾ ಮಾತೆಯ ಮನಸ್ಸು ನನ್ನನ್ನು ವನವಾಸಕ್ಕೆ ಕಳುಹಿಸುವಷ್ಟು ಕಠೋರವಾಗಬೇಕಿದ್ದರೆ ಹೆಣ್ಣಿನ ಚಿತ್ತ ವೃತ್ತಿಯನ್ನು ತಿಳಿಯುವುದಕ್ಕೆ ಸಾಧ್ಯ ಉಂಟೆ? ಪಿತೃವಾಕ್ಯ ಪರಿಪಾಲನೆ ನನ್ನ ಧ್ಯೇಯ ಎಂದು ಅರಿತು ವನವಾಸ ದೀಕ್ಷಿತನಾದಿ. ಹೆಣ್ಣು ಹೇಗಿರಬಾರದೆಂಬುದಕ್ಕೆ ನಿದರ್ಶನ ಪ್ರಾಯಳಾದ ಶೂರ್ಪನಖಿಯೇ ಕಾರಣವಾಗಿ ನಮ್ಮ ಬದುಕಿನ ದಿಶಾ ಪಲ್ಲಟಕ್ಕೆ ರಾವಣನ ಪ್ರವೇಶವೂ ಆಯಿತು. ತಂಗಿಗಾದ ಅಪಮಾನಕ್ಕೆ ಪ್ರತೀಕಾರವಾಗಿ ರಾವಣನಿಂದ ನಿನ್ನ ಅಪಹರಣವಾಯಿತು. ಹೌದು ಸ್ವಾಮಿ. ಅನ್ವೇಷಣಾ ಪಥದಲ್ಲಿ ಶಬರಿಯಂತಹ ಶೂದ್ರ ತಪಸ್ವಿನಿಯ ಸತ್ಕಾರ ಮಮಾಕಾರ ಸಿಕ್ಕಿತು. ಸುಗ್ರೀವ ಹನುಮಂತ ಮುಖ್ಯ ವಾನರರ ಸಖ್ಯ ಪ್ರಾಪ್ತಿಯಾಯಿತು. ಆರ್ತನಾಗಿ ಪ್ರಾರ್ಥಿಸಿದ ಸುಗ್ರೀವನನ್ನು ಪೊರೆದು ವಾಲಿ ನಿಗ್ರಹಣನಾಗಿ ಕಾಣಿಸಿಕೊಂಡೆ. ನಿನ್ನ ಸುಳಿವನ್ನು ಹನುಮಂತನಿಂದ ಪಡೆದು ಸಮುದ್ರಕ್ಕೆ ಸೇತುವೆಯನ್ನು ಬಲಿದು ಅಂಗದ ಸಂಧಾನ ವಿಫಲವಾಗಿ ಯುದ್ಧ ನಿರ್ಣಯವಾಯಿತು. ಜನ್ಮದ ರಾಕ್ಷಸನೂ ರಾವಣ ಸೋದರನೂ ಆದ ವಿಭೀಷಣ ಪ್ರಪತ್ತಿಯಿಂದ ರಾಕ್ಷಸರಲ್ಲೂ ಒಳ್ಳೆಯರಿರುವರೆಂಬುದು ನಮಗೆ ವೇದ್ಯವಾಯಿತು. ಹೌದು ಸ್ವಾಮಿ. ಲಂಕಾಧಿಪತ್ಯವನ್ನು ವಿಭೀಷಣನಿಗಿತ್ತು. ನಿನ್ನೊಂದಿಗೆ ಅಯೋಧ್ಯೆಯನ್ನು ಸೇರಿ ಪಟ್ಟಾಭಿಷೇಕವು ನಡೆದು ಕೆಲವು ವರುಷಗಳೇ ಸಂದು ಹೋಗಿ. ಸತ್ಯ. ಕಾಂತೆ, ಕಾಡಿನಲ್ಲಿ ಎಷ್ಟೋ ಕಷ್ಟ ಕೋಟಲೆಗಳನ್ನು ಅನುಭವಿಸಿದರು. ಜಗತ್ತಿನ ಕ್ಷೇಮ ಎನ್ನುವಂತಹ ಬೀಜವನ್ನು ಉದರದ ಒಳಗೆ ಬಚ್ಚಿಟ್ಟುಕೊಂಡೀತೆಂದು ತಿಳಿಯುತ್ತದೆ. ನಮ್ಮ ಪ್ರಜಾ ಜನರು ಬಯಸಿದ್ದ ರಾಮ ರಾಜ್ಯದ ಸವಿಯನ್ನು ಉಣಿಸಿದ್ದೇನೆ ಎನ್ನುವಂತಹ ಸಂತೋಷ ತೃಪ್ತಿ ನನಗೆ. ಸರಿ. ಲೋಕ ಮುಖದಲ್ಲಿ ರಾಮ ರಾಮ ಎಂಬ ಎರಡಕ್ಷರಗಳಲ್ಲಿ ಕಾಣಿಸಿಕೊಂಡ ನಾನು ಬಗೆ ಬಗೆಯ ವ್ಯಕ್ತಿತ್ವವುಳ್ಳವನಾಗಿ ಗುರುತಿಸಿಕೊಂಡೆ. ಯಾಗ ರಕ್ಷಕನಾಗಿ ಯಾಗ ರಕ್ಷಕನಾಗಿ ಅಹಲ್ಯ ಬಾಗೆ
ಬಿಲ್ಲಸರಾಗದಲ್ಲಿ ಮುರಿದು ರಾಮರು ಹೀಗೆ ಹಲವು ಯಾಗ ರಕ್ಷಕನೊಬ್ಬ ಹಲ್ಯವಾಗುತ್ತೆ ಬಿಗುದೊಬ್ಬ ಬಿಲ್ಲಸರಾಗದಲ್ಲಿ ಮುರಿದೊಬ್ಬ ರಾಮರು ಹೀಗೆ ಹಲವು ಯಾಗ ರಕ್ಷಕನೊಬ್ಬ ಅನ್ಯವಾಗುತ್ತೆ ಬಿಗುದೊಬ್ಬ ಬಿಲ್ಲದರಾಗದಲ್ಲಿ ಮುರಿದೊಬ್ಬ ರಾಮರು ಹೀಗೆ ಹಲವು ಯಾಗ ರಕ್ಷಕನೊಬ್ಬ ಅನ್ಯವಾಗುತ್ತೆ ಬಿಗುದೊಬ್ಬ ಸತಿ ಶಿರೋಮಣಿ ಸೀತೆ ಸ್ವಾಮಿ ವಿಶ್ವಾಮಿತ್ರರ ಕರಕಮಲ ಸಂಜಾತನಾಗಿ ಯಾಗಗಂಟಕರಾಗಿ ಮೆರೆಯುತ್ತಿದ್ದ ಅದೆಷ್ಟೋ ರಕ್ಕಸರನ್ನು ತರೆದು ಯಾಗ ರಕ್ಷಕನಾದಿ ಚೈತ್ರ ನವಮಿಯ ಶುಕ್ಲ ಪಕ್ಷದ ಬುಧವಾರದಂದು ಕೌಸಲ್ಯಾದೇವಿಯ ಬಸಿರ ಹಸದಾಗಿ ಪ್ರಾದುರ್ಭವಿಸಿದೆ. ಕೌಸಲ್ಯ ಸುಪ್ರಜಾನಾದೆ. ಸತ್ಯ ಸ್ವಾಮಿ. ಶ್ರೀರಾಮ ಎನ್ನುವ ಅಭಿಧಾನದಿಂದಲೇ ಬೆಳೆದು ಬಂದೆ. ಚಿಲೆಯವಾಗಿದ್ದ ಅಹಲ್ಯೆಯನ್ನು ಉದ್ಧರಿಸಿ ಅಹಲ್ಯೋದ್ಧಾರಕನೆಂದು ಗುರುತಿಸಲ್ಪಟ್ಟೆ. ಶಿವಧನುಸನ್ನು ಹೆದೆಯೇರಿಸಿ ಶಿವಧನುರ್ಭಂಜಕನಾದೆ. ನಿನ್ನ ಕೈ ಹಿಡಿದು ಸೀತಾರಾಮನಾದೆ, ರಾಜಾರಾಮನಾದೆ, ಲೋಕಾಭಿರಾಮನಾದೆ. ಕೋದಂಡ ಎಂಬ ಧನುವನ್ನು ಛೇಗೈದು ದುಷ್ಟ ಮರ್ದನಗೈದು ಕೋದಂಡ ರಾಮನಾದೆ. ರಘು ಮಹಾರಾಜನ ನಂತರ ಅದೆಷ್ಟೋ ಮಂದಿ ಸೂರ್ಯಾನ್ವಯದಲ್ಲಿ ಬಂದು ಹೋದರು. ರಾಘವ ಎಂಬ ವಿಶೇಷಣಕ್ಕೆ ಭಾಜನನಾಗಿ ಸತ್ಪಾತ್ರನಾದೆ. ದುಷ್ಕೃತ್ಯಗಳನ್ನೆಸಗಿದ ರಾವಣನನ್ನು ಕೊಂದುವುದರಿಂದ ರಾವಣಾಂತಕನಾದೆ. ದಶಕಂಠನನ್ನು ಕೊಂದ ದೆಸೆಯಿಂದಲಾಗಿ ಅಧರ್ಮಿಗಳಲ್ಲಿ ಭೀತಿ ಹುಟ್ಟಿದೆ. ಸಜ್ಜನರಲ್ಲಿ ಧೈರ್ಯದಿಂದ ಬದುಕುವ ಪಾಠ ಒದಗಿದೆ. ನನ್ನ ಬದುಕಿನ ಉದ್ದಕ್ಕೂ ನನಗೊದಗಿದ ಕಷ್ಟ ಕೋಟಲೆಗಳು ನನಗೆ ಜೀವನಾನುಭವವನ್ನು ಒದಗಿಸಿದ್ದಲ್ಲದೆ ಲೋಕ ಕ್ಷೇಮಕ್ಕಾಗಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಎನ್ನುವಂತಹ ಸತ್ಯವೂ ಅಡಕವಾಗಿದೆ. ಸತ್ಯ. ಮೈಥಿಲಿ, ನಮ್ಮ ಜೀವನದ ವಿಮರ್ಶೆ ಮಾಡುತ್ತಿರುವಾಗ ನೀನೇಕೋ ಅನ್ಯ ಮನಸ್ಕಾಳಾದಂತೆ ಕಾಣುತ್ತಿರುವಿ. ಇಲ್ಲ ಸ್ವಾಮಿ. ನಿನ್ನ ಬಸಿರಲ್ಲಿರುವ ಹೆಬ್ಬಯಕೆಗಳನ್ನು ಹೇಳಿಕೊಳ್ಳಬೇಕೆಂದು ಈ ರಾತ್ರಿಯ ಸಮಯದಲ್ಲಿ ಚಂದ್ರಿಕಾ ವಿಹಾರಕ್ಕಾಗಿ ಈ ಉಪವನವನ್ನು ಸೇರಿಕೊಂಡವರು ನಾವು. ಅಂದ್ರೆ ಈ ವ್ಯವಸ್ಥೆ ನನಗಾಗಿ. ನೋಡೇ ಬಾನಂಗಳಲ್ಲಿ ಬೆಳದಿಂಗಳು ಹೇಗೆ ಕಾಣಿಸುತ್ತಾ ಉಂಟು. ಸತ್ಯ. ಪೌರ್ಣಮಿಯ ಚಂದ್ರ ಉದಿಸಿ ಬರುವಂತಹ ದೃಶ್ಯದಿಂದ ಭೂಮಿಗಾದಂತಹ ಪರಿಣಾಮವನ್ನು ಒಂದು ಕ್ಷಣ ಗಮನಿಸಿ. ಪ್ರಾಚೀನಿತಂ ವಿನಿಯ ಮುಖ ಬಿಂಬದ ಎಳೆನಗೆಯಳು ಉಬ್ಬೆದ್ದ ರೋಚಿಗಳು, ಪಾಲ್ಗಡಲಲ್ಲಿ ಉಬ್ಬೆದ್ದ ವೀಚಿಗಳು, ನಿಜ ಕಾಂತನಂ ಕಂಡು ನಾಚಿ ಬೆಳ್ವೇರಿದಳು. ರಾತ್ರಿ ಒದು ಚೆಲ್ಲಿದನು ಭೂ ಚಕ್ರಕ್ಕೆ ಅಂಗಜಂ ಬಲುಮೆಯ ಬೂದಿಯನ್ನು ಎನ್ನುವ ಹಾಗೆ ಎಲ್ಲೆಡೆಯಲ್ಲೂ ಚಂದ್ರಿಕೆಯೂ ಹರಡಿದೆ. ಚಂದ್ರನ ಕಿರಣ ಮತ್ತು ಚಂದ್ರಿಕೆ ಜೊತೆಯಾಗಿ ಇರುವ ಹಾಗೆ ಇಲ್ಲಿ ರಾಮಚಂದ್ರ ಮತ್ತು ಚಂದ್ರಿಕೆಯಾದಂತಹ ಜಾನಕಿ ಜೊತೆಯಾಗಿ ವಿಹರಿಸುತ್ತಾ ಇದ್ದೇವೆ. ಆದರೆ ನೀನೇಕೆ ನೀರಸ ಭಾವ ಹೊಂದಿದ್ದಿ ಸ್ವಾಮಿ? ನಿದ್ದೆ ಬರುತ್ತಿದೆಯೋ ಅಥವಾ ಗರ್ಭಿಣಿಯಾದ ನಿನಗೇನಾದರೂ ವಿಶಿಷ್ಟ ಬಯಕೆ ಇದೆಯೋ ತಿಳಿಸುವೆಯಾನಲ್ಲೇ? ನೀವು ಆಡಿದ ಮಾತನ್ನು ಕೇಳುತ್ತಾ ಕೇಳುತ್ತಾ ಮೈಮರೆತವಳು ನಾನು.
ಇನ್ನೂ ಕೇಳಬೇಕು ಮತ್ತೂ ಕೇಳಬೇಕಿರುವಂತಹ ಮನಸ್ಸುಂಟು. ಆದ್ರೆ ನಿಮ್ಮ ಮನಸ್ಸಿನಲ್ಲಿ ನೋಡಿ, ವ್ಯಕ್ತಿಯ ಮನಸ್ಸಿನ ಹದನವನ್ನು ವದನ ಸೂಚಿಸ್ತದಂತೆ. ವದನವೇ ಒಂದು ಕೈಗನ್ನಡಿ ಅಂತ ಹೇಳಿದ್ರಿ. ನಾನೇನೋ ಹೇಳಲಿಕ್ಕಿದೆ ಎನ್ನುವುದು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಹೇಳುವುದಕ್ಕೆ ಅವಕಾಶ ಉಂಟಾ? ಸಂಕೋಚವೇಕೆ, ಮರೆಯಾಚದೆ ಹೇಳುದಲ್ಲೇ. ಬಯಕೆಗೆ ಸರಿಸುವೆಯನ್ನ ಸಮಯವಾಗಿತು ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ. ಸಮಯವಾಗಿತು ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ. ಬಯಕೆಯೊಂದಿದೆ ಸಲಿಸುವೆಯನಲ್ಲ, ಕೆಲ ಸಮಯವಾಗಿತು ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ. ನಯನ ಪುಣ್ಯಾಶ್ರಮದ ದರ್ಶನ ಬಯಸಿ ಕಿವಿಗಳು ಮಧುರ ವೇದಾಧ್ಯಯನ. ನಾಸಿಕ ಹವಿಯ ಮಯಗುದಿಗೆ ಎನ್ನಿಂದ್ರಿಯಂಗಳು ನಯನ ಪುಣ್ಯಾಶ್ರಮದ ದರ್ಶನ ಬಯಸಿ ಕಿವಿಗಳು ಮಧುರ ವೇದಾಧ್ಯಯನ. ನಾಸಿಕ ಹವಿಯ ಕಂಪನು ಬಯಗುದಿಗೆ ಎನ್ನಿಂದ್ರಿಯಂಗಳು ಬಯಕೆಗೋದಿದೆ ಸರಿಸುವೆಯನಲ್ಲ, ಕೆಲ ಸಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ. ಪ್ರಾಣೇಶ್ವರ, ಸೀತೆ, ಮರೆವು ಮತ್ತು ಮರಣ ಇದು ಜೀವನ ನಾಟಕದ ಮಧ್ಯಂತರ ಮತ್ತು ಅಂತಿಮ ತೆರೆಯಂತೆ. ಸರಿ, ಜೀವನದಲ್ಲಿ ನಡೆದಂತ ಅದೆಷ್ಟೋ ಘಟನೆಗಳನ್ನು ಮರಿಬಹುದಂತೆ. ಆದ್ರೆ ಮರೆಯಲಾಗದ, ಮರೆಯಬಾರದ ಕೆಲವೊಂದು ಘಟನೆಗಳು ಮನಸ್ಸಿನಲ್ಲಿ ಹಸಿಯಾಗಿ ಹಾಗೆ ಉಳಿದಿರ್ತದೆ ಸ್ವಾಮಿ. ಅಮಾನುಷ ವ್ಯಕ್ತಿತ್ವವನ್ನು ಹೊಂದಿದವರು ತಾವು. ನಿಮ್ಮ ಯೋಗ್ಯತೆ ಏನೆನ್ನುವುದನ್ನು ಅರ್ಥವಿಸಿಕೊಂಡವಳು ನಾವು. ನೀವಲ್ಲದೆ ಸಾಮಾನ್ಯದವರ ಕೈ ಹಿಡಿಯುತ್ತಿದ್ರೆ ಇವತ್ತು ಕಣ್ಣೀರಿನಲ್ಲೇ ಇರಬೇಕಾದೀತು. ಇಂಥ ಸುಖವನ್ನು ನಾನಿಂದು ಅನುಭವಿಸ್ತೇನಂತ ಆದ್ರೆ ಅದಕ್ಕೆ ಕಾರಣರು ನೀವಲ್ವೋ ಸ್ವಾಮಿ. ನಿರ್ಣಯವಾದಂತಹ ಕಾಲದಲ್ಲಿ ನಿಮ್ಮ ಪಟ್ಟಾಭಿಷೇಕ ಆಗ್ತಾ ಇದ್ರೆ ಒಂದು ಸೀಮಿತ ಒಂದು ವ್ಯಾಪ್ತಿಗೆ ಮಾತ್ರ ನಾವು ಇರ್ತಾ ಇದ್ದೇವೆ. ಆದ್ರೆ ಕೈಕೆಯ ಮನಸ್ಸು ಎಷ್ಟು ದೊಡ್ಡದ್ದು ನೋಡಿ ಆ ತಾಯಿಯದ್ದು. ನಾವಿಲ್ಲೇ ಇರಬಾರದು, ಲೋಕವನ್ನು ಸುತ್ತಾಡಬೇಕೆನ್ನುವಂತ ಕಾರಣಕ್ಕಾಗಿ ಹಾಗೆ ಹೇಳಿದ್ದೇ ಇರಬಹುದು. ಎಂತೆಂಥವರನ್ನು ನೋಡುವಂತ ಯೋಗ. ಅರಣ್ಯವಾಸದಲ್ಲಿ ಆ ಕಾಡಿನಲ್ಲಿ ಋಷಿಮುನಿಗಳ ದರ್ಶನ ನನ್ನ ಬದುಕಿನಲ್ಲಿ ಮರೆಯುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಅದನ್ನು ಕಾಡಿನಲ್ಲಿ ನಾನು ಅನುಭವಿಸಿದ ಕಷ್ಟಗಳಲ್ಲ,
ನಾನು ಅನುಭವಿಸಿದ ಸುಖ ಸಂತೋಷಗಳು ಸ್ವಾಮಿ ಅದು. ಹೌದೇ? ಹಾ, ಅನಸೂಯ ದೇವಿಯ ಪ್ರಕರಣ. ನಿರಾಭರಣ ಭೂಷಿತೆಯಾದವಳು ನಾನು. ಸಾಲಂಕೃತನಾಗಿ ನನ್ನನ್ನು ಕಾಣಬೇಕೆನ್ನುವುದು ಆ ಮಹಾತಾಯಿಯ ಆಸೆ. ಸ್ವಾಮಿ, ಏನು? ತಾಯಿಯ ಸುಖ ಏನೆನ್ನುವುದು ನಾನು ಅನುಭವಿಸಿದವಳೇ ಅಲ್ಲ. ಆ ಮಾತೃತ್ವ ಏನೆನ್ನುವುದನ್ನು ಅನಸೂಯ ದೇವಿಯಿಂದ ಕಂಡು ತಿಳಿದವಳು ನಾನು. ಅವರ ಸಂದರ್ಶನ, ಅವರ ಜೊತೆಯಲ್ಲಿರುವಂತಹ ಭಾಗ್ಯ, ಇದ್ಯಾವುದು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಸ್ವಾಮಿ. ನಾನೀಗ ಯಾವ ಸ್ಥಿತಿಯಲ್ಲಿ ಇದ್ದೇನೆ ಎನ್ನುವುದಾಗಿ ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳುವುದು ಬೇಡ ತಾನೆ. ಬಯಕೆ ಇದೆ ಸ್ವಾಮಿ ಒಂದು. ನನ್ನ ಆಸೆಯನ್ನು ನೆರವೇರಿಸ್ತೀರಾ ನೀವು? ನೆರವೇರಿಸಿಕೊಡುತ್ತೇನೆ. ನೋಡಿ, ಮತ್ತೆ ಆ ಕಾಡನ್ನು ಸೇರಬೇಕು, ಋಷಿ ಮುನಿಗಳನ್ನು ಕಾಣಬೇಕು, ಮಂತ್ರಘೋಷವನ್ನು ಕೇಳಬೇಕು, ಹೋಮದ ಧೂಮವನ್ನು ಆಘ್ರಾಣಿಸಬೇಕು, ಆ ಮುನಿ ವಧುಗಳಿಗೆ ನನ್ನ ಕೈಯಾರ ಬಾಗೀನವನ್ನು ಕೊಡಬೇಕೆನ್ನುವುದು ನನ್ನ ಮನದಾಸೆ. ಈ ಆಸೆ ನೆರವೇರ್ತದ ಸ್ವಾಮಿ? ರಮಣಿ, ಸತಿಯ ಬಯಕೆಯಲ್ಲವೇ? ಸತಿಯ ಬಯಕೆಯ ನಡೆಸುವುದು ಬಲುಹಿತದ ಕಜ್ಜವು ಬದಿಗೆನುದ ಸತಿಯ ಬಯಕೆಯ ನಡೆಸುವುದು ಬಲುಹಿತದ ಕಜ್ಜವು ಬದಿಗೆನುದ ಸಮ್ಮತಿಯ ನಿತ್ತನು ರಘುಕುಲೋತ್ತಮ ನತು ನಗುತ ಮುದಲಿ ಸಮ್ಮತಿಯ ನಿತ್ತನು ರಘುಕುಲೋತ್ತಮ ನತು ನಗುತ ಮುದಲಿಯೇ ವೈದೇಹಿ ಸ್ವಾಮಿ, ವಿದೇಹ ವಂಶಸ್ಥರು ದೇಹಾಭಿಮಾನವನ್ನೇ ತೊರೆದ ಚಿತಾ ಪ್ರಜ್ಞರಂತೆ ಸಾಮಾನ್ಯ ಗರ್ಭಿಣಿ ಸ್ತ್ರೀಯರು ಬಲುವಿಧ ಭಕ್ಷ್ಯವೋಜ್ಯಗಳನ್ನು ಬಯಸಿದರೆ ವಿದೇಹ ವಂಶಸ್ಥೆಯಾದ ನೀನು ವಿಶಿಷ್ಟವಾದ ಬಯಕೆಯನ್ನೇ ನನ್ನ ಮುಂದಿರಿಸಿರುವೆ. ಸತಿಯಾದ ನಿನ್ನ ಬಯಕೆಯನ್ನು, ಅಂದರೆ ನಯನ ಪುಣ್ಯಾಶ್ರಮದ ದರ್ಶನವನ್ನು ಈಡೇರಿಸಬೇಕಾದುದು ಪತಿಯಾದ ನನ್ನ ಆದ್ಯ ಕರ್ತವ್ಯವೇ ಸರಿ. ಸಮಯ ಸಂದರ್ಭ ಅರಿತು ನಿನ್ನ ಆಸೆಯನ್ನು ಸಲ್ಲಿಸುತ್ತೇನೆ. ಇನ್ನೇನಾಗಬೇಕು ಪ್ರಿಯೇ? ನನ್ನ ಆಸೆಯನ್ನು ನೆರವೇರಿಸ್ತೀರಿ ಅಂತಾಯಿತು. ಈಗ ಸಣ್ಣದೊಂದು ಆಸೆ ಇದೆ ಸ್ವಾಮಿ. ಏನದು ಇನ್ನು? ನಿಮ್ಮ ತೊಡೆ ಮೇಲೆ ನನ್ನ ತಲೆಯಲ್ಲಿಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿಬೇಕು ಅಂತ. ಅವಕಾಶ ಉಂಟಾ? ಅವಕಾಶ ಇದೆ. ಅದು ಲತಾ ಮಂಟಪದಲ್ಲಿ ಇಲ್ಲಿ ಶಿಲಾಹಾಸೀನ ಮೇಲೆ ಎಳೆದಳಿರ ಮೃದು ಪಲ್ಲಂಕ ಸಿದ್ಧವಾಗಿಯೇ ಇದೆ. ಬಾ, ನನ್ನ ತೊಡೆಗೆ ತಲೆ ಇರಿಸಿ ವಿಶ್ರಮಿಸು ಪ್ರಾಣಕಾಂತಿ. ಹೀಗೆ ಬಾ, ಹೀಗೆ ಬಾ. ತನ್ನಯ ಪತಿಯ ಮಡಿಲಲ್ಲಿರಿಸಿ ತಲೆಗೇನು ಸತಿಯು ನಿದ್ರಿಸೆ ನೋಡಿ ರಘುವರ ನಿಂತು ಯೋಚಿಸಿದಾಗ ಗುರುಗಳೊಂದಿಗ ತೆರದಿ ಜಾನಕಿ ಧರಿಸಿರುವಳಿಯಮಳ ಬಿಳ್ಳಗೆ ಗುರುತರದ ಶ್ರೀ ರಜ್ಜೆಗಿದ್ದ ಬೆನ್ನುದ ದೈವವನ್ನು ಸ್ಮರಿಸಿ ಗುರುತರದ ಶ್ರೀ ರಕ್ಷಿತ ಬೆನ್ನುದ ದೈವವನ್ನು ಸ್ಮರಿಸಿ ವಿಶ್ವಾಮಿತ್ರ ನಿತ್ಯ ಶರ ವಿಜೃಂಭಕಗಳನ್ನು ಶ್ರೀ ರಘುವರನು ತಾನು ಪದೇಶಿಸಿದ ಗರ್ಭಸ್ಥ ಶಿಶುಗಳಿಗೆ
ಓಹೋ, ನನ್ನ ಜಂಗೆಯಲ್ಲಿ ಶಿರ ಇಟ್ಟ ಕ್ಷಣವೇ ಜಾನಕಿ ನಿದ್ರೆ ಹೊಂದಿದ್ದಾಳೆ. ಪಾಪ, ಕನಸಿನಲ್ಲಿ ಕಮನೀಯವಾದ ಸ್ವರ್ಗವನ್ನೂ ಕಟ್ಟುತ್ತಿದ್ದಾಳೆ. ಗರ್ಭಿಣಿ ಸೀತೆಯ ಮೈ ಮುಖ ಲಕ್ಷಣಗಳನ್ನು ಪರಿಶೀಲಿಸಿದ ಸಕಲ ಸಾಮುದ್ರಿಕಾದಿ ಶಾಸ್ತ್ರಜ್ಞರಾದ ಗುರು ವಶಿಷ್ಠರು ಈಕೆಯ ಗರ್ಭಾಂಬುದಿಯಲ್ಲಿ ಯಮಳ ಪಿಂಡಗಳಿರುವುದಾಗಿಯೂ ತಿಳಿಸಿದ್ದಾರೆ. ಹಾಗೆಂದು ಯಾವ ಗರ್ಭಿಣಿ ಸ್ತ್ರೀಯು ಎದ್ದು ನಿಂತಾಗ ತನ್ನ ಪಾದದ ಹೆಬ್ಬರಳು ಕಾಣಿಸುವುದಿಲ್ಲವೋ ಆಕೆ ಖಂಡಿತವಾಗಿಯೂ ಈರುವರು ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆಂದು ಹೇಳಿದ ಮಾತೂ ನೆನಪಾಗುತ್ತಿದೆ. ಈ ಮನುಕುಲದ ಭಾಗ್ಯ ಜ್ಯೋತಿಗಳು ತೇಜ ಸಂಪನ್ನರಾಗಿಯೇ ಜನಿಸಬೇಕಾದರೆ ಪಿತೃವಾದ ನನ್ನಿಂದ ಮಹತ್ತರವಾದ ಕೊಡುಗೆಯೇ ಸಲ್ಲಬೇಕು. ಅದೇ ಗರ್ಭಸ್ಥ ಶಿಶುಗಳಿಗೆ ಮಂತ್ರ ರಕ್ಷೆಯೂ ಆಗಬೇಕು. ಅದಕ್ಕಾಗಿ ಭಗವಾನ್ ವಿಶ್ವಾಮಿತ್ರರಿತ್ತ ವಿಜೃಂಭಕಾಸ್ತ್ರಗಳ ಅನುಸಂಧಾನ, ಪ್ರಯೋಗ, ಉಪಸಂಹಾರಾದಿ ಕ್ರಿಯೆಗಳ ಮಂತ್ರಗಳನ್ನು ಕುಲದೇವರಾದ ರಂಗನಾಥ ಸ್ವಾಮಿಯನ್ನು ಸ್ಮರಿಸುತ್ತ ನಿದ್ರಿತ ಸೀತೆಯ ಕಿವಿಯ ಮೂಲಕ ಉಪದೇಶಿಸ್ತೇನೆ. ಸೀತೆಯ ಗರ್ಭ ಪ್ರವೇಶವನ್ನು ಮಾಡಿದ್ದನ್ನು ಕಂಡೆ. ಕಾರ್ಯ ಕೈಗೂಡಿದೆಂಬುದರಲ್ಲಿ ಸಂದೇಹವೇ ಇಲ್ಲ. ರಾಮನ ನೋಡಿ ಪೊಡವಿ ಮತಿಯಂಗ್ರಿಗ ಏನು ಬಂದಿ ಜರನೆ ಮೊಗದಿದು ಗುಣವಿದೇಗೆ ಹಾನಿಯಾರಿಂದಾಯ್ತು ಬೇಡು ಏನಾದರಾಗಲದ ನೋಡಿಕೊಂಡವೆನು ದುಮ್ಮಾನ ತೊರೆದರು ಹೆನಲಿಗೆಂದ ಏನು ಬಂದಿ ಜರನೇ ಭದ್ರ, ಪ್ರಾಮಾಣಿಕರಲ್ಲಿ ಪ್ರಾಮಾಣಿಕ ನಿಷ್ಠಾವಂತ ಸೇವಕ ನೀನು. ಸತಿ ಸಹಿತ ಇರುವಾಗ ಬರಬಾರದು ಎಂಬ ಪ್ರಜ್ಞೆ ನಿನ್ನಲ್ಲಿ ಜಾಗೃತವಾಗಿರಬೇಕಿತ್ತು. ಹೀಗಿದ್ದರೂ ಬಂದಿದ್ದೇ ಎನ್ನುವುದರ ಅರ್ಥ ನಿನ್ನ ಮುಖಭಿತ್ತಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಈ ವಿಷಮ ಸ್ಥಿತಿಗೆ ಕಾರಣ ಯಾರು, ಏನು ತಿಳಿಸು. ಪೇಳಲಿದ್ದೀರಾಯ ರಜಕನೂರ್ವನು ನಿನ್ನ ಕೀಳು ನುಡಿಗಳಲ್ಲಿ ನಿಂದಿಸಿದ ಕೂಡನು ಈದಿಗ ಸತಿಯ ಮೇಳದೊಳ ಇಬ್ಬರ ಭೂಲೋನ ಮರುಳದಿರು ತೊರಿದ ಕೂಡನು ಈದಿಗ ಸತಿಯ ಮೇಳದೊಳಗಿಬ್ಬರ ಭೂಲೋಲ ಮರುಳನಿರು ತೊರೆದು ಪೇಳಲಿದ್ದೀರಾಯ ಕ್ಷಮಿಸಬೇಕು, ಮನ್ನಿಸಬೇಕು. ಯಾಕೆ? ಸತಿಪತಿಯರು ನೀವಿಬ್ಬರು ಇರುವಾಗ ನಾನು ಬಂದದ್ದು ತಪ್ಪೇ ಇರಬಹುದೋ ಏನೋ, ಆದರೆ ಬಾರದ ನಿರ್ವಾಹ ಇದೆ. ಏನದು? ನಮ್ಮ ರಾಜ್ಯವನ್ನು ಸುತ್ತಾಡಿ ಪ್ರಜೆಗಳ ಯೋಗಕ್ಷೇಮವನ್ನು ತಿಳಿಸುವುದಕ್ಕೆ ಬೇಕಾಗಿ ನನಗೆ ಅಪ್ಪಣೆ ಮಾಡಿದ್ದೀರಿ. ಬೇಹೇನ ಜನನಲ್ಲವೇ ನೀನು? ಹಾಗೆ ಎಲ್ಲವನ್ನು ಸುತ್ತಾಡಿದೆ ಸ್ವಾಮಿ. ಆದರೆ ನಮ್ಮ ನಾಡಿನಲ್ಲಿ ಒಂದು ಮನೆಯಲ್ಲಿ ದಂಪತಿಗಳಿಗೆ ಏನು ವಾದ ವಿವಾದ ನಡೀತಾ ಇತ್ತು. ಸಂಸಾರವಲ್ಲವೇ ನಡೆಯುತ್ತದೆ? ಹೌದು. ಆದರೆ ಒಂದೇ ಒಂದು ಕಾರಣ ಏನು? ಗಂಡನಲ್ಲಿ ಹೇಳದೆ ಹೆಂಡತಿ ತವರು ಮನೆಗೆ ಹೋಗಿದ್ದಾಳೆ ಎನ್ನುವ ಕಾರಣಕ್ಕೆ ನಡಿ ಎಂಬ ಮಾತು ಹೇಳಿ ಆವಾಗ
ಹೆಂಡತಿ ಹೇಳಿದ್ಲು, ಹಾ ನಮ್ಮ ಶ್ರೀರಾಮಚಂದ್ರ ಹಾ ತನ್ನ ಸತಿಯನ್ನು ತಂದು ಹಾ. ಈಗಲೂ ಜೊತೆಯಾಗಿ ಸಂಸಾರ ಮಾಡ್ತಿಲ್ವೇ ಹೌದು ಅಂತ ಕೇಳಿದಾಗ, ಹಾ ರಾಮ ಹೆಂಡತಿಯನ್ನು ತಂದು ಹಾ ಜೀವನ ಮಾಡ್ತಾರೆ ಅಂತ ಇದ್ರೆ ಹಾ. ಆ ರಾಮನಿಗೆ ಹುಚ್ಚು, ರಾಮನಂತೆ ಹುಚ್ಚನಲ್ಲ. ಜನರು ಕಿಮ್ಮನೆ ಸತಿಯ ಚಿರವ ಮಡಿಲಿಂದರಿದಿ ಜನಪನಿರ್ದ ಚರಣ ಕರೆದು ಮುನಿಯದಿರು ಜಗನಿಗೆ ಕಂಡ ಅಗಿನಿನಗಿರುವುದು ಮರಬುದುಡಿ ನಡೆದ ರಘುರಾಮ ಅಯೋಧ್ಯೆಯ ಬ್ರಾಹ್ಮಣರು ಆಡುತ್ತಿರುವಂತಹ ಮಾತುಗಳು ಇದುವರೆಗೂ ನನ್ನ ಕಿವಿಗೆ ಅಭ್ಯಾಯಮಾನವಾಗುತ್ತಾ ಇತ್ತು. ಆದರೆ ಬೇಹಿನ ಚರನಾದ ನಿನ್ನ ನುಡಿಗಳನ್ನು ಕೇಳಿ ಕಬ್ಬಿಣದ ಸಲಾಕೆಯನ್ನು ತುರುಕಿದಂತಹ ಏನು ಅವರ ಮಾತುಗಳನ್ನು ಕೇಳಿ ಹಾ. ನನಗೂ ಕೂಡ ಒಂದೊಮ್ಮೆ ಸಿಟ್ಟು ಬಂತು. ಅದಕ್ಕೆ ತಾವೊಂದು ಅಪ್ಪಣೆ ಕೊಟ್ಟರೆ ಆ ರಗತಗಳನ್ನು ಇಲ್ಲಿಗೆ ಎಳೆದು ಭದ್ರ ಜತನ ಮುನಿಯದಿರು ರಜಕನಿಗೆ. ಇದು ರಾಮರಾಜ್ಯ, ರಾವಣ ರಾಜ್ಯವಲ್ಲ. ಹೋಗು. ಶ್ರೀರಾಮನೆಂಬ ಬಿಳಿದಾದ ಬಟ್ಟೆಯಲ್ಲಿ ಕೊಳೆ ಇದ್ದದ್ದನ್ನು ಮಡಿವಾಳ ಕಂಡು ಹಿಡಿದರೆ ಅದನ್ನು ತೊಳೆದುಕೊಳ್ಳುವ ಹೊಣೆ ನನಗಿದೆ. ಸೀತೆಯಿಂದಲಾಗಿ ಇಂತಹ ಮಾತನ್ನು ಕೇಳುವ ಸ್ಥಿತಿಯಾಯಿತೆ. ರಾವಣ ಕೊಂಡೊಯ್ದ ಸೀತೆಯನ್ನು ರಾಮ ಸ್ವೀಕರಿಸಿದನೆಂದು ನಿನ್ನನ್ನು ಪರಿಗ್ರಹಿಸಲು ನಾನು ರಾಮನಂತೆ. ಸರಿ, ಈ ವಿಷಯದಲ್ಲಿ ಚಿಂತಿಸುವರೇ ಮಂತ್ರಣಾಗಾರವನ್ನು ಸೇರಿ ಸಹೋದರರನ್ನು ಬರಮಾಡಿಕೊಳ್ಳುತ್ತೇನೆ. ಮಂತ್ರಣಾಗಾರದಲ್ಲಿ ಮೆರಗಿ ತಮ್ಮಂದಿರನು ಗುರು ಕಿರಿಯನು ಒಂದಾಡದೆ ಮೌನ ಮುದ್ರೆಯುಳಿರದು. ಮಾನಸ ವನದಿಯೊಳಗೆ ತ್ರಿಮುದಿ ಜಿಲ್ಲೆಯ ಗಣತರಂಗ ಮಾನಸ ವನದಿಯೊಳಗೆ ತ್ರಿಮುದಿ ಜಿಲ್ಲೆಯ ಘನತರಂಗ ಅಣ್ಣ ಮಂತ್ರಣಾಗಾರವನ್ನು ಸೇರಿದ್ದೀಯಾ? ಎಲ್ಲ ಆಪ್ತರನ್ನು ಬರಮಾಡಿಸಿಕೊಂಡಿದ್ದೀಯಾ? ಚಿತ್ರಾರ್ಪಿತ ಪ್ರತಿಮೆಗಳ ಹಾಗೆ ಎಲ್ಲರೂ ನಿಂತಿದ್ದಾರೆ ಬಿಟ್ರೆ ಒಂದೇ ಒಂದು ಮಾತನ್ನು ನಿನ್ನಲ್ಲಿ ಯಾರೂ ಆಡುತ್ತಾ ಇಲ್ಲ. ನೀನು ಯಾರನ್ನೂ ಉದ್ದೇಶಿಸಿ ಒಂದು ಸೊಲ್ಲನ್ನು ಹೇಳುವುದಕ್ಕೆ ಮುಂದಾಗ್ತಾ ಇಲ್ಲ. ಆದ್ರೆ ಎಳವೆಯೆಂದರೂ ನಿನ್ನ ಒಡನಾಡಿಯಾಗಿ ಬದುಕಿದ ನಾನು
ನಿನ್ನ ಮುಖಾವಲೋಕನದಿಂದ ಮನಸ್ಸನ್ನು ಅರ್ಥ ಮಾಡಬಲ್ಲೆ. ಅಣ್ಣ, ಸೂರ್ಯವಂಶ ಎನ್ನುವಂತಹ ಮಹಾಬ್ದಿಗೆ ನೀನು ಚಂದ್ರ ಸದೃಶ್ಯ. ನಿನ್ನ ಅಂತರಂಗದಲ್ಲಿ ಯಾವುದೋ ಘನವಾದಂತಹ ಚಿಂತೆಯ ತರಂಗಗಳು ಎದ್ದ ಕಾರಣವೇ ನಿನ್ನ ಮುಖ ಹೀಗೆ ಅಪ್ರಸನ್ನವಾಗಿದೆ. ಅಣ್ಣಯ್ಯ, ನಿನ್ನ ನೋವು ನನ್ನ ಮಾತ್ರ ಅಲ್ಲ, ನಮ್ಮ ಅಯೋಧ್ಯೆಯ ನೋವು. ನಿನ್ನ ನಗುಮಗವೇ ನಮ್ಮದಾದಂತಹ ಚೈತನ್ಯ, ಉತ್ಸಾಹ, ಉಲ್ಲಾಸ ನೀನೇ ಬಾಡಿ ಹೋದೆ ಅಂತಾದ್ರೆ ನಾವು ಮುದುಡುವುದೇ ಅಲ್ವೇ? ಯಾಕಣ್ಣ ಹೀಗೆ? ಯಾವ ಚಿಂತೆ ನಿನಗೆ? ಏನಾಯ್ತಣ್ಣ? ಓ ತಮ್ಮ, ಮನುಕುಲೇ ಜ್ಞಾನದಿ ಮಾನ್ಯವು ಜನಪದಕ್ಕೆ ಹೆದರುವ ಗುಣವ ಹೊಂದಿರಬೇಕು. ನಮಗಾದರ್ಶವಿದು ಜಗದಿ ಜನಕನಂದನೆಯಿಂದಲಿಮ್ಮಯ ಮನುಕುಲಕ್ಕೆ ಅಪವಾದವೊಳಸಿದೆ. ಜನಕನಂದನೆಯಿಂದ ಎಮ್ಮಯ ಮನುಕುಲಗೆ ಅಪವಾದವೊಳಸಿದೆ. ವನಿತೆಯನ್ನು ತ್ಯಜಿಸುವಳಿ ಮನಗೀದಿಗೆನು ತಾನೆನಲು ತಮ ಸಹೋದರ ಅಣ್ಣದೇವ, ಉಳಿದವರ್ಯಾರೂ ಮಾತಾಡ್ಲಿಲ್ಲ. ಇಲ್ಲ, ನಾನು ನಿನ್ನಲ್ಲಿ ತೋರಿದ ವಾತ್ಸಲ್ಯ, ನೀನು ನನ್ನಲ್ಲೆರಿಸಿದ ಅಭಿಮಾನ, ಇದು ಕಾರಣವಾಗಿ ನಿನಗೆ ಪ್ರಶ್ನಿಸುವ ಆ ಒಂದು ಮನಸ್ಥಿತಿ, ಧೈರ್ಯ ಬಂತು. ನಿನ್ನ ಚಿಂತೆಯನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ನಾನಂತೂ ಸಹಿಸಲಾರೆ. ಮಗು, ಜನ ಸಾಮಾನ್ಯರಾದರೆ ಅವರ ಬಗ್ಗೆ ಯಾರು ಏನೂ ಪ್ರಶ್ನಿಸುವುದಿಲ್ಲ, ಹೇಗೂ ಬದುಕಿದರೆ ಆದೀತು. ಆದರೆ ನಾವು ಹಾಗಲ್ಲವಲ್ಲ. ಅಲ್ಲ, ಮನುಕುಲಜರು ಮಾತ್ರ ಅಲ್ಲ, ಸೂರ್ಯವಂಶಜರಾದಂತಹ ನಮ್ಮ ಘನತೆಯನ್ನು ಉಳಿಸಿಕೊಳ್ಳುವಲ್ಲಿ ಸದಾ ಎಚ್ಚರಿಕೆ ವಹಿಸಬೇಕು. ಕ್ಷಣ ಮಾತ್ರ ನಾವು ತಪ್ಪಿದರೂ ಕೂಡ ಅದು ಪ್ರಮಾದವಾಗಿ ಹೋಗಿಬಿಡುತ್ತದೆ. ಬಿಳಿ ಬಟ್ಟೆ ಉಟ್ಟವರಿಗಲ್ವೇ ಕೆಸರಿನ ಹೆದರಿಕೆ? ಆ ಮಡಿಬಟ್ಟೆ ಹುಟ್ಟಿಲ್ಲವಾದವರಿಗೆ ಯಾವ ಭಯವೂ ಇರುವುದಿಲ್ಲ. ಸತ್ಯ. ನಮ್ಮ ಮನೆತನದಲ್ಲಿ ಆಗಿ ಹೋದವರೆಲ್ಲ ಸಾಮಾನ್ಯರೇನೂ ಅಲ್ಲ. ಅಲ್ಲ, ಜನಜೀವನ ಹೇಗಿರಬೇಕು ಎನ್ನುವುದಾಗಿ ಮನುಷ್ಯ ಲೋಕಕ್ಕೆ ಸಂಸ್ಕೃತಿ ಏನು ಅನ್ನುವುದನ್ನು ತೋರಿಸಿಕೊಟ್ಟ ಆ ಮನುಸ್ಮೃತಿ ಅಲ್ಲಿಂದನೇ ಆರಂಭ ಆಗಿದೆ. ಮಾತ್ರವಲ್ಲ, ಜ್ಞಾನ ಪ್ರಬೋಧಕನಾದಂತಹ ಸೂರ್ಯನ ವಂಶದಲ್ಲಿ ಹುಟ್ಟಿದವರಪ್ಪ ನಾವು. ಮನು, ಮಾಂಧಾತ, ಸಗರ, ಭಗೀರಥ, ಮಾತ್ರವಲ್ಲ ಶಿಬಿ, ಎಂತೆಂಥವರೆಲ್ಲ ಆಗಿ ಹೋದರು. ಪ್ರತಿಯೊಬ್ಬರೂ ಕೂಡ ಆ ಕೀರ್ತಿಯ ದೇಗುಲಕ್ಕೆ ಒಂದೊಂದು ಕಲಶವನ್ನು ಇಟ್ಟ ಹಾಗೆ ಅಗಣಿತ ಗುಣನಿಧಿಗಳಾಗಿರುವ ನಮ್ಮ ಹಿರಿಯರ ಬಗ್ಗೆ ಗುಣಗಾನ ಮಾಡುವುದಕ್ಕೆ ನೀ ಈ ಹೊತ್ತು ಹೊರಟಿದ್ದಿ ಅಂತಾದ್ರೆ ಆದ್ರೆ ಯಾಕೆ ಅಂತ ನನಗೆ ಅರ್ಥ ಆಗುವುದಿಲ್ಲ. ಲಕ್ಷ್ಮಣ, ಅವರು ಉಳಿಸಿ ಬೆಳೆಸಿ ಬೆಳಗಿಸಿದ ಆ ಕೀರ್ತಿ ಏನಿದೆಯೋ ಅದಕ್ಕೆ ಕಳಂಕ ಬಾರದ ಹಾಗೆ ನಮ್ಮ ಬದುಕು ಇರ್ಬೇಕಲ್ಲ ತಮ್ಮ. ಉಂಟಲ್ಲ, ಏನಾಯ್ತು ಅದಕ್ಕೆ? ಇಲ್ಲ, ಅದಕ್ಕೊಂದು ಕಳಂಕ ಬಂದು ಹೋಗಿದೆ. ಕಳಂಕವೇ? ಹೌದು. ಯಾರಿಂದ, ಯಾವಾಗ, ಯಾಕಾಗಿ? ಬೇರೆ ಯಾರಿಂದಲೂ ಅಲ್ಲ, ಮತ್ತೆ ಜನಕಜೆಯಿಂದ. ಯಾವ ರೀತಿ ಅಣ್ಣ? ಮಗು, ನಾವು ಹೀಗೆಯೇ ಸತಿಪತಿಯರು ವಿಹಾರಕ್ಕಾಗಿ ವನಾಂತರದಲ್ಲಿ ಇದ್ದಾಗ ನಮ್ಮ ಆಪ್ತನಾದಂತಹ ಭದ್ರಬಂಧು ಹೇಳಿದ ಒಂದು ಮಾತು ಏನಂತೆ? ಯಾವನೋ ಒಬ್ಬ ಮಡಿವಾಳ ತವರ ಮನೆಗೆ ಹೋದ ಹೆಂಡತಿ ಹೇಳಿದ ಸಮಯಕ್ಕೆ ಬರಲಿಲ್ಲ, ತಡವಾಗಿ ಬಂದ್ಲು, ಅವಳನ್ನು ಗದರಿಸಿದ್ದಂತೆ. ಆಗ ಅವಳು ಹೇಳಿದ್ಲು, ಏನಂತೆ? ಸ್ವಲ್ಪ ತಡವಾಗಿ ಆದರೂ ನಾನು ಬಂದಿದ್ದೇನೆ, ನನ್ನನ್ನು ಈ ರೀತಿಯಲ್ಲಿ ನೀವು ನಿರಾಕರಿಸುವುದು, ತಿರಸ್ಕರಿಸುವುದು ಸರಿಯಲ್ಲ. ಎಷ್ಟೋ ಸಮಯ ಅಸುರನ ಸ್ಥಾನದಲ್ಲಿ ಅಂದರೆ ಲಂಕೆಯಲ್ಲಿದ್ದ ಆ ಸೀತಾದೇವಿಯನ್ನು ರಾಮ ಪರಿಗ್ರಹಿಸಲಿಲ್ಲವೇ? ನೀವ್ಯಾಕೆ ನನ್ನನ್ನು ಅಂಗೀಕರಿಸಬಾರದು ಅಂತ ಕೇಳಿಕೊಂಡಂತೆ. ಅವಳನ್ನು ಅವಳು ಸಮರ್ಥಿಸುವುದಕ್ಕೆ ನಮ್ಮ ಕಥೆಯನ್ನು ಹೇಳಿರಬಹುದು. ಹೇಳಿದ್ಲು. ಅದಕ್ಕೇನೀಗ? ಅದಕ್ಕೆ ಅವ ಕೊಟ್ಟ ಉತ್ತರ ಉಂಟಲ್ಲ ತಮ್ಮ, ಹೇಳುವುದಕ್ಕೆ ನಾಲಿಗೆ ತಡವರಿಸ್ತಾ ಇದೆ. ಏನಣ್ಣ, ಏನ್ ಮಾಡಿದ?
ಸೀತೆಯನ್ನು ರಾಮ ಸ್ವೀಕರಿಸಿರಬಹುದು, ನಿನ್ನನ್ನು ನಾನು ಸ್ವೀಕರಿಸಬೇಕಾದ್ರೆ ರಾಮನಂತೆ ಹುಚ್ಚನಲ್ಲ ನಾನು. ಹಾಗೆ ಹೇಳಿದನಂತೆ. ಅದಕ್ಕೆ ಭದ್ರ ಈ ವಿಷಯ ನನ್ನಲ್ಲಿ ಹೇಳಿದ. ಅನಾಗರಿಕನಾದವನು ಯಾರ ಮುಂದೆ ಏನಾಡಬಹುದು, ಹೇಗಾಡಬಹುದು ಎನ್ನುವುದನ್ನು ತಿಳಿಯದೆ ಮನಸ್ಸಿನಲ್ಲಿದ್ದದ್ದನ್ನು ಬಾಯ್ಬಿಟ್ಟು ಹೇಳಿಬಿಟ್ಟ. ಲಕ್ಷ್ಮಣ, ಎಷ್ಟು ಜನರ ಮನಸ್ಸಿನಲ್ಲಿ ಸೀತೆಯನ್ನು ನಾನು ಅಂಗೀಕರಿಸಿದ ಬಗ್ಗೆ ಅಸಮಾಧಾನ ಇದೆ ಎಂದು ನಮಗಂತೂ ತಿಳಿದಿಲ್ಲ. ಆದ್ದರಿಂದ ನಾನೊಂದು ನಿರ್ಧಾರಕ್ಕೆ ಬರಲೇಬೇಕಾಯಿತು. ಯಾವ ನಿರ್ಧಾರ? ಏನು ನಿರ್ಧಾರ? ಮತ್ತಿನ್ನೇನು ಅಲ್ಲ, ಸೀತಾರಾಮನಾಗಿ ಬದುಕುವ ಭಾಗ್ಯದಿಂದ ವಂಚಿತನಾದರೂ ಅಡ್ಡಿ ಇಲ್ಲ. ರಾಜಾರಾಮನಾಗಿ ಬದುಕಲೇಬೇಕೆಂಬ ನೆಲೆಯಿಂದ ಸೀತಾ ಪರಿತ್ಯಾಗ ಲಕ್ಷ್ಮಣ ಹರ ಹರ ಎಂದೊರಡಿ ಕೆಡೆದು ಮಳಿಸಿದನು ಮರದಿ. ಲೋಕಮಾತಿಯ ಚರಿತೆ ಜಗವೆಲ್ಲ ಏಕಮತದಿವು ಪೊಗೆಟುವುದು ಚಾರು ಚರಿತೆಯನು ಜಗವೆಲ್ಲ ಏಕಮನದಿವು ಪೊಗಳುವುದು. ನಾಕವಾಸಿಗಳು ತಗ ಕಂಡಿಕರು ಪಾವಕನ ಆಕೆ ಬೊಕ್ಕಿತ್ತು ಪಲ್ದಿಹುದ. ನಾಕವಾದಿಗಳು ತಗ ಕಂಡಿಕರು ಪಾವಕನಾಗೆ ಬೊಕ್ಕಿತ್ತು ಪಲ್ದಿಹುದ. ಅಣ್ಣ ನಮ್ಮಣ್ಣನಾದ ಶ್ರೀರಾಮನ ಬಾಯಿಂದ ಇಂಥ ನುಡಿಗಳು. ಅತ್ತಿಗೆಯಾದ ದೇವಿ ಸೀತೆಯ ಬಗ್ಗೆ ಇಷ್ಟು ಕಠೋರವಾದಂತಹ ನಿರ್ಧಾರವನ್ನು ಕೈಗೊಳ್ಳುವುದಕ್ಕೆ ನಮ್ಮಣ್ಣನಿಗೆ ಹೇಗೆ ಮನಸ್ಸು ಬಂತು? ಚಾರು ಚರಿತೆಯಾದ, ಲೋಕಮಾತೆಯಾದ, ಪಾವನೆಯಾದ, ಶುದ್ಧಾತ್ಮಗಿಯಾದಂತಹ ದೇವಿ ಸೀತೆ ಕಳಂಕಿತೆಯೇ ಅಲ್ಲ. ಇಲ್ಲ, ಅವಳದ್ದಾದಂತಹ ಪಾತಿವ್ರತ್ಯ ಏನು, ಅವಳ ಸದಾಚಾರತೆ ಏನು, ಅವಳ ಸಂದನತೆ ಏನು ಎನ್ನುವುದು ನಾವೆಲ್ಲ ಕಣ್ಣಾರೆ ಕಂಡ ಸಂಗತಿ. ನಮ್ಮಣ್ಣನೇ ರಾವಣಾದಿಗಳನ್ನು ಸಂಹಾರ ಮಾಡಿ ದೇವಿ ಸೀತೆಯ ಬಂಧವನ್ನು ಮುಕ್ತಿಗೊಳಿಸಿ ಅವಳು ಸ್ವತಂತ್ರಳಾಗುವ ಹಾಗೆ ಮಾಡಿದಾಗ ಒಂದು ಪ್ರಶ್ನೆ ಬಂದಿತ್ತು. ಅವಳನ್ನು ಪರಿಗ್ರಹಿಸುವುದಕ್ಕೆ ಸಾಧ್ಯವೇ? ಕಳನ ಬಂಧನದಲ್ಲಿದ್ದಂತಹ ಅವಳು ನಮಗೆ ಸ್ವೀಕಾರ ಯೋಗ್ಯಳೆ. ಇದನ್ನು ದೂರೀಕರಿಸುವ ಉದ್ದೇಶದಲ್ಲಿ ನಮ್ಮ ತಾಯಿಯಾದಂತಹ ದೇವಿ ಸೀತೆ ನನ್ನಲ್ಲೇ ಹೇಳಿದ್ರು, ಲಕ್ಷ್ಮಣ ಅಗ್ನಿಕುಂಡವನ್ನು ನಿರ್ಮಾಣ ಮಾಡು, ನಾನದಕ್ಕೆ ನನ್ನನ್ನು ಅರ್ಪಿಸ್ತೇನೆ ಅಂತ ಹೇಳಿದ ಮಾತು ಈಗಲೂ ಕೇಳುತ್ತದೆ ನನಗೆ. ನಾನೇ ಶರಪ್ರಯೋಗ ಮಾಡಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ನಮ್ಮ ತಾಯಿ ಹೋಗುವುದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟೇನಾದರೆ ದಗದಗನೆ ಉರಿಯುತ್ತಿರುವಂತಹ ಕೆನ್ನಾಲಿಗೆಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡಂತಹ ದೇವಿ ಸೀತೆ ಮುಡಿದ ಹೂ ಬಾಡದ ಹಾಗೆ, ಮೈಯ ಬಣ್ಣ ಬದಲಾಗದ ಹಾಗೆ, ಪಾವಕರನ್ನು ಹೊಕ್ಕರು ಎದ್ದು ಬಂದಿರುವಂತಹ ಕಳಂಕರಹಿತೆಯಾದ, ಪಾಪವೇ ಶೋಕದಿರುವಂತಹ ಪುಣ್ಯಾತ್ಮೆ ಈ ಕಣ್ಣುಗಳಲ್ಲಿ ಕಂಡು ಬಂದವಳು. ಅಳಿದಿರುವ ನಮ್ಮ ಹಿರಿಯರು ಹೆಚ್ಚೇನು ನಮ್ಮಯ್ಯನೇ ಹೇಳಿದ, ಸೀತೆಯಲ್ಲಿ ಯಾವ ದೋಷವೂ ಇಲ್ಲ, ಪರಿಗ್ರಹಿಸು ರಾಮ ಅಂತ. ಆಮೇಲಲ್ವೇ ನಮ್ಮ ಅಣ್ಣ ಅವಳನ್ನು ಸ್ವೀಕರಿಸಿದ್ದು. ಅಂತಹ ದೇವಿಯಲ್ಲಿ ದೋಷ ಉಂಟು, ಅವಳನ್ನು ನಾ ಬಿಡುವ ತೀರ್ಮಾನವನ್ನು ಮಾಡಿದ್ದೇನೆ. ನನಗೆ ಅವಳನ್ನು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಇಷ್ಟು ನಿಷ್ಠೂರವಾಗಿ ಪರರಿಗೆ ನೋವಾಗದಂತೆ ವರ್ತಿಸಬಲ್ಲ, ಇನ್ನೊಬ್ಬರನ್ನು ನೋಯಿಸುವುದಕ್ಕೆ ಮನಸ್ಸಿಲ್ಲದೆ ಇರುವಂತಹ ರಾಮನಲ್ಲಿ ಯಾಕೆ ಇಂತಹ ಕಠೋರತೆ ಬಂತು? ಅರ್ಥ ಆಗ್ತದೆ. ನಮ್ಮಣ್ಣನ ಮನಸ್ಸಿನಲ್ಲಿ ಇಂತಹ ವಿಪ್ಲವ ಮೂಡುವುದಕ್ಕೆ
ಅವನಿಗೆ ಇಂತಹ ಒಂದು ರೋಷ ಅಲ್ಲ, ಇಂತಹ ಒಂದು ಕಟುವಾದ ತೀರ್ಮಾನವನ್ನು ಕೈಗೊಳ್ಳುವಲ್ಲಿ ಅಗಸನ ಕಟು ನುಡಿಗಳು, ಅಗಸನ ಹೀರಾಪ್ತಿಯನ್ನು ಹಾಳು ಮಾಡಬೇಕು ಎನ್ನುವಂತಹ ಉದ್ದೇಶದಲ್ಲಿ ಹುಡಿ ಹಿಂಡಿದ್ರೆ ಹಾಲಿನ ಕಡಲು ಹಾಳಾಗುವುದಕ್ಕೆ ಸಾಧ್ಯವೇ? ಸೂರ್ಯನಿಗೆ ಎಂಜಲಾಗಬೇಕು ಅಂತ ಮೇಲ್ಮುಖವಾಗಿ ನೋಡಿ ಯಾರಾದರೂ ಉಗುಳಿದ್ರೆ ಭಗವಂತನಾದ ಪ್ರಭಾಕರನಿಗೆ ಎಂಜ ಅಂಟಿಸುವುದಕ್ಕೆ ಸಾಧ್ಯವೇ ಅಣ್ಣ? ನಿಷ್ಕಳಂಕನಾದಂತಹ ನಿನ್ನ ಮೇಲೆ ಅಥವಾ ನಿನ್ನ ಸಂಸಾರದಲ್ಲಿ ಈ ತರನಾದಂತಹ ಹುಡುಕನ್ನು ಪಳಕನ್ನು ಹುಡುಕಿದಂತಹ ಅಗಸ ಎಲ್ಲೇ ಇರಲಿ ಅವರ ತಲೆ ಕೊಡುವುದು ತರವೇ ನೀವಿಲ್ಲ. ಇಳೆಯ ಬಗೆಗೆ ಕರಿ ಕಲೆ ಎಂಬುದಿಲ್ಲ. ತಿಳಿದಿಗೇನಾದರೂ ದಾರಿ ಬೇರಿಲ್ಲ. ಕುಲಕೀರ್ತಿ ಹಿರಿತಂದರಿ ನದಿಯಲ್ಲ. ಕಳವಳ ಕೊಡುವುದೇ ತಿರಪಿ ನೀವೆಲ್ಲ. ಆವೇಶ ಸಲ್ಲದು ತಮ್ಮ. ಒಂದಪ್ಪಣೆ ಸನ್ನಿಧಾನದಿಂದ ಕೂಡುದು ಅಲ್ಲ, ಮನಸ್ಸಿನಲ್ಲಿ ನಿನಗೆ ಗೊಂದಲ ಉಂಟಾಗಿದೆ. ಸೀತೆಯ ಬಗ್ಗೆ ನನಗೆ ಸದಭಿಪ್ರಾಯ ಇಲ್ಲವಾಗಿದೆ ಅಂತ ಭಾವಿಸಿದೀಯಾ? ಮತ್ಯಾಕೆ? ಉಪಾಯ ಇಲ್ಲ ತಮ್ಮ. ಏನಾಯ್ತು? ಉಪಾಯವಿಲ್ಲ. ಈ ಸಂದರ್ಭದಲ್ಲಿ ನೀನು ಕಳವಳಗೊಳ್ಳಲು ಬಾರದು, ಉದ್ವೇಗಕ್ಕೆ ಅಧೀನರಾಗಲು ಬಾರದು. ಮಗು ಅಣ್ಣ, ದುರಕ್ಕೆ ನಾವ್ಯಾರು ಅಂಜಿದವರಲ್ಲ, ಅಂಜುವವರು ಅಲ್ಲ, ಅಪವಾದಕ್ಕೆ ಮಾತ್ರ ಹೆದರುವವರು. ಯಾಕೆ ನಾನು ಈ ಮಾತನ್ನು ಹೇಳಿದೆ? ಯಾಕಣ್ಣ? ಹುಟ್ಟಿದ ಮಗನನ್ನೇ ಊರು ಬಿಟ್ಟು ದೂರ ತಳ್ಳಿದಂತಹ ವ್ಯಕ್ತಿಯ ಕತೆ ನನಗೆ ಗೊತ್ತಿರಬೇಕು. ಇಕ್ಷ್ವಾಕು ದಂಡಕನನ್ನು, ಅಸಮಂಜಸನನ್ನು ಶಿಕ್ಷಿಸಿದ ವ್ಯಕ್ತಿಯ ಹೆಸರು ನಿನಗೆ ಗೊತ್ತಿರಬೇಕು. ಸಗರನನ್ನು ತಿಳಿದವ ನಾನು. ಹೌದಲ್ಲ? ಹಾಗಾದರೆ ಅವರೆಲ್ಲ ಹಾಗೇಕೆ ಮಾಡಿದರು? ಜನಸಾಮಾನ್ಯರಿಗೂ ಕೂಡ ನಾವು ಒಲ್ಲದವರಾಗಬಾರದು, ಎಲ್ಲವರಿಗೂ ಸರಿಯಾಗಿ ಬದುಕಬೇಕು ಎಂಬ ಭಾವನೆಯಿಂದ ಸಮಾಜದ ನಡುವೆ ಬಾಳಿ ಬದುಕುವವ ನನ್ನಿಷ್ಟದಂತೆ ಇರ್ತೇನೆ ಅಂತ ಹೇಳುವುದಕ್ಕಾಗುವುದಿಲ್ಲ ತಮ್ಮ. ಉಳಿದವರ ಅಭಿಮತವನ್ನು ನಾವು ಒಪ್ಪಿ ಗೌರವಿಸಲೇಬೇಕಾಗ್ತದೆ. ಸೀತೆ ಪರಮ ಪತಿವ್ರತೆ, ಅವಳು ಪುನೀತೆ, ನನಗೆ ಗೊತ್ತಿಲ್ಲವೋ ತಮ್ಮ? ಮತ್ಯಾಕಣ್ಣ ಅವಳನ್ನು ತ್ಯಜಿಸುವುದು? ಅಗ್ನಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಬಂದವಳು. ಹೌದಲ್ಲ? ಪಿತೃಲೋಕದಲ್ಲಿದ್ದ ನಮ್ಮಪ್ಪ ಹೇಳಿದ್ರು, ಇವಳ ಯೋನಿದೆ ಪರಮ ಪತಿವ್ರತೆ, ಸ್ವೀಕರಿಸು ರಾಮ ಅಂತ. ಅಲ್ವೇ? ಹೌದು. ಅಯೋಧ್ಯೆಯ ಪ್ರಜೆಗಳಲ್ಲಿಗೆ ಬಂದಿರ್ಲಿಲ್ವಲ್ಲ ಲಕ್ಷ್ಮಣ? ಅದಕ್ಕೆ ನಾವೆಲ್ಲ ಇದ್ದೇವಲ್ಲ ಅಲ್ಲೇ. ಸಾಕಾಗುವುದಿಲ್ವಲ್ಲ? ಪಿತೃಲೋಕವೇ ಇಳಿದು ಬಂತಲ್ಲ, ಅದು ಸಾಕಾಗುವುದಿಲ್ವೇ? ನಮಗೆ ಸಾಕು, ನಮ್ಮ ನಾಡಿನ ಪ್ರಜಾವರ್ಗಕ್ಕೆ ಸಾಕಿ. ದೇವಾನು ದೇವತೆಗಳೆಲ್ಲ ಬಂದ್ರಲ್ಲ. ಹೌದು, ಆದರೆ ಅವಳಲ್ಲಿ ಕರಿಯ ಕಲೆ ಇದೆ, ಅವಳು ಕಲ್ಮಶವುಳ್ಳವಳು ಅಂತ ನಾನು ಕನಸಿನಲ್ಲಿ ಎಣಿಸುವುದಿಲ್ಲ. ಆದರೆ ಅನಿವಾರ್ಯವಾಗಿ ಪ್ರಜಾರಂಜಕನಾಗಿ ರಾಮರಾಜ್ಯ ಇದು ಕ್ಷೇಮ ರಾಜ್ಯವಾಗಿ ಉಳಿಯಬೇಕು ಅಂತ ಆದರೆ ಸೀತೆಯನ್ನು ತ್ಯಜಿಸುವುದು ನನಗೆ ಅನಿವಾರ್ಯ. ಇದು ಅವಳಿಗೆ ಕೊಡುವ ಶಿಕ್ಷೆ ಅಂತ ನೀನು ಭಾವಿಸಬೇಡ. ಅವಳನ್ನು ಬಿಡಬೇಕು ಅಂತ ಅದರೊಂದು ಕಾರಣ ಹೇಳಬೇಕಲ್ಲ. ಅವಳಲ್ಲಿ ತುಂಬು ಗರ್ಭಿಣಿ ಬೇರೆ. ಹೌದು, ಈ ಒಂದು ಅವಕಾಶ ಅವಳೇ ಕಲ್ಪಿಸಿ ಕೊಟ್ಟಿದ್ದಾಳ. ಯಾವುದನ್ನ? ಬಯಕೆ ಒಂದಿದೆ ಕಾಂತ. ನಾವು ವನವಾಸದಲ್ಲಿರುವಾಗ ಅದೆಷ್ಟೋ ಋಷಿಮುನಿಗಳನ್ನು ಸಂಧಿಸಿದ್ದೆವು, ಋಷಿ ವಧುಗಳನ್ನು ಕಂಡಿದ್ದೆವು. ಅಂತವನ್ನೆಲ್ಲ ಮತ್ತೊಮ್ಮೆ ನೋಡಬೇಕು, ಹೋಮ ಧೂಮವನ್ನು ಆಘ್ರಾಣಿಸಬೇಕು, ಮಂತ್ರ ಘೋಷವನ್ನು ಕೇಳಬೇಕು, ಇದು ನನಗೆ ಬಯಕೆ ಅಂತ ಹೇಳಿದ್ಲು. ನೋಡೋಣ, ಸದ್ಯವೇ ಆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ಲು.
ಹಾಗಾಗಿ ಹಾಗಾಗಿ ಈ ಹೊತ್ತು ಸೀತೆಯನ್ನು ನೀನೇ ಕರೆದುಕೊಂಡು ಹೋಗಬೇಕು. ಗಂಗಾ ನದಿಯನ್ನು ಉತ್ತರಿಸಿ ಆ ಕಡೆಯಲ್ಲಿ ಎಲ್ಲಿಯಾದರೂ ಬಿಟ್ಟು ಬಾ. ಲಕ್ಷ್ಮಣ, ಇದು ಸೀತೆಗೆ ಮಾತ್ರ ಕೊಡುವ ಶಿಕ್ಷೆ ಅಲ್ಲ, ಪರ್ಯಾಯವಾಗಿ ನಾನು ಅನುಭವಿಸುವ ಶಿಕ್ಷೆ. ಇದನ್ನು ನೀನು ಒಪ್ಪಿಕೊಳ್ಳಲೇಬೇಕು. ಸೀತೆಯನ್ನು ಕರೆದುಕೊಂಡು ಹೋಗಲೇಬೇಕು. ಇದು ರಾಮನ ಆಜ್ಞೆ, ರಾಜಾಜ್ಞೆ. ಧರಣಿ ದುಬೆಯನು ತ್ಯಾಗೇತನರುಗಿ ರಾಘವನಿತು ನಡೆಯಲು ಮರುಗಿ ಬಿಸು ಸುಯಿದಲ್ಲಿ ಮರವಟ್ಟಿದ್ದ ಲಕ್ಷ್ಮಣನು ಧರಣಿ ಜಯ ತೊರೆದಾದರುಳಿಸುವ ತರಣಿ ಕುಲದಿ ಕೀರ್ತಿ ಸೌಧವ ಹೋರುವ ಕಂಬದ ಕಾಯಕ ಉದನಯಾಯ್ತೆನುತ ಮರುಗಿ ತರಣಿ ಕುಲದಿ ಕೀರ್ತಿ ಸೌಧವ ಹೊರುವ ಕಂಬದ ಕಾಯಕವು ತನಗಾಯ್ತಿನುತ ಮರುಗಿ ರಾಮ ಜನಕಜೆಯನ್ನು ತೊರೆಯುವ ತೀರ್ಮಾನವನ್ನು ಮಾಡಿ ಬಿಟ್ಟು ಮಾತಮ್ಮ ಅಂತ ಶಾಸನವನ್ನು ಹೇರಿ ಸಭಾ ವಿಸರ್ಜನೆಯನ್ನು ಮಾಡಿ ಭೂಪ ಎದ್ದೇ ಹೋದ. ಕುಲೋನ್ನತಿ, ಮನೆತನದ ಮಾನ, ನಮ್ಮ ವಂಶದ ಗೌರವ, ಘನತರ ಚಕ್ರವರ್ತಿಗಳಾಳಿದಂತಹ ಇಕ್ಷ್ವಾಕು ವಂಶದ ಮೇಲ್ಮೆ ಏನುಂಟು ಅದನ್ನು ಉಳಿಸಬೇಕು ಅಂತಾದ್ರೆ ತಮ್ಮ, ನಮ್ಮನ್ನು ನಾವು ಶಿಕ್ಷಿಸಿಕೊಂಡ್ರೂ ತೊಂದರೆ ಇಲ್ಲ, ಸೀತೆಯನ್ನು ಬಿಟ್ಟು ಬಾ. ಘನತರವಾದ ಕೀರ್ತಿಯ ಕಲಶವನ್ನು ಹೊತ್ತಿರುವಂತಹ ಇಕ್ಷ್ವಾಕು ವಂಶದ ಮಹಾಸೌಧ ಇದು ಕುಸಿಯದಂತೆ ಕಾಯ್ದುಕೊಳ್ಬೇಕು ಅಂತಾದ್ರೆ ಅದಕ್ಕೆ ಆಧಾರವಾಗಿರುವ ಸ್ತಂಭಗಳು ಬೇಕೇ ಬೇಕು. ಈ ಹೊತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಬಹುದಾದ, ಕೀರ್ತಿಯ ಕಲಶವನ್ನು ಆಧರಿಸದಿಲ್ಲಬಹುದಾದ ಕಂಬ ಮಾತ್ರ ನಾನು. ನಿರ್ಜೀವವಾದ ಕಂಬ ತನ್ನ ಮೇಲೆ ಏನು ಹೇರಿದ್ರೂ, ಎಷ್ಟು ಒತ್ತಡ ಇದ್ರೂ ಮತ್ತೊಬ್ಬರಲ್ಲಿ ಹೇಳುವುದಕ್ಕೆ ಸಾಧ್ಯ ಇಲ್ಲದೆ ಮೂಕವಾಗಿ ತನ್ನಲ್ಲಿ ತಾನೆಲ್ಲವನ್ನು ಅನುಭವಿಸುತ್ತಾ ತನ್ನ ಗಟ್ಟಿತನ ಕಳಚಿಕೊಳ್ಳುವ ಹೊತ್ತಿನಲ್ಲಿ ಕುಸಿದು ಬೀಳುತ್ತದೆ. ಅದಕ್ಕಿಂತ ಹೆಚ್ಚು ನಮಗೇನೂ ಇಲ್ಲ, ಯಾವುದೂ ಇಲ್ಲ. ಯಾವ ಮಾತನ್ನು ವಿಮರ್ಶಿಸದೆ ವಿವೇಚಿಸದೆ ನಮ್ಮನ್ನು ಆಡುವವನಲ್ಲ. ಒಂದು ಬಾರಿ ನಿರ್ಧಾರ ಮಾಡಿ ಅವ ಹೇಳಿಬಿಟ್ಟ ಅಂತಾದ್ರೆ ಅದು ನಮ್ಮಿಂದ ಪಾಲಿಸಲ್ಪಡಲೇಬೇಕು. ಜೀವಮಾನದಲ್ಲಿ ಒಮ್ಮೆ ತಪ್ಪಿದ್ದೆ ನಾನು, ಒಂದೇ ಒಂದ್ಸಲ ನಾನು ತಪ್ಪಿದ್ದೆ. ಆ ತಪ್ಪಿದ ಸಲ ನಮ್ಮ ಬದುಕಿನಲ್ಲಿ ಪ್ರತಿಯೊಂದು ಸಲವೂ ಕಾಡುತ್ತದೆ, ಚುಚ್ಚುತ್ತದೆ, ಕೆಣಕುತ್ತದೆ, ನಮ್ಮನ್ನು ಹೀಯಾಳಿಸುತ್ತದೆ. ತಮ್ಮ, ನಾವು ಹೋಗಿ ಬರುವಲ್ಲಿವರೆಗೆ ನಿನ್ನ ಅತ್ತಿಗೆಯನ್ನು ನೀ ಕಾದುಕೊಂಡಿರು ಅಂತ ಹೇಳಿದ್ದ ಆ ಕಾಡಿನಲ್ಲಿ. ಹಾ ಲಕ್ಷ್ಮಣ, ಓ ಸೀತಾ ಅಂತ ಕರೆದ ಧ್ವನಿಯನ್ನು ಕೇಳಿ ಪ್ರಮಿತನಾಗಿ ನಮ್ಮಣ್ಣನಿಗೆ ಕೇಡು ಬಂತು ಅಂತ ಓಡಿ ಹೋಗಿದ್ದೆ ಅತ್ತಿಗೆಯನ್ನು ಬಿಟ್ಟು ನಾನು. ಅದೇ ಕೇಡಿನಿಂದ ಕಳನಿಂದ ಅಪಹರಿಸಲ್ಪಟ್ಟಂತಹ ದೇವಿಯ ಬಗ್ಗೆ ಈಗಲೂ ಮತ್ತೆ ಒಂದೊಂದೇ ಅಪವಾದದ ವಾಕ್ಯಗಳು ಹೇಳುತ್ತಾ ಇದೆ. ಒಂದರ್ಥದಲ್ಲಿ ನಾನೇ ಕಾರಣ ಅಲ್ವೇ? ನನ್ನಿಂದಲೇ ಪರಿಮಾರ್ಜನೆಯಾಗಬೇಕು. ಅದಕ್ಕೆ ದೇವಿಯನ್ನು ಕರೆದೊಯ್ಯಬೇಕಲ್ಲ, ಕಾಡಗರ್ಭದಲ್ಲಿ ಬಿಟ್ಟು ಬರಬೇಕಲ್ಲ, ನಮ್ಮಣ್ಣನಾಜ್ಞೆಯನ್ನು ನಾನು ಪಾಲಿಸಬೇಕಲ್ಲ. ಹೊರಡುತ್ತೇನೆ, ದೇವಿ ಅಂತಃಪುರದ ಕಡೆಗೆ ನಡೆಯುತ್ತೇನೆ.
ಬಳಿಸಿ ನಡೆತಂದಾಗ ಜಾನಕಿ ನಲವಿನಿಂದು ಯಾಲೆಯಲಿ ಕುಳಿತಿಗ ಪುಣ್ಯ ಸನ್ನಿಧಿಗೆ ಬಂದ ಮೈದು ನನ್ನನ್ನು ಕಾಣುತ್ತ ದೇವಿಯಂದು ಮುಯ್ಯಾಲೆಯ ನಿಲಿಯುತ್ತ ಲಕ್ಷ್ಮಣ ಹೊಂದಿದಾನಂದ ತೀರೇ ಕದಿ ಹೌದು ಬಳಿ ಬಂದು ಕೇಳಿದ ವಾತ್ಸಲ್ಯದಿ ಲೇಸಾಯ್ತು ಲಕ್ಷ್ಮಣ ಬಂದದು ಎನ್ನ ಬೇಸರಳಿದು ದೋಷವಾದುದು ವಾದವಾಗಿದು ಹರತೀಗ ಬಂದ ಆಶಯವರು ಎನ್ನೊಡನೆ ಒಳ್ಳೇದಾಗಲಿ ಬಾಯಿಗೆ ಲಕ್ಷ್ಮಣ ಯಾಕೋ ದೂರ ನಿಂತಿದ್ಯಾ ಬಾಯಿಗೆ ಹೀಗೆ ಬಾ ನೀನು ಬಂದದ್ದು ತುಂಬಾ ಒಳ್ಳೇದಾಯಿತು ಒಬ್ಬಳೇ ಉಯ್ಯಾಲೆಯಲ್ಲಿ ಕುಳಿತಿದ್ದವಳು ನಾನು ಏನೋ ಬೇಸರ ನೀನು ಬಂದದ್ರಿಂದ ನನಗೆ ತುಂಬಾ ಆನಂದವಾಯಿತು ಲೇಸಾಯಿತು ಮಗನೇ ನೀನು ಬಂದದ್ದು ಹಾಗಲ್ಲ ಬರುವವನಲ್ಲ ನೀನು ಏನು ಕಾರಣ ಬರುವರೆ ಉದ್ದೇಶ ಏನು ಹೇಳ್ತೀಯ ಚಿತ್ತವಿಸಲೆ ದೇವಿ ಈತನಾಚೆಯ ಅರ್ತಿಯೊಳು ನೀ ಬೇಡಿದ ಚಿತ್ತದಾಜೆಯ ತರ ಉತ್ತಮ ಕಾನನ ಬದ್ದ ಕೊಂಡು ಈಗಿನುತ್ತ ಚಿತ್ತವಿಸಲೆ ದೇವಿ 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 ಲಕ್ಷ್ಮಣ ಕಾರ್ಯ ಕಾರಣಗಳಿಲ್ಲದೆ ಎಲ್ಲಿಗೂ ಲಕ್ಷ್ಮಣ ಬರುವವನಲ್ಲ ಎನ್ನುವುದು ನಿನಗೂ ಗೊತ್ತಿದೆ. ಹೌದಪ್ಪ ಅದರಲ್ಲಿಯೂ ನಮ್ಮಣ್ಣನ ಅಜ್ಜೆ ಆಯಿತು ಅಂತಾದ್ರೆ ಯಾವ ಕಾರ್ಯವನ್ನಾದರೂ ನಾ ಮಾಡಿ ಮುಗಿಸುವವನೇ. ಖಂಡಿತ ಮೊನ್ನೆ ತಾನೇ ಚಂದ್ರಿಕಾ ವಿಹಾರಕ್ಕಾಗಿ ಹೊರಟಿರುವ ನೀವು ಏನೋ ಸರಸ ಸಲ್ಲಾಪವಾಗಿ ಸ್ವಲ್ಪ ಮಾತಾಡಿದ್ರಂತೆ. ಹೌದಪ್ಪ ಗತಕಾಲದ ಕೆಲವೆಲ್ಲ ವಿಷಯಗಳು ನಿಮಗೆ ನೆನಪಾಗಿ ನಮ್ಮಣ್ಣ ಅಲ್ಲ ನಿಮ್ಮ ಪತಿದೇವರಲ್ಲಿ ಹರಿಕೆಯಾಗಿ ಹೇಳಿಕೊಂಡಿರಂತೆ. ಬಯಕೆಯನ್ನು ಹೇಳಿಕೊಂಡದ್ದು ಹೌದು ನಾನು ಋಷ್ಯಾಶ್ರಮವನ್ನು ನೋಡಬೇಕು, ಮುನಿಮದುಗಳನ್ನು ಕಾಣಬೇಕು, ಗೆಜ್ಜವನ್ನು ನೋಡಬೇಕು, ಆ ಧೂಮವನ್ನು ಅಗ್ರಾಡಿಸಬೇಕು, ಸತ್ಯಪ್ಪ ಅಲ್ಲಿರುವಂತಹ ಪ್ರದೇಶದಲ್ಲಿ ಶಾಂತವಾಗಿ ಕೆಲ ದಿವಸ ಸುತ್ತಿ ಬರಬೇಕು ಅಂತ ಕೇಳಿಕೊಂಡಿದ್ರಂತೆ. ಆಸೆ ಹೇಳಿಕೊಂಡದ್ದು ಹೌದು ನನ್ನವರಲ್ಲಿ ನಾನು. ಅದು ಈಗ ನಮ್ಮಣ್ಣನಿಗೆ ನೆನಪಾಗಿದೆ. ಹಾಗಾಗಿ ಇತ್ತ ನಾಜ್ಯೆಯ ನಮ್ಮಣ್ಣನಾದ ಶ್ರೀರಾಮಚಂದ್ರ ನನ್ನ ಮೂಲಕವಾಗಿ ಕಾಡಿಗೆ ನಿಮ್ಮನ್ನು ಕೊಂಡೊಯ್ಯುವುದಕ್ಕೆ ನಾನು ಕಟಿಬದ್ಧನಾಗಿ ಬಂದಿದ್ದೇನೆ. ಹೊರಡ್ತೀರೇ ದೇವಿ? ಸತ್ಯವೇನೋ ಇದು? ದಿಟವೇ ನಿನ್ನಯ ವಚನ ದಿಟವೇ ನಿನ್ನಯ ವಚನ ಸೌಮಿತ್ರಿ ಹಠಕೊಪ್ಪಿದನೆ ರಮಣ ಸೌಮಿತ್ರಿ ಹಠಕೊಪ್ಪಿದನೆ ರಮಣ ಸಟಿಯಲ್ಲವಲ್ಲ ನಿಕಟ ಶ್ರದ್ಧೆಗಿಂದಲೇ
ಕಟಿಬದ್ಧನಾದೆಯೇ ಅಟವಿಗೆನ್ನೊಯ್ವರೇ ಸಂತೆಯೆಲ್ಲವಲ್ಲ ನಿಕಟ ಶ್ರದ್ಧೆಗಿಂದಲೇ ಕಟಿಬದ್ಧನಾದೆಯೇ ಅಟವಿಗೆ ಒಯ್ವರೇ ದಿಟವೇ ನಿನ್ನಯ ವಚನ ಸೌಮಿತ್ರಿ ಹಠಕೊಪ್ಪಿದರೆ ರಮಣ ಸಟೆಯಲ್ಲವಲ್ಲ ದಿಟವೇ ಮೈದುನ, ನನ್ನ ಕಿವಿಗಳನ್ನೇ ನಂಬಲು ಸಾಧ್ಯ ಇಲ್ಲ ನನಗೆ. ಯಾಕಮ್ಮ? ನೀನು ಆಡುವ ಮಾತು ಸತ್ಯವೇನೇ ಇದು? ಸತ್ಯ. ಸಟೆಯಾಡುತ್ತಿಲ್ಲ ತಾನೆ? ಇಲ್ಲವಮ್ಮ. ಅಲ್ಲ, ನನ್ನವರಲ್ಲಿ ನನ್ನ ಆಸೆಯನ್ನು ನಾನು ಹೇಳಿಕೊಂಡದ್ದು ಹೌದು. ಆದಿತ್ತು ನೆರವೇರಿಸ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಇಷ್ಟು ಬೇಗ ಒಪ್ತಾರೆ ಅಂತ ನಾನು ತಿಳಿಲಿಲ್ಲ. ಅಂದ್ರೆ ನನ್ನ ಆಸೆಯನ್ನು ಅರ್ಥವಿಸಿಕೊಂಡು ಇಷ್ಟು ಬೇಗ ನನ್ನ ಆಸೆಯನ್ನು ನೆರವೇರಿಸುವುದಕ್ಕೆ ನನ್ನವರು ಮುಂದಾಗಿದ್ದಾರಂತಾದ್ರೆ ಸತ್ಯವಲ್ವೇನೋ ಇದು? ಹೇಳ್ತೇನಮ್ಮ. ನನ್ನ ಮನಸ್ಸಿಗೆ ಸಮಾಧಾನಕ್ಕಾಗಿ ನೀನು ಸಟೆಯಾಡುತ್ತಿಲ್ವಲ್ಲ ತಾನೆ? ನನಗೆ ಗೊತ್ತಾಗಬೇಕು ಅಣ್ಣ ಹೇಳದೆ. ಹಾ 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 ಹಾ, ನೀವೇ ಮಾತಾಡಿಕೊಂಡದ್ದು ಸರಿ. ಎಷ್ಟೇ ರಾಜಕೀಯ ಸಮಸ್ಯೆಗಳಿದ್ರು ನಾನಾಡಿದ ಮಾತನ್ನು ನೆನಪಿನಲ್ಲಿ ಇರಿಸಿಕೊಂಡು ನನ್ನ ಆಸೆಯನ್ನು ನೆರವೇರಿಸುವುದಕ್ಕೆ ನಿನಗೆ ಆಜ್ಞೆಯನ್ನು ಇಟ್ಟಿದ್ದಾರಲ್ಲ, ಕಟಿಬದ್ಧನಾಗಿ ನನ್ನನ್ನು ಕಾಡಿಗೆ ಕರೆದುಕೊಂಡು ಹೋಗುವುದಕ್ಕೆ ಬಂದವನೇನೋ ನೀನು. ರಾಮಾಜ್ಞೆ. ಸತ್ಯವೇನೋ ಇದು? ಹಾಗಾದ್ರೆ ನನ್ನಲ್ಲೊಂದು ಮಾತಿದೆ. ಏನಮ್ಮ? ಜೊತೆಯೊಳ್ಳಾರಿದರೋ ಎನ್ನ ಜೊತೆಯೊಳ್ಳಾರಿದರೋ ಯಾರು ಬರ್ತಾರಪ್ಪ? ನಿನ್ನಯ ಸತಿಯು ಭರತನ ಭಾರಿಗೋ ಎನಗತಿ ಸಲುಗೆಯ ತಂಗಿ ಶ್ರುತ ಕೀರ್ತಿಯಳೋ ಮಾತೆಯರೋ ಹಿತದಿ ಪೇಳ್ ಆ ಕಾನನದಿ ಮುನಿ ಸತಿಯರಿಗೆ ಕೊಡಲೇ ನನೊಯ್ಯಲಿ ಕಾನನದಿ ಮುನಿ ಸತಿಯರಿಗೆ ಕೊಡಲೇ ನನುಯ್ಯಲಿ ಚಿತಿಯಧಿಪನೇ ನಿಂದ ಮೈದುನಾಗೋ ಯಾರೀತಕರು ನಿನ್ನಯ ಸತಿಯು ಭರತನ ಭಾರ್ಯೆಯೋ ಎನಗತಿ ಸಲುಗೆಯ ತಂಗಿ ಸುತ ಕೀರ್ತಿಯಳು ಮಾತೆಯರು ಲಕ್ಷ್ಮಣ, ಅಪ್ಪಣೆಯಾಗಿದೆ ತಾನೆ ನನ್ನವರಿಂದ? ಸತ್ಯ ತಾಯಿ. ಹಾಗಾದ್ರೆ ನೀನು ಸಿದ್ಧನಾಗಿದ್ದೀಯಾ ಅಂತ ಆಯಿತು. ನಿಜ. ಹೌದು. ಅರಣ್ಯಕ್ಕೆ ಹೋಗಬೇಕಾದ್ರೆ ನನ್ನ ಜೊತೆಯಲ್ಲಿ ಯಾರು ಬರ್ತಾರೆ? ನಿನ್ನ ಮಡದಿ ಉರ್ಮಿಳೆ ಬರ್ತಾಳಾ? ಹಾ, ಅಲ್ಲ ಅಂತ ಆಯ್ತು. ಭರತನ ಬಾರ್ವೆ ಮಾಂಡವಿ ಬರ್ತಾಳ? ಓ, ಅವಳು ಗೊತ್ತಾಯಿತು. ನನ್ನ ಪ್ರೀತಿಯ ತಂಗಿ, ಬಹಳ ಸಲುಗೆಯ ತಂಗಿ ಶ್ರುತಕೀರ್ತಿ, ಶತ್ರುಘ್ನನ ಮಡದಿ. ಓ, ಇವರಲ್ಲ ಅಂತ ಆದ್ರೆ ರಾಜಮಾತೆಯರಲ್ಲಿ ಯಾರಾದ್ರೂ ಬರ್ತಾರಂತ ಆಯ್ತು. ಯಾರು ಬರ್ತಾರಪ್ಪ? ಮುನಿ ವಧುಗಳಿಗೆ ಬಾಗಿನ ಕೊಡುವುದಕ್ಕೆ ಯಾವ ಸುವಸ್ತುಗಳನ್ನು ಕಾಣಿಕೆಯನ್ನು ನಾವು ತೆಗೆದುಕೊಂಡು ಹೋಗಬೇಕು? ನನ್ನವರು ಏನು ಹೇಳಿದ್ರು? ಏನಂತ ಹೇಳಿದ್ರು? ಹೇಳಪ್ಪ, ಹೇಳು. ಮುಗುಳೊಳಗಿನಾಲಿಗೆ ತೊದಲಿ ಹುಸಿನಗೆಯ ಜವನಿಕೆಯೊಳಗೆ ದುಗುಡವ ಹುಗಿದು ಸೀತೆಯ ಪಾದಯುಗಳವನ್ನು ಓಡುತ್ತಿಂದ ಎನ್ನ
ನೀ ಕಾಯಗಗೆ ನೇಮಿರು ಅಣ್ಣ ಪೂಜಿಹ ಗಹನ ಕಾರ್ಯಕ್ಕೆ ಅನ್ಯ ಮಾತುಗಳ ಮುಂದೆ ನೋಡದಿ ಸನ್ನುಗ ಅನ್ಯ ಮಾತುಗಳು ಒಂದನಾಡದೆ ಸನ್ನುತ ಅಮ್ಮ ಅಮ್ಮ, ನಿಮ್ಮಲ್ಲಿ ಮಾತಾಡಬೇಕು ಅಂತಾದ್ರೆ ನಮ್ಮ ಅಣ್ಣ ಬಿಟ್ರೆ ಬೇರೆ ಯಾರೂ ಅಲ್ಲ. ಒಂದು ವಿಷಯ ಸಿಕ್ಕಿದ್ರೆ ಸಾಕು, ಅದರ ಸುತ್ತಮುತ್ತ ಎಷ್ಟು ಪ್ರಶ್ನೆ ಕೇಳಬಹುದು ಅಂತ ನಿಮ್ಮನ್ನು ನೋಡಿದ್ರೆ ಅರ್ಥ ಆದೀತು. ನೀವು ಕೇಳಿದ್ದು ನನಗೆ ಹೊಸದಾಗಿ ಹೋಯ್ತಮ್ಮ. ನಮ್ಮಣ್ಣ ಎಷ್ಟು ಹೇಳ್ತಾನೋ ಅದಕ್ಕೆ ಪ್ರತಿಯಾಗಿ ನಾವು ಆಡುವವರಲ್ಲ. ನಮಗೆ ಕೇಳಿ ಗೊತ್ತು ವಿನಃ ಮಾತಾಡಿ ಅಭ್ಯಾಸ ಇಲ್ಲ. ನಮ್ಮಣ್ಣ ಹೇಳಿದ, ನಾ ಕೇಳಿದೆ, ನಿಮ್ಮಲ್ಲಿ ಅಷ್ಟನ್ನೂ ನಾ ನಿವೇದಿಸಿಕೊಂಡೆ. ನೀವು ಕೇಳ್ತೀರಿ ಅವರು ಬರ್ತಾರಾ ಇವರು ಬರ್ತಾರಾ, ಹೋಗುವಾಗ ಏನು ಕೊಂಡೋಗ್ಬೇಕು ನನಗೆ ಗೊತ್ತಿಲ್ಲ ತಾಯಿ. ನಮ್ಮ 3 ಮಂದಿಯರ ಹೆಂಡತಿಯರು ಗರ್ಭಿಣಿಯರೇ, ಅವರಿಗೇನು ಬಯಕೆ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ತಾಯಂದಿರು ರಾಜಮಾತೆಯರು ವೃದ್ಧಾಪ್ಯದಲ್ಲಿದ್ದಾರೆ. ಸತ್ಯ. ಅವರಾಗೆ ಕಾಡಿಗೆ ಹೊರಡಬೇಕಲ್ಲದೆ ನೀವು ಕಾಡಿಗೆ ಬರ್ತೀರಾ ಅಂತ ನಾವು ಕೇಳುವುದು ಎಷ್ಟು ಸರಿ ಹೇಳಿ? ಮತ್ತೆ ಋಷಿಮುನಿಗಳನ್ನು ಕಾಡುವಾಗ, ಮುನಿವಧುಗಳನ್ನು ಕಾಡುವಾಗ ಏನು ಕೊಡಬೇಕು, ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು ನನಗೆ ಗೊತ್ತಿಲ್ಲ. ಕೇಳೋಣವಾ? ನಮ್ಮಣ್ಣ ಘನವಾದ ರಾಜಕಾರ್ಯಕ್ಕೆ ಅಪ್ಪಣೆಯನ್ನು ಕೊಟ್ಟು ಹೊರಟು ಹೋಗಿದ್ದಾನೆ, ಊರಲ್ಲಿಲ್ಲ ಅವ. ಹಾಗಾಗಿ ಸಾಮ್ರಾಜ್ಞಿಯಾದಂತಹ ನಿಮಗೆ ಸರ್ವಸ್ವಾಮ್ಯವೂ ಇದೆ ತಾನೆ. ತಮ್ಮ ತೀರ್ಮಾನವೇ ನಮ್ಮ ತೀರ್ಮಾನ ತಾಯಿ. ಹೊರಡಬೇಕು ಅಂತ ಅಣ್ಣ ಹೇಳಿದ್ದಾನೆ. ಬೇಕೋ ಬೇಡವೋ ಅಂತ ತೀರ್ಮಾನಿಸುವುದಕ್ಕೆ ನಿಮಗೂ ಹಕ್ಕುಂಟಲ್ಲ. ಖಂಡಿತ ಇದೆ, ಖಂಡಿತ ಇದೆ. ಅವರೇ ಹೇಳಿದ ಮೇಲೆ ಮುಗಿದು ಹೋಯಿತು. ಹೋಗುವುದೇನೋ. ಹೌದಲ್ಲ? ಹಾಗಿದ್ರೆ ಹೊರಡೋದಕ್ಕೆಲ್ಲ ಸಿದ್ಧತೆಯನ್ನು ಮಾಡು. ರಾಜಮಾತೆಯರಿಂದ ಆಶೀರ್ವಾದವನ್ನು ಪಡೆದು ನಾನು ಬರ್ತೇನೆ. ಎಲ್ಲ ಸಿದ್ಧತೆಯನ್ನು ಮಾಡು. ಆದೀತು. ಸಮಾಧಾನ. ಖಂಡಿತ ಸಮಾಧಾನ ಆದೀತಪ್ಪ. ಬೆಂಕಿಯನ್ನು ಮುಟ್ಟಿದ್ರೆ ಸುಡುತ್ತದೆ ಅಂತ ಹಾಳ ಹಸುಲೆಗೆ ಗೊತ್ತಿರುವುದಿಲ್ಲ. ಮುಕ್ತೆಯಾದಂತಹ ದೇವಿ ನಿಗಿ ನಿಗಿ ಅಂತ ಹೇಳುವ ಕೆಂಡಕ್ಕೆ ಕೈ ಹಾಕುವುದಕ್ಕೆ ಹೋದಂತೆ ಮೃತ್ಯು ಪಂಜರದಲ್ಲಿ ಕಾದು ಕುಳಿತಿರುವಂತಹ ತನ್ನ ಮೃತ್ಯು ತನ್ನ ಪ್ರಾಣವನ್ನು ಕೊಳ್ಳುವುದಕ್ಕೆ ಮುಂದಾಗ್ತದೆ ಅಂತ ಗೊತ್ತಿಲ್ಲದೆ ಇದ್ರೂ ಆ ಪಂಜರ ಬಹಳ ಚಂದ ಇದೆ ಅಂತ ಹೋಗುವುದಕ್ಕೆ ಸಂಭ್ರಮಿಸಿ ಹೊರಟ ಆಗಿದೆ ನಮ್ಮ ತಾಯಿ. ಲಕ್ಷ್ಮಣ, ಏನಪ್ಪ ನೀನು ಸಿದ್ಧತೆಯನ್ನು ಮಾಡು ಅಂತ ಹೇಳಿದ್ರೆ ನಿನ್ನಷ್ಟಕ್ಕೆ ನನಗೆಲ್ಲ ಅರ್ಥ ಆಯಿತು. ಏನಪ್ಪ ಏನಂತ ಕೇಳ್ತೀಯ ಮತ್ತೆ? ನಿನ್ನ ಅಣ್ಣನನ್ನು ಅರೆಕ್ಷಣೆ ಬಿಟ್ಟಿದ್ದವಲ್ಲ ನೀನು. ಈಗ ಕಾಡಿಗೆ ನನ್ನನ್ನು ಕರೆದುಕೊಂಡು ಹೋದ್ರೆ ಅಣ್ಣನನ್ನು ಬಿಟ್ಟಿರ್ಬೇಕಾಗ್ತದಲ್ಲ ಅಂತ ಚಿಂತೆ ನಿನಗೆ. ನೋಡು, ಮಡದಿಯಾಗಿ ನಾನೇ ಹೊರಡುವುದಕ್ಕೆ ಸಿದ್ಧಳಾಗಿದ್ದೇನೆ. ನೀನು ಯಾಕೆ ಚಿಂತಿಸುವುದು ಯೋಚಿಸುವುದು ಹೇಳು? ಏನು ನಾವು ಅಲ್ಲೇ ಇರ್ತೇವ? 1-2-3 ದಿನ ಅಲ್ಲಿ ಇದ್ದು ಮತ್ತೆ ಬರುವುದಿಲ್ವ ಅರಮನೆಗೆ? ಎಲ್ಲ ಸಿದ್ಧತೆ ಆಯ್ತು, ಎಲ್ಲ ಆಗಿದೆ. ಸಂತೋಷದಿಂದ ಕಳಿಸಿಕೊಟ್ರಲ್ಲ. ಅಯ್ಯೋ, ಆವತ್ತು ನಾನು ವನವಾಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಹೋಗಿ ಅವರಿಂದ ಆಶೀರ್ವಾದವನ್ನು ಪಡೆಯುವುದಕ್ಕೆ ಮುಂದಾದಾಗ ನನ್ನನ್ನು ತಡೆದವರು ಎಷ್ಟು ಮಂದಿ, ಬೇಡ ಅಂತ ಹೇಳಿದವರು ಎಷ್ಟು ಮಂದಿ. ಆದ್ರೆ ಇವತ್ತು ಹಾಗಲ್ವಪ್ಪ. ಮತ್ತೆ ನಾನು ಹೋಗಿ ವಿಚಾರವನ್ನು ತಿಳಿಸಿದಾಗ ಸಂತೋಷದಿಂದ ನನ್ನನ್ನು ಹರಸಿ ಕಳುಹಿಸಿಕೊಟ್ಟವರೇ ಹೆಚ್ಚು. ಅವತ್ತು ನಿನ್ನನ್ನು ತಡೆದರು ಯಾಕೆ ಕೇಳಿದ್ರೆ ನೀನು ಮತ್ತೆ ಬರ್ತಿ ಅಂತ ಅವರಿಗೆ ಗೊತ್ತಿರ್ಲಿಲ್ವಲ್ಲ. ಎಲ್ಲ ಹೇಳಿದ್ದು ನಾನು. ಸರಿ, ಹೊರಡೋಣಪ್ಪ. ಎಲ್ಲ ಸಿದ್ಧವಾಗಿದೆ. ಆಗಿದೆ. ಅದು ಹೊನ್ನ ರಥವು ಸಿದ್ಧವಾಗಿದೆ. ಸರಿ, ಏರು ತಾಯಿ. ನಾನೇ ಒಂದು ಬಂದೇ ರಥವದು
ಗಮಿಸಿದಾಗ ರಥವದು ಮಂದ ಗತಿಗಲಿ ಗಮಿಸಿದಾಗ ವಸುಂಧರಾತ್ಮಜಿ ಒಜ್ಜಿಯುಮ್ಮೆ ಮತಿರಬಾರದಲಿಗೆ ಇಂದ್ರಜಿತು ಚಿರುದಿಯದು ಗುರು ಹೊರಗಿಂದಲ ಇಂದ್ರಜಿತು ಚಿರುದಿಯದು ಗುರು ಹೊರಗಿಂದಲ ಮಣಿಸ್ಯೌದನಕಿ ಬಲುವಿದೊಳದಗಿತು ಗದಿ ನಿರೋಧವೆನೆ ರಥವದು ಮಂದಗತಿಯಲಿ ಗಮಿಸಿದಾಗ ರಾಮ ರಾಮ ನನ್ನ ರಥ ಎಷ್ಟು ಹೊಡೆದರೂ ಮುಂದೆ ಹೋಗ್ತಾ ಇಲ್ಲ. ಕಟ್ಟಿದಂತಹ ಕುದುರೆಗಳು ಮಂದವಾದ ಹೆಜ್ಜೆಗಳು ನೀಡುತ್ತಾ ಇದ್ದಾವೆ. ವೇಗ ಇಲ್ಲ, ನಿಧಾನವಾಗಿದೆ ಅವುಗಳ ಹೆಜ್ಜೆ. ಸೂಕ್ಷ್ಮದಿಂದ ಓಡಬಲ್ಲ ಈ ಕುದುರೆಗಳಿಗೆ ಇವತ್ತು ಏನಾಗಿದೆ ಅಂತ ನಾನು ಆಲೋಚನೆ ಮಾಡಿದ್ರೆ ಮೂಕ ಪ್ರಾಣಿಗಳಿಗೂ ಬಹುಶಃ ಅರ್ಥವಾಗಿದೆ ನಮ್ಮ ಮನೆತನದ ಗುಟ್ಟು. ನಾವೆಲ್ಲಿಯಾದ್ರೂ ವೇಗವಾಗಿ ಹೋದ್ರೆ ಈ ದೇವಿ ಕಾಡು ಪಾಲಾಗಿ ಹೋಗ್ತಾಳೆ. ನಮ್ಮಿಂದ ಆದಷ್ಟು ತಡವಾಗಲಿ, ಆ ದೇವಿಗೆ ಆದಷ್ಟು ಸೌಖ್ಯ ಸಿಕ್ಕಲಿ ಅಂತ ಪ್ರಾಣಿಗಳಾದ ಕುದುರೆಗಳಾದರೂ ಮಂದಗತಿಯಲ್ಲಿ ಸಾಗ್ತಾ ಇದ್ದಾವೆ ಅಂತ ನನಗನ್ನಿಸ್ತದೆ. ರಥಚಕ್ರಗಳು ಮುಂದೆ ಹೋಗ್ತಾ ಇಲ್ಲ. ಪ್ರತಿಯೊಂದು ಕಡೆಯಲ್ಲಿಯೂ ನಿರೋಧಗಳು, ತಡೆಗಳು, ಅಡೆಗಳು ಆರಂಭವಾಗಿವೆ. ಯಾಕೆ? ಭೂಮಿ ದೇವಿ ನಮ್ಮ ರಥಚಕ್ರವನ್ನು ಮುಂದುವರಿಯುವುದಕ್ಕೆ ಬಿಡ್ತಾ ಇಲ್ಲ. ಅವಳು ತನ್ನ ಬಸರಿಂದ ಬಂದ ಕೂಸಿಗೆ ಅಯೋಧ್ಯೆಯ ಅರಸ ಮಕ್ಕಳಿಂದ ಆಗುತ್ತಿರುವಂತಹ ಅನ್ಯಾಯವನ್ನು ಸಹಿಸುವುದಕ್ಕೆ ಅಸಾಧ್ಯಳಾದವಳು ನನ್ನ ಮಗಳು ತುಂಬು ಗರ್ಭಿಣಿ. ಈ ಸೂರ್ಯವಂಶೀಯರು ಏನೋ ಮಂದಮತಿಯಿಂದ ನನ್ನ ಮಗಳನ್ನು ಕಾಡುಪಾಲು ಮಾಡಿ ಅವಳಿಗೆ ಇಲ್ಲದ ಸಲ್ಲದ ಸಹಿಸಲಾರದ ಕಷ್ಟವೇದನೆಯನ್ನು ಕೊಡ್ತಿದ್ದಾರಲ್ಲ ಎನ್ನುವುದಕ್ಕಾಗಿ ಭೂಮಿ ದೇವಿ ಕನಿಕರ ಪಡ್ತಾ ಇದ್ದಾಳೆ. ಒಂದು ಕಾಲದಲ್ಲಿ ಎಂತಹ ಘೋರವನ್ನಾದರೂ ಭೇದಿಸಿ ಮುಂದುವರಿಯುವಂತಹ ನನ್ನ ಎದೆಯೇ ತಳ್ಳನಗೊಳ್ಳುತ್ತಾ ಇದೆ. ನಾನೀಗ ಎಣಿಸುವುದು ನಮ್ಮ ಅತ್ತೆಗೆ ಗರ್ಭದಲ್ಲಿರುವಂತಹ ಪಿಂಡದ ಬಗ್ಗೆ. ನಮ್ಮ ಕುಲಗುರುಗಳಾದಂತಹ ವಶಿಷ್ಠರು ಹೇಳಿದ್ರು, ದೇವಿ ಸೀತೆ ಹೆರುವ ಮಕ್ಕಳು ಉಭಯ ಮಕ್ಕಳು. ಆ ಯಮಳ ಪಿಂಡಗಳು ಪಾಪ ರಕ್ತದ ಮುದ್ದೆಗಳು, ನಿಷ್ಪಾಪಿಗಳು ಒಳಗೆ ಮಲಗಿ ಇದನ್ನು ಎಡಿಸಿ ನಮ್ಮ ಅಪ್ಪ ಅಪ್ಪಣೆ ಮಾಡಿದ. ನಮ್ಮ ಚಿಕ್ಕಪ್ಪ ಈ ಕಣ್ಣಲ್ಲಿ ರಕ್ತ ಇಲ್ಲದವರಂತೆ ನಮ್ಮ ತಾಯಿಯನ್ನು ಹೊತ್ತೊಯ್ಯುತ್ತಾ ಇದ್ದಾನೆ. ಅಮ್ಮ ಕಾಡು ಪಾಲಾದ್ರೆ ನಮ್ಮ ಗತಿ ನಾಳೆಗೆ ಏನೋ ಅಂತ ಹೇಳಿ ಕಟ್ಟಿದ ಮುಟ್ಟಿಯಿಂದ ತನ್ನ ಮೈಯನ್ನು ಅವುಗಳೇ ಪಡೆದುಕೊಳ್ಳುತ್ತಾ ಇದ್ದಾವೋ ನನಗೆ ಗೊತ್ತಿಲ್ಲ. ಈ ಪಾಪವನ್ನು ಸಹಿಸಿ ಈ ತಾಪವನ್ನು ಹಿಡಿದುಕೊಂಡು ನಾ ಹೇಗೆ ಹೊಡೆಯಲಿ ರಾಮ? ಲಕ್ಷ್ಮಣ, ಏನು ಮಾರ್ಗ ತಪ್ಪಿದ್ದೇನು? ಇಲ್ಲವಮ್ಮ, ದಾರಿ ತಪ್ಪಲಿಲ್ಲ. ಹೊಡಿತೇನೆ. ಸಿಂಗನಗ ಬಗಿ ಮಂಗಳವಾಗದ ರಂಗುದಗಿಸಿವಾಮಿ ಕಿರಿಯೇ ಸಂಗಡಿಗರು ರಥ ಗಂಗಾ ತಾನದಿ ಮಂಗಲಮನೆ ಹೋಗಿದಿರದಿರೇ ಸಿಂಗನಗ ಬಗಿ ಮಂಗಳವಾಗದ ರಂಗುದಗಿಸಿವಾಮಿ ಕಿರಿಯೇ ವಾಮಿ ಕಿರಿಯೇ. ಪ್ರಣೀತವಾದಂತಹ ಮಹಾಕಾವ್ಯ ರಾಮಾಯಣವನ್ನು ಬರೆದು ಮುಗಿಸಿದ್ದೇನೆ. ಆಹಾ,
ಶ್ರವಣ ಮಾತ್ರದಿಂದಲೇ ಭಾರದ್ವಾಜಾದಿ ಋಷಿಗಳೆಲ್ಲ ಮೈ ಪುಳಕಗೊಂಡಿದ್ದಾರೆ, ಸಂತೋಷವನ್ನು ಅನುಭವಿಸಿದ್ದಾರೆ. ಹಾಗೆಂದು ಶ್ರವಣ ಮಾಡೋದು ಹೌದು, ವಾಚನ ಮಾಡೋದಕ್ಕಾಗಿ ಶಿಷ್ಯರು ಬೇಕು ಅಂತ ಯೋಚಿಸಿದ್ರೆ ಅಂತಹ ಶಿಷ್ಯರೂ ಲಭ್ಯವಾಗಿಲ್ಲ. ಹಿಂದಕ್ಕಾದರೂ ಪುತ್ರಕಾಮೇಷ್ಟಿಯನ್ನು ಮಾಡಿ ದಶರಥ ಚಕ್ರವರ್ತಿ ರಾಮನನ್ನು ಪಡೆದ. ಹಾಗಿದೆ ನಾನು ಹಾಗೆ ಶಿಷ್ಯನನ್ನು ಪಡೆಯುವುದಕ್ಕಾಗಿ ಶಿಷ್ಯಕಾಮೇಷ್ಟಿಯನ್ನೇ ಮಾಡಬೇಕು ಅನ್ನೋ ಹಾಗೆ ಯೋಚಿಸುತ್ತಾ ಗಂಗಾತಟಕ್ಕೆ ನಾನು ಸ್ನಾನಕ್ಕೆ ಅಂತ ಬಂದ್ರೆ ಏನದು ಕೇಳ್ತಾ ಇರೋದು? ಶ್ರೀರಾಮನಾಮ ಪಾಲು ಅಮೃತ ಸಮಾಧು. ಶ್ರೀರಾಮನಾಮ ಪಾಲು ಅಮೃತ ಸಮಾನಂ. ಮೋಹನ ರಾಮ ಅದ ಪತನವನ್ನು ಹೊಂದಿದಂತಹ ನನ್ನ ಜೀವನವನ್ನು ಉತ್ಕರ್ಷಕ್ಕೆ ಏರಿದಂತಹ ರಾಮನಾಮ, ಎಲ್ಲೋ ಕೇಳಿದಂತಹ ಅನುಭವ ಕಿವಿಗಳಿಗೆ ಮಧುರತೆಯನ್ನು ನೀಡುತ್ತಾ ಇದೆ. ಆದರೆ ಈ ಪ್ರದೇಶದಲ್ಲಿ ಇಂತಹ ರಾಮನಾಮವನ್ನು ಆಡುವವರು ಯಾರಿರಬಹುದು? ಹುಡುಕುತ್ತಾ ಮುಂದೆ ಮುಂದೆ ಸೀತೆಯ ಕಂಡು ಬಳಿಗೇರಿ ಮರುಗದಿಂದ ಭಯ ಮುದ್ರೆಯ ತೋರಿ ಬೆದರದಿರು ನೀನೆನುದ ನುಡಿಸಿದನು ವಿನಯದಿಂದ. ಯಾರಮ್ಮ ನೀನು ಯಾರಮ್ಮ ನೀ ಘೋರ ಕಾಂತಾರದೊಳಗೆ ತಾರಕ ಮಂತ್ರವನಾರು ಕಲಿಸಿದರು ಶ್ರೀರಾಮನಾಮ. ತಾರಕ ಮಂತ್ರವನಾರು ಕಲಿಸಿದರು ಈ ರೀತಿ ನುರಿದಿಲ್ಲಿ ಹೋದವರ್ಯಾರು? ಯಾರಮ್ಮ ನೀನು
ವಾಕ್ಯ ರಾಮ ತಾರಕ ಮಂತ್ರ. ಯಾರಮ್ಮ ಇದನ್ನು ನಿನಗೆ ಬೋಧಿಸಿದವರು? ಇಷ್ಟಕ್ಕೂ ನೀನು ಯಾರು? ಗಾಢ ಅಂಧಕಾರವನ್ನು ಕೂಡಿದಂತಹ ಈ ವಿಪಿನಕ್ಕೆ 8 ಬಂಟರಾದರೂ ಬರುವುದಕ್ಕೆ ಕಷ್ಟ ಸಾಧ್ಯ. ಅಂತಲ್ಲಿ ಹೆಣ್ಣು ಹೆಂಗಸು ನೀನು ಬಂದಿರ್ಲಿಕ್ಕೆ ಸಾಧ್ಯವಿಲ್ಲ. ಯಾರೋ ಬಂದು ಬಿಟ್ಟು ಹೋಗಿದ್ದಾರೆ ಅನ್ನೋದು ಸ್ಪಷ್ಟ. ಕೇಳು ತಾಯಿ, ಯಾರು ನೀನು? ಸ್ವಾಮಿ, ಹೆದರಬೇಡ. ನಾನು ಯಾರು ಅಂತ ಗೊತ್ತಿಲ್ಲದಲ್ವೇ ಭಯ? ಬ್ರಹ್ಮ ಋಷಿಯ ವಾಲ್ಮೀಕಿ ಮಹರ್ಷಿ ನಾನು. ಹೌದಮ್ಮ. ಮುನಿಯ ಮಾತನು ನಂಬಿ ಜಾನಕಿಗೆ, ಮುನಿಯ ಮಾತನು ನಂಬಿ ಜಾನಕಿಯೇ ಮನಸ್ಸಿನ ಗಣಿತ ಶೋಕ ಮೌಕ್ತಿಕ ಮಣಿಗಳಂ ಪೋಣಿಸುದ ಹೊಸೆದ ವಿಷಾದ ಹಾರವನು ಮುನಿಯ ಪಾದಕ್ಕೆ ತುಡಿಸು ತರ್ಕಿಸಿ ಜನಪನಪವಾದ ಕಳುಗಿ ತನ್ನನು ವನದಿ ತೊರೆದ ಸ್ಥಿತಿಯನ್ನು ವರ್ಣಿಸಿದ ಅಳುತ್ತ ಜನಪನಪವಾದ ಕಳುಗಿ ತನ್ನನು ವನದಿ ತೊರೆದಾರ್ಥ ಸ್ಥಿತಿಯನ್ನು ಬಣ್ಣಿಸಿದಳಳುತ್ತ ಮುನಿಪೋತನ ಭಯ ಪಡಬೇಡ. ತಾರಕ ಮಂತ್ರದ ಮೇಲಾಣೆ ನಾನು ವಾಲ್ಮೀಕಿ. ಭಯಗೊಳ್ಳಬೇಡ. ಮಹರ್ಷಿಗಳೇ, ಓ ವಾಲ್ಮೀಕಿ ಮಹರ್ಷಿಗಳೇ, ಹೌದಮ್ಮ. ನಿಮ್ಮ ದರ್ಶನ ಭಾಗ್ಯ ಅಂತ ಆದ್ರೆ ಈ ಜನ್ಮದ ಪುಣ್ಯ ಅಲ್ಲ ಇದು. ಅದೆಷ್ಟೋ ಜನ್ಮದ ಪುಣ್ಯದ ಫಲ ಅಂತ ನಾನು ಭಾವಿಸಿಕೊಳ್ತೇನೆ. ಯಥೋಚಿತವಾದಂತಹ ಸತ್ಕಾರವನ್ನು ನಿಮಗೆ ಮಾಡಬೇಕು. ಆದ್ರೆ ಯಾವ ರೀತಿ ಅಂತ ನನಗೆ ತೋಚುವುದಿಲ್ಲ. ನನ್ನ ಕಣ್ಣೀರ ಹನಿಯಿಂದ ನಿಮ್ಮ ಪಾದವನ್ನು ತೋಯಿಸಿದ್ದೇನೆ. ನನ್ನ ವಿಷಾದ ಹಾರವನ್ನು ನಿಮಗೆ ಕಾಣಿಕೆಯಾಗಿ ನಿಮ್ಮ ಪದತಳಕ್ಕೆ ಒಪ್ಪಿಸ್ತಾ ಇದ್ದೇನೆ. ಆಗಲಮ್ಮ, ಇಷ್ಟಕ್ಕೂ ನೀನು ಯಾರು ಅಂತ ಬೇಕಲ್ಲ? ಜನಕ ಮಹಾರಾಜನಿಗೆ ಮಗಳಾಗಿ ಹುಟ್ಟಿ ಈ ಪ್ರಪಂಚದ ಬೆಳಕನ್ನು ಕಂಡು ದಶರಥ ಚಕ್ರವರ್ತಿಗೆ ಸೊಸೆಯಾಗಿ ಶ್ರೀರಾಮಚಂದ್ರನಿಗೆ ಮಡದಿಯಾಗಿ ಸಂತೋಷದಿಂದ ದಿನ ಕಳೆಯುತ್ತಾ ಇದ್ದವಳು. ಆದರೆ ಹೇಗೆ ಇರಬೇಕಾದವಳ ಸ್ಥಿತಿ ಇಂದು ಈ ಅರಣ್ಯದಲ್ಲಿ ಇರಬೇಕಾಯಿತು. ಆ ವಿಧಿಗೆ ನಾವು ಸಂತೋಷದಿಂದ ಇರುವುದು ಸಹಿಸಿಕೊಳ್ಳಿಕ್ಕಾಗಲಿಲ್ಲ ಅಂತ ಕಾಣ್ತದೆ ಸ್ವಾಮಿ. ಜನರ ಅಪವಾದಕ್ಕೆ ಅಂಜಿ ನನ್ನನ್ನು ಕಾಡಿನಲ್ಲಿ ಬಿಟ್ಟು ಹೋಗುವಂತ ಸ್ಥಿತಿಗೊಳಗಾದ್ರು ನನ್ನವರು. ಹಾಗಾಗಿ ಈ ಕಾಡಿನಲ್ಲಿ ನಾನಿಂದು ಈ ಸ್ಥಿತಿಯಲ್ಲಿ ಇರಬೇಕಾಯಿತು. ಹಾಗಿದ್ರೆ ನೀನು ಮಧ್ಯಾಹ್ನದ ಪುರುಷೋತ್ತಮನಾದಂತ ಪ್ರಭು ರಾಮಚಂದ್ರನ ಮಡದಿ ನಾನೇ ಜಾನಕಿ ಸ್ವಾಮಿ, ನಾನೇ ಜಾನಕಿ. ಕನಗೋ ಭಾವದ ಭ್ರಮೆಯೋ ಕಲ್ಪನೆಯನುಪಮಾಧಿಕ್ಯದ ವಿಲಾಸ ಇನ ಕುಲದ ವೃಕ್ಷದುಳ್ ಮೂಡಿದ ಕಹಿಯ ಫಲ ವಿಧಿಯ ಮನದ ಹಾಕಿಗೆ ಯರಿವಡಾರಳ ವಿಧಿಯ ಮನದ ಹಾಕಿಗೆ ಯರಿವಡಾರಳ ವಿನುದ ಪುಳಗಿದ ತನುವಿದ್ಯೋ ಎದುರಿರ್ಪ ವಾಸ್ತವ ನುಡಿಸಿದನು ಕನಸೋ ಭಾವದ ಭ್ರಮೆಯೋ ವಿಧಿಯ ಕಲ್ಪನಾಲೋಕ
ಲೋಕದಲ್ಲಿ ನಾನು ವಿಹರಿಸುತ್ತಾ ಇದ್ದೇನು ಅನ್ನೋ ಹಾಗೆ ಭಾಸವಾಗ್ತಾ ಇದೆ. ಕನಸೇ ಇದು ಅಥವಾ ಕಾವ್ಯವನ್ನು ರಚಿಸಿದಂತಹ ಭಾವದ ಭ್ರಮೆಯಲ್ಲಿ ನಾನಿದ್ದೇನೆ ಅನ್ನೋ ಹಾಗೆ ಭಾಸವಾಗ್ತಾ ಇದೆ. ಇನಕುಲವೆಂಬ ಅಮೃತ ವೃಕ್ಷದಲ್ಲಿ ಉದಿಸಿದ ಕಹಿಯ ಫಲವೇ? ಯಾಕೆ ಹೀಗಾಯಿತು? ಇಂತಹ ಸ್ಥಿತಿ ಯಾಕೆ ನಿರ್ಮಾಣವಾಯಿತು? ರಚನೆಕಾರನಾದಂತ ನನ್ನ ರಚನೆಯಲ್ಲಿ ದೋಷವೇ? ನನಗೊಂದು ಅರ್ಥವಾಗ್ತಾ ಇಲ್ಲ. ಈಕೆ ಯಾರು? ಮಾತೆ ಜಾನಕಿ ಎನ್ನ ಕಾವ್ಯನಾಯಕಿ, ನಿನಗೆ ಈ ತೆರನ ಸ್ಥಿತಿ ಲಭ್ಯವಾಗುತ್ತೆ ರಾಮ. ಏತಕ್ಕಿಂತ ಸಂಗೀತವು ಧರ್ಮಜ್ಞನಾದ ರಘುನಾಥನಿಂದಿನ ಗರಿಯದಾಚೆಗೆ ಜಾನಕಿ ಎನ್ನ ಕಾವ್ಯನಾಯಕಿ, ನಿನಗೆ ಇತರನ ಸ್ಥಿತಿ ಲಭ್ಯವಾಗಿದೆ ರಾಮ. ಅಮ್ಮ ಜಾನಕಿ, ರಾಮಾಯಣದಂತಹ ಮಹಾಕಾವ್ಯವನ್ನು ರಚಿಸಿದವ ನಾನು. ಆ ಕಾವ್ಯಕ್ಕೆ ನಾಯಕಿ ನೀನು. ನನ್ನ ಕಾವ್ಯದ ಮಾನಸ ಮಂದಿರದಲ್ಲಿ ಕೂರಿಸಿದವ ನಾನು. ನಿನಗೆ ಈ ಸ್ಥಿತಿಯಾಗಿ ಹೋಯಿತೆ ತಾಯಿ. ಮರ್ಯಾದ ಪುರುಷೋತ್ತಮ ಧರ್ಮಜ್ಞ ಅನ್ನೋ ಹಾಗೆ ಬಿಂಬಿಸಿದವರು ನಾವು ರಾಮನನ್ನು. ಅಂತಹ ರಾಮ ಕಠೋರ ಹೃದಯನಾದನಿ. ಗರ್ಭಿಣಿಯಾದಂತಹ ನನ್ನ ಮಡದಿಯನ್ನು ವಿಪಿನಕ್ಕೆ ಕಳುಹಿಸಷ್ಟು ನಿಷ್ಠೂರನಾಗಿ ಹೋದನಿ. ಯಾಕೆ ಹೀಗಾಗಿ ಹೋಯಿತು? ಯಾಕೆ ಹೀಗಾಗಿ? ಸೀತೆಯ ರಮಣ ನೀತಿ ತಪ್ಪಿದುದಿಲ್ಲ. ಏತಕ್ಕಿಂತವನ ಶಂಕಿಪುದು ಖ್ಯಾತಲಿಂಗಪವಾದ ಭೀತಿ ಎದುರಲಿ ಸತಿಯದೇ ತರದು ಗಣನೆ ಎಂದೆನುತ ಕರುಣಾಳು ರಾಘವನು ತಪ್ಪಿಲ್ಲ. ಕಡುಪಾತಕಂ ಮಾಡಿ ಪೆಣ್ಣಾಗಿ ಜನಿಸಿದೆ ಅಪರಾಧ. ಖ್ಯಾತಲಿಂಗಪವಾದ ಭೀತಿ ಎದುರಲಿ ಸತಿಯದೇ ತರದು ಗಣನೆ ನನ್ನವರ ಬಗ್ಗೆ ಹಾಗೆ ಹೇಳಬೇಡಿ, ನನ್ನವರ ಬಗ್ಗೆ ಹಾಗೆ ಆಲೋಚನೆಯನ್ನು ಮಾಡಬೇಡಿ ಸ್ವಾಮಿ, ಮಾಡಬೇಡಿ. ನೀತಿ ತಪ್ಪುವವರಲ್ಲ ನನ್ನವರು. ಅದಕ್ಕಾಗಿ ರಾಜಾರಾಮನಾಗಿ ಅವರು ಈ ನಿರ್ಧಾರವನ್ನು ಕೈಗೊಂಡದ್ದು ಸರಿಯೇ ಇದೆ. ಕರುಣಾಳು ರಾಘವನಲ್ಲಿ ಯಾವ ತಪ್ಪಿಲ್ಲ ಸ್ವಾಮಿ, ಯಾವ ತಪ್ಪಿಲ್ಲ. ಹೆಣ್ಣಾಗಿ ಹುಟ್ಟಿ ನಾನಿಂದು ಇಂಥ ಕಷ್ಟಗಳನ್ನು ಅನುಭವಿಸಬೇಕು. ಯಾವುದೋ ಜನ್ಮದಲ್ಲಿ ಮಾಡಿದಂತ ಪಾಪವನ್ನು ಇಂದು ನಾನು ತೊಳೆಯುತ್ತಾ ಇದ್ದೇನೆ, ಅನುಭವಿಸ್ತಾ ಇದ್ದೇನೆ. ನನ್ನವರು ನೀತಿ ತಪ್ಪುವವರಲ್ಲ, ನನ್ನವರಲ್ಲಿ ಯಾವ ದೋಷವೂ ಇಲ್ಲ ಸ್ವಾಮಿ, ಯಾವ ದೋಷವೂ ಇಲ್ಲ. ಇಂತಹ ಉದಾತ್ತ ಹೃದಯವನ್ನು ಹೊಂದಿದವಳಮ್ಮ ನೀ. ಇಂತಹ ಸ್ಥಿತಿಯಲ್ಲಿ ಕಾಡುಮಾಲಾದರೂ ಕೂಡ ಪತಿಗೆ ಯಾವುದೇ ರೀತಿಯ ಅಪವಾದಗಳು ಬರಬಾರದು ಅನ್ನೋ ದೃಷ್ಟಿಯಿಂದ ಪತಿಯ ಮೇಲೆ ಯಾವುದೇ ಅಪವಾದವನ್ನು ಹೊರಿಸುವವಳು ನೀನಲ್ಲ. ಸಂತೋಷವಾಯಿತಮ್ಮ. ಆದರೆ ನೀನು ಗರ್ಭಿಣಿ. ಗಾಢಾಂಧಕಾರವಾದಂತಹ ವಿಪಿನದಲ್ಲಿ ನಿನ್ನನ್ನು ಬಿಟ್ಟು ಹೋಗುವುದು ಸರಿಯಲ್ಲ. ಅದಕ್ಕಾಗಿ ತನ್ನ ಆಶ್ರಮಕ್ಕೆ ಬರುವೆಯಾ ತಾಯಿ? ಮಹರ್ಷಿಗಳೇ, ನನ್ನವರ ಆಜ್ಞೆ ಇದ್ದದ್ದು ಸೀತೆಯನ್ನು ಕಾಡಿಗೆ ಬಿಟ್ಟು ಬರಬೇಕು ಅಂತ. ನಾನಿರ್ಬೇಕಾದದ್ದು ಕಾಡಿನಲ್ಲಿ ಅಲ್ವೇ? ನನ್ನ ಆಶ್ರಮವು ಇರುವುದು ಕಾಡಿನ ಮಧ್ಯದಲ್ಲೇ ಅಲ್ವೇ ನಮ್ಮ? ಯೋಚಿಸಬೇಡ, ಬಾ ತಾಯಿ ಬಾ.
ಚೆಮ್ಮೋದಲ್ಲಿ ಜ್ವಲಿಸಿ ಋಷಿಮುನಿಗಳ ದೂರು ಲವಣಾಸುರನೆಂಬ ಅಸುರನಿಂದ ಇವರ ಯಾಗ ಯಜನಾದಿ ಪುಣ್ಯಕರ್ಮಗಳೆಲ್ಲ ಹಾಳಾಗುತ್ತಿದೆ ಎಂದು ಅರಸನಾಗಿ ನಾನಿದನ್ನು ಸೈರಿಸುವುದೇ ಅವರಿಗೆ ಸಾಂತ್ವನದ ಮಾತನ್ನು ಹೇಳಿದ್ದೇನೆ. ಹೊರಡುತ್ತೇನೆ ಲವಣಾಸುರನಲ್ಲಿ ಯುದ್ಧಕ್ಕೆ. ಇನ್ನೂ ಸಮ್ಮತವಲ್ಲ ಸೋದರ ಎನ್ನ ಮರೆತು ಇನ್ನೂ ಸಮ್ಮತವಲ್ಲ ಸೋದರ ನಿನ್ನ ಮರೆತು ಇನ್ನು ಸಮ್ಮತವಲ್ಲ ಸೋದರ ನಿನ್ನ ಮರೆತು ಅಣ್ಣ ಮಂಗಳಿಗೆ ಶತ್ರುಹರಣ ಪ್ರಣಾಮಗಳು. ಶ್ರೇಯೋಸ್ತು. ಅಣ್ಣ, ನಮ್ಮ ವಂಶದಲ್ಲಿ ಹುಟ್ಟಿದಂತಹ ಒಬ್ಬೊಬ್ಬ ಮೂಲ ಪುರುಷನು ಕೂಡ ಒಂದೊಂದು ವಿಭಾಗದಿಂದ ಪ್ರಪಂಚಮುಖದಲ್ಲಿ ಕಾಣಿಸಿಕೊಂಡ. ಸರಿ. ಸಾಧನೆಗೆ ಸಗರ, ತ್ಯಾಗಕ್ಕೆ ರಘು, ಪ್ರಯತ್ನಕ್ಕೆ ಭಗೀರಥ, ದಾನಕ್ಕೆ ಶಿಬಿ, ಸತ್ಯಕ್ಕೆ ಹರಿಶ್ಚಂದ್ರ, ಹೀಗೆ ಒಬ್ಬೊಬ್ಬರನ್ನು ಒಂದೊಂದು ಗುಣದಿಂದ ನಾವು ಹೆಸರಿಸಿಕೊಂಡು ಹೋಗಬಹುದು. ಆದ್ರೆ ಎಲ್ಲವರ ಗುಣವು ಒಬ್ಬನಲ್ಲಿ ಮೇಳವಿಸಿದೆ ಅಂತ ಆದ್ರೆ ಅದು ನಮ್ಮಣ್ಣನಾದಂತಹ ದಾಶರಥಿ ರಾಮನಲ್ಲಿ ಮಾತ್ರ. ಅಂತವನ ಅನುಜನಾಗಿ ನಾವಿದ್ದೇವೆ ಎನ್ನುವುದೇ ಪ್ರಪಂಚದಲ್ಲಿ ನಮ್ಮಷ್ಟು ಪುಣ್ಯಾತ್ಮರು ಇರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲಪ್ಪ. ಋಷಿಮುನಿಗಳ ಮಾತುಗಳನ್ನು ಕೇಳಿ ದುರಕ್ಕೆ ನೀನೇ ಧನುವನ್ನು ಜೇಗೈದು ಮುಂದುವರಿಯುತ್ತಾ ಇದ್ದೀಯ. ಹೋಗಬೇಕಲ್ಲ ಅಣ್ಣ, ಅರಸನಾಗಿ ಪೀಠಸ್ಥನಾಗಿರ್ಬೇಕಾದವ ನೀನು, ರಾಜಕೀಯವಾದಂತಹ ಕಲಾಪಗಳ ಬಗ್ಗೆ ಚಿಂತಿಸಬೇಕಾದವ ನೀನು. ಅದನ್ನು ಬಿಟ್ಟು ಎಡ ಭುಜದ ಬಲ ಭುಜಗಳಿಂದ ಅಂತಿರುವಂತಹ ನಾವಿರುತ್ತಾ ನಮ್ಮನ್ನು ಉಳಿದು ನೀನು ಹೋಗಬೇಕಾದಂತಹ ಅನಿವಾರ್ಯತೆ ಇಲ್ಲ. ನಮಗೊಂದು ದುರವಿಳವನ್ನು ಕೂಡ ನಾನು ಹೋಗಿ ಬರ್ತೇನೆ ಯುದ್ಧಕ್ಕ. ಹೌದು ಶತ್ರುಘ್ನ. ಅಣ್ಣ, ಆಕ್ಷೇಪಿಸುವುದಕ್ಕೆ ನನಗೆ ಧ್ವನಿ ಇಲ್ಲ. ಯಾಕೆ? ನನ್ನ ಸಹೋದರರು ಒಂದೊಂದು ರೀತಿಯಲ್ಲಿ ನನಗೆ ಸಹಕಾರಿಗಳಾಗಿದ್ರು. ನಿನ್ನನ್ನು ಬಳಸಿಕೊಳ್ಳುವ ಕಾಲ ಬಂದಿರಲಿಲ್ಲ. ಹೌದು, ಈ ಸಂದರ್ಭ ಬಂದಿಲ್ಲ. ಸರಿ. ಹಾಗಾದ್ರೆ ಮಧುಪುರದ ದೊರೆಯಾದಂತಹ ಲವಣಾಸುರನನ್ನು ವಧಿಸಿ ಅಲ್ಲಿ ಅಧಿಕಾರವನ್ನು ಸ್ವಾಧೀನ ಮಾಡಿಕೊಂಡು ಶುಭ ಹೋಗಿ ಬರ್ತೇನೆ. ಅಣ್ಣನಿಂದ ದುರವೇಳವನ್ನು ಕೈಗೊಂಡಿದ್ದೇನೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿರುವಂತಹ ಧನುಜನ ದಮನಕ್ಕೆ ಬೇಕಾದಂತಹ ಆಯುಧಗಳನ್ನು ಸಿದ್ಧಪಡಿಸಿಕೊಂಡು ಹೊರಟೆ. ವಾಲ್ಮೀಕಿಯ ಬಲಿಗಾಲ
ಬಂದು ನೋಡಿದೆವು ಅಂತಾದ್ರೆ ದೇಹಕ್ಕೆ ಒಂದು ರೀತಿಯ ಆಯಾಸ. ನಾವು ಹೊರಟದೆಷ್ಟೋ ಸಮಯಗಳು ಸಂದು ಹೋದವು. ದೇಹದಲ್ಲಿ ಆದಂತಹ ಆಯಾಸವನ್ನು ನಿವಾರಿಸುವುದಕ್ಕೆ ಸಮೀಪದಲ್ಲೇ ಇದ್ದಂತಹ ನದಿಯಲ್ಲಿ ಸ್ನಾನಾದಿ ಕರ್ಮಗಳನ್ನು ವಿರಚಿಸಿ ಆಯಿತು. ಆ ಹೊತ್ತಿಗೆ ಯಾರೋ ಆಡ್ತಾ ಇದ್ದಾರೆ. ಇಲ್ಲೇ ಹತ್ತಿರದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿದೆಯಂತೆ. ಇಲ್ಲಿಯವರೆಗೆ ಬಂದ ಮೇಲೆ ಅವರ ಆಶೀರ್ವಾದ ಪೂರ್ವಕವಾದಂತಹ ಮಂತ್ರಾಕ್ಷತೆಯನ್ನು ಪಡೆಯದೆ ಹೋದರೆ ನಮ್ಮ ಕಾರ್ಯ ಯಶಸ್ಸಾಗುವುದಕ್ಕೆ ಸಾಧ್ಯ ಉಂಟೆ. ಹಾಗಾದರೆ ತಡ ಮಾಡುವುದಲ್ಲ, ಅವರ ಆಶ್ರಮದ ಪ್ರದೇಶಕ್ಕೆ ಹೋಗಬೇಕು. ಮುಂದುವರಿದ್ದೇನೆ. ಬಂದಿಯರಗುವನನು ಜನ್ನ ಮುನಿಪತಿ ಪಂಚರಿಸಿ ರಘುವರನನ್ನು ಜನ ಮುನಿಪತಿ ಚಂದದು ಆಯಾ ಆಕಾರ ಉಡುಗೆಯನ್ನು ನೋಡಿದಾಗ ರಾಜೋಚಿತವಾದಂತಹ ಉಡುಗೆ ರಾಜಮನೆತನಕ್ಕೆ ಸೇರಿದವ ಅನ್ನೋದು ಸ್ಪಷ್ಟ. ಹೌದು. ಯಾರು ನೀನು? ಎಲ್ಲಿಂದ ಬಂದೆ? ಯಾಕೆ ಬಂದೆ ಹೇಳ್ಬೋದು? ಏಳು ಮುನೀಂದ್ರನೇ, ನಾನು ಶತ್ರುಘ್ನನು. ಏಳು ಮುನೀಂದ್ರನೇ, ನಾನು ಶತ್ರುಘ್ನನು. ಭೂಲೋಕ ರಾಮಾನುಜ ಘೋಳನಾಗಿ ಗಲವಣ ತುರವದೆಯಾಗಿ, ಒಡೆಯನಾಗಿ ಗಲವಣ ತುರವದೆಯಾಗಿ ಪಾಡಗದಿರಗಿ ಬಂದೆ. ಮಹರ್ಷಿಗಳೇ, ತಮ್ಮದಾದಂತಹ ಯೋಗ್ಯತೆಯನ್ನು ಅರ್ಥವಿಸಿಕೊಂಡಂತಹ ನಾನು ಮತ್ತೊಂದು ಬಾರಿಗೆ ತಮ್ಮ ಚರಣ ಪಲ್ಲವಂಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಇದ್ದೇನೆ. ಶುಭವಾಗಿ. ನನ್ನ ಬಗ್ಗೆ ಕೇಳುತ್ತಾ ಇದ್ದೀರಿ. ನಾನು ಯಾರು ಎನ್ನುವ ಹಾಗೆ ನಮ್ಮ ಬಗ್ಗೆ ಹೇಳುವುದಕ್ಕೆ ನಮಗೆ ಹೆಮ್ಮೆ ಉಂಟು ಸ್ವಾಮಿ. ಉತ್ತರದ ಎತ್ತರದಲ್ಲಿರುವಂತಹ ಅಯೋಧ್ಯೆ, ಅಲ್ಲಿಯ ಚಕ್ರವರ್ತಿಗಳಾದಂತಹ ದಶರಥ ಮಹಾಶಯರು, ಅವರಿಗೆ 3 ಹೆಂಡತಿಯರಲ್ಲಿ 4 ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎನ್ನುವ ಹಾಗೆ. ಅದರಲ್ಲಿ ಶತ್ರುಘ್ನ ದೇವರೇ ನಾನಾಗಿದ್ದೇನೆ. ಹೌದು. ಇನ್ನು ಹೆಚ್ಚು ಹೇಳಬೇಕು ಅಂತ ಇದ್ರೆ ನಮಗೆ ಬಹಳ, ಯಾವಾಗಲೂ ಎಷ್ಟು ಬಾರಿ ಹೇಳಿದ್ರು ಮತ್ತೆ ಮತ್ತೆ ಹೇಳಬೇಕು ಅಂತ ಅನ್ನಿಸುವುದು ರಾಮನ ಅನುಜ ಸ್ವಾಮಿ ನಾನು. ಸಂತೋಷವಾಯಿತು. ಆದ್ರೆ ಈ ಕಡೆಗೆ ಯಾಕೆ ಬಂದೆ ಅಂತ ಅರ್ಥ ಆಗ್ಲಿಲ್ಲ. ಪ್ರಭೋ, ಮಧುಪುರದ ದಾನವನಾದಂತಹ ಲವಣಾಸುರನಿಂದ ಬೆಂದು ನೊಂದು ಋಷಿಮುನಿಗಳು ಬಂದು ಅಯೋಧ್ಯೆಗೆ ದೂರ ನಿಂತಿದ್ದಾರೆ. ಅಂತಹ ರಕ್ಕಸರ ದಮನ, ಅರಸು ಪೀಠವನ್ನು ಯಾರು ಏರ್ತಾನೋ ಅಂತವನ ಜವಾಬ್ದಾರಿ ಅಲ್ವೇ? ಆದ್ದರಿಂದಲೇ ಅಣ್ಣನಿಂದ ದುರವೀಳವನ್ನು ಕೊಂಡು ನಾನೇ ಹೊರಟು ಬಂದವನಿದ್ದೇನೆ. ಶತ್ರು ನಾಶವನ್ನು ಮಾಡಿ ಹೋಗಬೇಕು ಎನ್ನುವಂತಹ ಸಂಕಲ್ಪ, ಯಜ್ಞಕಂಟಕರ ದಮನವೇ ನಮ್ಮ ಬಲವಾದ ಉದ್ದೇಶ. ಅಭಿಪ್ರಾಯ ಸಾಧುವಾದದ್ದೇ. ಆದ್ರೆ ರಾತ್ರಿಯ ಕಳೆದಿಲ್ಲಿ ನಾಳೆ ಹೋಗುವ ದೊಳಿದು ತಾಳಿದ ದನಿಗೆಲ್ಲ ಕಳೆದು ವಿಶ್ರಮಿಸುತ್ತ ಪಾಲಯ ತುಣನೀದೆ ವೇಳೆ ಮೀರಿಯುವೆಯೇ. ಮಹರ್ಷಿಗಳೇ, ದುಷ್ಟರ ದಮನಕ್ಕಾಗಿ ಹೊರಟು ಬಂದವ ನೀನು. ದಾನವರಂದ್ರೆ ರಾತ್ರಿಯ ವೇಳೆಯಲ್ಲಿ ಬಲವನ್ನು ಹೆಚ್ಚು ಹೊಂದಿದವರು, ನಿಶಾಚರಿಗಳು.
ದುಷ್ಟಶಕ್ತಿಗಳಿಗೆ ರಾತ್ರಿ ಹೊತ್ತು ಬಲ ಹೆಚ್ಚು. ಹೌದು ಸ್ವಾಮಿ. ಆದ್ದರಿಂದ ರಾತ್ರಿಯ ಪ್ರಯಾಣವೂ ಒಳ್ಳೆಯದಲ್ಲ. ಆಹಾ. ಆದ್ದರಿಂದ ರಾತ್ರಿ ಇಲ್ಲಿ ವಿರಮಿಸಿ ನಾಳಿನ ದಿನ ಸೂರ್ಯೋದಯಕ್ಕೆ ನಿನ್ನನ್ನು ಕಳುಹಿಸಿಕೊಡ್ತೇನೆ ಸ್ವಾಮಿ. ತಂಗಬಹುದೇ? ನಿಮ್ಮಂತಹ ಯೋಗ್ಯತಾವಂತರು ರಾತ್ರಿ ಎಲ್ಲ ಎಲ್ಲಿಂದ ಎಲ್ಲಿಗೂ ಹೋಗಬಾರದು ಅಂತ ಹೇಳಿದ ಮೇಲೆ ನಮಗೆ ಹೋಗಬೇಕೆನ್ನುವ ಆಶಯವೂ ಇಲ್ಲ. ನೀವು ಹೇಳಿದ ಮೇಲೆ ನಿಲ್ಲುವುದು, ಇನ್ನು ನಾವು ರಾತ್ರಿ ಹೋಗುದಿಲ್ಲ. ಎಷ್ಟೇ ಕಷ್ಟ ಆದ್ರೂ ಬೆಳಿಗ್ಗೆ ಎದ್ದುಕೊಂಡು ಹೋಗಬೇಕು. ಹೌದು, ನೀವೇ ಹೇಳಬೇಕು ಸ್ವಾಮಿ. ವ್ಯವಸ್ಥೆ ಮಾಡಿದ್ದೇನೆ. ಸೀತೆಗೆ ಪ್ರಸವ ವೇದನೆ ಆಗುತ್ತಾ ಇದೆ. ಹೌದೇ? ಇದೋ ಮಂತ್ರ ರಕ್ಷೆಯನ್ನು ಸೀತೆ ಹೆಣಗಳು ಅವಳಿ ಮಕ್ಕಳನ್ನು ಅವಳಿ ಮಕ್ಕಳು. ಸ್ವಾಮಿ, ಏನಪ್ಪ ನಾನೀಗ ಆಡ್ತಾ ಇದ್ದೇನೆ ಎನ್ನುವ ಹಾಗೆ ಅನ್ಯಥಾ ಭಾವಿಸಬಾರದು. ಮನಸ್ಸಿನಲ್ಲಿ ಉದ್ಭವಿಸಿದಂತಹ ಸಂಶಯ ಅಜ್ಞಾನದ ಲಕ್ಷಣವಲ್ಲವಲ್ಲ, ಬೆಳವಣಿಗೆಯ ಸಂಕೇತ ಅದು. ಹಾಗಾಗಿ ಕೇಳ್ತಾ ಇದ್ದೇನೆ. ಸೀತೆ ಎನ್ನುವಂತಹ 2 ಅಕ್ಷರ ನನ್ನ ಕಿವಿಗೆ ಬಿದ್ದ ತಕ್ಷಣದಲ್ಲಿ ಅಮೃತದ ಸೊನೆಯೇ ಹರಿದು ಬಂದ ಅನುಭವ ಆಗ್ತಾ ಇದೆ. ಯಾವ ಸೀತೆ, ಎಲ್ಲಿಯ ಸೀತೆ, ಯಾರು ಸೀತೆ ಹೇಳಬಹುದಾ ಸ್ವಾಮಿ? ನೋಡ್ಬೇಕು ಅಂತ ಆಸೆ ಆಗ್ತದೆ. ಹೌದು. ತಡ ಯಾಕೆ? ಎಲೆ ಮನೆಯಲ್ಲಿ ತೋರಿಸ್ತೇನೆ, ಬಾ ನೋಡುವಿ ಅಂತ. ತಡಿಬೇಕಾದದ್ದು ನಮ್ಮ ಧರ್ಮ. ಎಲ್ಲಿದ್ದಾರೆ Go,
ನಮ್ಮದಾದ ಪ್ರದೇಶದಲ್ಲಿ ಸಂತೋಷವಾಗಿ ನಾವಿರುವಂತಹ ಸಂದರ್ಭದಲ್ಲಿ ಈಗ ಯಾರು ಬೇಡ ಅಂತ ಹೇಳಿದ್ದಾರೆ? ಬಂದದ್ದು ಯಾಕೆ ನೀನೀಗ ಇಲ್ಲಿಗೆ? ನಾನು ಬಂದದ್ದು ಋಷಿಮುನಿಗಳ ದೂರ ಆದದ್ರಿಂದ. ಇಲ್ಲಿಗೆ ಯಾಕೆ ಬಂದೆ ಈಗ? ಋಷಿಮುನಿಗಳ ದೂರ ಆದ್ದರಿಂದ ಬಂದೆ. ಋಷಿಮುನಿಗಳ ದೂರು? ಹೌದು. ನಾವು ಸಂತೋಷವಾಗಿ ಇರ್ಲಿಲ್ವಾ ಇಲ್ಲಿ? ನಾವಿಲ್ಲಿ ಸಂತೋಷವಾಗಿ ಇರ್ಲಿಲ್ವಾ? ನೀವು ಸಂತೋಷದಲ್ಲಿರಿ ಪುಣ್ಯಾತ್ಮ. ನಾವು ತೊಂದರೆಯನ್ನು ಕೊಟ್ಟದ್ದು ಸಂತೋಷವನ್ನು ಹಾಳು ಮಾಡುವ ಸ್ವಾತಂತ್ರ್ಯ ನಿಮಗೆ ಯಾರು ಕೊಟ್ಟದ್ದು? ಅವರ ಸಂತೋಷವನ್ನು ಹಾಳುಗೆಡಹುದೇ ನಮ್ಮ ಸಂತೋಷ. ಹೌದಾ? ಹೌದು. ಹಾಗಾದ್ರೆ ನಿನಗೆ ಪೆಟ್ಟಲ್ಲದೆ ಬೇರೆ ಮದ್ದಿಲ್ಲ. ಉದ್ದೇಶವನ್ನು ಸರಿಯಾಗಿ ತಿಳಿದಿದ್ದೇನೆ. ಆದ್ರೆ ನಾನು ಸಾಮಾನ್ಯನು ಅಂತಲ್ಲ, ಹರನನ್ನು ಮೆಚ್ಚಿಸಿದವ. ಮುಂದುವರಿದಂತಾದ್ರೆ ಕಷ್ಟ ಆಗಿದ್ದು ನಿನಗೆ. ಹುಳಿ ಹೆಂಡವನ್ನು ಕುಡಿದು ಸಂಸ್ಕಾರ ವಿಹೀನರಾಗಿ ಬದುಕುತ್ತಾ ಇರುವಂತಹ ರಾಕ್ಷಸರು. ನಿಮ್ಮಷ್ಟಕ್ಕೆ ನೀವು ಇರ್ತಿದ್ರೆ ನಿಮ್ಮ ಬಗ್ಗೆ ವಿರೋಧ ಭಾವ ನಮಗಿಲ್ಲ. ಆದ್ರೆ ಯಜ್ಞಕಂಟಕರಾಗಿ ಯಾರಿರ್ತಾರೋ, ಧರ್ಮಕಂಟಕರು ಯಾರಿರ್ತಾರೋ ಅವರ ವಿಚಾರಣೆ ಸಲ್ಲ. ಅವರು ವದಾರು
ವಧೆ ಆಯಿತು. ಕಾಡಾಕಾಡಿಯಾಗಿ ಹೊಯ್ದಾಡುತ್ತಿರುವಂತಹ ವೇಳೆಯಲ್ಲಿ ವಿಚಾರವನ್ನು ಅರ್ಥವಿಸಿಕೊಂಡಂತಹ ಅವನ ಮಡದಿ ಪೂಜಾಗ್ರಹದಲ್ಲಿದ್ದಂತಹ ಶೂಲವನ್ನು ಅವನ ಕೈಗೆ ಸಿಗುವಂತೆ ಎಸೆದಳು. ಶಕ್ತಾಯುಧದ ಪ್ರಯೋಗದ ಮುಖೇನವಾಗಿ ಅದನ್ನು ಇಕ್ಕಡಿಗೊಳಿಸಿಬಿಟ್ಟೆ. ಅದರ ಒಂದು ತುದಿಯೇ ಅವನ ಎದೆಗೆ ತಾಗಿ ಅವ ಸತ್ತಲ್ಲಿಗೆ ಶತ್ರುನಾಶ ಆಯಿತು. ಮಧುಪುರ ಬರಿದಾಗಿದೆ. ಅಣ್ಣನೇ ಮೊದಲೇ ಹೇಳಿದ್ದಾನೆ, ಆ ಪುರವನ್ನು ಪಾಲಿಸ್ತಾ ಇರು ಎನ್ನುವ ಹಾಗೆ. ಆದ್ರಿಂದ ಪಾಲಿಸಿಕೊಂಡಿರ್ತೇನೆ. ಸಂತೋಷದಲ್ಲಿರುವಾಗ ಕಾಲ ಕಳೆದದ್ದೇ ಗೊತ್ತಾಗುವುದಿಲ್ವಂತೆ. ಮಧುಪುರವನ್ನು ಆಳ್ವಿಕೆ ಮಾಡ್ತಾ ಇದ್ದೆ. ಆದ್ರೆ ಅಯೋಧ್ಯೆಯಿಂದ ಬಂದಂತಹ ಒಂದು ವರ್ತಮಾನ, ಅಣ್ಣನಾದಂತಹ ರಾಮಚಂದ್ರಮ ಅಶ್ವಮೇಧ ಯಾಗಕ್ಕೆ ದೀಕ್ಷಾಬದ್ಧನಾಗಿದ್ದಾನಂತೆ. ಹಾಗಾದ್ರೆ ನಾವೆಲ್ಲ ಹೋಗಬೇಕು ಎನ್ನುವಂತಹ ಆಸೆಯಿಂದ ಉತ್ಸುಕತೆಯಿಂದ ಹೊರಟವರು. ಹೋಗುವಂತಹ ವೇಳೆಯಲ್ಲಿ ನಾ ಇಲ್ಲಿಗೆ ಬರುವಾಗಲೂ ಪ್ರಾರಂಭದಲ್ಲಿ ಬಂದದ್ದು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ದಾರಿಯಿಂದ. ಅದೇ ದಾರಿಯಿಂದ ಮುಂದುವರಿತೇನೆ. ಕ್ಷೇಮವೇ ನಿನಗೆ ರಾಮಾನುಜ ಪುರದೊಳ್ ಆರಾಮದೊಳ್ ಇಹರೇನಯ್ಯ ಭೂಮಿ ಜನಿಗ ನೀತಿಗಾದನ ನೇಮದೊಳ್ ಈತನಯ್ಯ ಕ್ಷೇಮವೇ ರಾಮಾನುಜ. ಕ್ಷೇಮವೇನು? ಹೌದಮ್ಮ. ಅಯೋಧ್ಯೆಯಿಂದಲೇ ಬಂದೆ ಏನು? ಹೌದಮ್ಮ. ಅಲ್ಲೆಲ್ಲರೂ ಹೇಗಿದ್ದಾರೆ? ನನ್ನ ಪ್ರಭು ರಾಮಚಂದ್ರಮ ಹೇಗಿದ್ದಾರೆ ಹೇಳು ಅಮ್ಮ. ಅಲ್ಲೆಲ್ಲವರೂ ಸೌಖ್ಯವೇ ಹೌದು. ಆದ್ರೆ ವರ್ತಮಾನದ ಸ್ಥಿತಿಯನ್ನು ತಮಗೆ ನಾ ಹೇಳಬೇಕು ಅಂತ ಇಲ್ಲ. ಅಶ್ವಮೇಧವನ್ನು ಕೈಗೊಂಡಿದ್ದಾರೆ ರಾಮಚಂದ್ರಮ ಪ್ರಭುಗಳು. ಆದ್ರೆ ಸೀತಾಮಾತೆ ಇಲ್ಲದೆ ಅಶ್ವಮೇಧ ಎನ್ನುವುದು ಪೂರ್ಣವಾಗುವುದಕ್ಕೆ ಸಾಧ್ಯ ಉಂಟೆ ಗುರುಗಳೇ? ಸಪತ್ನೀಕನಾಗಿ ಮಾಡಬೇಕಾದಂತಹ ಯಾಗವಲ್ಲ ಅಲ್ವೇ? ಆದ್ರಿಂದ ನಮ್ಮ ಅಣ್ಣ ಒಂದು ಹೊತ್ತಿಗೆ ಏನೋ ಮನಸ್ಸಿಗಾದಂತಹ ಭ್ರಮೆಯಿಂದಲಾಗಿ ಸೀತಾಮಾತೆಯನ್ನು ಬಿಟ್ಟಿರಬಹುದು. ಹಾಗಂತ ಹೆಂಡತಿಯ ಮೇಲೆ ಯಾವನೇ ಒಬ್ಬ ವ್ಯಕ್ತಿಗಾದ್ರೂ ಅಷ್ಟು ದೀರ್ಘವಾದ ಕಾಲದಲ್ಲಿ ದ್ವೇಷ ಇರುವುದಕ್ಕೆ ಸಾಧ್ಯ ಉಂಟೆ? ಆ ತಾಯಿ ಇಲ್ಲದೆ ಯಜ್ಞ ಪೂರ್ಣಾಹುತಿ ಆಗುವುದಿಲ್ಲ. ತಾಯಿಯನ್ನು ನನ್ನ ಜೊತೆಯಲ್ಲಿ ಕಳುಹಿಸಿ ಕೊಡ್ತೀರಾ ಗುರುಗಳೇ? ಆಗ್ತದಪ್ಪ. ಆಗುವುದಿಲ್ವೇ? ಅವನೇ ಬಂದು ಕರ್ಕೊಂಡು ಹೋಗಬೇಕೇ ವಿನಃ ನಾನು ಅವನಲ್ಲಿ ಹೇಳುತ್ತೇನೆ, ಅಣ್ಣನಲ್ಲಿ. ನಿನಗಿಂತ ಹಿರಿಯರು ಎಷ್ಟೋ ಮಂದಿ ಅಯೋಧ್ಯೆಯಲ್ಲಿ ಇದ್ರಪ್ಪ, ನೀನು ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಆದ್ರೆ ನೀನಂತೂ ಹೋಗ್ತಿ ಹೌದಲ್ಲ, ಇಲ್ಲಿಗೆ ನೀನು ಬಂದದ್ಯಾಕೆ ಅಂತ ಕೇಳಿದ್. ಪ್ರಭು, ಯಾಗಕ್ಕೆ ಬೇಕಾಗಿ ಹೊರಟವ ನಾನು. ಈ ಹಿಂದೆ ಲವಣಾಸುರನ ವಧೆಗೆ ಬೇಕಾಗಿ ಬಂದಾಗ ನಮ್ಮ ಅತ್ತಿಗೆ ಪ್ರಸವವಾದದ್ದನ್ನು ನಾ ಕಂಡೆ. ಆ 2 ಮಕ್ಕಳು ಅದು ನಮ್ಮ ಅಯೋಧ್ಯೆಯ ಭವಿಷ್ಯದ ಉತ್ತರಾಧಿಕಾರಿಗಳು. ಆಗ ಮಾಂಸದ ಮುದ್ದೆಗಳಾಗಿದ್ದಂತಹ ಆ ಮಕ್ಕಳು ಅವುಗಳನ್ನೊಮ್ಮೆ ಕಣ್ತುಂಬ ನೋಡಿಕೊಂಡು ಹೋಗಬೇಕು ಅಂತ ನನಗೆ ಒಂದೇ ಆಸೆ ಇರುವುದು. ಮಕ್ಕಳನ್ನು ಆಚೆ ಈಚೆ ಹುಡುಕುವುದು ನನ್ನ ಮಕ್ಕಳನ್ನು. ಎಲ್ಲಿದ್ದಾರೆ ಮಕ್ಕಳು? ಕರಿ ಕರಿ. Get it
ಮೊದಲಾಗಿ ವಂದಿಸಿಕೊಂಡವರಿದ್ದೇವೆ. ವಂದಿಸಿಕೊಂಡಿದ್ದೇನೆ ಗುರುಗಳೇ. ಅಮ್ಮ, ಏನು ವಂದಿಸಿಕೊಂಡವರು. ಎಲ್ಲಿದ್ರಿ ನೀವು? ಎಲ್ಲೋಗಿದ್ರಿ ಮಕ್ಕಳು? ಮಿತ್ರರ ಜೊತೆ ಆಟ ಆಡ್ತಾ ಇದ್ದೇವೆ ಗುರುಗಳೇ. ಹೌದಪ್ಪ. ಆಟಕ್ಕೆ ದಿವಾಸಲು ಆಟಕ್ಕೆ ಹೋಗುದ ಮಗ. ಏನು ಮಾಡುವ? ಏನು ಮಾಡುದು ಗುರುಗಳೇ? ಅಷ್ಟೇ, ಬೇರೆ ಉದ್ಯೋಗ ಇಲ್ಲಲ್ಲ, ಆಟಕ್ಕೆ ಹೋಗಬೇಕಷ್ಟೇ, ಮತ್ತೇನು. ಯಾಕೆ ಕರೆದಿದ್ದೀರಿ ಗುರುಗಳು ಈಗ? ಕಾರಣ ಇದೆ ಮಗ. ನಮ್ಮ ಆಶ್ರಮಕ್ಕೆ ಯಾರು ಬಂದಿದ್ದಾರೆ ಗೊತ್ತುಂಟ? ಯಾರಮ್ಮ? ಯಾರ್ಯಾರು ಅಲ್ಲ, ಸಂಬಂಧದಲ್ಲಿ ಚಿಕ್ಕಪ್ಪ. ಚಿಕ್ಕಪ್ಪ? ಚಿಕ್ಕಪ್ಪ ಹೇಗಿದ್ದೀರಿ ಚಿಕ್ಕಪ್ಪ? ಬೇಡ ಮಗ, ಬೇಡ ಬೇಡ ಬೇಡ. ನಾನು ಎದ್ದು ನಿಂತದ್ದೇ ಇತ್ತೀಚೆಗೆ ಮಗ. ನನ್ನ ಸೊಂಟಕ್ಕೆ ಹಾರಿದ್ರೆ ಆದೀತ, ಆದ್ರೆ ಎತ್ತಿಕೊಳ್ಬೇಕು ಎನ್ನುವಂತಹ ಮನಸ್ಸುಂಟು, ಆದ್ರೆ ಎತ್ತಿಕೊಳ್ಳುವಷ್ಟು ಹೌದೌದು, ಹೊತ್ತಿಲ್ಲ. ಹೌದು, ನೀನು ಎತ್ತಲಿಕ್ಕೆ ತುಂಬಾ ಹೊತ್ತು ಬೇಕಾಗ್ತದೆ. ಯಾಕೆ? ಈಗ ತಾನೇ ಲವಣಾಸುರಾದಿಗಳಲ್ಲೆಲ್ಲ ಹೋರಾಟ ಮಾಡಿ ಸ್ವಲ್ಪ ತುಂಬಾ ಸಮಯ ದಣಿದಿದ್ದಾನೆ ಆಯ್ತು, ಅನ್ನೋ ನೀನು ಕಾರಣಕ್ಕೆ ತುಂಬಾ ಬಿಟ್ರೆ. ದಣಿದಿದ್ದಿ ತುಂಬಾ ವರ್ಷದಿಂದ. ಆಯ್ತಾ, ಈಗಲೂ ವಿಶ್ರಾಂತಿ ನಿನ್ಗೆ ಅವಶ್ಯಕತೆ. ಆದೀತು ಗುರುಗಳೇ. ಅಂತೂ ಇಂತೂ ಮಕ್ಕಳನ್ನು ನನ್ನ ಕಣ್ಣೆದುರಿಗೆ ತಂದು ನಿಲ್ಲಿಸಿದ್ದೀರಿ. ಸರಿ, ನಾವು ಹೋಗಿ ಬರ್ತೇವೆ. ಎಲ್ಲಿಗೆ? ಅಯೋಧ್ಯೆಗೆ. ನೀನು ಕರ್ಕೊಂಡು ಹೋಗುವುದು, ಅವರು ಬರ್ತಾರ ಹೇಳು. ಚಿಕ್ಕಪ್ಪ ಕರೆದಾಗ ಬರುವುದಿಲ್ಲ ಅಂತ ಆ ಮಕ್ಕಳು ಹೇಳಿ ಅವೇ. ಅಮ್ಮ ಹೇಳಿದ್ರು. ನಾವು ಬರುವುದಿಲ್ಲ, ಅಮ್ಮ ಬರ್ತಿದ್ರೆ ಮಾತ್ರ ನಾವು ಬರ್ತೇವೆ. ಬರುವುದಿಲ್ಲ. ಯೋಚಿಸಬೇಡ. ಅತ್ತಿಗೆಯನ್ನು ಕಳುಹಿಸಿಕೊಟ್ರೆ ಒಳ್ಳೇದಿತ್ತು. ನೀನು ಕರ್ಕೊಂಡು ಹೋಗುದು ಬೇಡ. ಯಜ್ಞದ ಪೂರ್ಣಾಹುತಿಯ ಹೊತ್ತಿಗೆ ಶಿಷ್ಯರೊಂದಿಗೆ ಸೀತೆಯನ್ನು ಕರ್ಕೊಂಡು ನಾನೇ ಬರ್ತೇನೆ. ನಾನು ಬರ್ತೇನೆ ಅಂತ ಅಲ್ಲಿ ವೈಭವದ ಮೆರವಣಿಗೆ ಎಲ್ಲ ಇದು ಮಾಡಬೇಡ. ಏನು ಆಯ್ತಾ? ನಾನು ಬಂದದ್ದು ಗೊತ್ತಾಗಬಾರ್ದು, ಹೋದದ್ದು ಗೊತ್ತಾಗಬಾರ್ದು, ಆ ವ್ಯವಸ್ಥೆ ಆಗಬೇಕು. ನನ್ನ ಹೊತ್ತಿಗೆ ನಾನು ಬರ್ತೇನೆ. ಆಯ್ತಾ? ಇನ್ನು ನಾನಲ್ಲೇ ಇರ್ತೇನೆ ಯಜ್ಞ ವೇದಿಕೆಯಲ್ಲಿ. ನನ್ನ ಬಳಿಗೆ ಬರಬೇಕು. ಮತ್ತೆ ಭರತ ಚಿಕ್ಕಪ್ಪನ ಬಳಿಗೆ, ಲಕ್ಷ್ಮಣ ಚಿಕ್ಕಪ್ಪನ ಬಳಿಗೆ ಎಲ್ಲ ಮತ್ತೆ ಹೋದ್ರೆ ಸಾಕು. ಮೊದಲು ಶತ್ರುಘ್ನ ಚಿಕ್ಕಪ್ಪ, ಆಯ್ತಾ? ಇಲ್ಲಿಂದ ಅಲ್ಲ, ಯಾವ ಮಕ್ಕಳು ಬಂದ್ರು ಮೊದಲು ಬರುದು ನಿನ್ನಲ್ಲಿಗೆ, ಮತ್ತೆ ಉಳಿದವರ ಹತ್ತಿರ ಮತ್ತೆ ಹೋಗು, ಅಲ್ವಾ? ಆದಿತ್ತು. ಬರ್ತೇನಮ್ಮ ನಾನು. ಕಾಲ ಸುಯೋಗವಾಗಿದೆ. ಆದ್ದರಿಂದ ಅಯೋಧ್ಯೆಯತ್ತ ನಾವು ಮುನಿವರನೆದವ ಮಾಧವನಜ ದರ್ಶನದಿಂದ ಜನ್ಮದಾತನವಾದು ನನಗೆ ಗಣಮಗಿಮದಿಂದ ವದನಾಮೃತವಾಗಿ ಕೈಗೆ ಜನತ ಕಾದಿವು ತೆರಲಿಗೆಂದ ಮುನಿವರನೇ ಮಹರ್ಷಿಗಳೇ, ರಾಮಚಂದ್ರಮ್ಮ ಪದಾರವಿಂದಕ್ಕೆ ಪ್ರಣಾಮಗಳು. ರಂಗನಾಥ ಸ್ವಾಮಿ ಕಾಪಾಡಿ. ಸಾಧನೆಯಿಂದ ಸಿದ್ಧಿ, ಸಿದ್ಧಿಯಿಂದ ಬರುವುದು ಪ್ರಸಿದ್ಧಿ. ನಿಮ್ಮ ಸಾಧನೆ ಅದೆಷ್ಟು ಉತ್ತುಂಗವಾದದ್ದು ಎನ್ನುವುದು ನಮ್ಮ ಅವಗಾಹನೆಗೆ ಬಂದಿದೆ. ತಮ್ಮ ಆಗಮನದಿಂದ ಅಯೋಧ್ಯೆಯೇ ಪಾವನವಾಯಿತು ಎಂದರು ತಪ್ಪಾಗಲಾರದು. ನನ್ನ ಕಣ್ಮನಗಳು ತಣಿದು ಸಂತೋಷವಾಯಿತು. ರಾಮಚಂದ್ರಮ್ಮ, ನೀನು ಹಾಗೆ ಹೇಳಿದ್ರೆ ನಿನ್ನ ದರ್ಶನದಿಂದ ನನ್ನ ಜನ್ಮವೂ ಸಾರ್ಥಕ ಆಯಿತು ಅಂತ ಹೇಳುತ್ತೇನೆ. ಯಾಕೋ? ನಿನ್ನನ್ನು ಕಾಣಬೇಕೆಂಬ ಉತ್ಕಟವಾದಂತ ಆಶೆ ಇತ್ತು, ಈಗ ನೆರವೇರಿತು. ಹೌದೇ? ಆದ್ರೆ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಬಂದಿದ್ದೇನೆ ನಾನು. ಈ ಮಕ್ಕಳು ನನ್ನ ಶಿಷ್ಯರು. ಹೌದೇ? ಆದ್ರೆ ಮಹಾನ್ ಕಾವ್ಯವೊಂದನ್ನು ನಾನು ಬರೆದಿದ್ದೇನೆ. ಹೌದಾ? 24,000 ಶ್ಲೋಕಗಳನ್ನು ಒಳಗೊಂಡಂತಹ ರಾಮಾಯಣ ಮಹಾಕಾವ್ಯವನ್ನು ಬರೆದಿದ್ದೇನೆ. ರಾಮಾಯಣ ಅಂದರೆ ರಾಮನ ಅಯನ. ಅದನ್ನು ವಾಚಿಸುವುದಕ್ಕೆ ಇಲ್ಲೊಂದು ಅವಕಾಶ ನೀನು ಕೊಟ್ರೆ ಆ ಮಕ್ಕಳು ಅದನ್ನು ವಾಚಿಸ್ತಾರೆ. ತಾವು ಹೇಳಿದ ಮೇಲೆ ಅಲ್ಲ ಇಲ್ಲ ಒಲ್ಲೆ ಹೇಳಲಿಕ್ಕೆ ಉಂಟ ಇಲ್ಲ. ನಡೀಲಿ ವಾಚನ. ಹರಿ ಪೂರ್ವಂ ರಾಮಂ ತಪೋವನಾನುಗಮನೋ ತತ್ವಾಮೃಗಂ ಕಾಂಚನೋ ವೈದೇಹಿ ಹರಣಂ ಜಠಾಯುಮರಣಂ ಸುಗ್ರೀವ ಸಂಭಾಷಣಂ
ಸಮುದ್ರೋತ್ತರಣೋ ಲಂಕಾ ಪಶ್ಚಾತ್ ರಾವಣ ಕುಂಭಕರ್ಣ ಪಶ್ಚಾತ್ ರಾವಣ ಕುಂಭಕರ್ಣ ತರ್ಹಿ ರಾಮಾಯಣ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ ಸ್ವಾಮಿ, ನನ್ನ ಹೃದಯ ತುಂಬಿ ಬಂತು. ಈ ಮಕ್ಕಳಿಗೆ ಅದೆಷ್ಟು ಚೆನ್ನಾಗಿ ಪಾಠ ಮಾಡಿದ್ದೀರಿ. ಶ್ರುತಿಬದ್ಧವಾಗಿ, ಲಯ ಶುದ್ಧವಾಗಿ ಎಷ್ಟು ಚೆನ್ನಾಗಿ ಹಾಡಿದ್ರು. ಕೊನೆಯದಾಗಿ ನೀನೇ ಶ್ರೋತೃವಾಗಿ ಸಭೆಯಲ್ಲಿ ಕುಳಿತು ಕಣ್ಣೀರಿಳಿಸಿದೆ ಅಲ್ಲವೇ? ಮತ್ತೆ ಸ್ವಾಮಿ, ಈ ರೀತಿಯಲ್ಲಿ ಹಾಡಿದಂತ ಈ ಮಕ್ಕಳಿಗೆ 1,000 ಉಡುಗೊರೆ ಕೊಡುವುದು ನಮ್ಮಲ್ಲಿ ಯಾವಾಗಲೂ ಇದ್ದದ್ದು, ಕಾರ್ಯಕ್ರಮ ಮಾಡಿದವರಿಗೆ. ಆದ್ರೆ ಈ ಮಕ್ಕಳಿಗೆ ಅಷ್ಟೇ ಕೊಟ್ಟಾಗ ನನಗೆ ತೃಪ್ತಿ ಆಗುವುದಿಲ್ಲ. ಆದುದರಿಂದ ಸನ್ನಿಧಾನ ಅರ್ಪಣೆ ಮಾಡಬೇಕು. ಈ ಮಕ್ಕಳಿಗೆ ಏನು ಕೊಡಬೇಕು ಅಂತ ಅದನ್ನು ಕೊಡುವುದಕ್ಕೆ ಸಿದ್ಧನಿದ್ದೇನೆ. ನಿಲ್ಲ ಸತಿಗಳನಾಶ್ರಮದಿ ಸಲಹಿದೆನು ಮರುಕದೊಳೀಸುದಿನ ಈ ಸರಳರಾಗಿಯ ಗರ್ಭದೊಳಗುಣಿಸಿ ದೇಶಕೋಶಗಳಿಲ್ಲದಿಗ ಕುಲಭೂಷಣರು ತವ ಪುತ್ರ ರತ್ನರು ದೇಶಕೋಶಗಳಿಲ್ಲದಿಗ ಕುಲಭೂಷಣರು ತವ ಪುತ್ರ ರತ್ನರು ಬೇಸರಿಸದಿವರ ಸ್ವೀಕರಿಸು ರಾಮ ಬೇಸರಿಸದಿವರ ಸ್ವೀಕರಿಸು ರಘುರಾಮ. ರಾಮಚಂದ್ರಮ, ಪೂಜ್ಯರೇ, ಸಂಸಾರವೆಂಬ ವೃಕ್ಷದಲ್ಲಿ 2 ಅಮೃತ ಫಲಗಳು, ಒಂದು ಕಾವ್ಯದ ರಸಾಸ್ವಾದ, ಇನ್ನೊಂದು ಸಜ್ಜನರ ಸ್ನೇಹ. ಮನನ ಮಾಡಿ ಅದನ್ನು ಕೇಳಿದಾಗ ಸಂತೋಷವಾಯಿತು. ಪರಿತೋಷದ ದ್ಯೋತಕವಾಗಿ ಕೊಡುವುದೇ ಪಾರಿತೋಷಕ. ಏನನ್ನು ಕೊಡಬೇಕು ಅಂತ ನೀನು ಕೇಳಿದ್ರೆ ನಾನು ಸೂಚಿಸ್ತೇನೆ. ಮನಮೆಚ್ಚಿ ನೀನು ಕೊಡುವುದು ಅಂತ ಆದ್ರೆ ನಿನ್ನ ಅಯೋಧ್ಯೆ ಸಿಂಹಾಸನವನ್ನೇ ಕೊಡಬೇಕು. ಸ್ವಾಮಿ, ಸರಸಕ್ಕಾದರೂ ತಾವು ಬೇಡವಾದ ಮಾತುಗಳನ್ನು ಆಡ್ಲಿಕ್ಕಿಲ್ಲ. ನಂಬುತ್ತೇನೆ ನಾನು. ಈ ಅಯೋಧ್ಯೆಯನ್ನು ನಾನು ಕೊಡಬೇಕು ಯಾರಿಗೆ? ನನ್ನ ಉತ್ತರಾಧಿಕಾರಿಗಳಿಗೆ, ಅವರ ಸಪುತ್ರರಿಗೆ. ಬೇರೆ ಯಾರಿಗಾದ್ರೂ ಕೊಡುವುದಕ್ಕೆ ನನಗಾದರೂ ಹಕ್ಕಿದೆಯೋ ಹೇಳಿ? ನಿನಗೆ ಹಕ್ಕಿಲ್ಲದನ್ನು ನೀನು ಕೊಡುವಂತ ನಾನು ಹೇಳಿಯೇನೋ? ಅಂದರೆ ಪಡೆಯುವಂತಹ ಹಕ್ಕು ಅವರಿಗಿದ್ದ ಕಾರಣವೇ ನಾನು ಹೇಳಿದ್ದು. ಅವರು ನಿನ್ನ ಮಕ್ಕಳು, ಅಂದರೆ ಜಾನಕಿಯ ಮಕ್ಕಳು. ಇವರು ಜಾನಕಿ ಹಡೆದ ಮಕ್ಕಳು. ಇವರು ನಿಮ್ಮ ಆಶ್ರಮದಲ್ಲಿ ಜನಾಪವಾದಕ್ಕೆ ಅಂಜಿ ನೀನು ಗಂಗಾ ನದಿಯನ್ನು ಉತ್ತರಿಸಿ ನನ್ನ ಆಶ್ರಮದ ಬಳಿಯಲ್ಲಿ ಬಿಟ್ಟಿದ್ದೆ. ಮೇಯುವುದಕ್ಕಾಗಿ ಹೋದಂತಹ ನಾನು ರಾಮ ತಾರಕ ಮಂತ್ರವನ್ನು ಆಲಿಸಿ ಆಕೆಯನ್ನು ನನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದು ಆರೈಕೆ ಮಾಡಿದ್ದೇನೆ. ಪರಿಣಾಮ ಗರ್ಭಿಣಿಯಾದಂತಹ ಆಕೆ ಅವಳ ಶಿಶುಗಳಿಗೆ ಜನ್ಮವನ್ನಿತ್ತಿದ್ದಾಳೆ. ಇದುವರೆಗೆ ಯಾವುದೇ ರೀತಿಯ ಕುಂದುಕೊರತೆಗಳು ಬಾರದ ರೀತಿಯಲ್ಲಿ ಅವರೀರರನ್ನು ಲವಕುಶರೆಂಬ ಅಭಿಧಾನವಿತ್ತು ಸಲಹಿದ್ದೇನೆ. ನಿನಗೊಪ್ಪಿಸಬೇಕಾದ ನನ್ನ ಕರ್ತವ್ಯ, ಅವರನ್ನು ಸ್ವೀಕರಿಸಬೇಕು. ಸ್ವಾಮಿ, ನೀವು ಹೇಳುವಾಗ ನಿಮ್ಮ ಮಾತಿನ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತಲ್ಲ, ಆದ್ರೆ ಅಷ್ಟು ಸುಲಭ ಸಾಧ್ಯವಾಗಿ ಒಪ್ಪಿಕೊಳ್ಳುವುದಕ್ಕಾಗ್ತದೆಯೋ? ಯಾಕೆ ರಾಮ? ಕಾರಣ ಇಷ್ಟೇ, ನನ್ನ ಮಕ್ಕಳು ಹೌದು ಅಂತ ನನಗನ್ನಿಸಬೇಕಾದ್ರೆ ಗರ್ಭಿಣಿಯಾಗಿದ್ದಾಗ ಗರ್ಭಸ್ಥವಾದ ಪಿಂಡಗಳಿಗೆ ನಾನು ವಿಜೃಂಭಕಾಸ್ತ್ರಗಳನ್ನು ಉಪದೇಶ ಕೊಟ್ಟಿದ್ದೆ.
ಈ ಮಕ್ಕಳಿಗೆ ಅದು ಗೊತ್ತಿರ್ಬೇಕಲ್ಲ. ಹಾಗಾದ್ರೆ ರಕ್ತದಲ್ಲೇ ಮೂಡಿ ಬಂದ ಮೇಲೆ ಇಲ್ಲದೆ ಇದ್ದೀತೋ? ಹೌದಾ? ಆಗಲಿ. ವಿಜೃಂಭಕಾಸ್ತ್ರ ಪ್ರಯೋಗ ಮಾಡಿ ಹರುಜದು ಪರಿಗ್ರಹಿಸಿ ಹರುಜದು ಪರಿಗ್ರಹಿಸಿ ಮಹರ್ಷಿಗಳೇ, ರಾಮಚಂದ್ರಮ್ಮ, ಅದನ್ನು ಉಪಶಮನ ನಾನೇ ಮಾಡಿದೆ. ಹೌದು. ಆದ್ರೆ ಈಗ ಇವರು ನನ್ನ ಮಕ್ಕಳು ಅನ್ನುವುದರಲ್ಲಿ ನನಗೆ ಎಳ್ಳಿರಿತು ಅನುಮಾನ ಇಲ್ಲ. ಮಾತ್ರ ಅಲ್ಲ, ಹೃದಯ ತುಂಬಿ ಬರ್ತಾ ಇದೆ. ಆದರೆ ಸ್ವಾಮಿ, ಈ ಮಕ್ಕಳ ತಾಯಿ ನೋಡಬೇಕು ಅಂತ ಆಶೆ ಆಗ್ತದ. ಇಲ್ಲದೆ ಹೋದೀತೋ ಹೇಳಿ, ಇಂತಹ ಪುತ್ರರತ್ತರನ್ನು ಹೆತ್ತುಕೊಟ್ಟವಳು ಜಾನಕಿ, ಬಾರಮ್ಮ ಹೀಗೆ. ಕುಶಲವರ ಬರಸೆಳೆದು ಮುದ್ದಿದುದಾಗ ಕುಶಲವರ ಬರಸೆಳೆದು ಮುದ್ದಿದುದಾಗ ತರಣರಿರ ನಿಮಗಿಂದು ದೊರೆತ ನಿಮ್ಮಯ ಜನಕ ತರಳರಿರ ನಿಮಗಿಂದು ದೊರೆತ ನಿಮ್ಮಯ ಜನಕಾಗ ಹರಿದುದೆನ್ನಯ ಹೊಣೆಯೂ ಹರಿದುದೆನ್ನಯ ಹೊಣೆಯುಂದೆ ಬಾಲಕರ ಪರಸೆಳೆದು ಮುದ್ದಿದುದಾಗ ನನ್ನ ಮಡಿಲಲ್ಲಿ ಬೆಳೆದವರು ನೀವು. ಕೇವಲ ಈ ತಾಯಿಯ ಮಡಿಲು ಮಾತ್ರ ನಿಮಗೆ ನೆಲೆ ಅಲ್ಲ ಮಕ್ಕಳೇ. ತಾಯಿಯಾಗಿ ನಿಮ್ಮ ತಂದೆ ಯಾರೆನ್ನುವುದನ್ನು ತೋರಿಸಿಕೊಡಬೇಕಾದಂತ ಹೊಣೆಗಾರಿಕೆ ಎನ್ನುವುದು ನನಗಿದೆ. ಆ ಕಾಲಕ್ಕಾಗಿ, ಆ ದಿನಕ್ಕಾಗಿ ಕಾಯುತ್ತಾ ಇದ್ದವಳು ನಾನು. ಆ ಕಾಲ ಇಂದು ಬಂದಿದೆ ಮಕ್ಕಳೇ. ನಿಮ್ಮ ತಂದೆಯ ಪಾದಕ್ಕೆ ನಿಮ್ಮನ್ನು ಸಮರ್ಪಿಸುವಂತಹ ದಿನ ಇಂದು ಒದಗಿ ಬಂದಿದೆ. ಬನ್ನಿ ಬನ್ನಿ. ಬಳಿಕ ತರಣರವೆರಸಿಯೇ ತರಣರ ಬೆರಸಿ ರಾಮನ ಕೆಲುವ ಚರಣಕ್ಕೆ ಮಣಿದು ರಾಮನ ಕೆಲುವ ಚರಣಕ್ಕೆ ಮಣಿ ಮುನಿ ಕುಲ ತಿಲಕ ಗಭಿನಮಿಸಿ ಮುನಿ ಕುಲ ತಿಲಕ ಗಭಿನಮಿಸುತ್ತಲೆಲ್ಲ ಜನಕನಂದನಿಗೂ ಇಳೆಯಾಣ್ಮನಿ ಸನ್ನಿಧಿಯೊಳು ಈ ಇಳೆಯನಂದನಿಗಿಲ್ಲ ಶಾಶ್ವತ ನಿಲೆಯುವೋ ಇಳೆಯಾಣ್ಮನಿ ಸನ್ನಿಧಿಯೊಳಿ ಇಳೆಯನಂದನಿಗಿಲ್ಲ ಶಾಶ್ವತ ನಿಲೆಯುವೋ ಕರೆಯುವಳವೇ ಕರೆಯುವಳವೇ ಅವಳನು ಸೇರಿಕೊಂಡ ರಾಮ
ವಂಶಕ್ಕೆ ವಂಶದ ಕುಡಿಯನ್ನು ಕೊಡಬೇಕಾದಂತ ಮಹತ್ತರವಾದಂತ ಹೊಣೆಗಾರಿಕೆಯನ್ನು ಹೊತ್ತವಳು ನಾನು. ನೋಡಿ, ನಮ್ಮ ಪುತ್ರ ರತ್ನರಿವರು ನಿಮ್ಮ ಪಾದಪುಡಕ್ಕೆ ಒಪ್ಪಿಸ್ತಾ ಇದ್ದೇನೆ. ನನ್ನ ಬದುಕೆನ್ನುವುದು ಇಂದು ಪೂರ್ಣತೆ ಕಂಡಿತು ಸ್ವಾಮಿ. ಹೌದಲ್ಲ, ಇಂದು ಪೂರ್ಣತೆ ಕಂಡಿತು. ಇಷ್ಟ ಆದ್ರೆ ಸಾಕು ನನಗೆ, ಇಷ್ಟ ಆದ್ರೆ ಸಾಕು. ಅಂದರೆ ಏನು ಜಾನಕಿ? ಮಗಳೇ, ವಂದಿಸಿಕೊಳ್ತಾ ಇದ್ದೇನೆ. ಹೇಳಮ್ಮ, ಸುಖಪ್ರದವಾಯಿತಲ್ಲ ಕಂದ. ಸರಿ, ನಾನು ಬದುಕಿ ಮಾಡಬೇಕಾದಂತ ಕರ್ತವ್ಯ ಕರ್ಮಗಳೆಲ್ಲ ಇಂದಿಗೂ ಮುಕ್ತಾಯವಾಯಿತು. ಮುಕ್ತಾಯವಾಯಿತು ಮಹರ್ಷಿಗಳೇ. ನನ್ನ ಬದುಕಿನಲ್ಲಿ ಬೆಳಕಾಗಿದ್ದ, ಶಕ್ತಿಯಾಗಿದ್ದ, ಉಸಿರಾಗಿದ್ದ, ಪ್ರಾಣವಾಗಿದ್ದ, ಅಲ್ಲ ನನ್ನ ಆತ್ಮವೇ ಆಗಿದ್ದ ಪ್ರಭು ರಾಮಚಂದ್ರಮ ಯಾವತ್ತು ನನ್ನನ್ನು ಕಾಡಿನಲ್ಲಿ ತೊರೆದರು ಆವತ್ತೇ ನನ್ನ ಉಸಿರೆನ್ನುವುದು ನಿಲ್ಲಬೇಕಿತ್ತು. ನಿಮ್ಮ ಆಶ್ರಮದಲ್ಲಿ ನಾನು ಬದುಕಿದೆ. ಅಂದು ನನ್ನ ಉಸಿರು ನಿಲ್ಲದೆ ಇರುವುದಕ್ಕೆ ಕಾರಣ ನನ್ನ ಬಸಿರು ಸ್ವಾಮಿ, ನನ್ನ ಬಸಿರು. ನನ್ನ ಬಸಿರಿನಲ್ಲಿ ತುಂಬಿಕೊಂಡಂತ ಸೂರ್ಯ ವಂಶದ ಕುಡಿಗಳು. ಅವರು ನನಗೆ ಮಕ್ಕಳು ಮಾತ್ರ ಅಲ್ಲ, ಅವರಿಗೆ ಅಲ್ಲಿ ಮಾತ್ರ ನೆಲೆಯಲ್ಲ. ಸೂರ್ಯ ವಂಶಕ್ಕೆ ವಂಶದ ಕುಡಿಗಳಾಗಿ ಮುಂದಿನ ಉತ್ತರಾಧಿಕಾರಿಗಳಾಗಿ ಬೆಳೆಯಬೇಕಾದವರವರು. ಅದನ್ನು ನಾನು ತಿಳಿದವಳು. ಕರೆತಂದಾಗ ಸರ್ವರ ಸಮಕ್ಷದಲ್ಲಿ ನನ್ನ ಪ್ರಭು ರಾಮಚಂದ್ರಮ ನನ್ನಿರುವರ ಮಕ್ಕಳನ್ನು ತನ್ನ ಮಕ್ಕಳು ಅಂತ ಒಪ್ಪಿದಾಗ ಅವರಿಬ್ಬರ ಕೈಗಳನ್ನು ಹಿಡಿದು ಅವರ ಪಾದ ಬುಡಕ್ಕೆ ಒಪ್ಪಿಸಿದೆ ಸ್ವಾಮಿ. ನನ್ನ ಕರ್ತವ್ಯ ಎಲ್ಲ ಮುಗಿದಿದೆ, ನನ್ನ ಕರ್ತವ್ಯ ಎಲ್ಲ ಮುಗಿಯಿತು. ಅಂದ್ರೆ ಈ ಜನ್ಮದಲ್ಲಿ ನಾನು ಅವರನ್ನು ಸೇರಿ ಬದುಕ್ತೇನೆನ್ನುವಂತ ಯಾವ ನಂಬಿಕೆಯೂ ನನಗಿಲ್ಲ ಸ್ವಾಮಿ. ಯಾಕಮ್ಮ? ಮತ್ತೆ ಈ ರಾಮ ಮತ್ತು ಸೀತೆಯರ ಈ ದಾಂಪತ್ಯ ಜೀವನ ಎನ್ನುವುದು ಶೋಭಿಸಿದ್ದು ಯಾವ ಸಂಯೋಗದಲ್ಲ ಸ್ವಾಮಿ, ವಿಯೋಗದಲ್ಲಿಯೇ. ಸತ್ಯ ಯೋಚನೆ ಮಾಡಿ, ಹೊನ್ನ ಮೃಗವೊಂದು ವಂಚಿಸಿತು, ಹೊನ್ನ ಲಂಕೆಯ ರಾವಣ ವಂಚಿಸಿದ. ಯಾವ ಅಯೋಧ್ಯೆಯ ಪ್ರಜೆಗಳಲ್ಲಿ ಚಾರಿತ್ರೆಯಲ್ಲಿ ಹೊನ್ನಿನ ಹೊಳಪಿತ್ತೋ ಅವರೇ ನಿಂದಿಸಿದ್ರು ಸ್ವಾಮಿ. ಹೊನ್ನ ವರ್ಣದ ಬೆಂಕಿಯಿಂದಲೇ ಮೇಲೆದ್ದು ಬಂದ್ರು, ನನ್ನನ್ನು ಲಕ್ಷಿಸಿ ನನ್ನನ್ನು ಅಪವಾದಕ್ಕೆ ಒಳಗೊಡಿಸಿದ್ರು. ಇನ್ನು ಮುಂದೆ ರಾಮನ ಅಕಳಂಕ ಚಾರಿತ್ರ್ಯಕ್ಕೆ ಮಸಿ ಬರೆಯುವುದಕ್ಕಾಗಿ ಯಾರು ಈ ರಾಮನ ಸೀತೆಯನ್ನು ಬಳಸಬಾರದು ಸ್ವಾಮಿ, ಈ ರಾಮನ ಸೀತೆಯನ್ನು ಬಳಸಬಾರದು. ಮುಂದೆ ಹಾಗಾಗಿ ನಾನೊಂದು ತೀರ್ಮಾನವನ್ನು ಮಾಡಿದ್ದೇನೆ. ಏನು? ಅದಕ್ಕೆ ನಿಮ್ಮ ಪೂರ್ಣ ಸಮ್ಮತಿ ಎನ್ನುವುದು ಬೇಕು. ಹೇಳು ತಾಯಿ. ಓ ತಾಯಿ, ಓ ಭೂದೇವಿ, ನಿನ್ನ ಮಗಳಮ್ಮ ನಾನು, ನಿನ್ನ ಮಗಳು ನಾನು. ಇಂಥ ಅಪಮಾನ ಅಪವಾದವನ್ನು ಸಹಿಸಿಕೊಂಡು ಈ ಭೂಮಿಯ ಮೇಲೆ ನಾನು ಬದುಕಲಾರೆ, ಸಹಿಸಿಕೊಂಡು ನಾನು ಬಾಳಲಾರೆ. ನನಗೆ ಹೊರಿಸಿದಂಥ ಅಪವಾದವನ್ನು ನಿನ್ನ ಮಗಳಾಗಿ ನಾನು ಸಹಿಸಿಕೊಳ್ಳಬಹುದು. ಆದರೆ ನನ್ನ ಪ್ರಭು ರಾಮಚಂದ್ರನಿಗೆ ನನ್ನಿಂದ ಅಪವಾದ ಅಂತಾದರೆ ನನ್ನ ಪತಿ ನಿನ್ನ ಪಾಲಕನವನು, ಇದನ್ನು ಖಂಡಿತ ನಾನು ಸಹಿಸಿಕೊಳ್ಳುವುದಿಲ್ಲ, ಇದನ್ನು ನಾನು ಖಂಡಿತ ಸಹಿಸಿಕೊಳ್ಳುವುದಿಲ್ಲ ತಾಯಿ. ಹಾಗಾಗಿ ಇಂದು ಪ್ರತಿಜ್ಞಾಬದ್ಧಳಾಗುತ್ತಾ ಇದ್ದೇನೆ. ನಾನು ನನ್ನ ಮನಸ್ಸಿನಿಂದ, ಮಾತಿನಿಂದ, ಮೈಯಿಂದ ನನ್ನ ಪ್ರಭು ರಾಮಚಂದ್ರಮನನ್ನು ತೊರೆದು ದೂರ ಇರಬೇಕು ಅಂತ ನಾನು ಬಯಸಿದವಳಲ್ಲ ಅಂತ ಆದ್ರೆ, ಓ ಮಾತೆ, ಓ ಭೂತಾಯಿ, ಈಗೋ ನಿನ್ನ ಒಡಲಿಗೆ ನನ್ನನ್ನು ಸೇರಿಸಿಕೋ, ನಿನ್ನೊಡಲಿಗೆ ನನ್ನನ್ನು ಕರೆದುಕೋ. ಈಗೋ ಸ್ವೀಕರಿಸೋ ತಾಯಿ, ಸ್ವೀಕರಿಸು. ತಿರುಗಿದನು ಮುನಿರಾಯ ರಾಮಾಯ
ಕ್ಷಣಕ್ಕೆ ನನಗೆ ವಿಷಾದವೇ ಕಾಣ್ತಾ ಇದೆ, ವಿಯೋಗವೇ ಕಾಣ್ತಾ ಇದೆ. ನನ್ನ ಕಾವ್ಯದ ಕೊನೆಯ ಭಾಗವೆಲ್ಲವೂ ದುರಂತದಲ್ಲೇ ಕಾಣ್ತಾ ಇದೆಯಲ್ಲ. ಲಕ್ಷ್ಮಣ ಶೇಷನಾಗಿ ಹೋದ, ಸೀತೆ ಜಾನಕಿ ಭೂ ಗರ್ಭವನ್ನು ಸೇರಿಕೊಂಡಳು, ಸರಯು ನದಿಯಲ್ಲಿ ರಾಮ ನಿರ್ಯಾಣವನ್ನು ಹೊಂದಿದ. ಹಾಗಿದ್ರೆ ನಾನು ಬರೆದಂತಹ ಈ ಕಾವ್ಯದಲ್ಲಿ ಏನು ಕೊರತೆ ಇದೆ? ಯಾಕಿದು ದುರಂತದಲ್ಲಿ ಕೊನೆಗೊಂಡಿತು? ನನಗೊಂದು ಅರ್ಥವಾಗುತ್ತಾ ಇಲ್ಲ. ಹಾ ವಿಧಿಯೇ, ಯಾಕೆ ಹೀಗಾಯಿತು? ಯಾಕೆ ಕವಿಯ ವಿಷಾದ ಯೋಗದ ಜವನಿಕೆಯ ಸರಿಸಲ್ಕೆ ಹವನಿದುಗ ಮುನಿರಾಯ ಸನ್ನಿಧಿ ಗವತರಿಸಿದ ಅವನಿದುಗ ಮುನಿರಾಯ ಸನ್ನಿಧಿ ಗವತರಿಸಿದ. ವಾಲ್ಮೀಕಿ ಮಹರ್ಷಿಯೇ, ಬ್ರಹ್ಮದೇವ ಬರೆದ ಕಥನ ಕಾವ್ಯದ ಕಾವ್ಯನಾಯಕನ ಬದುಕು ಯಾಕೆ ಹೀಗಾಯಿತು ಎನ್ನುವ ಕಾರಣಕ್ಕೆ ದುರಂತದಲ್ಲಿ ಕೊನೆಗೊಂಡಿತಲ್ಲ ಸ್ವಾಮಿ. ಹೌದು, ವಿಷಾದ ಯೋಗದ ಜವನಿಕೆಯಿಂದ ಬಂಧಿತನಾಗಿ ನೀನು ದುಃಖಿಸುತ್ತಾ ಇದ್ದೀಯಾ ಎನ್ನುವುದು ಅರಿವಾಗುತ್ತಾ ಉಂಟು. ಹಾಗಾದ್ರೆ ನೀನು ಬರೆದ ಕಥನದಲ್ಲಿ ಕಾವ್ಯನಾಯಕನಾಗಿ ನಟಿಸಿದವನು ಯಾರು, ಅವನ ಎತ್ತರ ಏನು, ಅವನ ಆಳವೇನು ಎನ್ನುವುದನ್ನು ಅರಿಯಬೇಕು ಅಂತಾದ್ರೆ ಇದು ದಿವ್ಯ ಜ್ಞಾನವನ್ನು ಒದಗಿಸಿದ್ದೇನೆ, ನೋಡು. ಸುಖತೋಪ ಪಾಲ್ಗಡಲಿ ಬಗೆ ಮನೆಯಂಗಳವು ನಿರತ ಸೇವಿಪಳು ಇವನ ರಸಿಯೇ ಸೀತೆ ನೋಡಲ್ಲಿವನ ವಾಕ್ಯದೊಳಿಹಳು ಲೀಲೆಯೋ ಇವನು ಭುವಿಗಮದರಿದೆ ನಟಿಸಿದ ನಟನೆಗಳು ಲೀಲೆಯೊಳಿವನು ಭುವಿಗವತರಿಸಿ ನಟಿಸಿದ ನಟನೆಗೆ ಅಳುವೇಗೆ ಯುವಕಣ ಶ್ರೀರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೈಕೆ ನಮಃ. ಹರಿ ಅಚ್ಯುತಾನಂದ ಹರಿ ಕೇಶ ದಾಮೋದರ ದೀನ ಜನಬಂಧು ಕರುಣಾ ಸಿಂಧು ಕ್ಷೀರಸಾಗರ ಜಯನ ನಾರಾಯಣ ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ. ಹರಿ ನಾರಾಯಣ ಹರಿ ಮಹರ್ಷಿ ಬ್ರಹ್ಮದೇವ, ಕಂಡೆಯಾಯಿ ಕೌತುಕವನ್ನು ಶಂಖ ಚಕ್ರ ಗದ ಪದ್ಮಾಂಕಿತನಾಗಿ ವಿಶ್ವಂಬರ ಮೂರ್ತಿಯಾಗಿ ಹಾಲಿನ ಕಡಲಿನ ಮೇಲೆ ಶೇಷನ ಮೇಲೆ ಪವಡಿಸಿರುವಂತಹ ಈತನ್ಯಾರು ಅಂತ ತಿಳಿದೆಯಾ? ಯಾರು? ಈತನೇ ನಿನ್ನ ಕಥನ ಕಾವ್ಯದ ಕಾವ್ಯನಾಯಕನಾಗಿ ಧರೆಗಿಳಿದು ಅವತರಿಸಿ ನಾಟಕವನ್ನಾಡಿದ ರಾಮಚಂದ್ರ ಮೂರ್ತಿಯೇ ಇವನಾಗಿದ್ದಾನೆ. ಅವನ ಮೂಲ ಸ್ವರೂಪವೇ ಇದಾಗಿದೆ. ಧನ್ಯವಾದ. ಯಾವ ತಾಯಿ ನಿನ್ನ ಕಣ್ಣ ಮುಂಭಾಗದಲ್ಲಿ ಭೂಮಿಯೊಳಗೆ ಸೇರಿಕೊಂಡಳು ಎನ್ನುವ ಕಾರಣಕ್ಕಾಗಿ ಕಣ್ಣೀರು ಸುರಿಸಿದೆಯೋ
ಆ ಸೀತಾಮಾತೆಯ ಈ ಕಾಲಕ್ಕೆ ಲಕ್ಷ್ಮೀದೇವಿಯಾಗಿ ಅವರ ವಕ್ಷದಲ್ಲಿ ನೆಲೆ ನಿಂತಿರುವಂತಹ ಚಂದವನ್ನೊಮ್ಮೆ ನೋಡು. ಮಾಯೆಯಿಂದ ನಿತ್ಯವೂ ಸೇವೆಗೊಂಬ ಬಗೆಯನ್ನೊಮ್ಮೆ ನೋಡು. ಈತನೇ ಸತ್ಯನು, ಈತನೇ ಸುಂದರನು ಆಗಿರುವವನಾಗಿದ್ದಾನೆ. ಜಗತ್ತಿಗೆಲ್ಲವೂ ನಾಯಕನೂ ಆಗಿದ್ದಾನೆ. ಜಗತ್ತೆಲ್ಲವೂ ಇವನ ನಿಯಂತ್ರಣದಲ್ಲೇ ಇದೆ. ಅವನು ಜಗತ್ತಿನಲ್ಲಿರಬಹುದಾದ ಅಧರ್ಮವನ್ನು ತೊಡೆದು ಹಾಕುವುದಕ್ಕಾಗಿ ನರ ನಾಟಕಧಾರಿಯಾಗಿ ಜಗತ್ತಿಗೆ ಇಳಿದು ಬರುವವನು. ಆಡಿದ ನಾಟಕಕ್ಕೆ ಬೇಕಾಗಿ ಅದನ್ನೇ ಸ್ಥಾಯಿ ಎನ್ನುವ ಹಾಗೆ ನೀನು ಭಾವಿಸಿ ದುಃಖಿಸುವುದರಲ್ಲಿ ಅರ್ಥ ಇಲ್ಲ. ಇವನು ಶ್ರೀಮನ್ನಾರಾಯಣನೇ ರಾಮನಾಗಿ ಅವತರಿಸಿದನು, ರಾಮನಾಗಿ ಅವತರಿಸಿದನು. ಜಯ ಜಯ. ದೃಶ್ಯಗಳನ್ನು ಕಂಡಾಗ ನನ್ನ ಮನಸ್ಸಿಗೆ ಘಾಸಿಯಾದದ್ದು ಹೌದು. ಮನದ ವೇದನೆಯನ್ನು ದೂರೀಕರಿಸಿ ನಿಷ್ಕಲ್ಮಶವಾದಂತಹ ಹೃದಯ ನನ್ನದು ಅನ್ನೋದನ್ನು ತೋರಿಸಿಕೊಟ್ಟೆ. ಶರಣು ಶರಣು ಮಹರ್ಷಿವರ್ಯ, ನಿಮ್ಮಿಂದಲೇ ರಚಿಸಲ್ಪಟ್ಟಂತಹ ರಾಮಾಯಣದ ತತ್ವ ಏನು, ಅದರ ಆದರ್ಶವೇನು, ಅದರಿಂದ ಜನತೆಗೆ ಸಿಗಬಹುದಾದ ವಿಶೇಷತೆಗಳೇನು ಎನ್ನುವುದನ್ನು ಅರಿತುಕೊಳ್ಳುವುದಕ್ಕೆ ಬೇಕಾದ ವ್ಯವಸ್ಥೆಯೇ ಇದಾಗಿದೆ. ಇಂತಹ ಒಂದು ನಿಷಾದ ಎನ್ನುವಂತಹ ಕಥನಕವನ್ನು ಆಡುವುದಕ್ಕೆ, ಆಡಿ ತೋರಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟವರಿಗೂ, ಆಡಿದವರಿಗೂ, ನೋಡಿದವರಿಗೂ, ನಾವು ನಂಬಿಕೊಂಡು ಬಂದಿರುವಂತಹ ಮಹಾಗಣಪತಿ ದೇವರು, ಕೋದಂಡರಾಮಸ್ವಾಮಿ, ಪಂಚಮುಖಿ ಆಂಜನೇಯ ದೇವರು, ಸ್ಥಳ ಸಾನ್ನಿಧ್ಯಗಳು ಅಷ್ಟ ಐಶ್ವರ್ಯವನ್ನು ಕೊಟ್ಟು ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿಂತ ಹಾರೈಸುತ್ತಾ ಕಥಾಭಾಗಕ್ಕೆ ಮಂಗಲವನ್ನು ಮಾನಿಜಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಮವಧೀತಿ ರಾಮಮೋಹಿತಂ ಗೋಪಕುವೀರವಯೋಗದ ಚೋರಂ